सुजलां सुफलां मलयज शीतलां सस्यश्यामलां मातरं वन्दे मातरं वन्दे मातरम्। शुभ्रज्योत्स्नां पुलकितयामिनीं फुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरं वन्दे मातरम्। ಸಂವಿಧಾನದ ಪ್ರಸ್ತಾವನೆ. ಸಂವಿಧಾನ ಭಾರತದ ಜನಗಳಾದ ನಾವು ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವ್ರತಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಕಾಪಿ ಸಂತಾಪ. ರಾಜ್ಯದ ಮಾಜಿ ಸಚಿವರಾದ ಶ್ರೀ ಬೇಗನೆ ರಾಮಯ್ಯ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾದ ಶ್ರೀ ಕಾಕೋಸು ಪಾಂಡುರಂಗ ಪಾಟೀಲ್, ಶ್ರೀ ಎನ್ ರಾಜಣ್ಣ, ವಿಧಾನಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ಡೆರಿಕ್ ಎಂಬಿ, ವಿಧಾನ ಪರಿಷತ್ತಿನ ಮಾಜಿ ಹಂಗಾಮಿ ಸಭಾಪತಿಗಳಾದ ಡಾಕ್ಟರ್ ಎನ್ ತಿಪ್ಪಣ್ಣ, ಮಾಜಿ ಉಪಸಭಾಪತಿ ಹಾಗೂ ಹಂಗಾಮಿ ಸಭಾಪತಿಗಳಾದ ಡೇವಿಡ್ ಶಿಮೋನ್, ರಾಜ್ಯಸಭೆಯ ಮಾಜಿ ಸದಸ್ಯರುಗಳು ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಖ್ಯಾತ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ಅಣುವಿಜ್ಞಾನಿ ಶ್ರೀ ಎಂ.ಆರ್. ಶ್ರೀನಿವಾಸನ್, ಹಿರಿಯ ಸಾಹಿತಿ ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ, ಹಿರಿಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ಕನ್ನಡ ಚಿತ್ರರಂಗದ ಹಾಗೂ ಬಹುಭಾಷಾ ಹಿರಿಯ ನಟಿ ಶ್ರೀಮತಿ ಬಿ. ಸರೋಜಾದೇವಿ ಮತ್ತು ಕ್ರೈಸ್ತರ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರುಗಳ ನಿಧನ ಹೊಂದಿರುವುದನ್ನು ಹಾಗೂ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾದ ಕರ್ನಾಟಕದ ನಾಗರಿಕರು ಒಳಗೊಂಡಂತೆ ಮೃತಪಟ್ಟಿರುವುದನ್ನು ಆರ್ಸಿಬಿ ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸಿದಂಥ ಅಭಿನಂದನಾ ಸಮಾರಂಭದ ವೇಳೆ ಕಾಲ್ಕುಲ್ತಕ್ಕೆ ಒಳಗಾಗಿ 11 ಜನ ಮೃತಪಟ್ಟಿರುವುದನ್ನು ಮತ್ತು ಇತ್ತೀಚೆಗೆ ಗುಜರಾತಿನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನದ ದುರಂತದಲ್ಲಿ ಸುಮಾರು 265 ಮಂದಿ ಮೃತಪಟ್ಟಿರುವುದನ್ನು ಈ ಸದನ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ ಬೇಗನೆ ರಾಮಯ್ಯರವರು
ಶ್ರೀ ಬೇಗನೆ ರಾಮಯ್ಯರವರು ಚಿಕ್ಕಮಗಳೂರು ಜಿಲ್ಲೆಯ ಬೇಗನೆಯಲ್ಲಿ ಜನಿಸಿದ್ದು MA ಹಾಗೂ BL ಪದವಿಯನ್ನು ಪಡೆದಿದ್ದರು. 1978ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ತಮ್ಮ ಅಧಿಕಾರ ಅವಧಿಯಲ್ಲಿ ಕುಡಿಯುವ ನೀರಿಗಾಗಿ ಹಳ್ಳಿಗಳಲ್ಲಿ ಬೋರ್ವೆಲ್ ಕೊರೆಸಿ ಬೋರ್ವೆಲ್ ರಾಮಯ್ಯ ಎಂದೇ ಹೆಸರುವಾಸಿಯಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಬೇಗನೆ ರಾಮಯ್ಯರವರು ದಿನಾಂಕ 24/4/2025 ನಿಧನ ಹೊಂದಿರುತ್ತಾರೆ. ಬಹುಶಃ ಬೇಗನೆ ರಾಮಯ್ಯರವರು ನನ್ನ ತಂದೆಯ ಕೂಡ ಶಾಸಕ ಸಹಪಾಠಿಯಾಗಿದ್ದರು ಮತ್ತು ಅವು ನನ್ನ ತಂದೆ ಮತ್ತು ಅವರು ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ಇವತ್ತು ಸಚಿವರಾಗಿ ಶಾಸಕರ ಜನಪ್ರತಿನಿಧಿಯಾಗಿ ಭಾಳಷ್ಟು ಜನ ಹಿಂದೆ ಕೂಡ ಬಂದಿದ್ದಾರೆ, ಈಗಲೂ ಮುಂದೆ ಕೂಡ ಬರ್ತಾರೆ. ಅದು ಕೆಲವು ಮಂದಿ ಅದರಲ್ಲಿ ಜನರಲ್ಲಿ ಶಾಶ್ವತವಾದ ನೆನಪಿಡುವಂಥ ಕೆಲಸಗಳಿರುವುದು ಕೆಲವು ಮಂದಿಗಳಲ್ಲಿ ಮಾತ್ರ ನನಗೆ ಬಿಟ್ಟುಕೊಳ್ಳುವುದು. ಅದರಲ್ಲಿ ಬಹುಶಃ ಇವತ್ತು ಜನರು ನೆನಪಿಟ್ಟುಕೊಳ್ಳುವಂತಹ ಆ ಮಾತಿರಲಿ, ಆ ಕೆಲಸ ಇರಲಿ, ಅದರಲ್ಲಿ ಬೇಗನೆ ರಾಮಯ್ಯವರು ಕೂಡ ಒಬ್ಬರು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಕಡೆಗಳಿಗೆ ತನಕ ಕೂಡ ಸಾಮಾಜಿಕವಾದ ಚಿಂತನೆ ಮತ್ತು ಸಮಾಜದ ಏಕತೆ ಸೌಹಾರ್ದತೆ ಬಗ್ಗೆ ಕೂಡ ಅವರು ಅದನ್ನು ಒತ್ತು ಕೊಟ್ಟಿದ್ದರು. ಅಸೌಖ್ಯರಾಗಿ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಆ ವಯಸ್ಸಿನಲ್ಲಿ ಮತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅವರು ಸಮಾಜದ ಏಕತೆ ಬಗ್ಗೆ ವಿಶೇಷವಾದ ಆ ಕಾಳಜಿಯನ್ನು ಇಟ್ಟುಕೊಂಡು ಹಲವಾರು ಸಲಹೆ ಸೂಚನೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದ ಕಾರಣ ಆ ಒಂದು ಅವರು ನಾನು ಇವತ್ತು ಕೂಡ ನೆನಪಿಸಿಕೊಂಡು ಅದು ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ಅದರ ಜೊತೆ ಶ್ರೀ ಪಾಂಡುರಂಗ ಪಾಟೀಲ್ರವರು ದಿನಾಂಕ 25/11/1955 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಲಕ್ಕಿ ಗ್ರಾಮದಲ್ಲಿ ಜನಿಸಿದ್ದು BA ಆನರ್ಸ್ ಪದವಿಯನ್ನು ಪಡೆದಿದ್ದರು. ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದ ಶ್ರೀಯುತರು ಬೆಳಗಾವಿಯ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಸಹಕಾರಿ, ಪಂಚಾಯತ್ ರಾಜ್ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಅತೀವ ಆಸಕ್ತಿ ಹೊಂದಿದ ಅವರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ 1999ರಲ್ಲಿ ಮೊದಲ ಬಾರಿಗೆ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ನಂತರ 12 ಮತ್ತು 13ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಪಾಂಡುರಂಗ ಪಾಟೀಲ್ ಅವರು ದಿನಾಂಕ 18/6/2025 ನಿಧನ ಹೊಂದಿರುತ್ತಾರೆ. ಶ್ರೀ ಡೆರಿಕ್ MB ರವರು ದಿನಾಂಕ 7/12/1957 ಬೆಂಗಳೂರಿನಲ್ಲಿ ಜನಿಸಿದ್ದು BCom LLB ಹಾಗೂ DMSSI ಪದವಿಗಳನ್ನು ಪಡೆದಿದ್ದರು. ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಸೆನೆಟ್ ಹಾಗೂ ಬೆಂಗಳೂರು ದೂರವಾಣಿ ಅಡ್ವೈಸರಿ ಕಮಿಟಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಅಖಿಲ ಭಾರತ ಪ್ರಗತಿಪರ ಆಂಗ್ಲೋ ಇಂಡಿಯನ್ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ಶ್ರೀಯುತರು 1990ರಲ್ಲಿ ಮೊದಲ ಬಾರಿಗೆ 9ನೇ ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ದು ನಂತರ 2008ರಲ್ಲಿ 13ನೇ ವಿಧಾನಸಭೆಗೆ 2ನೇ ಬಾರಿಗೆ ಪುನರ್ ನಾಮನಿರ್ದೇಶನಗೊಂಡಿದ್ದರು. ಶ್ರೀಯುತ ಡೆರಿಕ್ MB ರವರು ದಿನಾಂಕ 28/5/2025 ನಿಧನ ಹೊಂದಿರುತ್ತಾರೆ. ಶ್ರೀ ಎನ್ ರಾಜಣ್ಣರವರು ದಿನಾಂಕ 10/10/1940 ಜನಿಸಿದರು. ರಕ್ಷಣಾ ಇಲಾಖೆಯಲ್ಲಿ CIL ಆಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಹೈನುಗಾರಿಕೆ ನಡೆಸುತ್ತಿದ್ದರು. ದಂಡು ಪ್ರದೇಶದ ಗೋಪಾಲಕರ ಸಂಘದ ಅಧ್ಯಕ್ಷರು, ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಹುದ್ದೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಪೋಷಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು 2 ಬಾರಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಗೊಂಡು ದಲಿತರ, ಬಡ ಜನರ ಮತ್ತು ಕೊಳಚೆ ಪ್ರದೇಶಗಳಲ್ಲಿನ ಜನರ ಯೋಗಕ್ಷೇಮಕ್ಕಾಗಿ ಶ್ರಮಿಸಿದರು. ಪರಿಸರದ ಬಗ್ಗೆ ಅತೀವ ಕಾಳಜಿ ಹೊಂದಿದ ಅವರು ಬೆಂಗಳೂರು ನಗರ ಉದ್ಯಾನಗಳ ಮತ್ತು ಆಟದ ಮೈದಾನಗಳನ್ನು ಉಳಿಸಲು ಹಲವಾರು ಚಳವಳಿಗಳನ್ನು ನಡೆಸಿದರು. 1994ರಲ್ಲಿ ಭಾರತೀಯ ನಗರ ಕ್ಷೇತ್ರದಿಂದ 10ನೇ ಬಾರಿ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ದೀನ ದಲಿತರ ಧ್ವನಿಯಾಗಿದ್ದ ಶ್ರೀಯುತ ಎನ್ ರಾಜಣ್ಣರವರು ದಿನಾಂಕ 15/6/2025 ನಿಧನ ಹೊಂದಿರುತ್ತಾರೆ. ಶ್ರೀ ಡೇವಿಡ್ ಸಿಮೋನ್ ಅವರು ದಿನಾಂಕ 11/6/1950 ಗುಲ್ಬರ್ಗ ಜಿಲ್ಲೆಯ ಮಲ್ಲಾರ್ ಗ್ರಾಮದಲ್ಲಿ ಜನಿಸಿದ್ದು MA ಪದವೀಧರರಾಗಿದ್ದರು. ಕಲಬುರಗಿಯ ಜಿಮ್ಖಾನಾ ಉನ್ನತ ಶಿಕ್ಷಣ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ನಗರಸಭೆ ಸದಸ್ಯರಾಗಿ ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು.
1996ರಿಂದ 2002ರವರೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿದ್ದ ಶ್ರೀಯುತರು ಆ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಹಾಗೂ ಹಂಗಾಮಿ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಶ್ರೀಯುತ ಶ್ರೀ ಡೇವಿಡ್ ಸಿಮನ್ ಅವರು ದಿನಾಂಕ 10/6/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಎನ್ ತಿಪ್ಪಣ್ಣರವರು ದಿನಾಂಕ 23/11/1928 ಜನಿಸಿದ್ದು BA BL ಪದವಿ ಹೊಂದಿದ್ದರು. ಬಳ್ಳಾರಿ ವೀರಶೈವ ವಿದ್ಯಾವರ್ತಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. 40 ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯ ನೇತೃತ್ವ ವಹಿಸಿದ ಅವರು ಬಳ್ಳಾರಿ, ಬೆಂಗಳೂರು, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ನ್ಯಾಯವಾದಿಗಳಾಗಿ ಕಾರ್ಯನಿರ್ವಹಿಸಿದರು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿದ್ದ ಅವರು 1988ರಿಂದ 94ರವರೆಗೆ, 94ರಿಂದ 2000ರವರೆಗೆ ಮತ್ತು 2006ರಿಂದ 2012ರವರೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದು 2008ರಲ್ಲಿ ಹಂಗಾಮಿ ಸಭಾಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು. ಹಿರಿಯ ರಾಜಕಾರಣಿ ಡಾಕ್ಟರ್ ಎನ್ ತಿಪ್ಪಣ್ಣರವರು ದಿನಾಂಕ 11/7/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ದಿನಾಂಕ 24/10/1940 ಕೇರಳದ ಎರ್ನಾಕುಲಂನಲ್ಲಿ ಜನಿಸಿದರು. BSc ಪದವಿ ಹಾಗೂ ಭೌತಶಾಸ್ತ್ರದಲ್ಲಿ MSc ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಹೈ ಎನರ್ಜಿ ಆಸ್ಟ್ರಾನಮಿಯಲ್ಲಿ PhDಯನ್ನು ಅಹಮದಾಬಾದ್ ವಿಶ್ವವಿದ್ಯಾಲಯದಿಂದ ಪಡೆದಿದ್ದರು. ಇಸ್ರೋದಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಶ್ರೀಯುತರು ಭಾರತದ ಮೊದಲ 2 ಭೂವೀಕ್ಷಣ ಉಪಗ್ರಹಗಳಾದ ಭಾಸ್ಕರ್ 1 ಹಾಗೂ ಭಾಸ್ಕರ್ 2 ಇದರ ಯೋಜನಾ ನಿರ್ದೇಶಕರಾಗಿ, ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ 2020ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಚನಾ ಸಮಿತಿ ಅಧ್ಯಕ್ಷರಾಗಿ ಸೇವಿಸಿದ ಶ್ರೀಯುತರು ಇಸ್ರೋದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಭಾರತದ ಹೆಸರಾಂತ ಉಪಗ್ರಹ ಉಡಾವಣಾ ವಾಹಕಗಳಾದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಮತ್ತು ಜಿಯೋ ಸಿಂಕ್ರನೈಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSL ಉಡಾವಣೆ ಮತ್ತು ಕಾರ್ಯನಿರ್ವಹಣೆ ಸೇರಿದಂತೆ ಹಲವಾರು ಪ್ರಮುಖ ಸಾಧನೆ ಕೈಗೊಳ್ಳಲಾಗಿತ್ತು. ಶ್ರೀಯುತ ಸಹ್ಯಾದ್ರಿಯ ಸಂರಕ್ಷಣೆ ಕುರಿತಂತೆ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಪ್ರದೇಶವು ಅತಿ ಸೂಕ್ಷ್ಮ ಪರಿಸರ ವಲಯವಾಗಿದ್ದು ಅಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳು ಗಿಡಮೂಲಿಕೆಗಳು ಇರುವುದರಿಂದ ಆ ಪ್ರದೇಶಗಳಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳುಗಾರಿಕೆ, ಪರಿಸರ ವಿರೋಧಿ ಯೋಜನೆಗಳಾದ ಕೈಗಾರಿಕೆ, ಜಲವಿದ್ಯುತ್, ಪವನ ವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಹಾಗೂ ಈ ಪ್ರದೇಶಗಳಲ್ಲಿ ಸಿಮೆಂಟ್, ಕಲ್ಲು, ರಾಸಾಯನಿಕ ಬಳಸಲು, ಜನವಸತಿ ನಿರ್ಮಿಸಲು ಅವಕಾಶ ನೀಡಬಾರದೆಂದು ವಿಸ್ತೃತವಾದ ಕಸ್ತೂರಂಗನ್ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. 2003ರಿಂದ 2009ವರೆಗಿನ ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದ ಶ್ರೀಯುತರು ಪದ್ಮವಿಭೂಷಣ, ಫ್ರೆಂಚ್ ಗಣರಾಜ್ಯದ ಆಫೀಸರ್ ಆಫ್ ದಿ ಲೆಜಿಯನ್ ಆಫ್ ಆನರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರು ದಿನಾಂಕ 25/4/2025 ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ದಿನಾಂಕ 10/12/1955 ಚಾಮರಾಜನಗರ ಜಿಲ್ಲೆಯ ಅಲ್ಕೆರೆ ಗ್ರಾಮದಲ್ಲಿ ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದ PhD ಮತ್ತು ಮೀನು ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಮೀನುಗಾರಿಕೆ, ಲಮ್ನಾಲಜಿ ಮತ್ತು ಜಲಜೀವಿ ಸೂಕ್ಷ್ಮ ಜೀವ ವಿಜ್ಞಾನದ ಕುರಿತಂತೆ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಶ್ರೀಯುತರು ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸಿ ನಡೆಸಿದ ಸಂಶೋಧನೆಯ ಭಾರತದ ಕರಾವಳಿಯ ಪ್ರದೇಶಗಳ ಆರ್ಥಿಕ ಸಬಲೀಕರಣಕ್ಕೆ ಸಹಾಯಕವಾಗಿರುತ್ತದೆ. ಭಾರತೀಯ ಕೃಷಿ ಸಂಶೋಧನಾ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೃಷಿ ವಿಜ್ಞಾನ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ದಿನಾಂಕ 10/5/2025 ನಿಧನ ಹೊಂದಿರುತ್ತಾರೆ. ಶ್ರೀ ಎಂ ಆರ್ ಶ್ರೀನಿವಾಸನ್ ಅವರು 1930ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಕೆನಡಾ ವಿಶ್ವವಿದ್ಯಾಲಯದಿಂದ PhDಯನ್ನು ಪಡೆದಿರುತ್ತಾರೆ. ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಹಾಗೂ ಮದ್ರಾಸ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ ಅವರು
ಭಾರತದ ಪರಮಾಣು ಪವರ್ ಬೋರ್ಡ್ನ ಮತ್ತು ಅಣು ವಿದ್ಯುತ್ ಮಂಡಳಿಯ ಅಧ್ಯಕ್ಷ, ಪರಮಾಣು ಶಕ್ತಿ ಇಲಾಖೆಯ ಕಾರ್ಯದರ್ಶಿ, ಪರಮಾಣು ವಿದ್ಯುತ್ ನಿಗಮದ ಲಿಮಿಟೆಡ್ ಸ್ಥಾಪಕ ಅಧ್ಯಕ್ಷ ಹುದ್ದೆ ಸೇರಿದಂತೆ ಹಲವಾರು ಜವಾಬ್ದಾರಿ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆ. ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳು ಸೇರಿದಂತೆ 10 ಹಲವಾರು ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಶ್ರೀ ಎಂ.ಆರ್. ಶ್ರೀನಿವಾಸನ್ ಅವರು ದಿನಾಂಕ 20/5/2025 ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ. ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯರವರು ದಿನಾಂಕ 20/2/1931 ತುಮಕೂರು ಜಿಲ್ಲೆಯ ಬೆಳಗಾವಿಯಲ್ಲಿ ಜನಿಸಿದ್ದು, ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದು, ನಂತರ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು. ವಿವಿಧ ಕಾಲೇಜುಗಳ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಹೊಂದಿದ ಅವರು ಸಾಹಿತಿ, ಕವಿ, ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ರಸಗಂಗೆ, ಉತ್ತರ 50ರ ನೆರಳು ಸೇರಿದಂತೆ ವಿವಿಧ ಕವನ ಸಂಕಲನ, ಶ್ರೀ ಕವಿ ಲಕ್ಷ್ಮೀಶ್ ರತ್ನಾಕರ್ ವರ್ಣಿ, ಹೊಸಗನ್ನಡ ಕಾವ್ಯ, ಪಂಚಮುಖ ಚಾಮರಸ, ವಚನ ಸಾಹಿತ್ಯ, ಒಂದು ಇಣುಕು ನೋಟ ಸೇರಿ ವಿವಿಧ ವಿಮರ್ಶಾ ಕೃತಿಗಳು, ಮಹಾನುಭಾವ ಬುದ್ಧ, ವೀರತೆ ಸಿರಿ ಸಂಪನ್ನರು, ಬಸವಣ್ಣನವರ ಜೀವನ ಚರಿತ್ರೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಕೃತಿಗಳು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 17ನೇ ಅಧ್ಯಕ್ಷರಾಗಿದ್ದ ಶ್ರೀಯುತರು ತುಮಕೂರಿನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಬೊಂಬಾಯಿನ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ವಿಶೇಷ ಗೌರವ, ಬಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದಾರೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯರವರು ದಿನಾಂಕ 7/5/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಎಚ್.ಎಸ್. ಶಂಕರಮೂರ್ತಿ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿರವರು ದಿನಾಂಕ 30/6/1944 ಚಿತ್ರದುರ್ಗ ಜಿಲ್ಲೆಯ ಹುದಿಗೆರೆ ಗ್ರಾಮದಲ್ಲಿ ಜನಿಸಿದರು. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಂತರ ಕನ್ನಡದಲ್ಲಿ ಕಥನ ಕವನಗಳು ಕುರಿತಂತೆ ಮಹಾಪ್ರಬಂಧವನ್ನು ಮಂಡಿಸಿ PhD ಪಡೆದಿದ್ದರು. ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಉಪನ್ಯಾಸಕರಾಗಿದ್ದ ಅವರು ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸಿದರು. ಭಾವಗೀತೆಗಳ ರಚನೆಯ ಮೂಲಕ ಕನ್ನಡಿಗರ ಹೃದಯದಲ್ಲಿ ನೆಲೆಯೂರಿದ ಶ್ರೀಯುತರು ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದು, ಚಿನ್ನಾರಿ ಮುತ್ತ, ಕೋಟಶ್ರೀಯ ಕನಸು, ಶೌರ್ಯ, ಮತದಾನ ಸೇರಿದಂತೆ ಹಲವು ಚಲನಚಿತ್ರಗಳಿಗೆ ಗೀತ ಸಾಹಿತ್ಯವನ್ನು ಹಾಗೂ ಸಂಭಾಷಣೆಯನ್ನು ರಚಿಸುತ್ತಾರೆ. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ, 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದಾರೆ. ಹೆಸರಾಂತ ಕವಿ, ಭಾವಗೀತೆಗಳ ಸರದಾರ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿರವರು ದಿನಾಂಕ 30/5/2025 ನಿಧನ ಹೊಂದಿರುತ್ತಾರೆ. ಶ್ರೀಮತಿ ಬಿ. ಸರೋಜಾದೇವಿ. ಶ್ರೀಮತಿ ಬಿ. ಸರೋಜಾದೇವಿ ಅವರು ದಿನಾಂಕ 7/1/1938 ಬೆಂಗಳೂರಿನಲ್ಲಿ ಜನಿಸಿದ್ದು 17ನೇ ವಯಸ್ಸಿನಲ್ಲಿ ಚಿತ್ರರಂಗವನ್ನು ಪ್ರವೇಶಿಸಿದ ಅವರು ಕನ್ನಡ ಚಿತ್ರರಂಗದ ಮೇರು ನಟಿಯಾಗಿ ಮೆರೆದಿದ್ದರು. ಕನ್ನಡ, ತಮಿಳ್, ತೆಲುಗು ಮತ್ತು ಹಿಂದಿ ಭಾಷೆಯ ಚಿತ್ರಗಳು ಸೇರಿದಂತೆ ಒಟ್ಟು 200 ಚಿತ್ರಗಳಲ್ಲಿ ನಟಿಸಿದ್ದ ಅವರು ಭಾರತೀಯ ಚಿತ್ರರಂಗದಲ್ಲಿ ಸುಮಾರು 7 ದಶಕಗಳ ಕಾಲ ಯಶಸ್ವಿ ನಟಿಯಾಗಿ ಗುರುತಿಸಿಕೊಂಡಿದ್ದರು. ಕನ್ನಡದಲ್ಲಿ ಮಹಾಕವಿ ಕಾಳಿದಾಸ, ಕಿತ್ತೂರು ಚೆನ್ನಮ್ಮ ಮತ್ತು ಬಬ್ರುವಾಹನ ಚಿತ್ರಗಳು ಅವರಿಗೆ ಹೆಸರು ತಂದುಕೊಟ್ಟಿದ್ದವು. ತೆಲುಗಿನ ಪಾಂಡುರಂಗ ಮಹಾತ್ಯಂ, ತಮಿಳಿನ ನಾಡೋಡಿ ಮನ್ನನ್ ಸೇರಿದಂತೆ ಹಲವು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದ ಅವರು ಕನ್ನಡದಲ್ಲಿ ಅಭಿನಯ ಸರಸ್ವತಿ, ತಮಿಳಿನಲ್ಲಿ ಕನ್ನಡತ್ತು ಪೈಂಗಾಂಗ್ಮಿ ಎಂದೇ ಖ್ಯಾತರಾಗಿದ್ದರು. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಾದ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ತೆಲುಗಿನ ಎ. ನಾಗೇಶ್ವರ ರಾವ್, N.T. ರಾಮರಾವ್ ಜೊತೆ ತಮಿಳಿನಲ್ಲಿ ಜೆಮಿನಿ ಗಣೇಶನ್, ಶಿವಾಜಿ ಗಣೇಶನ್, M.G. ರಾಮಚಂದ್ರನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮ್ಮಿ ಕಪೂರ್, ಸುನಿಲ್ ದತ್ ಅವರುಗಳ ಜೊತೆಯಲ್ಲಿ ನಟಿಸುವ ಮೂಲಕ ಕನ್ನಡದ ಮೊದಲ ಚತುರ್ಭಾಷಾ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ರಾಜ್ಯೋತ್ಸವ ಪ್ರಶಸ್ತಿ, ತಮಿಳುನಾಡು ಸರ್ಕಾರದಿಂದ MGR ಪ್ರಶಸ್ತಿ ಮತ್ತು ತಮಿಳಿನ ಕಲೈಮಾಮಣಿ ಚಿತ್ರಕ್ಕೆ ಜೀವಮಾನ ಸಾಧನ ಪ್ರಶಸ್ತಿ, ಆಂಧ್ರ ಪ್ರದೇಶ ಸರ್ಕಾರದಿಂದ NTR ಪ್ರಶಸ್ತಿ, 60ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಭಾರತ ಸರ್ಕಾರದಿಂದ
ಜೀವಮಾನ ಸಾಧನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಚತುರ್ಭಾಷಾ ತಾರೆ ಅಭಿನಯ ಸರಸ್ವತಿ ಶ್ರೀಮತಿ ಬಿ ಸರೋಜಾದೇವಿ ಅವರು ದಿನಾಂಕ 14/7/2025 ದಿನ ಹೊಂದಿರುತ್ತಾರೆ. ಪೋಪ್ ಫ್ರಾನ್ಸಿಸ್ ಅತ್ಯಂತ ಗೌರವ ಪೋಪ್ ಫ್ರಾನ್ಸಿಸ್ ಅವರು ದಿನಾಂಕ 17/12/1936 ದಕ್ಷಿಣ ಅಮೆರಿಕದ ಅರ್ಜೆಂಟೀನಾದ ಬ್ಯೂನಿಸ್ ಐರಿಸ್ನಲ್ಲಿ ಜನಿಸಿದ್ದು ರಾಸಾಯನಿಕ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಪಡೆದಿದ್ದರು. ತಮ್ಮ 17ನೇ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಹೊಲ ಹೊಂದಿ ಸೆಮಿನರಿ ಸೇರಿದ ಅವರು 13/3/2013ರಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚಿನ 266ನೇ ಪೋಪ್ ಆಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತರು ಕ್ಯಾಥೋಲಿಕ್ ಕ್ರೈಸ್ತರ ಪ್ರಮುಖ ಧರ್ಮಗುರುಗಳಾದ ನಂತರ ವ್ಯಾಟಿಕನ್ ಚರ್ಚಿನ ಪುನರ್ಜೀವನ, ಮರಣದಂಡನೆಗೆ ಸಂಬಂಧಿಸಿದಂತೆ ಹಾಗೂ ಮಹಿಳೆಯರ ನೇಮಕಾತಿ ಕುರಿತಂತೆ ಹಲವಾರು ಪ್ರಗತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವಿಶ್ವದ ಗಮನ ಸೆಳೆದಿದ್ದರು. ಯುದ್ಧ ಮತ್ತು ಅಶಾಂತಿಯನ್ನು ತೀವ್ರವಾಗಿ ವಿರೋಧಿಸಿದ್ದ ಅವರು ಕರುಣೆ, ಪ್ರೀತಿ, ಸೌಹಾರ್ದದ ದಾರಿಯಲ್ಲಿ ಸಾಗಲು ಜನತೆ ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಜಗತ್ತಿಗೆ ಪ್ರೇರಣೆ ನೀಡುತ್ತಾರೆ. ಶ್ರಮಜೀವಿಗಳ ಪ್ರತಿನಿಧಿಯಂತೆ ಗುರುತಿಸಿಕೊಂಡ ಶ್ರೀಯುತರು ಬಡವರು ಮತ್ತು ಶ್ರಮಿಕರು ಮತ್ತು ಅನಾಥರ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದರು. ವಿಶ್ವದ ಹಲವು ನಾಯಕರೊಂದಿಗೆ ಮಾತುಕತೆ ನಡೆಸಿ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಯಾಗಿ ಪ್ರಯತ್ನಿಸಿದರು. ಕ್ರಿಸ್ತ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರು ದಿನಾಂಕ 21/4/2025 ನಿಧನ ಹೊಂದಿರುತ್ತಾರೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತರಾದವರು ದಿನಾಂಕ 22/4/2025 ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ದಾಳಿಯಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭಾರತ್ ಭೂಷಣ್ ಅವರು ಸೇರಿದಂತೆ ಒಟ್ಟು 28 ಜನರು ಪ್ರವಾಸಿಗರು ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿರುತ್ತದೆ. ಆರ್ಸಿಬಿ ವಿಜಯೋತ್ಸವದ ಮೇಲೆ ನಡೆದ ದುರಂತ. IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ RCB ತಂಡವು ವಿಜಯ ಗಳಿಸಿದ ಹಿನ್ನೆಲೆಯಲ್ಲಿ ತಂಡದ ಸದಸ್ಯರಿಗೆ ದಿನಾಂಕ 4/6/2022 KSCA ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಅಭಿನಂದನಾ ಸಮಾರಂಭದ ಮೇಲೆ ಉಂಟಾದ ಕಾಲ್ಕಿಲ್ತದಲ್ಲಿ ಭೂಮಿಕಾ, ಸಹನಾ, ಪೂರ್ಣಚಂದ್ರ, ದಿವ್ಯಾ, ಚಿನ್ಮಯಿ, ದಿವ್ಯಾಂತಿ, ಶ್ರವಣ್, ದೇವಿ, ಶಿವಲಿಂಗು, ಮನೋಜ್, ಅಕ್ಷತ್ ಅವರುಗಳು ಮೃತಪಟ್ಟಿರುವುದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ. ಏರ್ ಇಂಡಿಯಾ ವಿಮಾನ ದುರಂತ. ಭಾರತದ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ವಿಮಾನ ದುರಂತ ದಿನಾಂಕ 13/6/2025 ಗುಜರಾತಿನ ಅಹಮದಾಬಾದಿನಲ್ಲಿ ಸಂಭವಿಸಿದ್ದು 220 ಪ್ರಯಾಣಿಕರು 12 ಸಿಬ್ಬಂದಿ ಇದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ ಕಟ್ಟಡ ಮೇಲೆ ಪತನಗೊಂಡಿರುತ್ತದೆ. ವಿಮಾನದಲ್ಲಿದ್ದ ಓರ್ವ ಪ್ರಯಾಣಿಕರನ್ನು ಹೊರತುಪಡಿಸಿ ಒಟ್ಟು 229 ಪ್ರಯಾಣಿಕರು ಹಾಗೂ 12 ಮಂದಿ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 241 ಮಂದಿ ದುರಂತದಲ್ಲಿ ಸಜೀವ ದಹನರಾಗಿರುತ್ತಾರೆ. ಇದಲ್ಲದೆ ವಿಮಾನ ಅಪ್ಪಳಿಸಿದ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ನ 24 ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಈ ದುರಂತದಲ್ಲಿ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿರುತ್ತದೆ. ಮಾನ್ಯ ಸದಸ್ಯ ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭೆ ಆದಮೇಲೆ ಬಹಳ ಜನ ಶಾಸಕರಾಗಿದ್ದಂಥವರು, ಮಂತ್ರಿಗಳಾಗಿದ್ದಂಥವರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಸೇವೆ ಮಾಡಿ ಅವರು ಅವರ ಕ್ಷೇತ್ರದಲ್ಲಿ ಛಾಪನ್ನು ಹೋಗ್ತಿದ್ದಾರೆ. ಸೊ ಅವರೆಲ್ಲರ ಸಂತಾಪ ಸೂಚನೆಯನ್ನು ತಾವು ಮಂಡಿಸಿದ್ದೀರಿ. ನಿಮ್ಮ ಸಂತಾಪ ಸೂಚನೆ ನಿರ್ಣಯವನ್ನು ಬೆಂಬಲಿಸ್ತಾ ಅವರೆಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ
ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೇಗನೆ ರಾಮಯ್ಯನವರು ಆರನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅವರು ಗುಂಡೂರಾಯರ ಮಂತ್ರಿಮಂಡಲದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ನೀರು ಪೂರೈಕೆ ಸಚಿವರಾಗಿದ್ದರು. ಅವರು ವೃತ್ತಿನಲ್ಲಿ ವಕೀಲರಾಗಿದ್ದಂಥವ್ರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕಾಲದಲ್ಲಿ ಹಳ್ಳಿಗೆ ಬೋರ್ವೆಲ್ಗಳನ್ನು ಕೂಡ ತೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು. ಒಬ್ಬ ಹಿರಿಯ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾಕಾಸೋ ಪಾಂಡುರಂಗ ಪಾಟೀಲ್ ಇವರು ಕೂಡ ನಿಧನರಾಗಿದ್ದಾರೆ. ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಆ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಬೆಳಗಾಂನ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಅವರು ಸಹಕಾರಿ ಕ್ಷೇತ್ರ, ರಾಜಕೀಯ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದಂಥವರು. ಇವರು 3 ಬಾರಿ ಬೆಳಗಾವಿಯ ನಿಪ್ಪಾಣಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು. ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಶಿವರಾಜ್, ಏನು ಸಂತಾಪ ನಡೀತಿದೆ, ನೀವೆಲ್ಲ ಮಾತಾಡಿದ್ರೆ ಸಂತಾಪ ಯಾಕೆ ಬೇಕು? ಬಾರಪ್ಪ ಮಂತ್ರಿ, ನೀವು ಯಾಕೆ ಇಲ್ಲಿ ಒಂದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ? ಯಾರಿಗೆ ಮಾತಾಡಬೇಕಿದ್ರೆ ಹೊರಗೆ ಹೋಗಿ ಮಾತಾಡಿ. ಇಲ್ಲಿ ಏನ ಒಂದು ದುಃಖದ ವಿಚಾರ ತೀರೋಗಿದೆ, ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ಕುಟುಂಬದ ಅಭಿಮಾನ ನೋಡ್ತಾ ಇದ್ದಾರೆ. ಇಲ್ಲಿ ಸಂತಾಪ ಆಗೋ ನೀವು ನಿಮ್ಮಷ್ಟೇ ಇಲ್ಲಿ ತಮಾಷೆ ಮಾತಾಡಿ ಕೂತ್ಕೊಂಡ್ರೆ ಏನು ಪ್ರಾಮುಖ್ಯ ಬರ್ತದಕ್ಕೆ? ಸಂಸ್ಕೃತಿ ಸಚಿವರು ಆಯ್ತು. ಶಿವರಾಜ್, ಇದಕ್ಕೊಂದು ಅವ್ರು ಹೇಳಿದ್ರು ಅಂತ ಹೇಳಿ ನೀವೊಂದು ಸೇರಿಸ್ಬೇಕು ಅಂತಲ್ಲ. ಆಮೇಲೆ ಶ್ರೀ ಡೆರಿಕ್ MB ಪುಲಿನ್ ಪಾ ಇವರು ನಾಮನಿರ್ದೇಶಿತ ಸದಸ್ಯರು, 2 ಸಾರಿ ಸದಸ್ಯರಾಗಿದ್ದರು. ಇವರು ಆಂಗ್ಲೋ ಇಂಡಿಯನ್ ವರ್ಗದಿಂದ ಸದಸ್ಯರಾಗಿದ್ದಂಥವರು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥವರು. ಇವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. N. ರಾಜಣ್ಣ ನಮ್ಮ ಜೊತೆ ಇದ್ದಂಥ ಶಾಸಕರು, ಅವರು ಪಾಪ ಭಾಳ ಶಿಸ್ತಿನ ಮನುಷ್ಯ. ಯಾವಾಗಲೂ ಜೋರಾಗಿ ಮಾತಾಡೋರು, ಆದರೆ ಶಿಸ್ತನ್ನು ಬಿಟ್ಟು ಎಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಅವರು. ಸೊ ಅಂಥವರು ಶಾಸಕರಾಗಿದ್ದರು, ನಮ್ಮ ಜೊತೆಯಲ್ಲಿ ಇದ್ದರು. ಜೊತೆಗೆ ದಂಡು ಪ್ರದೇಶದ ಗೋಪಾಲಕರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಅವರಿಗೆ ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಕೂಡ ಆಗಿದ್ದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದರು. ಇವರು ನಗರ ಪಾಲಿಕೆ ಸದಸ್ಯರಾಗಿದ್ದರು, ಆಮೇಲೆ ಶಾಸಕರಾಗಿದ್ದರು. ಭಾಳ ಮುಖ್ಯವಾಗಿ ಹೈನುಗಾರಿಕೆ ನಡೆಸ್ತಾ ಇದ್ರು ಇವರು. ಈ ಹೈನುಗಾರಿಕೆಯಲ್ಲಿ ಕೊನೆಯವರೆಗೂ ಕೂಡ ಹೈನುಗಾರಿಕೆ ನಡೆಸ್ತಾ ಇದ್ರು. ಸೊ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ
ಡೇವಿಡ್ ಸಿಮಿಯಾನ್ ಮೇಲ್ಮನೆ ಸದಸ್ಯರಾಗಿದ್ದರು ಗುಲ್ಬರ್ಗದವರು. ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು, ನಮ್ಮ ಪಾರ್ಟಿನಲ್ಲಿ ಇದ್ದಂಥವರು. ಅವರು MA ಪದವೀಧರರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಅವರು 96ರಿಂದ 2002ರವರೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿದ್ದರು. ಆಮೇಲೆ ಉಪ ಅಧ್ಯಕ್ಷರಾಗಿದ್ದರು. ಆಮೇಲೆ ಸ್ವಲ್ಪ ದಿನ ಹಂಗಾಮಿ ಸಭಾಪತಿಗಳಾಗಿ ಕೂಡ ಕೆಲಸ ಮಾಡಿದರು. ಅವರು ಕೂಡ ಇತ್ತೀಚೆಗೆ ಆಗಲಿದ್ದಾರೆ ನಮ್ಮ ಜೊತೆ ಇದ್ದಂಥವರು. ಅವರ ಆತ್ಮಕ್ಕೂ ಕೂಡ ಶಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಡಾಕ್ಟರ್ N. ತಿಪ್ಪಣ್ಣ, ಇವರು ವಕೀಲರಾಗಿದ್ದರು, ವೃತ್ತಿನಲ್ಲಿ ಒಳ್ಳೆ ಲಾಯರ್ ಕೂಡ ಆಗಿದ್ದರು. 3 ಬಾರಿ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ದಿನ ಹಂಗಾಮಿ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಬಹಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದರು. ಅವರು ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರು, ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಡಾಕ್ಟರ್ ಕಸ್ತೂರಿ ರಂಗನ್, ಮಾಜಿ ಇಸ್ರೋ ಅಧ್ಯಕ್ಷರು. ಅವರು ಕೇರಳದಲ್ಲಿ ಜನಿಸಿದರು, ಎರ್ನಾಕುಲಂನಲ್ಲಿ. ಆಮೇಲೆ BSc ಪದವಿ ಭೌತಶಾಸ್ತ್ರದಲ್ಲಿ MSc ಪದವಿ ಪಡೆದಿದ್ದರು. ಹೈ ಎನರ್ಜಿ ಅಟಾನಮಿಯಲ್ಲಿ PhD ಕೂಡ ಪಡೆದಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಜೊತೆಗೆ ಇಸ್ರೋ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಸಾಧನೆಗಳನ್ನು ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿತ್ತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಶ್ರೀಯುತರು ಸಹ್ಯಾದ್ರಿ ಸಂರಕ್ಷಣೆ ಕುರಿತಂತೆ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಪ್ರದೇಶವು ಅತಿ ಸೂಕ್ಷ್ಮ ಪರಿಸರ ವಲಯವಾಗಿದ್ದು, ಅಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳು ಗಿಡಮೂಲಿಕೆಗಳು ಇರುವುದರಿಂದ ಆ ಪ್ರದೇಶದಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳುಗಾರಿಕೆ, ಪರಿಸರ ವಿರೋಧಿ ಯೋಜನೆಗಳಾದ ಕೈಗಾರಿಕೆ, ಜಲವಿದ್ಯುತ್, ಪವನ ವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಹಾಗೂ ಈ ಪ್ರದೇಶದಲ್ಲಿ ಸಿಮೆಂಟು, ಕಲ್ಲು, ರಾಸಾಯನಿಕ ಬಳಸಲು ಪುನರ್ವಸತಿಯನ್ನು ನೀಡಬಾರದೆಂದು ವಿಸ್ತೃತವಾದ ಕಸ್ತೂರಿ ರಂಗನ್ ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಿತ್ತು. ಆಮೇಲೆ ಒಮ್ಮೆ ರಾಜ್ಯಸಭಾ ಸದಸ್ಯರಾಗೂ ಕೂಡ ಕೆಲಸ ಮಾಡಿದ್ದರು. ಆಮೇಲೆ ಫ್ರೆಂಚ್ ಗಣರಾಜ್ಯದ ಆಫೀಸರ್ ಆಫ್ ದಿ ಲೆಜಿಯನ್ ಆಫ್ ಆನರ್ ಅಂತ ಪ್ರಶಸ್ತಿ ಕೂಡ ಅವರಿಗೆ ಬಂದಿತ್ತು. ಅವರು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ನಮ್ಮ ಚಾಮರಾಜನಗರ ಜಿಲ್ಲೆಯವರು, ಅಲ್ಕೆರೆ ಗ್ರಾಮದಲ್ಲಿ ಜನಿಸಿದಂಥವರು. ಇವರು PhD ಮಾಡಿದ್ದು ಮೀನು ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರು ಅಂತಕ್ಕಂಥದ್ದು. PhD ಕೂಡ ಪಡೆದಿದ್ದರು. ಇವರು ಮೀನುಗಾರಿಕೆ, ಲಮ್ನಾಲಜಿ ಮತ್ತು ಜಲಜೀವನ ಸೂಕ್ಷ್ಮ ಜೀವವಿಜ್ಞಾನ ಕುರಿತಂತೆ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಇವರು ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದರು. ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸಿ ನಡೆಸಿದ ಸಂಶೋಧನೆಯು ಭಾರತದ ಕರಾವಳಿ ಪ್ರದೇಶ ಆರ್ಥಿಕ ಸಬಲೀಕರಣಕ್ಕೆ ಸಹಾಯವಾಗಿರುತ್ತದೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ.
ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. MR ಶ್ರೀನಿವಾಸನ್ ಇವರು ಇಂಜಿನಿಯರ್ ಸ್ನಾತಕೋತ್ತರ ಪದವಿ ಪಡೆದಿದ್ದರು. ಇವರಿಗೆ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ ಅವರು ಭಾರತದ ಪರಮಾಣು ಪವರ್ ಬೋರ್ಡ್ನ ಮತ್ತು ಅಣು ವಿದ್ಯುತ್ ಮಂಡಳಿಯ ಅಧ್ಯಕ್ಷ, ಪರಮಾಣು ಶಕ್ತಿ ಇಲಾಖೆಯ ಕಾರ್ಯದರ್ಶಿ, ಪರಮಾಣು ವಿದ್ಯುತ್ ನಿಗಮ ಲಿಮಿಟೆಡ್ನ ಸ್ಥಾಪಕ ಅಧ್ಯಕ್ಷ ಹುದ್ದೆ ಸೇರಿದಂತೆ ಹಲವಾರು ಜವಾಬ್ದಾರಿ ಸ್ಥಾನಗಳನ್ನು ಕೆಲಸ ಮಾಡಿದ್ದಾರೆ. ಸಮರ್ಥವಾಗಿ ಕೆಲಸ ಮಾಡಿದ್ರು. ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಈ ಪ್ರಶಸ್ತಿಗಳೆಲ್ಲ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸಬೇಕಾಗ್ತದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಪ್ರೊಫೆಸರ್ GS ಸಿದ್ಧಲಿಂಗಯ್ಯ ಇವರು ಸಾಹಿತಿ, ಮೈಸೂರು ಮಹಾರಾಜರ ಕಾಲೇಜಿನಲ್ಲಿ ಓದಿದ್ರು, BA ಆನರ್ಸ್ ಪದವಿ ಪಡೆದಿದ್ರು. ಆಮೇಲೆ ಮೊದಲನೇ ರ್ಯಾಂಕನ್ನು ಪಡೆದಿದ್ದಂಥವ್ರು ಅವರು. ಆಮೇಲೆ MA ಪದವಿ ಮಾಡ್ಕೊಂಡ್ರು. ವಿವಿಧ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ. ಇವರು ಸಾಹಿತಿ, ಕವಿ, ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ನ 17ನೇ ಅಧ್ಯಕ್ಷರಾಗಿದ್ದ ಶ್ರೀಯುತರು ತುಮಕೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು. ಮುಂಬೈನ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಯುತರು ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ವಿಶೇಷ ಗೌರವ, ಬಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ವೆಂಕಟೇಶ್ ಮೂರ್ತಿ, ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಇವರು ಚಿತ್ರದುರ್ಗ ಜಿಲ್ಲೆಯವರು, ಹೊದಗೆರೆ ಗ್ರಾಮದವರು. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡು ಇವರು ಕನ್ನಡದಲ್ಲಿ ಕಥನ ಕವನಗಳು ಕುರಿತಂತೆ ಮಹಾಪ್ರಬಂಧವನ್ನು ಮಂಡಿಸಿ PhD ಪಡೆದಿದ್ದರು. ಬೆಂಗಳೂರಿನ ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ 3 ದಶಕಗಳು ಹೆಚ್ಚಾಗಿ ಉಪನ್ಯಾಸಕರಾಗಿದ್ದಂಥವರು, 3 ದಶಕಗಳು ಹೆಚ್ಚು ಕಾಲ ಉಪನ್ಯಾಸಕರಾಗಿದ್ದಂಥವರು. ಅವರು ಸ್ವತಃ ಕವಿಯಾಗಿದ್ದರು. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಒತ್ತಿರ್ತಕ್ಕಂಥವರು. ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಇವರು ಹೆಸರಾಂತ ಕವಿ, ಭಾವಗೀತೆಗಳ ಸರದಾರ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಭಾಳ ಮುಖ್ಯವಾಗಿ ಶ್ರೀಮತಿ B ಸರೋಜಾದೇವಿ ಇವರು 17ನೇ ವಯಸ್ಸಿನಲ್ಲೇ ಚಿತ್ರರಂಗವನ್ನು ಪ್ರವೇಶಿಸಿದ್ದಂಥವ್ರು. ಹಳ್ಳಿಗಾಡಿನ ಹೆಣ್ಮಗಳು ಚಿತ್ರರಂಗವನ್ನು ಪ್ರವೇಶಿಸಿ ಚತುರ್ಭಾಷೆಯಾಗಿ 4 ಭಾಷೆಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಈ 4 ಭಾಷೆಗಳಲ್ಲಿ ಇವರು ಚಿತ್ರನಟಿಯಾಗಿ ಕೆಲಸ ಮಾಡಿದರು. ಜೊತೆಗೆ ಬರೀ ಚಿತ್ರನಟಿಯಾಗಿರಲಿಲ್ಲ, ಮೇರು ನಟಿಯಾಗಿ ಕೆಲಸ ಮಾಡಿದರು.
ಮತ್ತು ಅವತ್ತು ಇದ್ದಂಥ ಭಾಳ ಪ್ರಸಿದ್ಧ ನಟರಾಗಿದ್ದಂಥ ರಾಜ್ಕುಮಾರ್, MGR, NT ರಾಮರಾವ್, ಆಮೇಲೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ನಾಗೇಶ್ವರ ರಾವ್, ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್, ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮಿ ಕುಮಾರ್, ಸುನೀಲ್ ದತ್, ಇವರು ದೊಡ್ಡ ನಟರುಗಳ ಜೊತೆನೆಲ್ಲ ಪಾತ್ರ ಮಾಡಿದರು. ಅದಕ್ಕೆ ಇವರನ್ನ ನಾವು ಕನ್ನಡದ ಮೊದಲ ಚತುರ್ಭಾಷೆ ತಾರೆ ಅಂತ ಕರಿತೀವಿ. ಕನ್ನಡದ ಮೊದಲನೇ ಚತುರ್ಭಾಷೆ ತಾರೆ ಅಂತ ಕರಿತೀವಿ. ಇವರು ಕೂಡ ಪದ್ಮಶ್ರೀ, ಪದ್ಮಭೂಷಣ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರು. ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಆಮೇಲೆ 60ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತ ಸರ್ಕಾರದಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಬಾಧ್ಯರಾಗಿದ್ದರು. ಇವ್ರಿಗೂ ಕೂಡ ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಇವರ ಕುಟುಂಬ ವರ್ಗದವರಿಗೆ ಇವರು ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಪೋಪ್ ಫ್ರಾನ್ಸಿಸ್ ಇವರು 17ನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ದತ್ತ ಒಲವು ತೋರ್ತಾರೆ. ಆಮೇಲೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ 266ನೇ ಪೋಪ್ ಆಗಿ ಆಯ್ಕೆಯಾಗಿರ್ತಾರೆ. ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಚ ಧರ್ಮಗುರುಗಳಾದ ನಂತರ ವ್ಯಾಟಿಕನ್ ಚರ್ಚಿನ ಪುನರುಜ್ಜೀವನ, ಮರಣದಂಡನೆಗೆ ಸಂಬಂಧಿಸಿದಂತೆ ಹಾಗೂ ಮಹಿಳೆಯರ ನೇಮಕಾತಿ ಕುರಿತಂತೆ ಹಲವು ಪ್ರಗತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವಿಶ್ವದ ಗಮನ ಸೆಳೆದಿರ್ತಾರೆ. ಯುದ್ಧ ಮತ್ತು ಅಶಾಂತಿಯನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದ ಅವರು ಕರುಣೆ, ಪ್ರೀತಿ, ಸೌಹಾರ್ದದ ದಾರಿಯಲ್ಲಿ ಸಾಗಲು ಜನತೆಗೆ ಕರೆ ನೀಡಿ ಈ ನಿಟ್ಟಿನಲ್ಲಿ ಜಗತ್ತಿಗೆ ಪ್ರೇರಣೆ ನೀಡುತ್ತಾರೆ. ಅವರು ಶ್ರಮಜೀವಿಗಳ ಪ್ರತಿನಿಧಿಯಂತೆ ಗುರುತಿಸಿಕೊಂಡಿದ್ದ ಶ್ರೀಯುತರು ಬಡವರು, ಶ್ರಮಿಕರು ಮತ್ತು ಅನಾಥರ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಂಡಿದ್ದರು. ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. 22/4/25 ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ದಾಳಿನಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್ ಅವರು ಸೇರಿದಂತೆ ಒಟ್ಟು 28 ಜನ ಪ್ರವಾಸಿಗರು ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. RCB ವಿಜಯೋತ್ಸವದ ವೇಳೆ ನಡೆದ ದುರಂತ, IPL ಇದು ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರಂತ. ಈ ದುರಂತದಲ್ಲಿ ಸುಮಾರು 11 ಜನ ಮೃತಪಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರು ಭೂಮಿಕ್ ಅಂತ, ಸಹನಾ ಅಂತ, ಪೂರ್ಣಚಂದ್ರ, ದಿವ್ಯ, ಚಿನ್ಮಯಿ, ದಿವ್ಯಾಂತಿ, ಪ್ರಣವ್, ದೇವಿ, ಶಿವಲಿಂಗು, ಮನೋಜ್, ಅಕ್ಷತಾ ಅವರುಗಳು ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಏರ್ ಇಂಡಿಯಾ ವಿಮಾನ ದುರಂತ, ಇದು ಭಾರತದ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ವಿಮಾನ ದುರಂತ. 13/6/2025 ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ್ದು. ಅದರಲ್ಲಿ 230 ಜನ ಪ್ರಯಾಣಿಕರಿದ್ದರು. 12 ಸಿಬ್ಬಂದಿ ಇದ್ದಂಥ ಏರ್ ಇಂಡಿಯಾ A171 ವಿಮಾನವು ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲಿಯೇ ಮೆಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟದ ಮೇಲೆ ಪತನಗೊಂಡಿರುತ್ತದೆ. 229 ಪ್ರಯಾಣಿಕರು ಸತ್ತಿದ್ದಾರೆ. ಒಬ್ಬ ಮಾತ್ರ ಉಳ್ಕೊಂಡಿದ್ದಾನೆ. ಒಬ್ಬ ಪ್ರಯಾಣಿಕ ಮಾತ್ರ ಉಳ್ಕೊಂಡಿದ್ದಾನೆ.
ಇನ್ನು 12 ಮಂದಿ ಸಿಬ್ಬಂದಿ ಸೇರಿ ಸುಮಾರು 241 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಲ್ಲದೆ ವಿಮಾನ ಅಪ್ಪಳಿಸ್ತಲ್ಲ, ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲು, ಅಲ್ಲಿ 24 ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ನೀವು ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ನಮಸ್ಕಾರಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡಿ, ಈ ಸದನದ ಕರ್ತವ್ಯನೂ ಕೂಡ ಹೌದು. ಈ ಸಮಾಜಕ್ಕೆ ಯಾರು ಕೆಲಸ ಮಾಡಿದ್ದಾರೆ, ಅದು ರಾಜಕೀಯ ರಂಗದಲ್ಲಿರ್ಬೋದು, ಸಾಮಾಜಿಕ ಚಟುವಟಿಕೆ ಇರ್ಬೋದು, ವಿದ್ಯಾರಂಗದಲ್ಲಿರ್ಬೋದು, ಚಲನಚಿತ್ರ ಇರ್ಬೋದು, ಒಬ್ಬ ವಿಜ್ಞಾನಿಯಾಗಿರ್ಬೋದು, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೋ ಆ ಕೊಡುಗೆಯನ್ನು ನಾವು ನೆನಪು ಮಾಡಿಕೊಂಡು ಕೃತಜ್ಞತೆ ಅರ್ಪಿಸುವಂಥದ್ದು ಈ ಸದನಕ್ಕೆ ನಮಗೂ ಗೌರವ ಬರ್ತದೆ, ಅವ್ರಿಗೂ ಒಂದು ರೀತಿ ಗೌರವವನ್ನು ಸಲ್ಲಿಸುವಂಥದ್ದು ಆಗ್ತದೆ. ಇದನ್ನು ಮಾಡಬೇಕು. ಅದನ್ನು ತಾವು ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನ ಇವತ್ತು ಕಳೆದ ಅಧಿವೇಶನ ಮಧ್ಯೆ ನಮ್ಮನ್ನು ಅಗಲಿದ್ದಾರೆ. ಮೊದಲನೇದಾಗಿ ಈ ಅಪರೂಪದ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶ್ರೀ ಬೇಗಾನೆ ರಾಮಯ್ಯನವರು ಭಾಳ ವಿಶಿಷ್ಟವಾಗಿ ವಿಧಾನಸಭೆಯಲ್ಲೂ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಮಲೆನಾಡು ಪ್ರದೇಶದಲ್ಲಿ ಅವರನ್ನು ಬೋರ್ವೆಲ್ ರಾಮಯ್ಯ ಅಂತ ಕರೀತಾರೆ. ಮೊದಲು ನಮ್ಮ ಸರ್ಕಾರದ ಆದೇಶದ ಪ್ರಕಾರ ನೀವು ಒಂದು ಬೋರ್ವೆಲ್ ಕೊರೆಸಬೇಕಾದ್ರೆ 250 ಜನ ಇರಬೇಕು. 250 ಜನ ಇದ್ದರೆ ಮಾತ್ರ ಬೋರ್ವೆಲ್ಲು. ಆದರೆ ಮಲೆನಾಡು ಪ್ರದೇಶದಲ್ಲಿ 4 ಮನೆ, 5 ಮನೆ, 1 ಮನೆ ಎಲ್ಲ ಇತ್ತು. ಅಲ್ಲಿ ಒಂದು ಬೋರ್ವೆಲ್ಲು ಕೊರ್ಸೋಕ್ಕಾಗಲೇ ಇಲ್ಲ ಮಲೆನಾಡು ಪ್ರದೇಶದಲ್ಲಿ. ಮೊದಲ ಬಾರಿಗೆ ಆ ಚಾಲೆಂಜನ್ನು ತೆಗೆದುಕೊಂಡು ತಿದ್ದುಪಡಿಯನ್ನು ತಂದು, ಕ್ಯಾಬಿನೆಟ್ಟಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಆ ಮಲೆನಾಡು ಪ್ರದೇಶದ ಜನಗಳಿಗೆ ನೀರನ್ನು ಕೊಟ್ಟಂಥ ಭಗೀರಥ ಇವತ್ತಿಗೂ ನೆನೆಸ್ಕೊತಾರೆ. ಅವರನ್ನು ಭಗೀರಥ ಅಂತ ನೆನೆಸ್ಕೊತಾರೆ. ಅವರು ವಿಧಾನಸಭೆಯಲ್ಲೂ ಕೂಡ ಒಳ್ಳೆಯ ಚರ್ಚೆಗಳನ್ನು ಮಾಡಿದ್ದಾರೆ. ಹಿಂದೆ ಬಸವಲಿಂಗಪ್ಪ ಇವರೆಲ್ಲ ಇದ್ದಾಗೂ ಕೂಡ ಒಳ್ಳೆಯ ವಾಗ್ಮಿಯಾಗಿ ಕೂಡ, ಸಾಹಿತ್ಯ ಪ್ರೇಮಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಪಾಂಡುರಂಗ ಪಾಟೀಲ್ರವರು ಕೂಡ ಕೃಷಿ ಮಾರುಕಟ್ಟೆಯ ನಿರ್ದೇಶಕರಾಗಿ 11ನೇ ವಿಧಾನಸಭೆಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು. 12 ಮತ್ತು ವಿಧಾನಸಭೆಗೆ ಆಯ್ಕೆಯಾಗಿ ಅವರು ಕೂಡ 18/6/25 ನಿಧನ ಆಗಿದ್ದಾರೆ. ಅವ್ರಿಗೂ ನನ್ನ ಸಂತಾಪ ಹೇಳ್ತಾ ಇದ್ದೀನಿ. ಅದೇ ರೀತಿ ಡೆರಿಕ್ ಅವರು 2008ರಲ್ಲಿ 13ನೇ ವಿಧಾನಸಭೆ 2ನೇ ಬಾರಿ ಪುನರ್ ನಿರ್ದೇಶಕಗೊಂಡಿದ್ದರು. ನಾವೇ ಅವ್ರನ್ನ ನಮ್ಮ ಪಾರ್ಟಿಯಿಂದ ನಾಮಿನೇಟ್ ಮಾಡಿದ್ದೀರಿ ಅಂತ ಅನಿಸುತ್ತೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಅದೇ ರೀತಿ ಎನ್ ರಾಜಣ್ಣ ಅವರು ಪ್ರಾಣಿದಯದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರಿಗೂ ಕೂಡ ನಾನು ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ. ಡೇವಿಡ್ ಸೀಮನ್ಯೂನ್ ಅವರು ಕೂಡ ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರ ಸೇವೆಯನ್ನು ಕೂಡ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಿಧನರಾಗಿದ್ದಾರೆ. ಅವರಿಗೆ ನಮ್ಮ ಸಂತಾಪವನ್ನು ನಾನು ಸೂಚನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಎನ್ ತಿಪ್ಪಣ್ಣವರು ಭಾಳ ಹಿರಿಯ ಸದಸ್ಯರು. ಅವರು ರಾಜಕೀಯ ರಂಗದಲ್ಲಿ ಬೇರೆ ಬೇರೆ ಪಾರ್ಟಿಗಳಲ್ಲೂ ಕೆಲಸ ಮಾಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ನೇತೃತ್ವ ವಹಿಸಿ ಕೆಲಸ ಮಾಡಿದ್ದಾರೆ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಂಗಾಮಿ ಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವ್ರಿಗೂ ನನ್ನ ಸಂತಾಪ. ಡಾಕ್ಟರ್ ಕಸ್ತೂರಿ ರಂಗನ್ ಇವ್ರನ್ನ ಯಾರೂ ವಿಜ್ಞಾನಿ ರಂಗದಲ್ಲಿ, ಅದರಲ್ಲೂ ಕರ್ನಾಟಕ ಜನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಉಪಗ್ರಹ ಭಾಸ್ಕರ್ 1, ಭಾಸ್ಕರ್ 2 ಈ ಥರದ ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ.
ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಒಂದು ದೊಡ್ಡ ಲೇಔಟೇ ಇದೆ, ಇಸ್ರೋ ಲೇಔಟ್ ಅಂತೇಳಿ. ಭಾಳಷ್ಟು ವಿಜ್ಞಾನಿಗಳು ಅವ್ರ ಕಾಲದಲ್ಲೇ ಅದನ್ನು ಕೂಡ ಆಗಿದೆ. ಈ ಥರ ವಿಜ್ಞಾನ ರಂಗದಲ್ಲಿ ಭಾಳ ಹೆಸರನ್ನು ಮಾಡಿದಂಥ ಕಸ್ತೂರಿ ರಂಗನ್ ಅವರು, ಸರ್ಕಾರಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿನೂ ಕೂಡ ನಮ್ಮಲ್ಲಿ ಇವತ್ತು ಭಾಳಷ್ಟು ಚರ್ಚೆ ಆಗ್ತಾನೆ ಇರ್ತದೆ. ಆಗಾಗ ಕಸ್ತೂರಿ ರಂಗನ್ ವರದಿ ಅಂತೇಳಿ ಚರ್ಚೆನೂ ಕೂಡ ಆಗ್ತಾ ಇರ್ತದೆ. ಅವರಿಗೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ, ಮತ್ತು ಫ್ರೆಂಚ್ ಗಣರಾಜ್ಯದ ಪ್ರಶಸ್ತಿನೂ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ಥರದ ವಿಜ್ಞಾನಿಗಳನ್ನು ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು ಮಾಡಿದ್ರೆ ಅವರ ಹೆಸರು ಚಿರಸ್ಥಾಯಿಯಾಗಿರ್ತತೆ. ಅದಕ್ಕೆ ಅರ್ಹರಿದ್ದಾರೆ, ಇವರು 100ಕ್ಕೆ 100% ಅರ್ಹರಿದ್ದಾರೆ. ಈ ಥರದವ್ರನ್ನ ನೆನಪು ನಮ್ಮ ವಿದ್ಯಾರ್ಥಿಗಳಿಗೆ ಹೋಗಬೇಕು, ಮೆಸೇಜ್ ಹೋಗಬೇಕು ಒಂದು ವಿದ್ಯಾರ್ಥಿಗಳಿಗೆ, ಈ ಥರದ ವಿಜ್ಞಾನಿಗಳ ಬಗ್ಗೆ ಮೆಸೇಜ್ ಹೋಗಬೇಕು. ಆ ಥರ ಒಂದು ವಿಶ್ವವಿದ್ಯಾಲಯಕ್ಕೆ ಇವರು ಹೆಸರಿಟ್ಟರೆ ನಿಜಕ್ಕೂ ಕೂಡ ಅವರ ಸೇವೆಯನ್ನು ಮುಂದಿನ ನಮ್ಮ ವಿದ್ಯಾರ್ಥಿಗಳು ಜ್ಞಾಪಕ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪ ಅವರು ಕೂಡ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಬಂದಿದೆ. ಅವರು ನಮ್ಮ ಮಧ್ಯೆ ಇವತ್ತಿಲ್ಲ, ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತೀನಿ. MR ಶ್ರೀನಿವಾಸ ಮೂರ್ತಿಯವರು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಹಾಗೂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರದ ಪ್ರಾಜೆಕ್ಟ್ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಪದ್ಮವಿಭೂಷಣ ಪ್ರಶಸ್ತಿಗಳು ಬಂದಿದೆ. ಅವರು ಒಳ್ಳೆಯ ವಿಜ್ಞಾನಿ. ಇಂಥವ್ರನ್ನೆಲ್ಲ ನಾವು ನೆನಪನ್ನು ಮಾಡ್ಕೊಬೇಕಾಗ್ತೈತೆ. ನಾನು ಕೂಡ ಅವರಿಗೆ ನನ್ನ ಪರವಾಗಿ ಸಂತಾಪ. ಅದೇ ರೀತಿ ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿ ಇತ್ತು. ರಸಗಂಗೆ, 50ರ ನೆರಳು, ಹೊಸಗನ್ನಡ ಕಾವ್ಯ, ಈ ಥರದ ಹಲವಾರು ಕಾವ್ಯಗಳನ್ನು ಸಾಹಿತ್ಯ ರಂಗದಲ್ಲಿ ರಚನೆ ಮಾಡಿದ್ದಾರೆ. ಮುಂಬೈನ ಅಖಿಲ ಭಾರತ ಶರಣ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗೆ ಭಾಜಕರಾಗಿದ್ದಾರೆ. ಅವರು 7/5/25 ನಿಧನ ಹೊಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಸಂತಾಪ. ಇನ್ನು ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು, ಇವರು ಕೂಡ ಒಬ್ಬ ಸಾಹಿತಿಯಾಗಿ ನಮ್ಮ ಕ್ಷೇತ್ರದಲ್ಲಿದ್ದರು. ನಾನು ಹೋಗಿದ್ದೆ, ಅವರ ತೀರ್ಕೊಂಡಾಗ ದರ್ಶನ ಮಾಡೋಕ್ಕೆ ಹೋಗಿದ್ದೆ. ಒಳ್ಳೆಯ ಸಾಹಿತಿಗಳವರು, ಹಲವಾರು ಚಲನಚಿತ್ರರಂಗಕ್ಕೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. ಭಾಳಷ್ಟು ಹಾಡುಗಳು ಭಾಳ ಫೇಮಸ್ ಆಗಿ ಇವತ್ತಿಗೂ ನಡೆಯುತ್ತೆ. ಮೊನ್ನೆನೂ ಕೂಡ ನಮ್ಮ ಆಫೀಸಲ್ಲಿ, ನಮ್ಮ ವಿಧಾನಸಭಾ ಆಫೀಸಲ್ಲಿ ಇವರಿಗೆ ಒಂದು ಸಂತಾಪ ಸಭೆಯನ್ನು ಕೂಡ ಮಾಡಿ ಅವತ್ತು ಭಾಳಷ್ಟು ಕಲಾವಿದರನ್ನು ಕರೆದು ಇವರು ರಚನೆ ಮಾಡಿದಂಥ ಹಾಡುಗಳನ್ನು ಸುಮಾರು 2 ಗಂಟೆಗಳ ಹಾಡಿದ್ದಾರೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಅವರು ಕೂಡ ಇವತ್ತು ನಿಧನ ಆಗಿದ್ದಾರೆ. 30ನೇ ತಾರೀಕು ನಾನು ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ. ಬಿ ಸರೋಜಾದೇವಿಯವರ ಹೆಸರ ಚಲನಚಿತ್ರದಲ್ಲಿ ಕೇಳಿದವರೇ ಇಲ್ಲ ಅಂತ ಅನಿಸ್ತೈತೆ. ಅದು ಎಲ್ಲಿ ಮಂಡ್ಯ ಚನ್ನಪಟ್ಟಣ ಅಂತ ಏರಿಯಾದಲ್ಲಿ ಹುಟ್ಟಿ 17ನೇ ವರ್ಷಕ್ಕೆ ಚಲನಚಿತ್ರರಂಗಕ್ಕೆ ಬಂದವರು. ಕಿತ್ತೂರು ಚೆನ್ನಮ್ಮ, ಈ ಥರದ ಹಲವಾರು ಚಲನಚಿತ್ರ ಆಗ ನಮಗೆಲ್ಲ ಗೊತ್ತಿರೋ ರೀತಿ ಈ ಸಿನಿಮಾಗಳಲ್ಲಿ ಮಲ್ಲಮ್ಮನ ಪವಾಡ ಎಲ್ಲ ಸಿನಿಮಾಗಳಲ್ಲಿ ಈ ಹೀರೋಯಿಸಮ್ ಜಾಸ್ತಿ ಇತ್ತು. ತೆಲುಗು ಚಿತ್ರಗಳಲ್ಲಿ ಒಬ್ಬ ಹೀರೋ ಜೊತೆ ನೀವು ಆ್ಯಕ್ಟ್ ಮಾಡಿದ್ರೆ ಇನ್ನೊಬ್ಬ ಹೀರೋ ಸೇರಿಸ್ತಾನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಆ ತೆಲುಗು ಚಿತ್ರರಂಗದ ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದಾರೆ. ಹಿಂದಿ ದಿಲೀಪ್ ಕುಮಾರ್ ಜೊತೆ ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್, ಈ ಥರದ ಮೇರು ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಕನ್ನಡದ ರಾಜ್ಕುಮಾರ್ ಜೊತೆ, ಕಲ್ಯಾಣ್ ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಭೂಷಣ, MGR ಪ್ರಶಸ್ತಿ, 4 ಭಾಷೆಗಳ ಒಂದು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಮಲ್ಲೇಶ್ವರ, ನಮ್ಮ ಅಶ್ವತ್ಥನಾರಾಯಣ ಅವರ ಏರಿಯಾದಲ್ಲೇ ವಾಸ ಮಾಡ್ತಾರೆ. ಅವರು 11ನೇ ಮೇನ್ ರಸ್ತೆ ಮಲ್ಲೇಶ್ವರದಲ್ಲಿ ಅವರ ಮನೆ. 11th ಕ್ರಾಸ್ 11th ಮೈನು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರ ಮುಖ್ಯಮಂತ್ರಿಗಳು ಹೋಗಿದ್ರು ದರ್ಶನ ಮಾಡೋವಂಥದ್ದಕ್ಕೆ. ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀನಿ, ಆ ರಸ್ತೆಗೆ ಸರೋಜಾ ದೇವಿಯವರ ರಸ್ತೆ ಅಂತ ನಾಮಕರಣ ಮಾಡಿ, ಅದೇ ರೀತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟರೆ ಸರ್ಕಾರಕ್ಕೂ ಗೌರವ ಬರ್ತತೆ, ಅವರ ನೆನಪು ಉಳಿಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಪೋಪ್ ಫ್ರಾನ್ಸಿಸ್ ಅವರು ಕೂಡ ಧರ್ಮ
ಆಧಾರಿತವಾದಂಥ ಕೆಲಸವನ್ನು ವಿಶೇಷವಾಗಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ 266ನೇ ಪೋಪ್ ಆಗಿ ಆಯ್ಕೆಯಾಗಿ ಕ್ಯಾಥೋಲಿಕ್ ಕ್ರೈಸ್ತದ ಪರಮೋಚ್ಚ ಧರ್ಮಗುರುವರಾಗಿದ್ದಾರೆ. ಅವರು ಕೂಡ ವಿಶ್ವದ ಹಲವಾರು ನಾಯಕರ ಜೊತೆ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಸಂತಾಪವನ್ನು ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಮೃತರಾದಂಥ ಕರ್ನಾಟಕದ ಮಂಜುನಾಥ್ ರಾವ್, ಭರತ್ ಭೂಷಣ್ ಒಟ್ಟು 28 ಜನ ಈ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ಯಾವತ್ತೂ ಕೂಡ ಎದುರುಗಡೆ ಹೋರಾಟ ಮಾಡಲ್ಲ, ಎದುರುಗಡೆ ಬಂದು ಮಾಡುವಂಥ ಧೈರ್ಯ ಇಲ್ಲ. ಅವರು ಒಂಥರ ಹೇಡಿಗಳು. ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ ಸೇಡನ್ನು ತೀರಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಭಾರತ ಸರ್ಕಾರನೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಟ್ಟಿದೆ. ಈ ಥರದ ಒಂದು ಉಗ್ರರ ದಾಳಿಯಲ್ಲಿ ಮೃತಪಟ್ಟಂಥ ಎಲ್ಲ ಪ್ರವಾಸಿಗರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ RCB ವಿಜಯೋತ್ಸವದ ದುರಂತದಲ್ಲಿ ನಮ್ಮ ಜನನೇ ವಿದ್ಯಾರ್ಥಿಗಳು ವಿಶೇಷವಾಗಿ ಭವಿಷ್ಯ ಕಾಣುವಂಥವರು, ಮುಂದೆ ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯ ಆಗಬೇಕು ಅಂತ ಕಾಯ್ದಾದಂಥ 11 ಜನ ಈ ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು. ಭಾಳ ಅತ್ಯಂತ ಒಂದು ಕಣ್ಣೀರುವಂಥ ಘಟನೆ ಕೂಡ ನಡೆದಿದೆ ಆ ಸಂದರ್ಭದಲ್ಲಿ. ಅದನ್ನು ಕೂಡ ನಾನು ಭಾಳ ವಿಷಾದದಿಂದ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಅವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಏರ್ ಇಂಡಿಯಾ ದುರಂತ ಈಗಾಗಲೇ ಎಲ್ಲರೂ ಗೊತ್ತಿರೋ ರೀತಿ ಸುಮಾರು 241 ಮಂದಿ ದುರಂತದಲ್ಲಿ ಸಜೀವ ದಹನರಾಗಿದ್ದಾರೆ. ಗುಜರಾತಲ್ಲಾದಂಥ ಘಟನೆ ಇದನ್ನು ಕೂಡ ನಮ್ಮ ಕಣ್ತರಿಸುವಂಥದ್ದು. ವಿಮಾನ ರಂಗದಲ್ಲಿ ಎಚ್ಚರಿಕೆಯನ್ನು ಹೇಗೆ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆ. ಅವರ ಸತ್ತಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಪ್ರಯಾಣಿಕರು ಅವ್ರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಒಟ್ಟಾರೆ ಕಳೆದ ಸದನದಿಂದ ಈ ಸದನದವರೆಗೆ ನಮ್ಮನ್ನು ಅಗಲಿದಂಥ ಎಲ್ಲ ಗಣ್ಯರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಈ ಸಂತಾಪ ಸೂಚಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಸಂತಾಪ ಸೂಚನೆ ನಿರ್ಣಯಕ್ಕೆ ನಾನು ಕೂಡ ಪಾಲ್ಗೊಳ್ತಾ ಇವತ್ತೇನು ನಮ್ಮ ಮಾನ್ಯರಾದಂಥ ಬೇಗನೆ ರಾಮಯ್ಯನವರು ಅವರು ಕೂಡ ವಿಧಾನಸಭಾ ಸದಸ್ಯರಾಗಿ ಸಚಿವರಾಗಿ ಹಲವಾರು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸಿ ಉತ್ತಮ ರೀತಿಯಲ್ಲಿ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ ಪಾಂಡುರಂಗ ಪಾಟೀಲ್ ಅವರು ಕೂಡ 11ನೇ ವಿಧಾನಸಭಾ ಅಲ್ಲಿ ಮತ್ತು 12 ಮತ್ತು 13ನೇ ವಿಧಾನಸಭೆಯಲ್ಲಿ ಅವರು ಕೂಡ ಸದಸ್ಯರಾಗಿದ್ದುಕೊಂಡು ಇವತ್ತು ರಾಜಕೀಯವಾಗಿ ಹಲವಾರು ಪ್ರಸಂಗಗಳಲ್ಲಿ ಅವ್ರದ್ದೇ ಆದಂಥ ಛಾಪನ್ನು ಮೂಡಿಸಿದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಮತ್ತು ಪುಲ್ವಾನ್ಪ ಅಂತಕ್ಕಂಥವರು ಕೂಡ 9ನೇ ವಿಧಾನಸಭೆಯಲ್ಲಿ ಇಂಡಿಯನ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶಕರಾಗಿದ್ದರು. ಅವರು ಕೂಡ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳು ನಮ್ಮನ್ನು ಅಗಲಿರ್ತಕ್ಕಂಥದ್ದಕ್ಕೆ ಸಂತಾಪವನ್ನು ಸೂಚಿಸ್ತಾ ರಾಜಣ್ಣ ಅಂತ ಒಬ್ಬರು ಅವರು ಕೂಡ ವಿಧಾನಸಭಾ ಸದಸ್ಯರಾಗಿದ್ದು ನಮ್ಮ ಪಕ್ಷದವರೇ ಆಗಿದ್ದು ಅವರು ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಿದ್ದರು. ನಾನು ಕೂಡ ಅವ್ರ ಡೈರಿಗೆಲ್ಲ ಹಲವಾರು ಸರಿ ಭೇಟಿಯನ್ನು ಕೊಟ್ಟಿದ್ವಿ. ಅಲ್ಲಿ ಯಾವ ರೀತಿ ಒಂದು ಪ್ರಾಣಿ ದಯಾ ಸಂಘದ ಒಂದು ಮುಖ್ಯಸ್ಥರು ಆಗಿದ್ದುಕೊಂಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಅದೆಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಂಥವರು ಸನ್ಮಾನ್ಯ ರಾಜಣ್ಣವರು ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರಾಗಿದ್ದುಕೊಂಡು ಇವತ್ತು ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸ್ಕೊಂಡಿದ್ದಂಥ ಡೇವಿಡ್ ಸೀಮೆನ್ಸ್ ಅವರು ಕೂಡ ವಿಧಾನ ಪರಿಷತ್ನ ಸದಸ್ಯರಾಗಿ ಮತ್ತು ಉಪಸಭಾಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ಪಕ್ಷದಲ್ಲೂ ಕೂಡ ಪಕ್ಷದ ಸಂಘಟನೆಯಲ್ಲೂ ಕೂಡ ಹೆಚ್ಚಿನ ಒತ್ತನ್ನು ಹೊಂದಿದ್ದಂಥವರು ಸನ್ಮಾನ್ಯ ಡೇವಿಡ್ ಸೀಮೆನ್ಸ್ ಅವರು ಮತ್ತು ಎನ್ ತಿಪ್ಪಣ್ಣವರು. ಇವರು ಒಂದು ವಯಸ್ಸಾದರೂ ಕೂಡ ಅವರ ಭೂಷಣವೇ ಒಂಥರ ಅವ್ರ ಲಕ್ಷಣ ಕಚ್ಚೆ ಪಂಚೆ ಹಾಕ್ಕೊಂಡು ಅವರು ಬರ್ತಾಯಿದ್ರೆ ಒಂಥರ ಗೌರವಯುತವಾಗಿದ್ದಂಥ ವ್ಯಕ್ತಿ. ಅವರು ಹಲವಾರು ರೀತಿಯಲ್ಲಿ ಇಲ್ಲಿ 3 ರಾಜ್ಯಗಳಲ್ಲಿ ಅವರು ಏನು ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿ ವಿಧಾನ ಪರಿಷತ್ತರ ಸದಸ್ಯರಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು ಎನ್ ತಿಪ್ಪಣ್ಣ ಅವರು.
ಮತ್ತು ಕಸ್ತೂರಿ ರಂಗನ್ನವರ ವರದಿ ನಾವೆಲ್ಲ ಏನು ನಮ್ಮದು ಅವರು PhD ಸಲ್ಲಿಸಿದಂಥವ್ರು, ಇಸ್ರೋ ಸಂಸ್ಥೆಯ ಅಧ್ಯಕ್ಷ ಆಗಿದ್ದಂಥವರು ಸನ್ಮಾನ್ಯ ಕಸ್ತೂರಿ ರಂಗನ್ ಅಂತವರು ಇವತ್ತು ನಮ್ಮ ಬಾಹ್ಯಾಕಾಶದ ಯುಗದಲ್ಲಿ ಎಲ್ಲ ಈಗಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹನ ನೀಡಿ ಮತ್ತು ಪರಿಸರ ವಿರೋಧಿಗಳನ್ನ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಂಥವ್ರು ಸನ್ಮಾನ್ಯ ಕಸ್ತೂರಿ ರಂಗನ್ನವರು ಕೂಡ ನಮ್ಮನ್ನೆಲ್ಲ ಆಗಲಿದ್ದಾರೆ. ಇವರೆಲ್ಲರ ಆತ್ಮಕ್ಕೂ ನಾನು ಚಿರಶಾಂತಿಯನ್ನು ಕೋರ್ತಾ ಸುಬ್ಬಣ್ಣ ಅಯ್ಯಪ್ಪನವರು ಕೂಡ ನಮ್ಮನ್ನು ಇವತ್ತು ಆಗಲಿದ್ದಾರೆ. MR ಶ್ರೀನಿವಾಸ್ ಅವರು PhD ಹೊಂದಿದ್ದಂಥವರು ಮತ್ತು ಕೇಂದ್ರ ಸರ್ಕಾರದ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಂಥವರು ಸನ್ಮಾನ್ಯ ಶ್ರೀನಿವಾಸ್ ಅವರು ಕೂಡ ನಮ್ಮನ್ನೆಲ್ಲ ಆಗಲಿದ್ದಾರೆ. ಮತ್ತು GS ಸಿದ್ಧಲಿಂಗಯ್ಯನವರು ಇವರು ನಮ್ಮದೇ ಜಿಲ್ಲೆಯವರು ಮತ್ತು ನಮ್ಮ ಏನು ಬೆಳ್ಳಾವಿಯಲ್ಲಿ ಜನಿಸಿದಂಥವರು. ಇವರು ಸಾಹಿತಿಗಳು ಕೂಡ ಹೌದು. ಹಲವಾರು ಕವನಗಳನ್ನು ಕೂಡ ರಚನೆ ಮಾಡಿ ಮತ್ತು 17ನೇ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದಂಥವರು. ಹಲವಾರು ರೀತಿಯಲ್ಲಿ ರಾಜ್ಯದ ಮತ್ತು ಪ್ರಶಸ್ತಿಗಳಿಗೆ ಪಾತ್ರರಾದಂಥವರು ಸನ್ಮಾನ್ಯ ನಮ್ಮ ಸಿದ್ಧಲಿಂಗಯ್ಯನವರು ಕೂಡ ಇವತ್ತು ನಮ್ಮನ್ನು ಆಗಲಿದ್ದಾರೆ. ವೆಂಕಟೇಶ್ ಮೂರ್ತಿಯವರು ಕೂಡ ಸಮಾಜದಲ್ಲಿ ವಿವಿಧ ರೀತಿಯಲ್ಲಿ ಶ್ರೀಯುತರ ಕನ್ನಡದಲ್ಲಿ ಕಸ್ತೂರಿ ಶೌರ್ಯ ಮುಂತಾದ ಚಲನಚಿತ್ರಗಳ ಗೀತೆಗಳ ಸಾಹಿತ್ಯವನ್ನು ರಚನೆ ಮಾಡಿದಂಥವರು ಅವರು ಕೂಡ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ ಬಿ ಸರೋಜಾದೇವಿ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಚತುರ್ಭಾಷೆ ತಾರೆಯಾಗಿ ವಿವಿಧ ಚಿತ್ರಗಳಲ್ಲಿ ಅದರಲ್ಲೂ ಕೂಡ ಬಬ್ರುವಾನ ಮತ್ತು ಮಹಾಕವಿ ಕಾಳಿದಾಸ, ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರ ಒಳ್ಳೆ ಒಂದು ಚಿತ್ರಗಳಲ್ಲಿ ಒಳ್ಳೆ ಅಭಿನಯವನ್ನು ಮಾಡಿ ಇವತ್ತು ವಿವಿಧ 4 ಭಾಷೆಗಳ ಮೇರು ನಟರ ಜೊತೆಯಲ್ಲಿ ಪಾತ್ರವನ್ನು ಮಾಡಿದಂಥ ಒಬ್ಬರು ಹೀರೋಯಿನ್ ಆಗಿದ್ದಂಥವರು ಸರೋಜದೇವರು ಕೂಡ ನಮ್ಮನ್ನು ಆಗಲಿದ್ದಾರೆ. ಫ್ರಾನ್ಸ್ ಅವರು ಕೂಡ ಇವತ್ತು ನಮ್ಮನ್ನು ಆಗಲಿರ್ತಕ್ಕಂಥದ್ದು. ಮತ್ತು ಪುಲ್ವಾಮಾ ದಾಳಿನಲ್ಲಿ ಇವತ್ತು ಅಲ್ಲಿ ಏನು ಪ್ರವಾಸಕ್ಕೆ ಹೋದಂಥ ಪಹಲ್ಗಾಮ್ನಲ್ಲಿ ಸುಮಾರು 28 ಜನ ಅಲ್ಲಿ ಪ್ರವಾಸಿಗರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ದುರ್ಘಟನೆಯೂ ಕೂಡ ನಾವೆಲ್ಲರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಪ್ರಸಂಗಗಳು ಉದ್ಭವ ಆಗದಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಹೌದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಮಾಡದೇ ಇರೋಂಥ ತಪ್ಪಿಗೆ ಅವರು ಸಾವನ್ನಪ್ಪಿದಂಥವ್ರು ಈ 3 ಪ್ರಸಂಗದವ್ರನ್ನೂ ಕೂಡ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಏನು ಇಲ್ಲಿ RCBನಲ್ಲಿ ಕಾಲು ತೊಳೆತಕ್ಕೆ ಒಳಗಾದಂಥವ್ರು ಮತ್ತು ಪಹಲ್ಗಾಮ್ನಲ್ಲಿ ಮತ್ತು ಇಲ್ಲಿ ಒಂದು ಏನು ಏರ್ ಇಂಡಿಯಾ ವಿಮಾನ ದುರ್ಘಟನೆಯಲ್ಲಿ ಸಾವನ್ನಪ್ಪಿದಂಥವ್ರು ಇವ್ರು 3 ಕೂಡ ಅವ್ರು ಮಾಡಿದಂಥ ಒಂದು ತಪ್ಪಿಗೆ ಶಿಕ್ಷೆಯನ್ನು ಒಳಗಾದಂಥವ್ರು. ಇವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ ಇವರು ಏನು ತಾವು ತಂದಂಥ ಸಂತಾಪ ಸೂಚನೆ ನಿರ್ಣಯಕ್ಕೆ ನಾನು ಕೂಡ ಪಾಲ್ಗೊಂಡು ಇದಕ್ಕೆ ನಾನು ಕೂಡ ಅನುಮೋದನೆ ನೀಡ್ತಾ ನನ್ನ ಸಂತಾಪ ಸೂಚನೆಯನ್ನು ವ್ಯಕ್ತಪಡಿಸ್ತೀನಿ. ಅಧ್ಯಕ್ಷರೇ, ಕಳೆದ ಸದನದಿಂದ ಈ ಸದನದ ಒಳಗಡೆ ನಾವು ಸಂತಾಪ ಸೂಚಕ ನಿರ್ಣಯವನ್ನು ಏನು ತಂದಿದ್ದೀರಿ ಪಟ್ಟಿ ಇತ್ತೀಚಿನ ಸಂತಾಪಕ ಸೂಚಕ ಏನು ನಾವು ಮಾಡಿದ್ದೀವಿ ಅದರಲ್ಲೆಲ್ಲ ಅತ್ಯಂತ ದೊಡ್ಡದು ಅಂತೇಳಿ ನಮಗೆ ಅನಿಸುತ್ತೆ. ಭಾಳಷ್ಟು ಜನ ಗಣ್ಯರು ಈ ನಡುವೆ ನಮ್ಮನ್ನು ಅಗಲಿದ್ದಾರೆ. ಬೇಗಾರೆ ರಾಮಯ್ಯನವರು ವಿಶೇಷವಾಗಿ ಮಲೆನಾಡಿಗೆ ತುಂಬ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ನಮ್ಮ ನಾಯಕರು ಈಗಾಗಲೇ ಹೇಳಿದರು, ಬಾವಿಯಲ್ಲಿ ನೀರನ್ನು ಜಗ್ತಾ ಇದ್ರು ನಮ್ಮ ಹೆಣ್ಮಕ್ಳು, ಎಷ್ಟೋ ದೂರದಿಂದ ಹೊತ್ಕೊಂಡು ಬರ್ತಾಯಿದ್ರು. ನಮಗೆ ಬೋರ್ವೆಲ್ ಅನ್ನುವಂಥ ಕಾನ್ಸೆಪ್ಟೇ ಹೊಸ್ತು. ಅದನ್ನು ಒಂದು ಪೈಪಲ್ಲಿ ಹಿಂಗೆ ಜಗ್ಗಿದ್ರೆ ನೀರು ಬರ್ತದೆ ಅನ್ನುವಂಥದ್ದು ಒಂದು ಮಾಯಾ ಜಾಲ ಅದು. ಅಂಥ ಸಂದರ್ಭದಲ್ಲಿ ನಮ್ಮ ಮಲೆನಾಡಿಗೆ ಆ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಿ ನಮ್ಮ ಮಲೆನಾಡಿನ ಹೆಣ್ಣುಮಕ್ಕಳಿಗೆ ತುಂಬ ದೊಡ್ಡ ಉಪಕಾರ ಮಾಡಿರ್ತಕ್ಕಂಥವ್ರು ಬೇಗಾನೆ ರಾಮಯ್ಯನವರು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಒಳ್ಳೆ ವಾಗ್ಮಿಗಳು. ನನ್ನ ಕ್ಷೇತ್ರದಲ್ಲಿ ಕೃಷಿಕರಾಗಿ ಶಿವಮೊಗ್ಗ ತಾಲೂಕಿನ ನನ್ನ ಕ್ಷೇತ್ರದಲ್ಲಿ ಭಾಳ ವರ್ಷ ಬದುಕಿದ್ರು. ಅವರ ಮಗಳು ಆರತಿ ಕೃಷ್ಣ ಅವರಿಗೆ ನೀವು ವಿದೇಶದಲ್ಲಿ ಕನ್ನಡಿಗರನ್ನ ನೋಡ್ಕೊಳ್ಳುವಂಥ ಒಂದು ಸೆಲ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದೀರಿ. ಬಹುಶಃ ನನಗೆ ಅನೇಕ ಸಾರಿ ಭೇಟಿಯಾಗಿದ್ದಾರೆ, ವಿದೇಶಕ್ಕೆ ಹೋದಾಗಲೂ ಕೂಡ ಭೇಟಿಯಾಗಿದ್ದಾರೆ.
ಅವರು ಆ ಸ್ಥಾನಕ್ಕೆ ತುಂಬ ದೊಡ್ಡ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ತುಂಬ ಒಳ್ಳೆಯ ಆಯ್ಕೆ. ನಮ್ಮ ಅನೇಕ ಮುಖಂಡರುಗಳು ವಿದೇಶಕ್ಕೆ ಹೋಗುವಾಗ ಅವರ ನೆರವನ್ನು ಪಡೆಯುವಂಥದ್ದನ್ನು ನಾನು ನೋಡಿದ್ದೀನಿ. ಬೇಗನೆ ರಾಮಯ್ಯನವರು ಮಲೆನಾಡಿನಲ್ಲಿ ಹುಟ್ಟಿ ಕರ್ನಾಟಕ ವಿಧಾನಸಭೆಯಲ್ಲಿ ಮಂತ್ರಿಯಾಗಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಕಾಕಸೋ ಪಾಂಡುರಂಗ್ ಪಾಟೀಲರು, ಡೆರಿಕ್ MB ಪುಲಿನ್ಫಾ ಅವರು, ಹಾಗೆಯೇ N ರಾಜಣ್ಣ ಅವರು ನಾವು ನೋಡ್ತಾ ಇದ್ವಿ, ಅಲ್ಲಿ ಕೂರ್ತಾ ಇದ್ದರು. ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಿದ್ರು. ಹೈನುಗಾರಿಕೆ ಮತ್ತು ಹಾಲಿನ ವಿಚಾರ ಬಂದಾಗ ಒಂಥರ ಅಥಾರಿಟೇಟಿವ್ ಆಗಿ, ನನಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಹಂಗೆ ಮಾತಾಡ್ತಿದ್ರು ಅಲ್ಲಿ ಎದ್ದು. ನನಗೆ ನೆನಪು ಬರ್ತದೆ ಲಕ್ಷ್ಮಯ್ಯನವರು ಮತ್ತು ರಾಜಣ್ಣವರು ಅವರು ಮಾತಾಡೋದು ಅಂದರೆ ಇಡೀ ಸದನದ ಗಮನವನ್ನು ಸೆಳೀತಿದ್ರು. ಮತ್ತು ಅನೇಕ ಸರಿ ಸ್ಪೀಕರ್ ಮಾತನ್ನು ಕೂಡ ಕೇಳ್ತಿರಲಿಲ್ಲ, ಅವ್ರು ಏನು ಹೇಳಬೇಕೋ ಹೇಳ್ತಿದ್ರು ಅವರು. ಆ ರೀತಿಯ ಒಂದು ವ್ಯಕ್ತಿತ್ವ. ಖಂಡಿತವಾಗೂ ಅವರು ಗ್ರಾಮ್ಯವಾಗಿ ಗ್ರಾಮೀಣ ಈ ಹೈನುಗಾರಿಕೆಯ ಒಂದು ಸಂಪತ್ತನ್ನು ಹೆಚ್ಚಿಗೆ ಮಾಡೋದರಲ್ಲಿ ಅವರು ಒಂದು ರೋಲ್ ಮಾಡೆಲ್ ರಾಜಣ್ಣ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಡೇವಿಡ್ ಸಿಮೆನ್ ಅವರು ನಮ್ಮ ಭಾಳ ಆತ್ಮೀಯರಾಗಿದ್ದರು. ಹಾಗೆಯೇ ತಿಪ್ಪಣ್ಣವರು ವಿವಿಧ ಕಮಿಟಿಯಲ್ಲಿ ನಾನು ಅವರು ಪ್ರವಾಸ ಹೋಗ್ತಾ ಇದ್ವಿ. ತುಂಬ ಎತ್ತರದ ವ್ಯಕ್ತಿತ್ವ. ಅವರು ದೈಹಿಕವಾಗಿ ಎಷ್ಟು ಎತ್ತರ ಇದ್ದರೋ ಅವ್ರ ವ್ಯಕ್ತಿತ್ವನೂ ಕೂಡ ಅಷ್ಟೇ ದೊಡ್ಡದು. ಪಾರ್ಟಿ ಮೀರಿದಂಥ, ಜಾತಿ ಮೀರಿದಂಥ ಒಂದು ಕ್ಯಾರೆಕ್ಟರ್ ಅಂತೇಳಿ ನನಗೆ ಅನಿಸುತ್ತೆ. ತಿಪ್ಪಣ್ಣವರು ಬಹಳ ಒಳ್ಳೆಯ ಆಪ್ತರು, ನಮಗೆ ಸಲಹೆ ಕೊಡ್ತಾಯಿದ್ರು. ಡಾಕ್ಟರ್ ಕಸ್ತೂರಿ ರಂಗನ್ ಅವರ ವರದಿ ಒಂದಷ್ಟು ಜಿಜ್ಞಾಸೆ, ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಅವರು ಕೊಟ್ಟಂಥ ವರದಿಯನ್ನು ನಾವು ಇವತ್ತು ಎಲ್ಲ ಸರ್ಕಾರಗಳು ಒಪ್ಪಬಾರದು ಅಂತ ಹೇಳಿದ್ದೀವಿ. ಯಾಕಂದರೆ ಅವರು ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ವರದಿ ಒಂದು ಏಕಪಕ್ಷೀಯವಾಗಿತ್ತು ಅಂತೇಳಿ ನಾವು ಅನೇಕ ಸಾರಿ ಹೋರಾಟ ಮಾಡಿದ್ದೇವೆ. ಅದಿನ್ನೂ ಕೂಡ ಹಾಗೇ ಇದೆ. ಅವರು ಇಸ್ರೋ ವಿಜ್ಞಾನಿಯಾಗಿದ್ದರೂ ಕೂಡ ಒಬ್ಬ ಪರಿಸರ ವಿಜ್ಞಾನಿ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ಒಲವಿತ್ತು. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಆಯೋಗಗಳಲ್ಲಿ ಅವರು ಕೆಲಸ ಮಾಡಿದಂಥ ತುಂಬ ದೊಡ್ಡ ವಿಜ್ಞಾನಿ ಅವರು ಅಂತೇಳಿ ಹೇಳಿ ನನ್ನ ಅನಿಸಿಕೆ. ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ನು, ಹಾಗೆಯೇ MR ಶ್ರೀನಿವಾಸನ್ನು, GS ಸಿದ್ಧಲಿಂಗಯ್ಯ, ಡಾಕ್ಟರ್ HS ವೆಂಕಟೇಶಮೂರ್ತಿ, ಶ್ರೀಮತಿ ಸರೋಜಾದೇವಿಯವರು ಗ್ರಾಮೀಣ ಪ್ರದೇಶದಿಂದ ಬಂದು ಸಾಂಸ್ಕೃತಿಕ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವ್ರವರು. ಹಾಗೆಯೇ ಪೋಪ್ ಫ್ರಾನ್ಸಿಸ್ ರವರು ಜಗತ್ತಿನ ಧರ್ಮಗುರುಗಳಾಗಿ ಬಹಳ ದೊಡ್ಡ ಕೆಲಸವನ್ನು ಅವರ ಸಂದರ್ಭದಲ್ಲಿ ಮಾಡಿದ್ದಾರೆ. ಪಾಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತರಾದವರಲ್ಲಿ ಕರ್ನಾಟಕದ ಮಂಜುನಾಥ ರಾವ್ ಅನ್ನೋಂಥವ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಅವರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಅವರ ತಂದೆ ಕೆಲಸ ಮಾಡಿದ್ದಾರೆ ಮತ್ತು ಈ ಮಂಜುನಾಥ ರಾವ್ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ವ್ಯಾಸಂಗವನ್ನು ಮಾಡಿರ್ತಕ್ಕಂಥದ್ದು. ಆ ಮನೆಗೆ ಭೇಟಿ ಕೊಟ್ಟಾಗ ಒಂದು ಕರುಣಾಜನಕವಾದಂಥ ಕತೆ. ಅವರ ಹೆಂಡತಿ ಮತ್ತು ಮಗನ ಎದುರುಗಡೆ ಗುಂಡಿಟ್ಟು ಕೊಲ್ತಾರೆ, ಧರ್ಮವನ್ನು ಕೇಳಿ ಕೊಲ್ತಾರೆ. ಅವರಿಗೆ ನನ್ನನ್ನು ಕೊಂದುಬಿಡಿ ಅಂತ ಅವ್ರ ಹೆಂಡತಿ ಹೋಗಿ ಕಾಲಿಡಲಿಕ್ಕೆ ಹೋಗ್ತಾಳೆ. ನೀನು ಹೋಗಿ ಮೋದಿ ಹತ್ರ ಹೇಳು ಅಂತೇಳಿ ಹೇಳ್ತಾರೆ ಅಂತ ಅವ್ರ ಹೆಂಡತಿ ಹೇಳ್ತಾರೆ. ಒಂಥರ ವಿಚಿತ್ರವಾದಂಥ ಮನುಷ್ಯತ್ವವನ್ನು ಕಳ್ಕೊಂಡಿರ್ತಕ್ಕಂಥ ಕೆಲವರು ಮಾಡ್ತಕ್ಕಂಥ ಈ ಕೃತ್ಯ ಏನಿದೆ, ನಮ್ಮ ದೇಶದ ಒಂದು ದೊಡ್ಡ ಯುದ್ಧ ಸಮರವನ್ನೇ ನಿರ್ಮಾಣ ಮಾಡ್ತು ಎರಡು ದೇಶದ ಮಧ್ಯೆ. ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಯಾವ ಧರ್ಮನ ಉಳಿಸ್ಲಿಕ್ಕಾಗಿ ಮಾಡ್ತಾ ಇದ್ದಾರೆ, ಆ ಧರ್ಮದಲ್ಲಿ ಜನರೇ ಇಲ್ಲದೆ ಇದ್ರೆ ಯಾವ ಧರ್ಮ ಇರಬೇಕು, ಇದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ದಾರುಣವಾಗಿರ್ತಕ್ಕಂಥ ಘಟನೆ 26 ಜನರನ್ನು ಕೊಂದಿರ್ತಕ್ಕಂಥದ್ದು ಅಮಾನುಷವಂತ ಕೃತ್ಯ ಇದು ಅಂತೇಳಿ ನನಗನ್ಸುತ್ತೆ. RCB ವಿಜಯೋತ್ಸವದ ವೇಳೆ ನಡೆದಂಥ ದುರಂತ ನಮಗೆ ಬಹಳ ಘೋರವಾದಂಥ ದುರಂತ. ಅದು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತೇಳಿ ನನಗನ್ಸುತ್ತೆ. ಯಾಕಂದರೆ ಪರಮೇಶ್ವರ್ ಅವ್ರಿಗೆ ಗೊತ್ತಿದೆ, ನಾವೆಲ್ಲ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಸ್ವಲ್ಪ ಮುಂದೆ ಮಾತನಾಡಲಿಕ್ಕಿದೆ. ಆದರೂ ಕೂಡ ಆ ಎಳೆಯ ವಯಸ್ಸಿನ ಅನೇಕ ಜನ ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮನೆ ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ಒಬ್ಬನೇ ಮಗಳು ಒಬ್ಬಳೇ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ರೋದನ ಬಹುಶಃ ಅವ್ರು ಬದುಕಿರೋವರಿಗೆ ಮರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮತ್ತು ಏರ್ ಇಂಡಿಯಾ ವಿಮಾನ ದುರಂತ ಇತ್ತೀಚೆಗೆ ಆಗಿರ್ತಕ್ಕಂಥ ಬಹಳ ದೊಡ್ಡ ದುರಂತ ಇದು. ಅದರಲ್ಲಿ ಮಡಿದಂಥ ಎಲ್ಲರಿಗೆ ನಾನು ಕೂಡ ನನ್ನ ಕಡೆಯಿಂದ ಸಂತಾಪವನ್ನು
ವ್ಯಕ್ತಪಡಿಸಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ತಾವು ಕಳೆದ ಅಧಿವೇಶನದಿಂದ ಇಲ್ಲಿಯವರೆಗೆ ಅನೇಕ ಜನ ಮಹನೀಯರು ಏನು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರ ಬಗ್ಗೆ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ, ಮೊದಲನೇದಾಗಿ ಸನ್ಮಾನ್ಯ ಬೇಗಾನೆ ರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು, ಅನೇಕ ಸದಸ್ಯರು ಮಾತನಾಡಿದಾಗೆ ಭಾಳ ಒಬ್ಬ ಸ್ನೇಹಜೀವಿ, ನಾವೆಲ್ಲ ಭಾಳ ಹತ್ತಿರದಿಂದ ಅವರನ್ನು ನೋಡಿದ್ದೇವೆ. ನನಗೆ ಅವರ ನೆನಪು ಬರ್ತಾ ಇರ್ತಕ್ಕಂಥದ್ದು, ರಾಜಕಾರಣದಲ್ಲಿ ಅನೇಕ ಜನರನ್ನು ನಾವು ನೋಡಿರ್ತೇವೆ, ಮುಖಂಡರುಗಳನ್ನು, ಬೇರೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡಿದವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಮಾನ್ಯ ಅಶೋಕ್ ಅವರು ಹೇಳಿದಾಗೆ ನಮ್ಮ ಕರ್ತವ್ಯ ಹೌದು, ಜೊತೆಗೆ ಈ ಒಂದು ಸದನದ ಪದ್ಧತಿ ಕೂಡ ಆಗಿರ್ತಕ್ಕಂಥದ್ದು. ಬೇಗಾನೆ ರಾಮಯ್ಯನವರು ನೀರನ್ನು ಕೊಡ್ತಕ್ಕಂಥ ಕೆಲಸ, ಮನುಷ್ಯನಿಗೆ ನೀರು ಎಷ್ಟು ಮುಖ್ಯ ಅನ್ನೋದನ್ನು ನಾನೇನು ಹೇಳುವ ಅಗತ್ಯ ಇಲ್ಲ. ಆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿ ಬೋರ್ವೆಲ್ ರಾಮಯ್ಯ ಅಂತ ಅನ್ನಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಬಹುಶಃ ಅವರ ಜೀವನದಲ್ಲಿ ಬಹಳ ದಿವಸ ನೆನಪು ಉಳಿತಕ್ಕಂಥ ಕೆಲಸವನ್ನು ಅವರು ಮಾಡಿರುವಂಥದ್ದು. ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಚಿಕ್ಕಮಗಳೂರಲ್ಲಿ ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ಅನೇಕ ಕ್ರಮಗಳನ್ನು ಭಾಳ ಪ್ರಶಂಸೆಯನ್ನು ಮಾಡಿದ್ದನ್ನು ಕೂಡ ನಾನು ಕೇಳಿದ್ದೇನೆ. ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯಲ್ಲಿ ಅವ್ರ ಬಗ್ಗೆ ಅನೇಕ ವಿಚಾರದಲ್ಲಿ ಪ್ರಶಂಸೆ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಶೃಂಗೇರಿ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಆಯ್ಕೆಯಾಗಿ ಮಾನ್ಯ ಗುಂಡೂರಾಯರವರ ಸಂಪುಟದಲ್ಲಿ ಗ್ರಾಮೀಣ ಸಚಿವರಾಗಿ, ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಭಾಳ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು. ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದನ್ನು ನಾವೆಲ್ಲ ಹತ್ತಿರದಿಂದ ನೋಡಿದ್ದೇವೆ. ಭಾಳ ನನಗೆ ಅವರದ್ದು ಇಷ್ಟ ಆಗಿದ್ದದ್ದು ಅಂದರೆ, ಅನೇಕ ಒತ್ತಡಗಳು ಅವರಿಗೆ, ಅಧಿಕಾರ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಅಥವಾ ಬೇರೆ ಬೇರೆ ಮುಖಂಡರುಗಳು ನಮ್ಮ ಪಕ್ಷಕ್ಕೆ ಬನ್ನಿ ಅಥವಾ ನಮ್ಮ ಜೊತೆ ಬನ್ನಿ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕೇಳಿದ್ದೇವೆ. ಆದರೆ ಬೇಗಾನೆ ರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಂಥವ್ರು, ಅವರ ವಿಚಾರಧಾರೆಗೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಹಾಗಾಗಿ ಅವರನ್ನು ಇವತ್ತು ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು. ಮಾನ್ಯ ಮಾನ್ಯ ಕಾಕಾ ಪಾಟೀಲರು, ಪಾಂಡುರಂಗ ಕಾಕಾ ಪಾಟೀಲರು ನಮಗೆಲ್ಲ ಇದು ಕಾಕಾ ಅಂತಿದ್ವು ನಾವು. ಯಾಕೆಂದರೆ ನಾವು ಆ ಭಾಗದಲ್ಲಿ ಮೊದಲನೇ ಸಾರಿ ಗೆದ್ದು ಬಂದದಲ್ಲಿ ಆ ಭಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕೂರ್ತಿದ್ದವು. ನಾವೆಲ್ಲ ಒಟ್ಟಿಗೆ ಕೂರ್ತಿದ್ವಿ. ಆ ಸಂದರ್ಭದಲ್ಲಿ ಎಷ್ಟೊಂದು ಸ್ನೇಹಜೀವಿ ಅಂದರೆ, ಕಾಕಾ ಬಾರೋ ಇಲ್ಲಿ ಅಂತ ನಾವು ಮಾತಾಡೋದು, ಅವರು ನಮ್ಮನ್ನು ಹಾಗೆ ಸಂಭೋಗ ಮಾಡ್ತಿದ್ರು. ಅಷ್ಟೊಂದು ಸ್ನೇಹ ನಮಗೆ ಭಾಳಷ್ಟು ಜನರ ಹತ್ರ ಇರಲಿಲ್ಲ, ಅಷ್ಟು ಸ್ನೇಹಜೀವಿಯಾಗಿದ್ದಂಥವರು. ಅವರು ಕೃಷಿ ಮಾರುಕಟ್ಟೆ, ಕೇಂದ್ರ ಸಹಕಾರ ಬ್ಯಾಂಕು ಇದರಲ್ಲೆಲ್ಲ ನಿರ್ದೇಶಕರಾಗಿ ಕೆಲಸ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಂಥವರು. ಅವರನ್ನು ನಾನು ವೈಯಕ್ತಿಕವಾಗಿ ನೆನೆಸ್ಕೊಳ್ತೇನೆ. ಡೆರಿಕ್ ಫುಲ್ಲಿನ್ಫಾ ಈ ಆಂಗ್ಲೋ ಇಂಡಿಯನ್ಸ್ ಅವರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಆಗ ಸರ್ಕಾರಗಳು ಮಾಡಿದ್ದಂಥದ್ದು. ಬಹುಶಃ ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕಾಗಿ ಅದನ್ನು ತೆಗೆದಿದ್ದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಒಂದು ನಿರ್ಣಯ ಮಾಡುತ್ತೆ, ಕೇಂದ್ರದಲ್ಲೂ ಕೂಡ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾಯಿದ್ರು, ಲೋಕಸಭೆಗೆ ನಾಮಿನೇಟ್ ಮಾಡ್ತಾಯಿದ್ರು, ಅದು ಕೂಡ ತೆಗೆದುಬಿಟ್ಟಿದ್ದಾರೆ. ಆದರೆ ಇಲ್ಲಿ ಕೂಡ ಅದನ್ನು ತೆಗೆದಿದ್ದಾರೆ. ಅದು ಇದ್ದಿದ್ದರೆ ಬಹುಶಃ ಆ ಸಮುದಾಯಕ್ಕೆ ರೆಪ್ರೆಸೆಂಟ್ ಮಾಡೋದು ಅಗತ್ಯ ಇತ್ತು ಅಂಥೇಳಿ ನನಗೆ ಅನಿಸುತ್ತೆ. ಆ ದೃಷ್ಟಿಯಿಂದ ಡೆರಿಕ್ ಫುಲ್ಲಿನ್ಫಾರ್ ಅವರು ಎರಡು ಬಾರಿ ನಾಮಿನೇಟ್ ಆಗ್ತಾರೆ. ಅವರು ಆ ಆಂಗ್ಲೋ ಇಂಡಿಯನ್ಸು ಅವರ ಸಮಸ್ಯೆಗಳೇನಿದ್ದಾವೆ ಅವರ ಸಮಸ್ಯೆಗಳನ್ನು
ಇಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ತಾ ಇದ್ದಿದ್ದನ್ನು ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ರಾಜಣ್ಣವರು ಸಾಮಾನ್ಯವಾಗಿ ದಲಿತರಿರೋ ಕಡೆ, ಆಮೇಲೆ ಬಡ ಜನರಿರೋ ಕಡೆ, ಕೊಳಚೆ ಪ್ರದೇಶಗಳಿರೋ ಕಡೆ ಕೆಲಸ ಮಾಡೋದಕ್ಕೆ ಭಾಳ ಜನ ಇಷ್ಟಪಡೋದಿಲ್ಲ. ಅವರು ಭಾಳ ದೂರನೇ ಉಳಿದು ಬಿಡ್ತಾರೆ. ಆದರೆ ರಾಜಣ್ಣವರು ಆ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಅವರು ಆ ಬಡ ಜನರಿಗೆ, ದಲಿತರಿಗೆ, ಆ ಕೊಳಚೆ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಹಸ್ತವನ್ನು ನೀಡಿದ್ದನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಜೊತೆಗೆ ಡೇವಿಡ್ ಸಿಮೆಂಟ್ರು ಕೂಡ ಗುಲ್ಬರ್ಗಾ ಭಾಗದಿಂದ ಬಂದು ಕಲಬುರ್ಗಿಯ ಜಿಮ್ಖಾನಾ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. ಅಲ್ಲಿಂದ ಅವರು ಏನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ರಲ್ಲಿ ಅನೇಕ ಬಾರಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡ್ತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಅವರು ಉಪಸಭಾಪತಿಯಾಗಿ ಕೂಡ ಕೆಲಸ ಮಾಡ್ತಾರೆ ಮತ್ತು ಹಂಗಾಮಿ ಸಭಾಪತಿಯಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಮತ್ತು ನಮ್ಮ ತಿಪ್ಪಣ್ಣವರು ನಾವೆಲ್ಲ ಇತ್ತೀಚೆಗೆ ಭಾಳ ಹಿರಿಯ ಮುಖಂಡರಾಗಿದ್ದಂಥವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿರ್ತಾರೆ. ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲೂ ಕೂಡ ಸೆನೆಟ್ ಸದಸ್ಯರಾಗಿ 40 ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ಕಾರಣೀಭೂತರಾಗಿದ್ದರು ಅಂತಂದರೆ ನಿಜಕ್ಕೂ ಕೂಡ ಅದು ಶ್ಲಾಘನೀಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅವರು ಕೂಡ ಹಂಗಾಮಿ ಸಭಾಪತಿಗಳಾಗಿ 2008ರಲ್ಲಿ ಅವರು ಕೆಲಸ ಮಾಡಿದ್ರು ಅನ್ನುವಂಥದ್ದನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ. ಮನೆ ಅಧ್ಯಕ್ಷರೇ, ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅನ್ನುವಂಥ ಹೆಸರು ಬರೀ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಕಸ್ತೂರಿ ರಂಗನ್ ಅಂತ ಹೇಳಿದರೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಒಂದು ಹೆಸರು. ಅದು ನಮಗೆ ಭಾಳ ಹೆಮ್ಮೆ ಇರ್ತಕ್ಕಂಥದ್ದು. ನಮ್ಮವರಲ್ಲ, ನಮ್ಮ ದೇಶದವರು ಅನ್ನುವಂಥದ್ದು ನಮಗೆ ಭಾಳ ಹೆಮ್ಮೆ ಇರ್ತಕ್ಕಂಥದ್ದು. ಅವರು ನಮ್ಮ UR ರಾವ್ ಜೊತೆಯಲ್ಲಿ ಬರ್ತಾರೆ. ಈ ಮೊದಲನೇ ಬಾರಿಗೆ ಇಲ್ಲಿ ಇಸ್ರೋ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ UR ರಾವ್ ಜೊತೆಯಲ್ಲಿ ಬಂದು ಅವರು ಕೂಡ ಆ ಇಸ್ರೋ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣರಾಗ್ತಾರೆ. ಭಾಳ ಆಶ್ಚರ್ಯ ಅಂತ ಹೇಳಿದರೆ ಅವರು ಇವತ್ತು ನಮಗೆ ನೆನಪು ಹೇಗೆ ಉಳೀತದೆ ಅಂತ ಹೇಳಿದರೆ ಅವ್ರನ್ನ ನಾವು ಬೇರೆಯವ್ರಿಗೆ ಯಾರಿಗೂ ಹೋಲ್ಸೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಕೆಲಸಗಳನ್ನು ಅವರು ಅವರ ಜೀವನದಲ್ಲಿ ಮಾಡಿದ್ದಾರೆ. ಜೀವನದಲ್ಲಿ ಸಾರ್ಥಕತೆ ಅಂತ ಹೇಳ್ತೀವಿ ನಾವು. ಆ ಸಾರ್ಥಕತೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದರೆ ನಾವು ಮನುಕುಲಕ್ಕೆ ಅಥವಾ ಜನಸಮುದಾಯಕ್ಕೆ ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ಅದನ್ನು ಮಾನ್ಯ ಕಸ್ತೂರಿ ರಂಗನ್ ಅವರು ಮಾಡಿದ್ದಾರೆ. ಅವರು ಆರ್ಯಭಟ ಮೊದಲನೇದಾಗಿ ಮಾಡುವಂಥ ಸಂದರ್ಭದಲ್ಲಿ UR ರಾವ್ ಜೊತೆಯಲ್ಲಿ ಅವರು ಕೆಲಸ ಮಾಡಿದಂಥವ್ರು. ಆರ್ಯಭಟ ನಾಮಕರಣ ಮಾಡೋದಕ್ಕೆ ಅವರು ಕೂಡ ಕಾರಣರಾಗಿದ್ದರು ಅಂತಕ್ಕಂಥ ಮಾತು. ಅದರ ಜೊತೆಯಲ್ಲಿ ಉಪಗ್ರಹವನ್ನು ಭಾಸ್ಕರ ಅಂಥೇಳಿ 3-4 ಉಪಗ್ರಹಗಳನ್ನು ಅವರು ಮಾಡ್ತಕ್ಕಂಥದ್ರಲ್ಲಿ ಕೂಡ ಅವರ ಪಾತ್ರ ಇತ್ತು ಅಂತ ಹೇಳಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಅದು PSLV ಇರ್ಬೋದು ಅಥವಾ GSLV ಇರ್ಬೋದು, ಇವೆಲ್ಲ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದರಲ್ಲಿ ಅವ್ರದ್ದು ಮುಖ್ಯ ಪಾತ್ರ ಇತ್ತು ಅಂತೇಳಿ. ಮಾನ್ಯ ಕಸ್ತೂರಿ ರಂಗನ್ ಅವರು ಈ ನಮ್ಮ ಪಶ್ಚಿಮ ಘಟ್ಟ ಅಂತ ಹೇಳಿದರೆ ನಮ್ಮ ಎಕೋಸಿಸ್ಟಮ್ಮಿಗೆ ಫ್ಲೋರಾ ಆ್ಯಂಡ್ ಫೌನಾ ಅದಕ್ಕೆ ಬಹುಶಃ ಇಡೀ ವಿಶ್ವದಲ್ಲಿ ಪಶ್ಚಿಮ ಘಟ್ಟ ಒಂದು ಹೆಸರು. ಅದು ಅಲ್ಲಿ ಸಿಗ್ತಕ್ಕಂಥ ಫ್ಲೋರಾ ಆ್ಯಂಡ್ ಫೌನಾ ಪ್ರಪಂಚದಲ್ಲಿ ಎಲ್ಲೂ ಸಿಗೋದು. ಅದಕ್ಕಾಗಿ ಅದನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಪಂಚದ ಅನೇಕ ವಿಜ್ಞಾನಿಗಳು ಅದನ್ನು ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಅದನ್ನು ಉಳಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದನ್ನು ಸ್ಟಡಿ ಮಾಡೋದಕ್ಕೆ ಕೇಳ್ತಾರೆ. ಆ ಸಮಿತಿ ವರದಿಯನ್ನು ಕೊಟ್ಟ ಮೇಲೆ ಭಾಳಷ್ಟು ಕಾಂಟ್ರವರ್ಸಿ ಆಗುತ್ತೆ. ಆಗ ಕೇಂದ್ರ ಸರ್ಕಾರ ಮತ್ತೊಂದು ಸಾರಿ ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನೀವೊಂದು ವರದಿ ಕೊಡಿ ಅಂತೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರು ಕಸ್ತೂರಿ ರಂಗನ್ ಅವರು ಅಧ್ಯಯನ ಮಾಡಿ 2013ರಲ್ಲಿ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿಯಲ್ಲಿ ಸುಮಾರು 20,600
ಎಕರೆ ಭೂಮಿ ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮವಾದಂಥ ಪ್ರದೇಶ ಇದು ಅಂತೇಳಿ ಗುರುತಿಸ್ತಾರೆ. ಅದು ಭಾಳ ಮುಖ್ಯವಾದಂಥ ವಿಚಾರ ಅಂಥೇಳಿ ನನಗನ್ಸುತ್ತೆ. ಸುಮಾರು 10 ಜಿಲ್ಲೆ, 33 ತಾಲೂಕು, 1533 ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನು ಅವರು ಡಿಕ್ಲೇರ್ ಮಾಡ್ತಾರೆ. ಇದು ಭಾಳ ಸೂಕ್ಷ್ಮವಾದ ಪ್ರದೇಶ, ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ. ಆದರೂ ಕೂಡ ಇವತ್ತಿಗೂ ಅದರ ಬಗ್ಗೆ ಸ್ವಲ್ಪ ಒಂದಿಷ್ಟು ಕಾಂಟ್ರವರ್ಸಿಗಳಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಕ್ರಮ ತಗೊಳ್ಬೇಕು ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಗೊಳುತ್ತೆ. ಜೊತೆಗೆ ಅವರಿಗೆ ದೇಶ ಬದಲಾಗ್ತಾ ಇದೆ, ಶಿಕ್ಷಣ ಬದಲಾಗಬೇಕು, ಶಿಕ್ಷಣ ಉಪಯೋಗ ಆಗಬೇಕು ಜನಕ್ಕೆ. ಆ ದೃಷ್ಟಿಯಲ್ಲಿ ಅವರು ಪಾಲಿಸಿ ಮೇಕಿಂಗಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜ್ಞಾನ ಆಯೋಗ, ನಾಲೆಡ್ಜ್ ಕಮಿಷನ್, ಅದರಲ್ಲಿ ಅವರು ನೇತೃತ್ವವನ್ನು ವಹಿಸಿ ಅನೇಕ ರೆಕಮೆಂಡೇಶನ್ಸನ್ನು ಮಾಡಿದ್ದಾರೆ. ಅದನ್ನು ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ ಎನ್ನುವಂಥದ್ದು. ಇವತ್ತು ಮಾನ್ಯ ಪ್ರೊಫೆಸರ್ ಅಯ್ಯಪ್ಪನವರು ನನಗೆ ಭಾಳಷ್ಟು ಪರಿಚಯ ಇದ್ದಂಥವ್ರು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಭಾಳಷ್ಟು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ICR ಡೈರೆಕ್ಟರ್ ಆದಮೇಲೆ ನಮಗೆ ಭಾಳಷ್ಟು ಹಣ ಕೊಟ್ಟು, ಕಾರ್ಯಕ್ರಮಗಳನ್ನು ಕೊಟ್ಟು, ಪ್ರಾಜೆಕ್ಟ್ಸನ್ನು ಕೊಟ್ಟು, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹೆಚ್ಚು ಸಂಶೋಧನೆಯನ್ನು ಮಾಡೋದಕ್ಕೆ ಕಾರಣೀಭೂತರಾಗಿದ್ದಂಥವ್ರು. ಅವರನ್ನು ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಮಾನ್ಯ ಶ್ರೀನಿವಾಸನ್ ಅವರು, ಯಾವ ರೀತಿ ನಾವು ಕಸ್ತೂರಿ ರಂಗನ್ನವ್ರನ್ನ ನಾವು ಸ್ಮರಿಸ್ಕೊಳ್ತೇವೆ, ಅದೇ ರೀತಿ ಇವತ್ತು ಅವರು ಪರಮಾಣು ಕ್ಷೇತ್ರದಲ್ಲಿ ಭಾಳ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಇವತ್ತು ದೇಶಕ್ಕೆ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರು ಕೂಡ ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ವಿಭೂಷಣ ಇವೆಲ್ಲವನ್ನು ಕೂಡ ಪ್ರಶಸ್ತಿಗಳನ್ನು ಭಾಜನರಾಗಿದ್ದಾರೆ. ಪ್ರೊಫೆಸರ್ ಸಿದ್ಧಲಿಂಗಯ್ಯನವರು ನಮ್ಮ ಜಿಲ್ಲೆಯವರು, ನಮ್ಮ ತುಮಕೂರು ಜಿಲ್ಲೆಯ ಬೆಳ್ಳಾವಿಯಲ್ಲಿ ಹುಟ್ಟಿದಂಥವರು. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ಒಬ್ಬ ಅತ್ಯಂತ ಸಜ್ಜನರಾದಂಥ ಒಬ್ಬ ವ್ಯಕ್ತಿ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಈ 17ನೇ ಸಾಹಿತ್ಯ ಸಮ್ಮೇಳನ ರಾಜ್ಯದ್ದು ಆಗುತ್ತೆ ತುಮಕೂರಿನಲ್ಲಿ. ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು ಮುಂಬೈನ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದೇ ರೀತಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ಮತ್ತು ಪ್ರೊಫೆಸರ್ ಫ್ರಾನ್ಸಿಸ್ ಅವರು ಇವತ್ತು ಅವರು ಕೂಡ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು. ಆದರೆ ಕ್ರೈಸ್ತ ಸಮುದಾಯದ ಗುರುಗಳಾಗಿ ಇಡೀ ವಿಶ್ವವೇ ಅವರನ್ನು ಒಂದು ರೀತಿಯಲ್ಲಿ ಹೊಸ ಸ್ವರೂಪವನ್ನು ಕೊಡೋದರಲ್ಲಿ ಅವರ ಪಾತ್ರ ಇತ್ತು ಅಂತ ಹೇಳ್ತಾರೆ. ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬಹಳ ನೋವಿನಂಥ ದುರಂತ ಅಂದರೆ ನಾವೆಲ್ಲ ಆ ವಿಡಿಯೋ ಕ್ಲಿಪ್ಪಿಂಗನ್ನು ನೋಡಿದ್ದೇವೆ. ಏರ್ ಇಂಡಿಯಾ ಯಾವ ರೀತಿ ಕೆಳಗಡೆ ಬಿತ್ತು ಅಂತೇಳಿ. ಕೇವಲ 30-32 ಸೆಕೆಂಡ್ನಲ್ಲಿ ಅಷ್ಟೊಂದು ಜನರ ಪ್ರಾಣ ಹೋಗ್ತದೆ ಅಂತೇಳಿದರೆ ನಿಜಕ್ಕೂ ಕೂಡ ನಮಗೆಲ್ಲ ಅದನ್ನು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು, ಅಷ್ಟೇ ದುಃಖನೂ ಕೂಡ ಆಯಿತು ಅನ್ನುವಂಥದ್ದು. 12 ಜನ ಸಿಬ್ಬಂದಿಗಳು, 241 ಮಂದಿ ಸಜೀವವಾಗಿ ದಹನ ಆಗುತ್ತೆ. ಭಾಳ ಆಶ್ಚರ್ಯ ಅಂತೇಳಿದರೆ ಹಾಸ್ಟೆಲ್ನಲ್ಲಿ, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಊಟಕ್ಕೆ ತಟ್ಟೆ ಹಿಡ್ಕೊಂಡು ಊಟಕ್ಕೆ ಹೋಗುವಾಗ ಆ ಮಕ್ಕಳು 24 ವೈದ್ಯಕೀಯ ವಿದ್ಯಾರ್ಥಿಗಳು ಸಾಯ್ತಾರೆ ಅಂತೇಳಿದರೆ ವಿಧಿ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಅನ್ನುವಂಥದ್ದು. ಅದು ಬಹಳ ದಿವಸ ಬಹುಶಃ ನಮ್ಮ ಮನಸ್ಸುಗಳಲ್ಲಿ ಇದು ಉಳಿಯುತ್ತೆ. ಭಾಳ ನೋವಿನ ಸಂಗತಿ ಎನ್ನುವುದನ್ನು ನಾನು ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಪೆಹಲ್ಗಾಮ್ನಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಮಾಜಿ ಗೃಹ ಸಚಿವರು ಹೇಳಿದಾಗೆ ಅವ್ರದ್ದೇನು ತಪ್ಪಿಲ್ಲ. ಅವರು ಎಲ್ಲೋ ಅವರ ಕುಟುಂಬವನ್ನು ಕರ್ಕೊಂಡು ಒಂದು ರೀತಿಯಲ್ಲಿ ಕಾಶ್ಮೀರದಲ್ಲಿ ಆ ಭಾಗದಲ್ಲಿ ನಾವು ಒಂದು ಸಂತೋಷವಾಗಿದ್ದು 4 ದಿವಸ ಬರೋಣ ಅಂತ ಹೋದಂಥವರಿಗೆ
ಅವರನ್ನು ಯಾವ ರೀತಿ ಸಾಯಿಸ್ತಾರೆ ಅನ್ನೋದನ್ನು ನಾವೆಲ್ಲ ಕೇಳಿದ್ವಿ. ಭಾಳ ದುಃಖದ ಸಂಗತಿ, ಇದಾಗಬಾರ್ದು. ಇದು ಒಂದು ದೇಶದ ರಕ್ಷಣೆಯ ಪ್ರಶ್ನೆ, ಇದು ಸಮಾಜದ ಒಂದು ಜವಾಬ್ದಾರಿ, ದೇಶದ ರಕ್ಷಣೆಯ ಪ್ರಶ್ನೆ ಕೂಡ ಇದು. ಹಾಗಾಗಿ ಅವರು ಯಾರು ತೀರ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗ್ತದೆ. ಅದೇ ರೀತಿ ಕ್ರಿಕೆಟ್ ಸ್ಟ್ಯಾಂಪೀಡ್, ಇದು ತಾವು ಈಗಾಗಲೇ ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಿದ್ದೀರಿ, ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಆದರೆ ಬಹುಶಃ 11 ಜನ ನಾನು ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೋಗಿ ನೋಡಿದ್ವಿ. ಎಳೆಯ ವಯಸ್ಸು 18, 17, 20 ಈ ರೀತಿ ವಯಸ್ಸಿನ ಮಕ್ಕಳು ಅವರದ್ದು ಏನೂ ತಪ್ಪಿಲ್ಲದೆ ಸಾಯ್ತಾರೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ಕೋರ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ನಿರ್ಣಯವನ್ನು ಬೆಂಬಲಿಸ್ತಾ ಈ ಎಲ್ಲ ಮಹನೀಯರುಗಳಿಗೆ ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರೋದಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಮರೆತು ಬಿಟ್ಟಿದೆ, ನಾನು ಬಿಟ್ಟು ಹೋಗಿದೆ. ಸರೋಜಾದೇವಿಯವರು, ಅವರು ಬಹುಶಃ ಗ್ರಾಮೀಣ ಭಾಗದಿಂದ ಬಂದು ಇಡೀ ಈ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಹೆಸರನ್ನು ಮಾಡ್ತಾರೆ ಅಂತ ಯಾರೂ ಊಹೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಭಿನಯ ಸರಸ್ವತಿ ಅಂಥೇಳಿ ಅವರನ್ನು ಕರೀತಾರೆ. ಬೇರೆ ಯಾರಿಗೂ ಇಲ್ಲಿವರೆಗೂ ಕರೆದಿದ್ದು ಕೇಳಿಲ್ಲ ನಾನು. ಆದರೆ ಅಭಿನಯ ಸರಸ್ವತಿ ಅಂಥೇಳಿ ಕನ್ನಡದಲ್ಲಿ ಅವರನ್ನು ಕರೀತಾರೆ. ಅದೇ ರೀತಿ ತಮಿಳಿನಲ್ಲಿ ಕೂಡ ಕನ್ನಡತ್ತು ಪೈಂಗಿಲಿ, ತಮಿಳು ಬರೋದಿಲ್ಲ ನನಗೆ, ನಿಮಗೇನಾರ ಬರುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ಕನ್ನಡತ್ತು ಪೈಂಗಿಲಿ ಅಂದರೆ ಅಷ್ಟು ಪ್ರಖ್ಯಾತಿವಾಗಿರ್ತಕ್ಕಂಥ ಹೆಸರು ಹಾಗೆ ಅಂಥೇಳಿ ಇವತ್ತು ನಾವು ಹೊಂದ್ಕೊಳ್ಬೇಕಾಗ್ತದೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರಿ ತಾವು ತಂದಿರತಕ್ಕಂಥ ಈ ಒಂದು ಸಂತಾಪ ಸೂಚನೆಗೆ ಬೆಂಬಲವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ಕಾನೂನು ಸಚಿವ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಮಂಡಿಸಿರ್ತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲದ ಧ್ವನಿ ಕೂಡಿಸ್ತಾ, ಬೇಗನೆ ರಾಮಯ್ಯನವರು ಎಂಥ ವ್ಯಕ್ತಿತ್ವ ಅನ್ನೋದ್ರ ಬಗ್ಗೆ, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಅವ್ರಿಗಿದ್ದಂಥ ಕಳಕಳಿ, ಕಾಳಜಿ, ಪಕ್ಷದ ಬಗ್ಗೆ ಇದ್ದಂಥ ನಿಷ್ಠೆ, ರಾಜ್ಯಕ್ಕೆ ಕುಡಿಯೋ ನೀರು ಪೂರೈಕೆ ಮಾಡೋದರಲ್ಲಿ ಅವರು ಮಾಡಿರ್ತಕ್ಕಂಥ ಆ ಅಪಾರ ಸೇವೆಯನ್ನು ಸದನದಲ್ಲಿ ಮಾತನಾಡಿದವರೆಲ್ಲರೂ ಕೊಂಡಾಡಿದ್ದಾರೆ. ಬೇಗನೆ ರಾಮಯ್ಯ ಅವರ ಜೊತೆಗೆ ನಂದು ವಿಶೇಷ ಸಂಬಂಧ ಬೆಳೆದಿತ್ತು. ಬೇಗನೆ ರಾಮಯ್ಯ ಅವರು ನನ್ನ ತಂದೆಯವರಿಗೆ ಅತ್ಯಂತ ಸಮೀಪದವರಾಗಿದ್ದರು. ನಾನು ಅವ್ರನ್ನ ಮೊದಲು ಭೇಟಿಯಾಗಿದ್ದು ಯಾವಾಗ ಅಂದ್ರೆ, ನಮ್ಮ ಗದಗಿನ, ನಮ್ಮ ತಾಲೂಕಿನ ಕೆಲವು ಮುಖಂಡರು ಇದ್ದಾಗ ನನ್ನ ತಂದೆ ಹತ್ರ ಬಂದರು. ಅವರು KPCC ಆಫೀಸ್ಗೇನೆ ಬಂದರು. ಆವಾಗ ನಾನು ಅಲ್ಲಿ ಹಾಜರಿದ್ದೆ. ಅವರು ಬೇಗನೆ ರಾಮಯ್ಯನವರು ಬಂದ ತಕ್ಷಣ ಭಾಳ ಗೌರವದಿಂದ ಕರೆದು ಕೂಡಿಸಿ ನಮ್ಮ ತಾಲೂಕಿನವ್ರಿಗೆ ಅವ್ರನ್ನ ಪರಿಚಯಿಸಿದರು. ನನ್ನ ಗ್ರಾಮ ಹುಲ್ಕೋಟಿ. ನನ್ನ ತಂದೆ ಹೇಳಿದರು, ನಮ್ಮ ಹುಲ್ಕೋಟಿಗೆ ನೀರಿನ ಯೋಜನೆ ಕೊಟ್ಟವರು, ನೀರನ್ನು ಒದಗಿಸಿದವರು ಇದೇ ಬೇಗನೆ ರಾಮಯ್ಯ. ಇವ್ರದ್ದು ಭಾಳ ಋಣ ಇತ್ತು ನಮ್ಮ ಮೇಲೆ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ. ಆಮೇಲೆ ನಾನು RDPR ಮಂತ್ರಿ ಆಗಿದ್ದಾಗ ಗ್ರಾಮಾಭಿವೃದ್ಧಿ ವಿಚಾರದಲ್ಲಿ ಬಂದು ನನ್ನ ಜೊತೆಗೆ ಚರ್ಚೆ ಮಾಡೋದು, ಅಷ್ಟು ಹಿರಿಯರಾಗಿದ್ದರೂ ಸಹಿತ ಅವರು ನಮ್ಮ ಜೊತೆಗೆ ಆ ಪ್ರೀತಿ ವಾತ್ಸಲ್ಯದಿಂದ ಏನು ಸಲಹೆ ಸೂಚನೆಗಳನ್ನು ಕೊಡ್ತಿದ್ದರು, ಅದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ಕೋತೀನಿ. ಅಂಥ ಒಬ್ಬ ಗ್ರಾಮೀಣ ಅಭಿವೃದ್ಧಿಯ ಒಬ್ಬ ಚಿಂತಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೆ ನಾನು ಗೌರವದಿಂದ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಕಾಕಾ ಪಾಟೀಲ್, ನೀವು ಕಾಕಾಸೋ ಪಾಂಡುರಂಗ್ ಪಾಟೀಲ್ ಅಂತಂದ್ರಲ್ಲ, ನಮಗೆ ಕಾಕಾಸೋ ಅಂತಿದ್ದೇ ಇಲ್ಲ ನಾವು ಯಾವಾಗಲೂ ಅವ್ರಿಗೆ.
ಪಾಂಡುರಂಗ ಅಂತ ಶಬ್ದ ಸಮೀಪ ಸಹಿತ ತಂದಿದ್ದಿಲ್ಲ ನಾವು. ಯಾರಿವರು ಅಂತ ನಾವು ಆಲೋಚನೆ ಮಾಡುವಂಥದ್ದು. ಕಾಕ ಅಂತ ಹೇಳಿನ ಪ್ರಸಿದ್ಧಿ ಆದವನು. ಕೇವಲ ನಮ್ಮ ಶಾಸಕರ ಮಧ್ಯೆ ಅಷ್ಟೇ ಅಲ್ಲ, ಅವರ ಜಿಲ್ಲೆಯೊಳಗೂ ಸಹಿತ ನೀವು ಕಾಕಾಸಾವ್ ಪಾಟೀಲ್ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ಕಾಕಾ ಪಾಟೀಲ್, ಆ ಕಾಕಾ ಪಾಟೀಲ್ ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ. ನೀರಾವರಿ ಬಗ್ಗೆ ಕಾಕಾ ಪಾಟೀಲ್ ಹಾಗೂ ನಮ್ಮ MLC ಆಗಿದ್ದಂಥ ವೀರ್ ಕುಮಾರ್ ಪಾಟೀಲ್ ಅವರಿಬ್ಬರು ಆ ದೂದ್ಗಂಗಾ ಪ್ರಾಜೆಕ್ಟ್ ಬಗ್ಗೆ, ಮೊನ್ನೆ DCM ಅವ್ರಿಗೆ ಗೊತ್ತಿದೆ, ದೂದ್ಗಂಗಾ ಪ್ರಾಜೆಕ್ಟ್ನಿಂದ ನಮಗೆ ಕರ್ನಾಟಕಕ್ಕೆ ಏನು ಪಾಲು ಬರಬೇಕಾಗಿತ್ತು 4 TMC, ಆ ನೀರು ತರಬೇಕಾದಾಗ ವಿಲಾಸರಾವ್ ದೇಶಮುಖ್ ಅವರಿದ್ದಾಗ ನಾವು 32 ಕೋಟಿ ರೂಪಾಯಿದ್ದು ಡಿಮಾಂಡ್ ಡ್ರಾಫ್ಟ್ ತೊಗೊಂಡು ಕಾಕಾ ಒಂದು ಕಡೆ, ವೀರ್ ಕುಮಾರ್ ಒಂದು ಕಡೆ ನಮ್ಮನ್ನು ಮುಂಬೈಗೆ ಕರ್ಕೊಂಡೋಗಿ ಸಭೆಗಳನ್ನು ಏರ್ಪಾಡು ಮಾಡಿ ಆ ಆಸಕ್ತಿ ಏನು ಅವ್ರು ತೆಗೆದುಕೊಂಡಿದ್ದರು ನೀರಾವರಿ ಬಗ್ಗೆ, ಅದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. APMCಯ ಸದಸ್ಯರಾಗಿ ಸಾಕಷ್ಟು ರೈತರ ಪರವಾಗಿ ಕೆಲಸ ಮಾಡಿದರು. ಅಂಥ ಒಬ್ಬ ನಾಯಕ ನಮ್ಮನ್ನು ಬಿಟ್ಟು ಅಗಲಿದ್ದಾನೆ. ಮಾನ್ಯ ರಾಜಣ್ಣವರು ಈಗಾಗಲೇ ನಮ್ಮ ಅರಗ್ ಜ್ಞಾನೇಂದ್ರ ಅವರು ಹೇಳಿದ ಹಾಗೆ ಒಬ್ಬ ಕಳಕಳಿಯ ನಾಯಕ. ಡೆರಿಕ್ ಫುಲಿನ್ಫಾ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಒಬ್ಬ ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು. ಮಾನ್ಯ ತಿಪ್ಪಣ್ಣವರು ಈಗಾಗಲೇ ಮಾತಾಡಿದವರೆಲ್ಲರೂ ಹೇಳ್ದಂಗೆ ಎತ್ತರದ ವ್ಯಕ್ತಿ, ಅಷ್ಟೇ ಎತ್ತರದ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಸಿನೆಟ್ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರದೊಳಗೆ ಅಪಾರವಾಗಿರ್ತಕ್ಕಂಥ ಕೆಲಸ ಮಾಡಿದ್ರು. ಭಾಳ ಗೌರವಾನ್ವಿತ ವ್ಯಕ್ತಿ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋರನ್ನ ಯಾರನ್ನೂ ನಾನು ನನ್ನ ಸಾರ್ವಜನಿಕ ಜೀವನದೊಳಗೆ ನೋಡಿಲ್ಲ. ಬಳ್ಳಾರಿಯೊಳಗೆ ತಮ್ಮ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಅತ್ಯಂತ ಖ್ಯಾತಿಯನ್ನು ಹೊಂದಿದವರು. ಒಂದು ಪ್ರಸಂಗ ಬಂತು, ಅವರ ಪಕ್ಷ ಏನು ಆಯ್ಕೆ ಮಾಡ್ತು, ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಕಾಂಗ್ರೆಸ್ಸಿಗರೆಲ್ಲರೂ ವಿರೋಧ ಮಾಡಿದ್ವಿ. ಹಲವು ಲೋಪದೋಷಗಳು ಚುನಾವಣೆಯಲ್ಲಿ ಆಗ್ತಿದ್ವು. ಆವಾಗ ಗವರ್ನರ್ ಪತ್ರದ ವಿರುದ್ಧ ಚುನಾವಣೆ ಆಯಿತು, ಏನೇನೋ ಆಯಿತು. ಅವರು ಬಂದು ಅಂತಿಮವಾಗಿ ಆ ಕುರ್ಚಿ ಮೇಲೆ ಕೂತರು. ನಾವು ಅವತ್ತು ನಿರ್ಣಯ ಮಾಡಿದ್ವಿ, ಯಾವ ಕಾರಣಕ್ಕೂ ಸಹಕಾರ ಮಾಡಬಾರ್ದು ಅಂತೇಳಿ. ಸಭಾಪತಿ ಆಯ್ಕೆನೇ ಅಕ್ರಮವಾಗಿದೆ. ಆ ಅಕ್ರಮವಾಗಿರ್ತಕ್ಕಂಥ ಆ ಸಭಾಪತಿ ಸ್ಥಾನವನ್ನು ನಾವು ರಿಕಗ್ನೈಸ್ ಮಾಡೋದಿಲ್ಲ ಅಂಥೇಳಿ ನಾವು ನಿರ್ಣಯಿಸಿದ್ವಿ. ಆದರೆ ಅವರ ಆ ಅವಧಿ ಮುಗಿಯುವವರೆಗೂ ನಾವು ಯಾರೂ ಒಬ್ಬರು ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಅವರಿಗೆ ಚೇರ್ಮನ್ ಅನ್ನಲಿಲ್ಲ, ನಾವು ಅವ್ರಿಗೆ ಅಗೌರವದ ಮಾತು ಹೇಳಿಲ್ಲ. ನಾವೆಲ್ಲ ಮಾತಾಡ್ಕೊಂಡು ಏನು ಮಾಡೋದು, ಹಂಗಾರೆ ಹೆಂಗೆ ಮಾಡೋದು, ಈ ಅಜ್ಜನ ಕರ್ಕೊಂಬಂದು ಕುಂಡಿಸ್ಬಿಟ್ರಲ್ಲ ಇವರು, ಏನು ಮಾಡೋದು ಅಂತೇಳಿ ಅವ್ರಿಗೆ ನಾವು ಯಜಮಾನ ಅಂತಿದ್ವಿ ಹೊರತು ಯಾವ ಕಾರಣಕ್ಕೂ ತಪ್ಪಿ ಚೇರ್ಮನ್ರ ಅನ್ನಲಿಲ್ಲ ನಾವು. ಅಂದರೆ ನಮ್ಮ ವಿರೋಧ ವ್ಯಕ್ತ ಮಾಡುವಾಗೂ ಸಹಿತ ಅಧಿಕೃತವಾಗಿ ನಾವೇನು ನಿಮಗೆ ಸಭಾಪತಿ ಅಂತೀವಿ, ಅಧ್ಯಕ್ಷರು ಅಂತೀವಿ, ಚೇರ್ಮನ್ ಅಂತೀವಿ, ಆ ಶಬ್ದ ಬಳಕೆ ಮಾಡಲಿಲ್ಲ. ಅವ್ರಿಗೆ ಯಜಮಾನ ಅಂದ್ವಿ. ಅಂದರೆ ಅಷ್ಟು ವಿರೋಧದಲ್ಲಿಯೂ ಸಹಿತ ಗೌರವವನ್ನು ನೀಡಬೇಕು. ಅಂಥ ವ್ಯಕ್ತಿತ್ವ ಎನ್ ತಿಪ್ಪಣ್ಣವ್ರದ್ದು ಆಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತೀನಿ. ಒಂದು ಪ್ರಸಂಗ ಆಯಿತು. ನಾನು ಆಗ್ತಾನೆ ಗ್ರ್ಯಾಜುಯೇಷನ್ ಮುಗಿಸಿ 1-2 ವರ್ಷ ಆಗಿತ್ತು. ಒಂದು ಪ್ರದೇಶದಲ್ಲಿ ನಾವು ಲಾ ಕಾಲೇಜ್ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಸ್ನೇಹಿತರು ನಿರ್ಣಯ ಮಾಡಿದ್ವಿ. ಅವ್ರ ಹತ್ರ ಹೋದ್ವಿ ನಾವು. ಅವಾಗ ಮತ್ತೊಂದು ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ ಅರ್ಜಿ ಮಾಡಿತ್ತು ಅದೇ ಜಾಗದಲ್ಲಿ. ನಾವು ಅವ್ರನ್ನ ಕೇಳಿದ್ವಿ. ಅವು ಭಾರಿ ಉತ್ಸಾಹ ನಮಗೆ ತುಂಬುವ ರೀತಿಯೊಳಗನೆ ಹೇಳಿದರು, ಯು ಡೋಂಟ್ ವರಿ ಫ್ರೆಂಡ್, ಇಫ್ ಐ ಗಿವ್ ಲಾ ಕಾಲೇಜ್ ಐ ವಿಲ್ ಗಿವ್ ಇಟ್ ಟು ಯು ಓನ್ಲಿ. ಇಫ್ ವಿ ರೆಕಮೆಂಡ್ ಐ ವಿಲ್ ರೆಕಮೆಂಡ್ ಫಾರ್ ಯುವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರು.
ಹಾಗೇನೆ ಅದೊಂದು 3-4 ತಿಂಗಳು ಅದು ನಾವು ಲಾಬಿಂಗ್ ಮಾಡ್ತಿದ್ವಿ, ಹಾಗೇನೆ ನಡ್ಕೊಂಡೋಯ್ತು. ಕೊನೆಗೆ ನಮ್ಮ ಎರಡೂ ಇನ್ಸ್ಟಿಟ್ಯೂಷನ್ ಇಟ್ಕೊಳ್ಳಿಲ್ಲ ಅವರು, ಆದರೆ ನಮ್ಮ ಗೌರವನೂ ಕಳ್ಕೊಳ್ಳಿಲ್ಲ, ಅವ್ರ ಮಾತಿಗೂ ತಪ್ಪಲಿಲ್ಲ. ಸಿಂಡಿಕೇಟ್ ಮೆಂಬರ್ ಆಗಿ ಅವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಗಬಹುದಾಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನೀಗಿಸಿ ನಾವು ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಎತ್ತರಕ್ಕೆ ಹೋಗಿದ್ದರೆ ಪಾವಟಿಯವರು, ನಂಜುಂಡಪ್ಪನವರು ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯದೊಳಗೆ ಇಂಥವ್ರ ಮಾರ್ಗದರ್ಶನ ಇತ್ತು ಅಂಥೇಳಿ ತಿಪ್ಪಣ್ಣವ್ರನ್ನ ನಾನು ಈ ಸಂದರ್ಭದೊಳಗೆ ಬಹಳಷ್ಟು ಗೌರವದಿಂದ ನೆನಪಿಸ್ಕೊಳ್ತೀನಿ. ವೈಯಕ್ತಿಕವಾಗಿ ನನಗೆ ಭಾಳ ಹಿತೈಷಿಯಾಗಿದ್ದರು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಕಸ್ತೂರಿ ರಂಗನ್ ಅವ್ರ ಬಗ್ಗೆ ಬಹಳಷ್ಟು ವಿಚಾರ ಮಾತನಾಡಿದರು. ಮಾನ್ಯ ಡಾಕ್ಟರ್ ಪರಮೇಶ್ವರವರು ಮಾತನಾಡ್ತಾ ಜಗತ್ತೇ ಅವ್ರನ್ನ ನೆನಪಿಸ್ತಾ ಇದೆ. ಅವರ ವಿದ್ವತ್ತು, ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಕರ್ನಾಟಕದ ಪರಿಸರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಕಾಣಿಕೆ, ಇವೆಲ್ಲ ಅವರ ಜೊತೆಗೆ ಬರ್ತಾವೆ. ಅವ್ರಿಗೆ ಏನೇನು ಪ್ರಶಸ್ತಿ ಬಂದಾವು, ಬಹುತೇಕ ಭಾರತ ರತ್ನ ಒಂದು ಬಿಟ್ಟರೆ ಯಾವೂ ಉಳಿದಿಲ್ಲ. ಪದ್ಮವಿಭೂಷಣ ಮತ್ತೊಂದು ಎಲ್ಲ ಬಂದು ಈ ಸಂದರ್ಭದಲ್ಲೂ ಸಹಿತ ಅವರಿಗೆ ಭಾರತ ರತ್ನದ ಪ್ರಶಸ್ತಿ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು. ಹಾಗೆ ಅಂಥೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅರಿಕೆ ಮಾಡಿಕೊಳ್ಳೋದಕ್ಕೆ ಬಯಸ್ತೀನಿ. ಮಾನ್ಯ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ಅಣುವಿಜ್ಞಾನಿ ಶ್ರೀನಿವಾಸನ್, ಇವರು ವಿಜ್ಞಾನ ಕ್ಷೇತ್ರಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದವರು. ಅಂಥವರ ಸೇವೆಯನ್ನು ನಾನು ಗೌರವಪೂರ್ವಕವಾಗಿ ನೆನ್ತೀನಿ. ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು, ಅವರು ಬುದ್ಧನ ಬಗ್ಗೆ ಬರೆದಿದ್ದಾರೆ, ಬಸವಣ್ಣ ಬಗ್ಗೆ ಬರೆದಿದ್ದಾರೆ. ಯಾವ್ಯಾವ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯಿಸೋದ್ರ ಮೂಲಕ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೋ ಆ ಕಡೆ ಸಾಹಿತ್ಯವನ್ನು ರಚನೆ ಮಾಡೋದ್ರ ಮೂಲಕ ಎಲ್ಲರಲ್ಲಿಯೂ ಸಹಿತ ಪ್ರೀತಿ ವಿಶ್ವಾಸಕ್ಕೆ ಕಾರಣರಾಗಿದ್ದರು ಅನ್ನೋದನ್ನು ನೆನಪು ಮಾಡ್ಕೋತಾ ಸರೋಜಾದೇವಿಯವರು ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರು ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೇ ಹೆಮ್ಮೆ. ಯಾವ ಭಾಷೆ, ತೆಲುಗಿನಲ್ಲೂ ಅಷ್ಟೇ ಶ್ರೇಷ್ಠರು. ಈಗ ಮುನಿಯಪ್ಪನವರೊಂದು ತೆಲುಗು ವಾಕ್ಯ ಮಾನ್ಯ ಪರಮೇಶ್ವರರು ಹೇಳಿದ್ದನ್ನು ಹೇಳ್ತಿದ್ರು. ಅಲ್ಲಿ ತೆಲುಗು ನಾಡಿನೊಳಗೆ ಅವ್ರಿಗೆ ಕನ್ನಡದ ಗಿಣಿ ಅಂತ ಕರಿತಿದ್ರು. ಅಂದರೆ ಅಲ್ಲೂ ಅಷ್ಟೇ ಪಾಪ್ಯುಲರ್, ಇಲ್ಲೂ ಅಷ್ಟೇ ಪಾಪ್ಯುಲರ್. ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲೇ ಒಬ್ಬ ಪ್ರಸಿದ್ಧ ನಟಿಯಾಗಿ ನಮ್ಮ ಕರ್ನಾಟಕಕ್ಕೆ ಗೌರವ ತಂದವರು ಅನ್ನೋದನ್ನು ಹೇಳ್ತಾ ಅವ್ರಿಗೂ ಸಹಿತ ಶ್ರದ್ಧಾಂಜಲಿ ಸಲ್ಲಿಸಿ, ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾಗಿರ್ತಕ್ಕಂಥ ನಾಗರಿಕರು, ನಮ್ಮ ಆ ಸಂದರ್ಭ ಎಲ್ಲರ ಮನಸ್ಸನ್ನು ಕಲಕ್ತು. ಅಷ್ಟೇ ಅಲ್ಲ, ಆಕ್ರೋಶವನ್ನು ನಮ್ಮಲ್ಲಿ ನಾವು ತುಂಬಿಕೊಂಡ್ವಿ. ನಾವು ಅವರ ಅಗಲುವಿಕೆ, ಅದರಲ್ಲಿ ಮತ್ತು ನಮ್ಮ ಕರ್ನಾಟಕದವರು ಇರುವುದು, ಅವರ ಅಗಲುವಿಕೆ ಏನಿದೆ ನಿಜವಾಗಿಯೂ ನಮಗೆ ಭಾಳ ದುಃಖ ತಂದಿದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ RCB ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸ್ತಕ್ಕಂಥ ಆ ಅಭಿನಂದನಾ ಸಮಾರಂಭದೊಳಗೆ ಕಾಲು ತೊಳ್ತಕ್ಕೇನು 11 ಜನ ಮೃತಪಟ್ಟರು. ಅವ್ರದ್ದೇನೂ ತಪ್ಪಿಲ್ಲದೇ ಮೃತಪಟ್ಟಿರ್ತಕ್ಕಂಥವ್ರು. ಅವರಿಗೆ ನಾವು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ. ಗುಜರಾತ್ನಲ್ಲಿ ಸಂಭವಿಸಿರ್ತಕ್ಕಂಥ ಏರ್ ಇಂಡಿಯಾ ದುರಂತದೊಳಗೆ 265 ಜನ ಕಣ್ಣಾಗ ಸಿನಿಮಾದಾಗ ಆದಂಗೆ ಆಗಿಬಿಡ್ತು. TV ಒಳಗೆ ನೋಡುವಾಗ ಸಿನಿಮಾದಾಗ ಆದಂಗೆ ಆ ಘಟನೆ ಜರುಗಿ ಮೆಡಿಕಲ್ ವಿದ್ಯಾರ್ಥಿಗಳ ಅಲ್ಲದೆ ಉಳಿದವರು ಸಹಿತ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ, ಏರ್ ಇಂಡಿಯಾ ಗೊತ್ತಿಲ್ಲ ನನಗೆ ಯಾಕೆ ಅಂಥೇಳಿ, ಯಾಕಂದರೆ ಟಾಟಾ ಕಂಪನಿ ಅಂತ ಭಾಳ ಪ್ರಸಿದ್ಧ ಕಂಪನಿ ಅದನ್ನು ತೆಗೆದುಕೊಂಡಿದೆ ಇವತ್ತು. ಆದರೆ ಆ ಒಂದು ಘಟನೆ ನಂತರವೂ ಸಹಿತ 2-3 ಅಚಾತುರ್ಯಗಳು ಬಹಿರಂಗ
ಗೊಂಡು ಇವತ್ತು ಕೇಂದ್ರ ಸರ್ಕಾರ ಆಗಲಿ, ಆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮ ಆಗಲಿ, ಆ ಕಂಪ್ನಿ ಆಗಲಿ ನಮ್ಮ ಸೇಫ್ಟಿ ಬಗ್ಗೆ, ಸುರಕ್ಷತೆ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕಾಗಿದೆ ಅನ್ನೋದನ್ನು ಸಹಿತ ಹೇಳ್ತಾ ಎಲ್ಲರಿಗೂ ಆ 265 ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ತಾವು ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಮನೆ ಸಭಾಧ್ಯಕ್ಷರೇ, ಸಾಮಾನ್ಯವಾಗಿ ಸಂತಾಪ ಸೂಚನೆ ಸಭೆ ಪ್ರಸ್ತಾಪ ಬಂದಾಗ ಡಿ ಕೆ ಶಿವಕುಮಾರ್ ಹೇಳೋ ಒಂದು ಮಾತು ನಮ್ಕೊ ಬರುತ್ತೆ, ಡೆತ್ ಈಸ್ ಸರ್ಟೇನ್, ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ. ಸಾವು ಸಹಜ, ಅದು ಪ್ರತಿ ಸಾವು ನಮಗೆ ನೋವು ಉಂಟು ಮಾಡುತ್ತೆ, ಒಂದು ಅಲಾರಂ ಕೂಡ ಕೊಡುತ್ತೆ. ವಿಶೇಷವಾಗಿ ಇವತ್ತು ಸಮಾಜದಲ್ಲಿ ಮೇಲ್ಪಂಕ್ತಿಯ ಅಭಾವಗಳು ಹೆಚ್ಚಾಗ್ತಾ ಇರುವಾಗ, ಮೇಲ್ಪಂಕ್ತಿಯ ಕೊರತೆ ಜಾಸ್ತಿ ಆಗ್ತಾ ಇರುವಾಗ, ಇವತ್ತು ಅವ್ರವ್ರದೇ ಕಾರಣದಲ್ಲಿ ಅವರ ಕ್ಷೇತ್ರದಲ್ಲಿ ಮೇಲ್ಪಂಕ್ತಿ ಆಗಿರೋ ವ್ಯಕ್ತಿಗಳನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಬೇಗನೆ ರಾಮಯ್ಯ ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ, ನೀರು ಕೊಟ್ಟವರು, ನಮ್ಮ ಊರಿಗೆ ನೀರು ಕೊಟ್ಟವರು. ಇವೆಲ್ಲ ನೆನೆಸ್ಕೊಂಡಾಗ ಒಂದು ನಮಗೆ ಮಾರ್ಗದರ್ಶನವೂ ಸಿಗುತ್ತೆ, ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಎಂತೆಂಥ ಹಿರಿಯರು ಈ ಸದನದಲ್ಲಿ ಇದ್ರು ಅನ್ನೋದು ಕೂಡ ನಮಗೆ ನೆನಪು ಬರ್ತದೆ. ವಿಶೇಷವಾಗಿ ತಿಪ್ಪಣ್ಣವರು ಇವತ್ತು ಸಮಾಜದಲ್ಲಿ ಸಾಫ್ಟಾಗಿ ಮಾತಾಡೋರೇ ಕಡಿಮೆ ಆಗಿದ್ದಾರೆ, ಎಲ್ಲರೂ ಪ್ರೀತಿಯಿಂದ ಮಾತಾಡೋರು ಕಡಿಮೆ ಆಗಿದ್ದಾರೆ, ನೀವು ಹೇಳ್ದಾಗ ಬಂದವರಿಗೆಲ್ಲ ಧೈರ್ಯ ತುಂಬೋರು ಕಡಿಮೆ ಆಗಿದ್ದಾರೆ. ಅಂತ ಮೇರು ವ್ಯಕ್ತಿತ್ವ ತಿಪ್ಪಣ್ಣವರು. ಹಾಗೆ ರಾಜಣ್ಣವ್ರ ಬಗ್ಗೆ ಇವತ್ತು ನಾವೆಲ್ಲ ಮಾತಾಡಿದ್ದೀವಿ ಅಲ್ಲಿ ನಿಂತ್ಕೊಂಡು. ರಾಜಣ್ಣವರು ನಾನು ರಾಜಕೀಯಕ್ಕೆ ಒಟ್ಟಿಗೆ ಪ್ರವೇಶ ಮಾಡಿದೆವು. 83ನೇ ಇಸ್ವಿನಲ್ಲಿ ನಾವಿಬ್ಬರು ಬೆಂಗಳೂರು ನಗರಸಭೆಯ ಸದಸ್ಯರಾದವು. 90ನೇ ಇಸ್ವಿಲಿ 2ನೇ ಸಲ ಸದಸ್ಯರಾದವು. 94ನೇ ಇಸ್ವಿಲಿ ಒಟ್ಟಿಗೆ ಅಸೆಂಬ್ಲಿಗೆ ಬಂದು. ಸರ್, ಒಬ್ಬ ನಿಷ್ಕಪಟ ವ್ಯಕ್ತಿತ್ವನ ನಾನು ನೋಡಿದರೆ ಆ ರಾಜಣ್ಣನಲ್ಲಿ ನೋಡಿದ್ದೆ ನಾನು. ಪರಿಸರದ ಬಗ್ಗೆ ಕಾಳಜಿ, ಕಲಬೆರಕೆ ವಿರುದ್ಧ ಯಾವಾಗಲೂ ಕೂಡ ಸಿಡಿಗೆ ಹೇಳ್ತಾ ಇದ್ರು ಅವರು. ಅದು ಗಾಳಿ ಇರ್ಬೋದು, ನೀರಿರ್ಬೋದು, ಹಾಲಿರ್ಬೋದು, ಯಾವುದು ಕೂಡ ಕಲಬೆರಕೆ ಆಗಬಾರ್ದು, ಮಾಲಿನ್ಯ ಆಗಬಾರ್ದು ಅಂತ ಕಳಕಳಿಯಿಂದ ಮಾತಾಡ್ತಾ ಇದ್ರು. ಮನೆ ತಿರೋದಾಗ ಅವ್ರ ಮನೆಗೆ ಹೋದಾಗ ಅದನ್ನೆಲ್ಲ ಅವ್ರನ್ನ ಜ್ಞಾಪಿಸ್ಕೊಂಡೆ ನಾನು, ಹೇಗೆ ಆಯಿತು ಅಂತ. ಇನ್ನು ಕಸ್ತೂರಿರಂಗನ್ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ. ಸುಬ್ಬಣ್ಣ ಅಯ್ಯಪ್ಪನ್ ಅವ್ರ ಸಾವೇ ಒಂಥರ ವಿಚಿತ್ರವಾಗಾಯಿತು. ಶ್ರೀರಂಗಪಟ್ಟಣದಲ್ಲಿ ನದಿನಲ್ಲಿ ಅವರ ಶವ ಸಿಕ್ತು. ನಮ್ಮ ದೇಶದಲ್ಲಿ 3 ರೆವಲ್ಯೂಷನ್ಸ್ ಆಗಿದೆ. ಒಂದು ವೈಟ್ ರೆವಲ್ಯೂಷನ್, ಕುರಿಯನ್ನವರು ಮಾಡಿದ್ದು. ಇವತ್ತು ಅದರಿಂದನೇ ನಾವು KMF, ನಂದಿನಿ ಎಲ್ಲ ನೋಡ್ತಾ ಇರೋದು. ಇನ್ನೊಂದು ಗ್ರೀನ್ ರೆವಲ್ಯೂಷನ್, ಡಾಕ್ಟರ್ MS ಸ್ವಾಮಿನಾಥನ್ ಮಾಡಿದ್ದು. 3ನೇದು ಅಯ್ಯಪ್ಪನ್ ಮಾಡಿದ್ದು ಬ್ಲೂ ರೆವಲ್ಯೂಷನ್. ಮೀನುಗಾರಿಕೆ, ಮೀನು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಆ ವ್ಯಕ್ತಿ ಮಾಡಿರೋ ಕೊಡುಗೆ ಬಹಳ ಒಂದು ದೊಡ್ಡ ಕೊಡುಗೆ. ಅವರೆಲ್ಲರೂ ಕೂಡ ಇವತ್ತು ಜ್ಞಾಪಿಸ್ಕೋತೀವಿ. ಇನ್ನ 3 ದುರಂತಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. RCB, ಪೆಹಲ್ಗಾಮ್ ಮತ್ತು ಏರ್ ಇಂಡಿಯಾ. ಸಭಾಧ್ಯಕ್ಷ, ನಂಗೆ ಜ್ಞಾಪಕ ಬರುತ್ತೆ, ಬೆಂಗಳೂರಿನಲ್ಲಿ ಈ ಹಿಂದೆ 3 ದೊಡ್ಡ ದುರಂತ ಆಯಿತು. 80ನೇ ದಶಕದಲ್ಲಿ ಹೂಚ್ ಟ್ರಾಜಿಡಿ ಅಂತ ಒಂದಾಯಿತು. ಸುಮಾರು 112 ಅಮಾಯಕರು ತೀರೋದ್ರು, ಕಲಬೆರಕೆ ಕಳ್ಳಬಟ್ಟಿ ಕುಡಿದು. ಅದಾದ್ಮೇಲೆ ಅದೇ ವರ್ಷ ಅದೇ ಅಲ್ಲಿ ಸುಮಾರಿಗೆ ವೀನಸ್ ಸರ್ಕಸ್ ದುರಂತ ಆಯಿತು. ಅಮಾಯಕರು ಸರ್ಕಸ್ ನೋಡ್ತಾ ಕೂತಿದ್ರು, ಬೆಂಕಿ ಬಿದ್ದುಬಿಡ್ತು, ಬೆಂದು ಹೋಗ್ಬಿಟ್ರು ಅವರು. ಸುಮಾರು ಅದೇ ಸರಿ ಸುಮಾರಿಗೆ ಗಂಗಾರಾಮ್ ಬಿಲ್ಡಿಂಗ್ ಕುಸಿದೋಯ್ತು, ಸುಮಾರು 92 ಜನ ಸತ್ತೋಗ್ಬಿಟ್ರು. ಇವೆಲ್ಲ ಮತ್ತೆ 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 ನಾವು ನೋಡ್ತಾ ಇದ್ದೀವಿ. ಅಮಾಯಕರು ಅವ್ರು ಏನೋ ನೋಡ್ಲಿಕ್ಕೆ ಹೋಗ್ತಾರೆ, ಏನೋ ಅನುಭವಿಸೋಕೆ ಹೋಗ್ತಾರೆ, ಸಾವಲ್ಲಿ ಅಪ್ಪಳಿಸ್ತಾರೆ. ಸೊ ಈ ಬಗ್ಗೆ ಸಮಾಜ, ಆಡಳಿತ ನಾವೆಲ್ಲರೂ ಕೂಡ ಯೋಚಿಸಬೇಕಾಗಿದೆ. ಅಮಾಯಕರನ್ನ ನಾವು ಕಳ್ಕೊಂಡ್ಬಿಟ್ವಲ್ಲ, ಎಳೆಯ ಮಕ್ಕಳನ್ನ ಕಳ್ಕೊಂಡ್ಬಿಟ್ವಲ್ಲ, ಅವ್ರದ್ದೇನು ತಪ್ಪಿಲ್ಲದೆ ಕಳ್ಕೊಂಡ್ಬಿಟ್ವಲ್ಲ ಅಂತ. ಈ ಸಂದರ್ಭದಲ್ಲಿ ತಾವು ಏನು ಇದೆಲ್ಲನೂ ಕೂಡ ಸಂತಾಪ ಸೂಚನೆ ತಂದಿದ್ದೀರಾ, ಅದಕ್ಕೆ ಇಡೀ ಸದನ ಧ್ವನಿಗೂಡಿಸಿ ಆ ಮೃತರ ಆತ್ಮಕ್ಕೆ ಸದ್ಗತಿ ದೊರಕಬೇಕು. ಮತ್ತು ಆಡಳಿತದಲ್ಲಿ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ. ಈ ರೀತಿ ಅಮಾಯಕರು ಅವ್ರದ್ದೇನೂ ತಪ್ಪಿಲ್ಲದೆ, ವಯಸ್ಸಾಗಿರಲಿಲ್ಲ, ಕಾಯಿಲೆ ಇರಲಿಲ್ಲ,
ಏನೂ ಆಗಿರಲಿಲ್ಲ. ಅವರು ಮುಂದೆ ನಮ್ಮ ಸಮಾಜಕ್ಕೆ ಎಷ್ಟೆಷ್ಟು ಕೊಡುಗೆ ಕೊಡ್ಬೋದಾಗಿತ್ತೋ ಗೊತ್ತಿಲ್ಲ ನಮಗೆ. ಅವ್ರನ್ನೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ. ಅವರೆಲ್ಲರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನೀವೇನು ಪ್ರಸ್ತಾಪ ಮಾಡಿದ್ದೀರಾ, ಅದಕ್ಕೆ ನಾನು ಧ್ವನಿಗೂಡಿಸಿ ನನ್ನ ಮಾತು ಮುಗಿಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮನ್ನು ಅಗಲಿರ್ತಕ್ಕಂಥ ನಾಡಿನ ಗಣ್ಯರ ಒಂದು ಸಂತಾಪ ಸೂಚನೆಯನ್ನು ತಾವೇನು ಮಂಡಿಸಿದ್ದೀರಿ ಅದನ್ನು ಬೆಂಬಲಿಸುತ್ತಾ ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರೆಲ್ಲರ ಅಗಲಿಕೆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತಾ, ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಒಂದು ರೈತಪರ ಒಂದು ಕಾಳಜಿಯನ್ನು ಇಟ್ಟಂಥ ಬೋರ್ವೆಲ್ ರಾಮಯ್ಯ ಎಂದ ಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಬೇಗಾನೆ ರಾಮಯ್ಯ ಅವರ ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಪ್ರಾರ್ಥಿಸುತ್ತಾ, ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ನಿಪ್ಪಾಣಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಶ್ರೀ ಕಾಕೋಸ ಪಾಂಡುರಂಗ ಪಾಟೀಲ್ ಅವರ ನಿಧನಕ್ಕೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿ, ಇವತ್ತೇನು ನಾಮನಿರ್ದೇಶಕ ಸದಸ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀ ಡೆರಿಕ್ MB ಫೊಲಿನ್ಫಾ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿಯನ್ನು ಪ್ರಾರ್ಥಿಸುತ್ತಾ, ಅದೇ ರೀತಿ ಭಾರತೀನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಂಥ N. ರಾಜಣ್ಣ ಅವರ ಒಂದು ಅಗಲಿಕೆ ಕೂಡ ಸಂತಾಪವನ್ನು ಸೂಚಿಸಿ, ಅದೇ ರೀತಿ ಡೇವಿಡ್ ಸಿಮಿಯೋನ್ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿ ಉಪಸಭಾಪತಿಗಳಾಗಿ ಹಂಗಾಮಿ ಸಭಾಪತಿಗಳಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ಅವರ ಆತ್ಮಕ್ಕೂ ಕೂಡ ಒಂದು ಶಾಂತಿಯನ್ನು ಈ ಸಂದರ್ಭದಲ್ಲಿ ದೊರಲಿ ಅಂತ ಪ್ರಾರ್ಥಿಸ್ತಾ, ಡಾಕ್ಟರ್ N. ತಿಪ್ಪಣ್ಣರವರು ರಾಜ್ಯದೊಬ್ಬ ಹಿರಿಯ ರಾಜಕಾರಣಿ, ಕಾನೂನು ತಜ್ಞರು ಹಾಗೂ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ N. ತಿಪ್ಪಣ್ಣ ಅವರು ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ಅವರು ನೀಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಒಂದು ಸಮಾಜಕ್ಕೂ ಕೂಡ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಆ ದುಃಖವನ್ನು ಭರಿಸತಕ್ಕಂಥ ಒಂದು ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವ್ರ ಬಗ್ಗೆ, ಬಹುಶಃ ಕಸ್ತೂರಿ ರಂಗನ್ ಅವ್ರ ಬಗ್ಗೆ 2 ವಾಕ್ಯದಲ್ಲಿ ಹೇಳೋದು ಕಷ್ಟ ಆಗ್ತದೆ. ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಇವತ್ತು ವಿಶ್ವದಲ್ಲಿ ಅವ್ರನ್ನ ಗುರುತಿಸತಕ್ಕಂಥವ್ರು. ಅವರ ಒಂದು ದೂರದೃಷ್ಟಿತ್ವ ಮತ್ತು ಬಾಹ್ಯಾಕಾಶದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೆ ಕಸ್ತೂರಿ ರಂಗನ್ ಅವರು ಇಸ್ರೋ ಸಂಸ್ಥೆಯ ಅಧ್ಯಕ್ಷರಾಗಿ, ಯೋಜನಾ ಆಯೋಗದ ಸದಸ್ಯರಾಗಿ, ತದನಂತರದಲ್ಲಿ ರಾಜ್ಯಸಭಾ ಸದಸ್ಯರಾಗೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಬಾಹ್ಯಾಕಾಶದ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಯಾಕೆ ಅವರನ್ನು ನೆನಪು ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಒಂದು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಒಂದು ದೂರದೃಷ್ಟಿತ್ವವನ್ನು ಇಟ್ಕೊಂಡು ಈ ದೇಶದ ಯುವಕರಿಗೆ ಒಂದು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಅವರು ತಂದಿರತಕ್ಕಂಥದ್ದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಾಹ್ಯಾಕಾಶ ಇದರಲ್ಲಿ ಇವತ್ತು 9 ವರ್ಷಗಳ ಕಾಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿರ್ತಕ್ಕಂಥ ಅವರ ನಾಯಕತ್ವದಲ್ಲಿ ಭಾರತೀಯ ಬಾಹ್ಯಾಕಾಶ ಅನೇಕ ಕಾರ್ಯಕ್ರಮಗಳು ಇವತ್ತು PSLV ಇರ್ಬೋದು, GSLV ಇರ್ಬೋದು, ಒಂದು ರೀತಿ ಇವೆಲ್ಲವೂ ಕೂಡ ಉಡಾವಣೆ ಆಗಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸೋದಕ್ಕೆ ಇಚ್ಛಪಡ್ತೇನೆ. ಇವತ್ತು
ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಸೇರಿದಂತೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದುಕೊಂಡಿದ್ದರು ಅಂತೇಳಿ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಡಾಕ್ಟರ್ ಕಸ್ತೂರಿ ರಂಗನ್ ಭಾರತದ ಬಾಹ್ಯಾಕಾಶ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನು ಅವರು ನೀಡಿದ್ದಾರೆ. ಅವರ ಸಾಧನೆಗಳು ನಮ್ಮೆಲ್ಲರಿಗೂ ಸಹ ಪ್ರೇರಣೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ನಿಧನಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ತೀವ್ರ ಸಂತಾಪವನ್ನು ನಾನು ಈ ಸಂದರ್ಭದಲ್ಲಿ ಸೂಚಿಸೋದಕ್ಕೆ ಇಚ್ಛಪಡ್ತೇನೆ. ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಒಂದು ಕೃಷಿ ವಿಜ್ಞಾನಿಗಳು, ಇವರು ಕೂಡ ನಮ್ಮಿಂದ ದೂರ ಆಗಿದ್ದಾರೆ. ಅವರ ಒಂದು ಆತ್ಮಕ್ಕೂ ಕೂಡ ಸದ್ಗತಿ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಎಂ ಆರ್ ಶ್ರೀನಿವಾಸನ್ ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೂಡ ಪಡೆದಿರ್ತಕ್ಕಂಥ ಒಬ್ಬ ಹಿರಿಯರು, ಅವರು ಕೂಡ ನಮ್ಮ ಮಧ್ಯೆ ಎಲ್ಲ, ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ದೊರೆಯಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಹಿರಿಯರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ GS ಸಿದ್ಧಲಿಂಗಯ್ಯನವರು ಸಾಹಿತಿಗಳಾಗಿ, ಕವಿಗಳಾಗಿ ಒಂದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಿದ್ಧಲಿಂಗಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ 17ನೇ ಅಧ್ಯಕ್ಷರಾಗಿ ಅವರು ಅದನ್ನು ಅಧ್ಯಕ್ಷರಾಗಿ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಇಂಥ ಒಬ್ಬ ಹಿರಿಯರು ನಮ್ಮ ಮಧ್ಯೆ ಇಲ್ಲ. ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿ ಹೆಸರಾಂತ ಕವಿಗಳು 85ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ, ಅವರ ಒಂದು ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಶ್ರೀಮತಿ B ಸರೋಜಾದೇವಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತು ಅನೇಕ ಭಾಷೆಗಳಲ್ಲಿ ನಟಿಸಿ ಕಿತ್ತೂರು ಚೆನ್ನಮ್ಮ, ಬಬ್ರುವಾಹನ ಅಂತಕ್ಕಂಥ ಒಂದು ಪ್ರಸಿದ್ಧ ಚಿತ್ರಗಳ ಮೂಲಕ ಇಡೀ ನಾಡಿನ ಜನರ ಒಂದು ಮನಸ್ಸಿನಲ್ಲಿ ಒಂದು ಅಜರಾಮರವಾಗಿರ್ತಕ್ಕಂಥ ಹೆಸರು ಸರೋಜಾದೇವಿ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಅವರ ಒಂದು ಆತ್ಮಕ್ಕೂ ಕೂಡ ಒಂದು ಶಾಂತಿಯನ್ನು ಕೋರ್ತಾ, ಪೋಪ್ ಫ್ರಾನ್ಸಿಸ್ ಕ್ರೈಸ್ತ ಧರ್ಮ ಗುರುಗಳು, ಅವರು ಕೂಡ ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಈ ಸಂದರ್ಭದಲ್ಲಿ ಶಾಂತಿಯನ್ನು ಕೋರ್ತಾ, ಪಹಲ್ಗಾಮ್ ದಾಳಿ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿದೆ. 22/4/25 ಏನು ಪಾಕಿಸ್ತಾನದ ಉಗ್ರಗಾಮಿಗಳ ಒಂದು ಅಟ್ಟಹಾಸಕ್ಕೆ 28 ಜನ ಪ್ರವಾಸಿಗರು ಭಾರತೀಯರು ಮೃತಪಟ್ಟಿರ್ತಕ್ಕಂಥದ್ದು ಬಹಳ ದುಃಖ ತರ್ತಕ್ಕಂಥ ಸಂಗತಿ. ಇಡೀ ಜಗತ್ತೇ ಇವತ್ತು ಜಗತ್ತಿನ ಅನೇಕ ದೇಶಗಳು ಇದನ್ನು ಖಂಡನೆಯನ್ನು ಕೂಡ ಮಾಡಿತ್ತು. ನಮ್ಮ ಕರ್ನಾಟಕ, ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯವರಾಗಿರ್ತಕ್ಕಂಥ ಮಂಜುನಾಥ್ ರಾವ್ ಅವರು, ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೂಡ ನಾನು ನೀಡಿದ್ದೆ. ಅದೇ ರೀತಿ ಭರತ್ ಭೂಷಣ್ ಅವರು, ಅವರ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, RCB ವಿಜಯೋತ್ಸವ ಇವತ್ತು ನಾವೆಲ್ಲ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆಗಳು ಆಗಿದೆ. ಆದರೆ ಇಂಥ ಒಂದು ಸಂದರ್ಭ ನಮ್ಮ ರಾಜ್ಯದಲ್ಲಿ ಬರ್ತದೆ ಅಂತೇಳಿ ನಾವ್ಯಾರೂ ಕೂಡ ನಿರೀಕ್ಷೆನ ಮಾಡಿರಲಿಲ್ಲ. ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಶೋಕಾಚರಣೆ ಮಾಡ್ತಕ್ಕಂಥ ಒಂದು ದಿನ ಅವತ್ತಾಗಿತ್ತು. ಇವತ್ತೇನೋ ಆ ಒಂದು RCB ವಿಜಯೋತ್ಸವ ವೇಳೆಯಲ್ಲಿ ಏನು 11 ಜನ ಮೃತಪಟ್ಟಿದ್ದಾರೆ, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಾವು ಯಾರೂ ಕೂಡ ಅದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಘಟನಾವಳಿಗಳನ್ನು ನೆನಪು ಮಾಡಿಕೊಂಡ್ರೆ, ಅವತ್ತೇನು ಆ ಮೆಡಿಕಲ್ ಹಾಸ್ಟೆಲಲ್ಲಿ ಏನು ವಿದ್ಯಾರ್ಥಿನಿಯರು ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಸುಮಾರು 229 ಜನ ಪ್ರಯಾಣಿಕರು ದುರ್ಮರಣ ಹೊಂದಿರತಕ್ಕಂಥದ್ದು ಕೂಡ ಬಹಳ ನೋವು ತರ್ತಕ್ಕಂಥ ಸಂಗತಿ. ಈ ಘಟನೆಯಲ್ಲಿ ನಮ್ಮ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಂಥ ವಿಜಯ್ ರೂಪಾನಿ ಅವರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಏನು ಆ ದುರ್ಘಟನೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ 229 ಪ್ರಯಾಣಿಕರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಈಗ ಮಾತಾಡ್ಕೊಂಡು 1 ನಿಮಿಷದ ಮೌನ. ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳುಹಿಸಲಾಗುವುದು. ಈಗ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಈಗ ಸ್ಥಳೀಕರಣ ಪ್ರಸ್ತಾವ ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಮಾರ್ಚ್ 21 ಅಧ್ಯಕ್ಷರೇ, ನಮ್ಮ ಸದನ ಸಭೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ನಡವಳಿಕೆಗಳು ನಡೆದಂಥ ಆ ಸಂದರ್ಭ ನಮ್ಮ ಶಾಸನ ಸಭೆಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕುಳಿತಿರುವ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ಮಾತನ್ನು, ತಮ್ಮ ಆದೇಶಗಳನ್ನು, ತಮ್ಮ ಸೂಚನೆಯನ್ನು ಲೆಕ್ಕಿಸದೆ ಸದನದ ಕಾರ್ಯಕಲಾಪಕ್ಕೆ ಅಡ್ಡಿ ಉಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅಡ್ಡಿ ಮಾಡ್ತಾ ಅಶಿಸ್ತಿನಿಂದ ಹಾಗೂ ಅಗೌರವದಿಂದ ಕೆಲವು ಸದಸ್ಯರು ನಡೆದುಕೊಂಡಿದ್ದರಿಂದ ಮಾನ್ಯ ವಿಧಾನಸಭಾ ಸದಸ್ಯರುಗಳಾದಂತಹ ದೊಡ್ಡನಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ CN, SR ವಿಶ್ವನಾಥ್, BA ಬಸವರಾಜ್, MR ಪಾಟೀಲ್, ಶ್ರೀ ಚನ್ನಬಸಪ್ಪ, B ಸುರೇಶ್ ಗೌಡ, ಉಮಾನಾಥ್ ಕೊಟ್ಯಾನ್, ಶರಣು ಸಲಗರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, CK ರಾಮಮೂರ್ತಿ, ಯಶ್ಪಾಲ್ A ಸುವರ್ಣ, BP ಹರೀಶ್, ಡಾಕ್ಟರ್ ಭರತ್ ಶೆಟ್ಟಿ, ಶ್ರೀ ಮುನಿರತ್ನ, ಶ್ರೀ ಬಸವರಾಜ್ ಮುತ್ಮೋಡ್, ಧೀರಜ್ ಮುನ್ರಾಜ್ ಮತ್ತು ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳನ್ನು ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಾವಳಿಗಳ ನಿಯಮ 348ರ ಮೇರೆಗೆ ಸದನವು ಅಂಗೀಕರಿಸಿದ ಪ್ರಸ್ತಾವದಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿ ಈ ಸಭೆಯು ನಿರ್ಣಯವನ್ನು ಅಂಗೀಕರಿಸಿತು. ಸದರಿ ನಿರ್ಣಯ ಸದನ ಮುಗಿದ ಮೇಲೆ ಸದರಿ ನಿರ್ಣಯವನ್ನು ಹಿಂತೆಗೆದುಕೊಳ್ಳುವಂತೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮಲ್ಲಿ ಅರಿಕೆ ಮಾಡಿಕೊಂಡ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದರು. ಅನೇಕ ಹಿರಿಯರ ಜೊತೆಗೆ ಸಮಾಲೋಚನೆ ಮಾಡಿದರು. ಅದಲ್ಲದೆ ಪಕ್ಷದ ಹಲವು ನಾಯಕರು ಅಮಾನತುಗೊಂಡು ಸದಸ್ಯರು ಸಲ್ಲಿಸಿದ ಮನವಿಯ ಬಗ್ಗೆ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ
ಹಾಗೂ ಕಾನೂನು ಸಚಿವರ ಹಾಗೂ ಮಾನ್ಯ ಉಪಾಧ್ಯಕ್ಷರ ಇವರೆಲ್ಲರ ಗಮನಕ್ಕೂ ಈ ವಿಚಾರವನ್ನು ತರಲಾಗಿತ್ತು. ಆ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ತಮಗೆ ಕೋರಿ ಸಭೆ ಏರ್ಪಾಟ್ ಮಾಡೋದಕ್ಕೆ ವಿನಂತಿ ಮಾಡಿದರು. ತಾವು ದೊಡ್ಡ ಮನಸ್ಸು ಮಾಡಿ ಸಭೆಯನ್ನು ಕರೆದ್ರಿ. ಆ ಸಭೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರೊಂದಿಗೆ ಎಲ್ಲ ಮತ್ತೆ ಸಭೆ ಮಾಡಿದ್ವಿ. ಕೈಘಟನೆಯನ್ನು ನೆನಪಾರೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಸದರಿ ಸಭೆಯಲ್ಲಿ ಅಮಾನತಿನ ಅವಧಿಯಲ್ಲಿ ಈಗಾಗಲೇ 2 ತಿಂಗಳ ಕಳೆದು ಹೋಗಿದೆ. ಸದರಿ ಅವಧಿಯಲ್ಲಿ ಅಮಾನತುಗೊಂಡ ಸದಸ್ಯರುಗಳು ತಮ್ಮ ನಡೆ ಬಗ್ಗೆ ಈಗಾಗಲೇ ಸನ್ಮಾನ್ಯ ಸಭಾಧ್ಯಕ್ಷರ ಬಳಿ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯೊಳಗೆ ಸಂವಿಧಾನಾತ್ಮಕವಾಗಿ ಸದನ ಕಾರ್ಯಕಲಾಪಗಳಲ್ಲಿ ಸಂಯಮದಿಂದ ನಡೆದುಕೊಳ್ಳುವುದಾಗಿ ತಿಳಿಸಿರುವುದನ್ನು ಪರಿಗಣಿಸಿ ಅವರುಗಳ ಅಮಾನತನ್ನು ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆಯಲು ಅವತ್ತಿನ ಸಭೆಯೊಳಗೆ ನಾವೆಲ್ಲರೂ ನಿರ್ಣಯಿಸಿದ್ವಿ. ಮಾನ್ಯ ವಿರೋಧ ಪಕ್ಷದ ನಾಯಕರ ಏನು ಒಂದು ವಿನಂತಿ ಇತ್ತು ಅದನ್ನು ಒಪ್ಪಿಕೊಂಡ್ವಿ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮಾನ್ಯ ಸದಸ್ಯರುಗಳು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುವಂಥ ಉದ್ದೇಶದಿಂದ ಅಮಾನತುಗೊಳಿಸಲಾಗಿದ್ದ ನಿರ್ಣಯವನ್ನು ತಕ್ಷಣದಿಂದ ಹಿಂತೆಗೆದುಕೊಳ್ಳಲು ಹಾಗೂ ಅಮಾನತು ನಿರ್ಣಯವನ್ನು ಹಿಂಪಡೆದು ಮುಂದಿನ ಅಧಿವೇಶನದಲ್ಲಿ ಸದನದ ಘಟನೋತ್ತರ ಅನುಮೋದನೆ ಪಡೆಯಲು ಸಭೆಯಲ್ಲಿ ತೀರ್ಮಾನಿಸಿ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟಿವೆ ಅಧ್ಯಕ್ಷರೇ. ಈ ಸಂಬಂಧ 25/5/2025 ತಾವು ಮುಂದುವರೆದು ಲಘು ಪ್ರಕಟಣೆಯನ್ನು ಹೊರಡಿಸಿದ್ದೀರಿ. ಕಾನೂನು ನಿಯಮಾವಳಿ ಪ್ರಕಾರ ಇದನ್ನು ಸದನವೇ ನಿರ್ಣಯ ಕೈಗೊಳ್ಳಬೇಕಾಗಿತ್ತು. ಆದರೆ ಘಟನೋತ್ತರ ಅನುಮೋದನೆ ಸಾಧ್ಯ ಅನ್ನೋದಕ್ಕೆ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಾನು ಈ ಸ್ಥಿರೀಕರಣ ಪ್ರಸ್ತಾವನೆಯನ್ನು ಮಂಡಿಸ್ತಾ ಇದ್ದೇನೆ. ಇದನ್ನು ದಯಮಾಡಿ ಸದನ ಒಪ್ಪಬೇಕು ಅಂಥೇಳಿ ನಾನು ಅರಿಕೆ ಮಾಡ್ಕೊಳ್ತೀನಿ. 6ನೇ ಅಧಿವೇಶನದ ಅವಧಿಯಲ್ಲಿ 18 BJP ಸದಸ್ಯರನ್ನು 6 ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿದ್ದ ನಿರ್ಣಯವನ್ನು 25/5/2025 ಜಾರಿಗೆ ಬರುವಂತೆ ಹಿಂಪಡೆದಿರುವ ಕುರಿತಾದ ಸ್ಥಿರೀಕರಣ ಪ್ರಸ್ತಾವವನ್ನು ಸಭೆಯು ಅನುಮೋದಿಸಬೇಕೆಂದು ಕೋರುತ್ತೇನೆ. 6ನೇ ಅಧಿವೇಶನದ ಅವಧಿಯಲ್ಲಿ 18 ಸದಸ್ಯರುಗಳನ್ನು 6 ತಿಂಗಳ ಕಾಲ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತುಗೊಳಿಸಿದ್ದ ನಿರ್ಣಯವನ್ನು ದಿನಾಂಕ 25/5/2025 ಜಾರಿಗೆ ಬರುವಂತೆ ಹಿಂಪಡೆದಿರುವ ಕುರಿತಾದ ಸ್ಥಿರೀಕರಣ ಪ್ರಸ್ತಾವವು ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕಾದ ಸದಸ್ಯರ ಒಂದು ಹೆಸರನ್ನು ಹೇಳ್ತೇನೆ. ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಅದ್ರ ಜೊತೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು, ಸನ್ಮಾನ್ಯ HK ಪಟೇಲ್ ರವರು, ಸನ್ಮಾನ್ಯ MB ಪಟೇಲ್, ಡಾಕ್ಟರ್ SC ಮಹಾದೇವಪ್ಪ, ಶಿವಾನಂದ S ಪಾಟೀಲ್, S ಚಲುವರಾಯಸ್ವಾಮಿ, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, D ಸುಧಾಕರ್, KN ರಾಜಣ್ಣ ಹಾಗೂ ಬೈರತಿ ಸುರೇಶ್ ಇವತ್ತು ಹಾಜರಬೇಕಂತ ಸಚಿವರು ಬೆಳಿಗ್ಗೆ. ಈಗ ಸದನವನ್ನು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಪ್ರಾರಂಭಿಸಲಾಗುವುದು. ಮತ್ತು ಹಿರಿಯ ನಾಯಕರಿಗೆ BSc ಮೀಟಿಂಗ್ ಇದೆ.
ಮಾಡಿದ್ದಾರೆ. ಅವೆಲ್ಲ ಕಳಕಳಿ, ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ. ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು, ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ. ಇದು ನಮ್ಮ ಪದ್ಧತಿಗೂ ಸರಿಯಲ್ಲ. ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸ್ತಾರೆ. ಸದನ ನಡೆದಿದೆ, ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಯಾವುದೇ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಈಗ ನೀವ್ ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ. ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಿದ್ರಿ. ಈಗ ಐದರ್ ಆನ್ ಬಿಹಾಫ್ ದಿ ಗವರ್ಮೆಂಟ್ Honorable Law and Parliamentary Affairs Minister should make a statement, or Mr. Rajana should make a statement. He himself is there. Okay. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ನೀವು. ಇಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು. ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕೋ, ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ. ಆದ್ದರಿಂದ ಅವರ ಅಬ್ಸೆನ್ಸ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಅನವಶ್ಯಕ, ಸರಿಯಾದದ್ದಲ್ಲ. ಯಾವ ಕಾರಣಕ್ಕೆ ರಾಜೀನಾಮೆ ಮುಖ್ಯಮಂತ್ರಿ ಅದು ಬಂದು ನಿಮ್ಗೆ ಹೇಳ್ತಂತ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳ್ಬೋದು, ಅವ್ರು ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡಿದೀನಿ ಅಥವಾ ಇಲ್ಲ ಅಂತ ಹೇಳ್ಬೋದು. ಈಗ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಈಗಾಗಲೇ 2 ಗಂಟೆಗಳಾಗಿದೆ, ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ, ಉತ್ತರ ಕೊಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಕಾರಣಕ್ಕೂ ರಾಜಣ್ಣ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವುದು ಸರಿಯಾದದ್ದಲ್ಲ. ಕೊಡದಿದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆಯನ್ನು ಕೊಡ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಹೇಳಿಕೆ ಮಾಡಿಸಿ ಈಗ ಪ್ರಶ್ನೋತ್ತರ ಮುಖ್ಯಮಂತ್ರಿಗಳಿಗೆ ಕರೆಸಿ ಅಲ್ಲ, ಅವ್ರು ಬರ್ತಾರೆ ಹಂಗಾಗಲ್ಲ ಅಂತ ಹೇಳಿದ್ರೆ ಬಂದಾಗ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಏನಾಗ್ಬೇಕು ಈಗ ಅದರಲ್ಲಿ ಚೆನ್ನಾಗಿ ಚರ್ಚೆ ಮಾಡ್ತೇನೆ ನೋಡಿ. ಅವರಿಗೆ ನೀವು ರಾಜಣ್ಣ ಮಾತಾಡೋದು ನೋಡಿ, ನಾನು ಹೇಳಿಕ್ಕೆ ಹೇಳಿ ಆಚೆ ಕಲಿಸೊಂದು ಪ್ರಶ್ನೆ ನೋಡಿ. ಅಧ್ಯಕ್ಷರೇ, ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ, ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕೂತಿದ್ದೀರಿ, ಅಧಿಕಾರಿ ಕೂತಿದ್ದಾರೆ, ಮಾಧ್ಯಮದವರು ಕೂತಿದ್ರು, ಓಡಿಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ. ಇದೆಲ್ಲ ಯಾಕೆ ಸಮಸ್ಯೆ? ಅವರನ್ನು 4ನೇ ಅಂಗ ಅಂತ ನಾವು ಅಲ್ಲಿ ಕೂತಿದ್ದೀರೋದು. ಅದು ಸರ್ಕಾರ ಲಾ ಸಚಿವರು ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಇದೆ ಅವ್ರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಚರ್ಚೆ? ಒಂದೇ ನಿಮಿಷ, ನಾನು ಹೇಳೋದು ಬಹಳ ಕ್ಲಾರಿಟಿ ಇದೆ ಅವರ ಹತ್ರ.
ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ, ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ. ಎಚ್ ಕೆ ಪಾಟೀಲ್ ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ. ನೀವು ಉಡಾಫೆ ಜನ ನಮ್ಗೆ ಹೇಳ್ಬೇಕು, ಅವರು ನೀವು ಉಡಾಫೆ ಸುಮ್ಮನೆ ಹೇಳ್ತಾ ಇದ್ದೀರಾ. ಮಂತ್ರಿ ಆಗಿದ್ದಾರೆ, ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗ್ದೋಯ್ತು. ಇದಕ್ಕೆ ಹೋಗಿದೆ ಅವರಿಂದಾನೇ ಅಧಿವೇಶನ ಎಲ್ಲ. ನಾವು 18 ಜನ ಸಸ್ಪೆಂಡ್ ಆಗಿ, ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ? ಮತ್ತೆ ಸಸ್ಪೆನ್ಷನ್, ಮತ್ತೆ ಸಭೆ. ಸರಿ, ಅದರಿಂದಾನೇ ಆಗಿದ್ದಲ್ಲ 18 ಜನ. ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು, ಟೈಮ್ ಕೊಟ್ಟಿದ್ದವರು, ಅಡ್ಜಸ್ಟ್ಮೆಂಟ್ ಮಾಡಿದ್ದವರು, ಸಸ್ಪೆಂಡ್ ಆಗಿದ್ದವ್ರು ನಾವು. ಈಗ ಸಂಶಯ ಕೇಳಿದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಅವ್ರು ಮಂತ್ರಿ ಆಗಿದ್ದಾರೆ ಹೇಳ್ಬೇಕಷ್ಟೇ ನನಗೆ. ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ, ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ. ನಾವು ಕೂತ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ದೇನು. ಅದಕ್ಕೆ ಅವ್ರು ಏನು ಮುಖ್ಯಮಂತ್ರಿ ಬಂದು ಮಾತಾಡ್ದಂತ ಹೇಳಿದಾರಲ್ಲ. ಈಗ ನಾನು ಪರಮೇಶ್ವರ್ ಅವ್ರನ್ನ ಏನಂತ ಸಂಬೋಧನೆ ಮಾಡಬೇಕು ಹೇಳಿ. ನಿಮ್ಗೆ ಹೇಗೆ ಬೇಕಾದ್ರೆ ಏನಂತ ಸಂಬೋಧನೆ ಮಾಡಬೇಕು, ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ. ಕಾನೂನು ಪ್ರಕಾರ ಮಾಡಬೇಕು, ಮನಸ್ಸಿಗೆ ಬಂದೇ ಮಾಡಕ್ ಬರಲ್ಲ. ಕೇಳುದು ಯಾಕೆ? ಕೇಳಲಿಕ್ಕೆ ಹೋಗ್ಬೇಡಿ. ಈಗ ಸದನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ಪರಮೇಶ್ವರ್ ಮಂತ್ರಿನಾ ಅಲ್ವಾ? ನಮ್ ಡೌಟ್ ಆಗಿದೆ ಪರಮೇಶ್ವರ್ ಮೇಲೆ. ಪರಮೇಶ್ವರ್ ಮಂತ್ರಿನಾ ಅಲ್ವಾ? ಮಂತ್ರಿ ಇದ್ದಾರಾ? ದಯವಿಟ್ಟು ಹೇಳಿ, ಪರಮೇಶ್ವರ್ ಮಂತ್ರಿನಾ ಅಲ್ವಾ ಹೇಳಿ. ಅವ್ರ ಮಂತ್ರಿ ಆಗಿದ್ದಾರೆ, ರಾಜಣ್ಣ ಅವರ ಇಲ್ಲ ಹೇಳಿ. ರಾಜಣ್ಣ ಹೇಳಿ. ಅವ್ರ ಮಂತ್ರಿ ಇದ್ದಾರೆ. ವೆಂಕಟೇಶ್ ಹೆಸರು ಕೈ ಬಿಟ್ಟಿರಲ್ಲ ಅಂತ ಮತ್ತೆ ನೀವು ವೆಂಕಟೇಶ್ ಅವ್ರ ಮಂತ್ರಿ ಇದ್ದಾರೆ. ಒಂದ್ ನಿಮಿಷ, ರಾಜಣ್ಣ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿ ಆಗಿದ್ದೇನೆಪ್ಪ, ವಿರೋಧ ಪಕ್ಷದವ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ. ಆ ಒಂದು ಮಾತು ಅವ್ರು ಹೇಳ್ಬಿಡ್ಲಿ. ನಿಮ್ಗೆ ಡೌಟ್ ಇದೆ ಈಗ? ನಿಮ್ಮ ಆಗ್ತದೆ ಈಗ. ಒಂದ್ ನಿಮಿಷ ಅಧ್ಯಕ್ಷರೇ, ಚರ್ಚೆ ನಡೆದಿದ್ರು. ರಾಜಣ್ಣನವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೇನ್ ಅನಿಸ್ತೈತಿ? ಹೋದ್ರು ಅಂತ ಮಂತ್ರಿ ಅಂತ ಅನಿಸ್ತಿದೆ. ಅಧ್ಯಕ್ಷರೇ, ಅವರು ರಾಜೀನಾಮೆ ಕೊಟ್ಟು 2 ಗಂಟೆ ಆಗಿದೆ. ನಮ್ಗೆ ಅಲ್ಲಿ ಅವ್ರು ಕೂತ್ಕೊಂಬಾರ್ದು ಈಗ. ನೋ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ, ತಪ್ಪಿದ್ರೆ ಹೇಳಿ. 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀರಾ. ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ, ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ. ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ಅವರು ತೀರ್ಮಾನ ಮಾಡ್ತದೆ ನೋಡಿ. ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀರಿ? ನಾನು ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿ ಬರ್ತಾರೆ, ಅವರು ಬಂದು ಚರ್ಚೆ ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಅವಕಾಶ ಮಾಡಿಕೊಡಿ. ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ರಾತ್ರಿ 10 ಗಂಟೆ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು, ಅವ್ರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರ್ಲಿ. ಒಂದು ಅಲ್ಲ, ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಇದೇ ಕೆಲಸ ಮಾತಾಡ್ಬೇಕು ಹೇಳ್ತಾರೆ. ಅವ್ರು ಮಾತಾಡ್ಲಿ. ಸರ್ಕಾರದ ಸಭಾಧ್ಯಕ್ಷರೇ ಉಳಿದವರು ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ. ಅವರು ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ. ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು. ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ರಾಜೀನಾಮೆ ಕೊಡುವಂತ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧ್ಯಕ್ಷ, ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ, ಮುಗಿದೋಯ್ತು.
ಏನದರಲ್ಲಿ ನೋಡಿ, ಅದರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಮಾತಾಡ ತೀರ್ಮಾನ ಮಾಡಿದ್ದಾರೆ, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವ್ ಹೇಳ್ತಾ ಮಾತಾಡಿದ್ರಲ್ಲ, ರಾಜೀನಾಮೆ ಕೊಟ್ಬಿಟ್ಟವ್ರೆ. ಜೆರಾಕ್ಸ್ ನಾನು ಜೆರಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ, ಜೆರಾಕ್ಸ್ ತರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ತರಿಸ್ತೀನಿ, ತರಿಸ್ಬಿಟ್ರೆ ಮಾನ ಮರ್ಯಾದೆ ಕೇಳ್ತಾ ಇಲ್ಲ, ತಿಳ್ಕೊಳ್ತಾ ಇದೀರಿ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೀವಿ. ನೀವು ರಾಜೀನಾಮೆ ಕೇಳಿದ್ವಿ ನಾವು, ರಾಜಣ್ಣ ಇಲ್ಲ ಇದಾರಲ್ಲ, ಕೇಳಿಸಕ್ಕೆ ತಯಾರಿಲ್ಲ. ಈಗ ನೀವು ಒಂದೇ ನಿಮಿಷ, ಈಗ ಒಬ್ಬ ದಲಿತ ಮಂತ್ರಿ ಒಂದ್ ನಿಮಿಷ ಈಗ ಪ್ರಶ್ನೆ ಬೇಕಿಲ್ವಾ? ಸದನದಲ್ಲಿ ಈ ಅಧಿವೇಶನ ಕೊಟ್ಟಿದೆ. ಗಮನ ಕೂಡ ಅಷ್ಟು ರಾಜಕೀಯ ಪ್ರಜ್ಞೆ ಇವ್ರಿಗೆ ಕೊಟ್ಟಿದ್ದೀರಾ. 2 ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ, ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು, ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡ್ಕೊಂಡು ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು, ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಮಾಡಿದ್ದಾರೆ ಅಭಿವೃದ್ಧಿ. ಬೆಂಕಿ ಇಟ್ಕೊಂಡು ಇವರಿಗೆ ರಾಜ್ಯದಲ್ಲೂ ಜನಗಳ ಸಮಸ್ಯೆ ಇಲ್ಲ, ಒಪ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಒಪ್ಕೊಳ್ಳಿ, ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದೊಂದೇ ವಿಷಯ, ಬೇರೆ ಇನ್ನೇನು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡಕ್ಕೆ. ಅಧ್ಯಕ್ಷೆ, ಇವತ್ತು ಸದನದೊಳಗೆ ಸದಸ್ಯರ ಬಗ್ಗೆ ಹೊರಗಡೆ ಈ ತರ ಪ್ರಚಾರ ಆಗ್ತಾ ಇದೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಹಾಳಾಗೋದು ಬೇಡ. ನಾವು ಅವ್ರ ಬಗ್ಗೆ ತಂತ್ರಗಾರಿಕೆಗೆ ನಾವು ಭಾಗ ಆಗೋದು ಬೇಡ. ದಯವಿಟ್ಟು ಪ್ರಶ್ನೋತ್ತರಗಳನ್ನು ಕೈಗೆತ್ತಿಕೊಳ್ಳಿ. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಅಧ್ಯಕ್ಷರೇ ಒಂದ್ ಸೆಕೆಂಡ್ ರಾಜನ್ ಅವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ, ನಮ್ಗೆ ಮಾತಾಡ್ಲಿಕ್ಕಿದೆಯಾ? ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು, ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಹೇಳ್ತಾರೆ ಬಿಡಿ, ಅವ್ರಿಗೆ ಬಿಡಿ. ನೀವ್ ಹೇಳ್ದಾಗ ಹೇಳ್ಬೇಕು. ಯಾಕೆ ಸರಿಯಲ್ಲ ನೋಡಿ, ಮತ್ತೆ ಕೇಳ್ಬೇಡಿ. ಅವ್ರಿಗೆ ಪಾಸಿಬಲ್ ಅದು, ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಸದನದಲ್ಲಿ ಇದ್ದಾರೆ,
ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ 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 ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಅದೇನು ಹೇಳಿಲ್ಲ ನಾನು. ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ, ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಮಾತಾ ಹೇಳಿಲ್ಲ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನ್ ಡೆಮೋಕ್ರಸಿ ಪ್ಲೇಸ್ ಇದು? ಪ್ರಜಾಪ್ರಭುತ್ವನ? ಸತ್ಯ ಹೇಳಿ, ಏನಿದ್ರಲ್ಲ ಹೋಗುವಂತದ್ದು ಮುಗೀತ ಅಷ್ಟೇ. ಸತ್ಯ ಹೇಳಕ್ಕೆ ವಿಶ್ವನಾಥ್ ಎಸ್ ಆರ್, ಸುಬ್ಬರೆಡ್ಡಿ ಎಸ್ ಎನ್, ಕೃಷ್ಣ ಬೈರೇಗೌಡರು. ಅಧ್ಯಕ್ಷರೇ, ಸಸ್ಪೆಂಡ್ ಮಾಡಿ ಇವತ್ತು ರಿವೋಕ್ ಮಾಡಿದ್ರೆ ಆಗ್ಲೇ ನನ್ನ ಹೆಸರೇ ಬಿಡ್ತಿರಲ್ಲ. ವಿಶ್ವನಾಥ್ ಎಸ್ ಆರ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 432 ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಸದಸ್ಯರಿಗೆ ವಿವರವಾದ ಉತ್ತರವನ್ನು ಕೊಡಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ 2 ಭಾಗ, ಒಂದು ರಸ್ತೆ, ಒಂದು ಫ್ಲೈಓವರ್. ಇದರಲ್ಲಿ ಉತ್ತರದಲ್ಲಿ ಏನಾಗಿದೆ, 21.38 ಕಿಲೋಮೀಟರಲ್ಲಿ 8 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದೀವಿ. ಇನ್ನು 13.34 ಕಿಲೋಮೀಟರ್ನ ಅಭಿವೃದ್ಧಿ ಮಾಡಬೇಕು. ಅಲ್ಲಿ ರೈತರುಗಳು ಜಾಗ ಬಿಡ್ತಾ ಇಲ್ಲ ಅಂತೇಳಿ ರೈತರುಗಳ ಹತ್ರ ನಾನು ಮಾತಾಡಿದ್ದೀನಿ. ನಮ್ಮ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಒಂದು ಸಭೆ ಬಾಲಕೃಷ್ಣ ಅವರೆಲ್ಲ ಮಾಡಿದ್ವಿ, ಸರ್ವೇರ್ ಕಳಿಸಿದ್ವಿ. ಇವರು ಸರ್ವೆ ಮಾಡಿ ಎಷ್ಟು ಜಾಗ ಹೋಗ್ತದೆ ಅಂದರೆ ಅಷ್ಟು ಜಾಗವನ್ನು ರೈತರು ಕೊಡೋಕ್ಕೆ ತಯಾರಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ದುಡ್ಡಿನ ಕೊರತೆ ಅಂತ ಕಾಣ್ತದೆ ಅಲ್ಲಿ. ನಾನೇನು ಜಾಸ್ತಿ ಕೇಳಕ್ಕೆ ಹೋಗೋದಿಲ್ಲ. ರಸ್ತೆಯನ್ನು ನೀವು ತುಮಕೂರು ರಸ್ತೆಯಿಂದ ಅದು ಏರ್ಪೋರ್ಟ್ಗೆ ಹೋಗೋ ರಸ್ತೆ ಭಾಳ ಫುಲ್, ಈಗಾಗಲೇ ವೆಹಿಕಲ್ ಸಿಕ್ಕಾಪಟ್ಟೆ ಓಡಾಡ್ತವೆ. ಮಧುರೆವರೆಗೂ ರಸ್ತೆ ಕಂಪ್ಲೀಟ್ ಮಾಡಿದ್ದೀರಿ. ಮಧುರೆಯಿಂದ ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಫ್ಲೈಓವರ್ ಸೇರಿಸಿ ನಿಲ್ಸಾಕವ್ರೆ ಅಧ್ಯಕ್ಷರೇ. 1 ಕಿಲೋಮೀಟರ್ ಮಾಡವ್ರೆ, ಅರ್ಧ ಕಿಲೋಮೀಟರ್ ಮಾಡಿಲ್ಲ. ಇದು ಒಂದು. ಎರಡನೇದು, ಇದೇ ರಸ್ತೆಗೇನೆ BMRD ಅವರೊಂದು ನೋಟಿಫಿಕೇಶನ್ ಮಾಡವ್ರೆ, ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಮಾಡ್ತೀವಿ ಅಂತೇಳಿ 90 ಮೀಟ್ರ್ ಅಂತೇಳಿ ಅದೇ ರಸ್ತೆಯನ್ನೇ ವಿಸ್ತಾರ ಮಾಡ್ತೀವಿ ಅಂತೇಳಿ. ಇದನ್ನೇ ನೀವು ಭೂ ಸ್ವಾಧೀನ ಮಾಡಿಲ್ಲ, ಇದಕ್ಕೆ ದುಡ್ಡು ಕೊಟ್ಟಿಲ್ಲ. ನೀವು ಮತ್ತೆ 90 ಮೀಟರ್ ರಸ್ತೆ ರಗಳೆಯನ್ನು ಮಾಡಿ ಅದನ್ನು ಮಾಡ್ತೀರಾ, ಇಲ್ಲ ಅದನ್ನು ವಿತ್ಡ್ರಾ ಮಾಡ್ತೀರಾ. ಈಗ ಏನಾಗಿದೆ ಅಂದರೆ ಪ್ಲಾನ್ ಅಪ್ರೂವಲ್ಗೆ ಹೋದರೆ IRRದು ರೋಡ್ ಬರೋದ್ರಿಂದ ಯಾವ ಪ್ಲಾನ್ ಅಪ್ರೂವಲ್ ಕೊಡ್ತಾ ಇಲ್ಲ ಈ ರಸ್ತೆಗೆ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಸಚಿವರೇ. ಯಾಕಂದ್ರೆ ನಿಮ್ ಗಮನಕ್ಕೆ ತಂದಿದ್ದೀನಿ, ದಯವಿಟ್ಟು ಇದು ಯಾವಾಗ ಪ್ರಾರಂಭ ಮಾಡ್ತೀರಿ? ಇಲ್ಲಿ ಏನಾಗಿದೆ ಅಂದ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀವಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗೋಗಿದೆ. ನೀವು ಓನ್ಲಿ ಜಸ್ಟ್ ಅವಾರ್ಡ್ ಪಾಸ್ ಮಾಡಬೇಕು, ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸುಮಾರು 19ರಲ್ಲಿ ಪ್ರಾರಂಭ ಅಂತ ಯೋಜನೆ ಸುಮಾರು 6-7 ವರ್ಷ ಆಗಿದೆ. ಸೊ ಇದು ಭೂ ಸ್ವಾಧೀನ ವಿಳಂಬದಿಂದ ಇಲ್ಲಿವರೆಗೆ ಸಮಸ್ಯೆ ಆಗಿದೆ. ಈಗ ಶಾಸಕ ಹೇಳಿದಂಗೆ ನಮ್ಮ ಹೊಸ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಈ ಸಮಿತಿ ಮುಂದೆ ಈ ಪ್ರಸ್ತಾವನೆ ನಾವು ಇಟ್ಟಿದ್ದೀವಿ. ಯಾಕಂದ್ರೆ ಇದು ಒಂದೇ ಅಲ್ಲ, ಸುಮಾರು 10 ಪ್ಯಾಕೇಜಲ್ಲಿ ಸುಮಾರು 150 ಕಿಲೋಮೀಟರ್ ಇದೆ ಸಮಸ್ಯೆ ಇದೆ. ನೀವು ಹೇಳ್ದಂಗೆ 3 ಕಿಲೋಮೀಟರ್ ಆಗಿದೆ, 1-2 ಕಿಲೋಮೀಟರ್ ಆಗಿಲ್ಲ. ಎಂಟೈರ್ ರಸ್ತೆ ಇದು ಸಮಸ್ಯೆ ಇದೆ. ಅದು ಹೊಸ ಸಮಿತಿಯನ್ನು ನೇಮಿಸಿದ್ದೀವಿ. ಆ ಸಮಿತಿ ಮುಂದೆ ಈ ಎಲ್ಲ ವಿಷಯಗಳನ್ನು ಇಟ್ಟು ಇದನ್ನು ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ. ಇದು ಅವಶ್ಯ ಕೂಡ ಇದೆ. ಅದು ಒಂದು ಅಧ್ಯಕ್ಷರೇ, ಗುತ್ತಿಗೆದಾರರು ನಾನು ಮಾಡೋದಿಲ್ಲ ಅಂತೇಳಿ ವಿತ್ಡ್ರಾ ಮಾಡಿ ಹೊಟ್ಟೋದ ಅವನು. ಈಗ ಇನ್ನೊಂದು ಫ್ಲೈಓವರ್ ಏನು ಗುತ್ತಿಗೆದಾರ ಇದ್ದಾನೆ, ಹೆಬ್ಬಾಳ ಫ್ಲೈಓವರ್ ಮಾಡ್ತಾ ಇರ್ತಕ್ಕಂಥವನೇ ಅವರು ಮಾಡೋದು, ಫೈಲಿಂಗ್ ಎಲ್ಲ ಮಾಡವನೆ. ಅವನಿಗೆ ಹೇಳಿದಾರಂತೆ ನೀನು ವಿತ್ಡ್ರಾ ಮಾಡ್ಕೋ, ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಅವ್ರು ನನ್ನ ಹತ್ರ ಬಂದಿದ್ರು ಅಧ್ಯಕ್ಷರೇ. ನಮ್ಮ ಸಚಿವರು ಹೇಳೋದು ಒಂದು, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ. ಆದರೆ ವಿತ್ಡ್ರಾ ಮಾಡೋ ಅಂತ ಹೇಳಿದಾಗ ನನಗನ್ಸೋದು ಆ ರಸ್ತೆ ಆಗೋದಿಲ್ಲ ಅನ್ನೋ ಅಂತೇಳಿ ಒಂದು ಆತಂಕ ಐತೆ. ಅದು ಭಾಳ ಇಂಪಾರ್ಟೆಂಟ್ ರೋಡು, ನ್ಯಾಷನಲ್ ಹೈವೇ ಟು ನ್ಯಾಷನಲ್ ಹೈವೇ. ದಯವಿಟ್ಟು ಅದನ್ನು ಪ್ರಿಯಾರಿಟಿ ಮೇಲೆ ತಾವು ಎಷ್ಟು ದಿನದೊಳಗಡೆ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು. ಅಲ್ಲ, ಅವ್ರು ಮಾಡ್ಲಿಕ್ಕೆ ರೆಡಿ ಇದ್ರೆ ಅವ್ರ ಕಡೆ ಮಾಡ್ತೀವಿ. ನಾವೇನು ಒತ್ತಾಯಪೂರ್ವಕ ಅವ್ರು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಲ್ಲ, ಕರೆಸ್ತೀವಿ. ಬೇಕಾದ್ರೆ ಒಂದು ಸಭೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ತೀವಿ. ಸುಬ್ಬರೆಡ್ಡಿ ಎಸ್ ಎನ್. ಸನ್ಮಾನ್ಯ ಸಭಾಧ್ಯಕ್ಷರೇ, 118ನೇ ಪ್ರಶ್ನೆ ಕಂದಾಯ ಸಚಿವರಿಗೆ ಲಭಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಉತ್ತರನೂ ಸರಿಯಾಗಿದೆ. ಆದರೆ ಒಂದು ತಮ್ಮ ಗಮನಕ್ಕೆ ಸರ್, ಈಗ ಮಾಡ್ತಾ ಇದ್ದ ದರ್ಖಾಸ್ತ್ ಸಿಸ್ಟಮ್ ಕರೆಕ್ಟ್ ಆಗಿದೆ ಸರ್. ಹಳೆಯದರಲ್ಲಿ ಮೂಲ ಕಡ್ತಾ ಇಲ್ಲ ಅಂತಾರೆ, ನಮ್ಮಲ್ಲಿ ಮೂಲ ಕಡ್ತಾ ಇದೆ, ಆದರೆ ಅವರಲ್ಲಿಲ್ಲ. ಅದು ಅಧಿಕಾರಿ ಜವಾಬ್ದಾರಿ ಒಂದು. ಎರಡನೇದೇನಾಗಿದೆ, ತಾವೊಂದು ನನಗೆ ಸಾರಾಂಶ ಕೊಟ್ಟಿದ್ದೀರಾ, ವಿವರವಾದ ಸಾರಾಂಶ ಕೊಟ್ಟಿದ್ದೀರಾ. ಅದರಲ್ಲಿ ನಂದು ಟೋಟಲ್ಲು
3289 ಎಕರೆಗೆ ನನಗೆ ಇದಾಗಬೇಕು, ಏನೋ ಖಾತಾ ಆಗಬೇಕು, ಅಷ್ಟು ಜನರಿಗೆ ಖಾತಾ ಆಗಬೇಕು. ಈ ಪ್ರಾಬ್ಲಮ್ ಇರೋ ಬರೋ 685ಕ್ಕೆ ಮಾತ್ರ ನೀವು ಕೊಟ್ಟಿರೋ ಪ್ರಕಾರ ಪ್ರಾಬ್ಲಮ್ ಇರೋದು. ಇನ್ನು 2604ರ ಗತಿ ಏನು? ಒಂದು. ಎರಡನೇದು ಇನ್ನೊಂದು ಪ್ರಾಬ್ಲಮ್ ಆಗಿದೆ ಸರ್. 2022ರಲ್ಲಿ ಹೊಸ ನೋಟಿಫಿಕೇಶನ್ ಅರಣ್ಯ ಇಲಾಖೆಯಿಂದ ಆಗಿದೆ. ನೀವು ಸಾಗುವಳಿ ಚೀಟಿ ಕೊಟ್ಟಿರೋದು 2000ರಲ್ಲಿ, ಅಂದರೆ 22 ವರ್ಷ ಆದಮೇಲೆ ಮತ್ತೆ ಅರಣ್ಯ ನೋಟಿಫಿಕೇಶನ್ ಆಗಿದೆ. ಈಗೇನು ಹೇಳ್ತಾರೆ, ಫಾರೆಸ್ಟಿಂದ NOC ತನ್ನಿ ಅಂತ. ನಾವು ಹೆಂಗೆ ತರಕ್ಕೆ ಸಾಧ್ಯ? ಇದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಬೇಕು ಅಂತ ಅಲ್ಲಿ ವಿನಂತಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಅವ್ರಿಗೆ ನಾನು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೇನೆ. ಇದು ಮಾನ್ಯ ಶಾಸಕರೇ ಈ ಸದನದಲ್ಲಿ ಕೂಡ ಆಗ್ರಹ ಮಾಡಿದ್ರು, ತನಿಖೆ ಆಗಬೇಕು, ಅಕ್ರಮ ಮಂಜೂರಾತಿಗಳು ಆಗಿದ್ದಾವೆ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಸಭೆ ಮಾಡಿದಾಗಲೂ ಕೂಡ ಮಾನ್ಯ ಶಾಸಕರು ಒತ್ತಾಯ ಮಾಡಿದ್ರು, ಹಿಂದೆ ಮಂಜೂರಾಗಿರೋದ್ರಲ್ಲಿ ಭಾಳ ಅಕ್ರಮಗಳಾಗಿದ್ದಾವೆ, ತನಿಖೆ ಆಗಬೇಕು ಅಂತ. ಅವರ ಬೇಡಿಕೆ ಆಧಾರದ ಮೇಲೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೇವೆ. ತನಿಖೆ ಕೈಗೆತ್ತಿಕೊಂಡಾಗ ಅನೇಕ ಅಕ್ರಮಗಳ ಸರಮಾಲೆನೇ ಬೆಳಕಿಗೆ ಬಂದಿದೆ. ಅವ್ರು ಹೇಳುವಂತಹದ್ದು 2 ವಿಷಯ ಹೇಳಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಈಗ ಉಳಿದಿದ್ದು ಪೂರಕವಾಗಿ ಹೇಳ್ತಾ ಇದ್ದೇನೆ. ಅವರು ಹೇಳಿದ್ದ 2 ಅಂಶಕ್ಕೂ ಉತ್ತರ ಕೊಡ್ತೇನೆ. ಆದರೆ ಇದರಲ್ಲಿ ಓದ್ತಾ ಹೋದ್ರೆ ಏನೆಲ್ಲ ಅಕ್ರಮ ನಡೆದಿದೆ ಅಂದರೆ ತೀರ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅಕ್ರಮಗಳು ಭೂ ಮಂಜೂರಾತಿಯಲ್ಲಿ ನಡೆದಿದ್ದಾವೆ. ಗೋಮಾಳ ಅಂತೇಳಿ ಬರೆದು ಬಿ ಖರಾಬಲ್ಲಿರೋದನ್ನ ಗೋಮಾಳ ಅಂತ ಬರೆದು ಗ್ರಾಂಟ್ ಮಾಡಿದ್ದಾರೆ. ಇಲ್ಲಿ 210 ಪ್ರಕರಣಗಳಲ್ಲಿ ತಹಶೀಲ್ದಾರರು ಸೈನೇ ಇಲ್ಲ ಅಂಥವರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಮತ್ತೆ ತಿದ್ದಿದ್ದಾರೆ, ಸಾಗುವಳಿ ವಹಿಯನ್ನು ತಿದ್ದಿದ್ದಾರೆ. ಎಲ್ಲ ಮಾಡಬಾರದ್ದು ಎಲ್ಲ ಹಿಂದೆ ನಡೆದೋಗಿದೆ. ಮಾನ್ಯ ಶಾಸಕರೇ ಹೇಳಿದಾಗೆ ಈಗ ನಮ್ಮ ವ್ಯವಸ್ಥೆಯಲ್ಲಿ ಆ ರೀತಿ ಒಂದು ಚೂರು ಕೂಡ ಅಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವೆಲ್ಲ ಹಿಂದೆ ನಡೆದಿರುವಂಥ ಅಕ್ರಮಗಳು. ಹಾಗಾಗಿ ಅವುಗಳನ್ನು ಮಧ್ಯಂತರ ವರದಿ ಬಂದಿದೆ. ಮಾನ್ಯ ಶಾಸಕರ ಬೇಡಿಕೆ ಮೇಲೆಗೆ ನಾವು ತನಿಖೆ ಮಾಡಿಸಿ ಮಧ್ಯಂತರ ವರದಿ ಬಂದಿದೆ. ಅಂತಿಮ ವರದಿ ಬರುವಾಗ ಅವರು ಬ್ಯಾಲೆನ್ಸ್ ಇನ್ನೂ ಕೆಲವು ಪ್ರಕರಣಗಳಿದೆ ಅಂತ ಕೇಳಿದ್ದಾರೆ. ಅಂತಿಮ ವರದಿಯಲ್ಲಿ ಅದನ್ನು ಕೂಡ ಕವರ್ ಆಗುತ್ತೆ. ನಾನು ಕೂಡ ಅವ್ರು ಏನು ಹೇಳಿದ್ರು, ಇದು 750 ಪ್ರಕರಣ ಆಯಿತು, ಇನ್ನು ಬ್ಯಾಲೆನ್ಸ್ ಪ್ರಕರಣದಂತ ನಾನು ಚೆಕ್ ಮಾಡ್ತೇನೆ. ನನ್ನ ಅಂಡರ್ಸ್ಟ್ಯಾಂಡಿಂಗು ಫೈನಲ್ ರಿಪೋರ್ಟ್ ಬಂದಾಗ ಅವೆಲ್ಲ ಕವರ್ ಆಗ್ತದೆ ಅನ್ನುವಂಥದ್ದು. ಮತ್ತು ಅವ್ರೇನು ಹೇಳಿದ್ದಾರೆ, 2022ರಲ್ಲಿ ಫಾರೆಸ್ಟ್ ನೋಟಿಫಿಕೇಶನ್ ಆಗಿದೆ, ಅದಕ್ಕೆ ಪೂರ್ವದಲ್ಲಿ ಮಂಜೂರಾಗಿದ್ರೆ ಹೇಗೆ ಅದನ್ನು ಕೊಡಬೇಕಾಗುತ್ತಲ್ಲ ಅನ್ನುವಂಥದ್ದನ್ನ ಕೇಳಿದ್ದಾರೆ. ನಾನು ಫಾರೆಸ್ಟ್ ಅವ್ರ ಜೊತೆ ಮಾತಾಡ್ತೇನೆ, DC ಅವ್ರ ಜೊತೆನೂ ಒಂದು ಪಾಯಿಂಟ್ ಮಾತಾಡಿ ಅದಕ್ಕೊಂದು ಕ್ಲಾರಿಫಿಕೇಶನ್ ನಾವು ಕೊಡ್ತೇವೆ. ಅದು ನಾವು DC ಫಾರೆಸ್ಟ್ ಇಬ್ಬರಿಗೂ ಮಾತಾಡಿ ಕೊಡಬೇಕಾದಂಥದ್ದು, ಅದು ನನ್ನ ಕೆಲಸ, ನಾವು ಮಾಡ್ತೇವೆ ಅದನ್ನು. ಉಳಿದಾಗೆ ಇವೆಲ್ಲ ಅಕ್ರಮಗಳು ನಡೆದಿರೋದು ಅಂತೂ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಇದೆ. ಅವುಗಳು ಅದರಲ್ಲಿ ಜೆನ್ಯುವಿನ್ ಇರೋದನ್ನ ನಾವು ಮಾಡಿಕೊಡ್ತೇವೆ. ಜೆನ್ಯುವಿನ್ ಇಲ್ಲ ಅಂತಲ್ಲ, ಜೆನ್ಯುವಿನ್ ಇದೆ. ಜೆನ್ಯುವಿನ್ ಇರೋದಕ್ಕೆ ಪಕ್ಕ ಮಾಡಿಕೊಡ್ತೇವೆ. ಅಕ್ರಮ ನಡೆದಿರೋದು ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ಅವ್ರು ಹೇಳಿದ 2 ಪಾಯಿಂಟ್ ಕಡೆಗೂ ನಾವು ಗಮನ ಕೊಡ್ತೇವೆ. ಓಕೆ, ನರೇಂದ್ರ ಸ್ವಾಮಿ. ನೀವು ಎಲ್ಲಿ, ಅವರೆಲ್ಲಿ? ಒಂದೇ ಒಂದು ನಿಮಿಷ. ಈಗ ಈ ಫಾರೆಸ್ಟ್ NOC ಈಗ ಕೇಳಿದ್ರೆ ಎಷ್ಟು ಸಮಂಜಸ ಅದು? ಈಗ ಸಾಗುವಳಿ ಚೀಟಿ ಕೊಟ್ಬಿಟ್ಟಿದ್ದು, ಕೊಡುವಾಗ ಕೇಳಬೇಕಾಗಿತ್ತು, ಈಗ ಕೇಳಿದ್ರೆ ಎಷ್ಟು ಅದು ಸಮಂಜಸ? ಅಧ್ಯಕ್ಷರೇ, ನಾನು ಕೇಳೋದು ಬಿಟ್ಟೆ ಅಂತ ಇಟ್ಕೊಳ್ಳಿ, ಹಾಗಂತೇಳಿ ಫಾರೆಸ್ಟ್ನವರಂತೂ ಬಿಡೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಲಿಸ್ಟ್ ಸಬ್ಮಿಟ್ ಆಗಿದೆ, ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಟೇಬಲ್ ಮಾಡಿದ್ದಾರೆ ಅಂತ ನಾಳೆ ಬಂದು ಅಲ್ಲಿ ಸಮಸ್ಯೆ ರೈತರಿಗಂತೂ ನಾನ್ ಸುಮ್ಮನೆ ಇದ್ರು ರೈತರ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾವೇನಾದ್ರೂ ನಿಜವಾಗಿ ರೈತರಿಗೆ ಸಹಾಯ ಮಾಡಬೇಕು ಅಂದ್ರೆ ಅವ್ರ ಜೊತೆ ಮಾತಾಡಿ ಒಂದು ಸ್ಟ್ಯಾಂಡ್ ತಗೊಂಡು ಕ್ಲಾರಿಟಿ ಕೊಟ್ರೆ ರೈತರಿಗೆ ಏನಾದ್ರೂ ಸಿಗುತ್ತೆ. ಇಲ್ಲ ಅಂದ್ರೆ ನಾನು ಕೊಟ್ರು ಅವರಿಗೆ, ನಾನು ರೈಟ್ಸ್ ಕೊಟ್ರು ಫಾರೆಸ್ಟ್ ಅವ್ರು ಬಂದು ಅದನ್ನೆಲ್ಲ ಖಾಲಿ ಮಾಡಿಸ್ತಾರೆ. ಸೊ ಹಾಗಾಗಿ ನೀವ್ ಹೇಳಿದ ಸ್ಟ್ಯಾಂಡ್ ನಾನು ತಗೊಂಡ್ರು ಕೂಡ ಬಹುಶಃ ರೈತರಿಗೆ ಅದರಿಂದ ತೊಂದರೆನೇ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಾನು ಅವ್ರ ಜೊತೆ ಮಾತಾಡ್ತೇನೆ, ಫಾರೆಸ್ಟ್ ಅವರು ಹಿಂದೆ ಗ್ರಾಂಟ್ ಆಗಿರೋದು ಏನ್ ಮಾಡ್ಬೋದು ಅಂತ ನಾನು ಮಾತಾಡಿ ಒಂದು ಸ್ಟ್ಯಾಂಡ್ ಕಮ್ಯುನಿಕೇಟ್. ನರೇಂದ್ರ ಸ್ವಾಮಿ ಮಲವಲ್ಲಿ. ನರೇಂದ್ರ ಸ್ವಾಮಿ ಅವರು. ಜಮೀರ್ ಅಹಮದ್ ಖಾನ್. ಅಧ್ಯಕ್ಷ, ಈ ಪ್ರಶ್ನೆಗೆ ನನ್ನದೊಂದು ಅದು ನೆಕ್ಸ್ಟ್ ನಮ್ಮ ಕೇಳುವ. ಈಗ ಅದಲ್ಲಿ ಈ ರಾಜ್ಯವ್ಯಾಪಿ ವಿಚಾರ ಚರ್ಚೆ ಮಾಡುವ. ಒಮ್ಮೆ ಫಾರೆಸ್ಟ್ ಇಲಾಖೆಯವರು ಡೀಮ್ಡ್ ಫಾರೆಸ್ಟ್ ಅಂತ ಎಲ್ಲಾ ಕಡೆನೂ ಕೂಡ ಅವರೇ ಕಂದಾಯ ಇಲಾಖೆ ಸಹಮತ ಇಲ್ದೇನೆ ಅವ್ರು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಸಾಕಷ್ಟು ಸಾಗುವಳಿ ಮಾಡ್ತಾ ಇರ್ತಕ್ಕಂಥ, ಸಾಗುವಳಿ ಚೀಟಿ ಇರ್ತಕ್ಕಂಥ ರೈತರಿಗೆ ತೊಂದರೆ ಆಗ್ತಾ ಇರೋದನ್ನ ಸಚಿವರು ಇದನ್ನ ಜಂಟಿ ಇಲಾಖೆ ಒಂದು
ಸಮೀಕ್ಷೆ ನಡೆಸಿ ಅದು ಸರ್ವೆನು ಮಾಡಿ ಇದಕ್ಕೆ ಪರಿಹಾರ ಸೂಚಿಸಬೇಕು ಅನ್ನೋದನ್ನ ನರೇಂದ್ರ ಸ್ವಾಮಿ ನೆಕ್ಸ್ಟ್ ಕ್ವಶನ್ ನಿಮ್ದು. ಸನ್ಮಾನ್ಯ ಅಧ್ಯಕ್ಷೆ, ವಸತಿ ಸಚಿವರನ್ನ ಪ್ರಶ್ನೆ ಸಂಖ್ಯೆ 46 ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷೆ, ಉತ್ತರವನ್ನು ಒದಗಿಸಿದ್ದಾರೆ. ಹೇಗಿದೆ ಅಂತಂದ್ರೆ, ಬಹಳ ಹಿಂದಿನ ಒಂದು ತೀರ್ಮಾನ, ಒಂದು 33.5 ಎಕರೆ ಪ್ರದೇಶ ಮಳವಳ್ಳಿ ಪಟ್ಟಣದ ಪ್ರಮುಖ ಸ್ಥಾನದಲ್ಲಿ BPL ಸೈಟ್ಲೆಸ್ ಪೀಪಲ್ಗೆ ಕೊಡತಕ್ಕಂಥ ತೀರ್ಮಾನದಲ್ಲಿ ಘನ ನ್ಯಾಯಾಲಯದ ಆದೇಶದ ಅನ್ವಯ ಇವತ್ತು ನಾವು ಅದನ್ನ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಇದು ಒಂದು 40 ವರ್ಷ ಕೋರ್ಟ್ ಲಿಟಿಗೇಷನ್ ಇತ್ತು. ಲ್ಯಾಂಡ್ ಅಕ್ವಿಷನ್ ಆದಾಗಿಂದ ಇವತ್ತಿನ ತನಕ 7-8 ಬಾರಿ ಹೈಕೋರ್ಟ್ ಅಂತ ಹತ್ತಿ ಅದು ಪುರಸಭೆ ಪರವಾಗಿ ಆಗಿ ಇವತ್ತು ಆಶ್ರಯ ಸಮಿತಿ ಮುಖಾಂತರ ನಿವೇಶನವನ್ನು ಹಂಚಲಿಕ್ಕೆ ನಾವೆಲ್ಲ ತಯಾರಿ ಮಾಡಿದ್ದೇವೆ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂದ್ರೆ ಚರಂಡಿ, ರಸ್ತೆ, ಕುಡಿಯೋ ನೀರು, ಒಳಚರಂಡಿ ಎಲ್ಲ ಕೊಡಬೇಕಾಗಿದೆ. ಇಲ್ಲಿ ಇವರು ನನಗೆ ಉತ್ತರ ಒದಗಿಸಿದ್ದಾರೆ. ಪಟ್ಟಣ ಪ್ರದೇಶದಲ್ಲಿ 2000 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 3000 ಒಂದು ಸೈಟ್ ಕೊಡ್ತೀವಿ ಅಂತ. ಇದು ತಾರತಮ್ಯ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲೇ ಜಾಸ್ತಿ, ನಗರ ಪ್ರದೇಶದಲ್ಲಿ ಇನ್ನೂ ಕಡಿಮೆ. ಒಂದು ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಈ 2000 ರೂಪಾಯಿನಲ್ಲಿ ಏನನ್ನೂ ಮಾಡೋಕ್ಕಾಗೋದಿಲ್ಲ. ನಾನು ಅದಕ್ಕೆ ಎಸ್ಟಿಮೇಟ್ ಮಾಡಿಸಿ ಜಿಲ್ಲಾಧಿಕಾರಿಗಳ ಅನುಮೋದನೆಯನ್ನು ಪಡೆದು ಕೌನ್ಸಿಲ್ ಸಭೆ ಅನುಮೋದನೆಯನ್ನು ಪಡೆದು ನಾನು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀನಿ ತುರ್ತಾಗಿ. ಯಾಕೆಂದ್ರೆ ಈಗಾಗಲೇ ಭೂಮಾಲೀಕರು ಇದನ್ನ ಅಭಿವೃದ್ಧಿ ಪಡಿಸ್ತಾ ಇಲ್ಲ, ಸರ್ಕಾರ ಬೇಕು ಅಂತ ಇದನ್ನ ನಮಗೆ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನ ಘನ ನ್ಯಾಯಾಲಯದ ಮುಂದೆ ಮತ್ತೆ ಈಗೊಂದು ಅರ್ಜಿ ಹೋಗಿದೆ. ನಾವು ತುರ್ತಾಗಿ ಇದನ್ನ ಸೈಟ್ ಹಂಚತಕ್ಕಂಥ ಕೆಲಸವನ್ನ ಮಾಡಿ ಮೂಲಭೂತ ಸೌಕರ್ಯವನ್ನು ಕೊಡ್ಲಿಲ್ಲ ಅಂತಂದ್ರೆ ನ್ಯಾಯಾಲಯದಿಂದ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ನನ್ನ ಒತ್ತಾಯ ಮಾನ್ಯ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ತಾವು ವಸತಿ ಸಚಿವರಾಗಿದ್ರಿ. ಈಗ ಆ ಕಾಲದಲ್ಲೇ ಇದು ಪಾಲಿಸಿ ಫಿಕ್ಸ್ ಆಗಿದೆ, ಒಂದು ಸೈಟಿಗೆ ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಎಷ್ಟು ಹಣ ಕೊಡಬಹುದು ಅಂತ. ಅವ್ರು ಹೇಳೋದು ಸರಿ ಇದೆ, ಗ್ರಾಮೀಣಕ್ಕೂ ನಗರಕ್ಕೆ ಅದರಲ್ಲಿ ಅದು ಒಂದು ಕರೆಕ್ಟ್ ಇದೆ ಅವ್ರು ಹೇಳೋದು ಒಪ್ಕೊಳ್ಳೋಣ. ಅದು ರಿವೈಸ್ ಮಾಡಿದ್ರು ಕೂಡ ನಾವು ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟು ದುಡ್ಡನ್ನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತೇವೆ. ಇನ್ನೂ ರಿಲೀಸ್ ಆಗಿಲ್ಲ, ತಕ್ಷಣ ರಿಲೀಸ್ ಮಾಡಲಿಕ್ಕೆ ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ದೇವೆ. ಆದರೆ ಅವ್ರು ಹೇಳೋದು ಅವ್ರ ಎಸ್ಟಿಮೇಟ್ ಪ್ರಕಾರ ಕೊಡಬೇಕು ಅಂತ. ತಮಗೆ ಗೊತ್ತಿರೋ ಹಾಗೆ ಅದು ಪಾಲಿಸಿ ಪ್ರಕಾರ ನಾವು ಕೊಡ್ಬೋದು, ಅದನ್ನು ಬಿಟ್ಟು ಕೊಡಲಿಕ್ಕೆ ಹೋದರೆ ಕೇಸ್ ಬೈ ಕೇಸ್ ಆಗುತ್ತೆ. ಹಾಗಾದರೆ ಮಾನ್ಯ ಸದಸ್ಯರೇ ಕೇಳ್ಬೋದು, ನೀವು ಕೊಡಲಿಲ್ಲ ಅಂದರೆ ಇನ್ನು ಅವ್ರಿಗೆ ಸೌಕರ್ಯ ಅಂತೂ ಕೊಡಲೇಬೇಕಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಯಾರು ಅಂತ. ಸೊ ಲೋಕಲ್ ಬಾಡಿಯವರು ಸಾಮಾನ್ಯವಾಗಿ ಇದನ್ನು ಸೌಲಭ್ಯ ಒದಗಿಸ್ಕೊಡ್ಬೇಕು. ಸೊ ನಾವು ಲೋಕಲ್ ಬಾಡಿ ಅಂದರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಜೊತೆಗೂ ಮಾತಾಡ್ತೇವೆ. ಬಹುಶಃ ನಾನು ಶಾಸಕರಿಗೆ ಸಜೆಸ್ಟ್ ಮಾಡೋದು, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಆ ಫೈಲನ್ನು ಸಬ್ಮಿಟ್ ಮಾಡಿಸಿದ್ರೆ ನಾನು ಅವ್ರಿಗೆ ಹೇಳ್ತೇನೆ, DC ಅವರಿಗೆ ಇದನ್ನು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಅವ್ರಿಗೆ ಸಬ್ಮಿಟ್ ಮಾಡಿ ಅಂತ DC ಅವರಿಗೆ ನಾನು ಸಜೆಸ್ಟ್ ಮಾಡ್ತೇನೆ. ಮಾನ್ಯ ಶಾಸಕರು ಕೂಡ ಆ ರೂಟಲ್ಲಿ ಬಂದರೆ ಅದು ಮಾಡಿದರೆ ಬಹುಶಃ ಅದು ಫೀಸಬಲ್ ಅಂತ ನನ್ಗನ್ಸುತ್ತೆ. ಇದರಲ್ಲಿ ಹೋದ್ರೆ ಎಸ್ಟಾಬ್ಲಿಷ್ಡ್ ಪಾಲಿಸಿ ಇರೋದ್ರಿಂದ ನಾವು ಇಲ್ಲಿಗೆ ನಿಂತು ಹೋಗುತ್ತೆ. ಸೊ ನಾವು ಶಾಸಕರಿಗೂ ನಾನು ಅಧಿಕಾರಿಗಳ ಹತ್ರ ಮಾತಾಡಿಸ್ತೇನೆ, DC ಅವರ ಹತ್ರನೂ ಮಾತಾಡಿಸ್ತೇನೆ. ವಿ ವಿಲ್ ಟೇಕ್ ಇಟ್ ಫ್ರಮ್ ದ ಮುನ್ಸಿಪಾಲಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್. ಆ ರೀತಿ ಸಹಾಯ ಮಾಡಲಿಕ್ಕೆ ಒಂದು ಮಾರ್ಗ ಹುಡುಕ್ಬಹುದು ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ ಮಾನ್ಯ ಮಂತ್ರಿಗಳೇ, ಈ ಪಾಲಿಸಿ ಚೇಂಜ್ ಮಾಡ್ರಲ್ಲ, ಇದೆಲ್ಲ ಸುಮ್ಮ ಇದ್ದ ಗುಡ್ಡ ಸುತ್ತಿ ಮೈಲಾರ್ ಬಂದಂಗ ಈಗ ಪಾಪ ಬಡವ್ರದ್ದು ಐತಲ್ಲ ಅದು ವಿಷಯ, ನೀವು ಸುಮ್ಮ ಅಲ್ಲಿಂದ ಪ್ರಪೋಸಲ್ ಕಳಿಸಿ ಆಗುದಿಲ್ಲ ಹೋಗುದಿಲ್ಲ. ಅಲ್ಲ ಅವ್ರು ಕೇಳ್ತಾ ಇರೋ ಜಮೀನು ಇಶ್ಯೂ ಇದೆ, ಬಡವ್ರ ಇಶ್ಯೂ ಇದೆ. ಅಧ್ಯಕ್ಷರೇ, ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ನಾನು ಕೇಳಿರ್ತಕ್ಕಂಥದ್ದು. ಈ ಬಡಾವಣೆ ವಸತಿ ಇಲಾಖೆಗೆ ಸಂಬಂಧಪಡ್ತದೆ, ನಗರ ಪ್ರದೇಶದ ವಸತಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ನಾವು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಡ BPL ಕಾರ್ಡು ನಿವೇಶನ ರೈತರಿಗೆ ಮಾತ್ರ ಕೊಡ್ತಾರೆ, ಅವ್ರು ಯಾರು ₹1 ಇರಲ್ಲ. 1,000 ಸೈಟ್ಗಳಿಗೂ ಮಿಗಿಲಾದಂತ ಸೈಟ್ ಕೊಡ್ಬೇಕಾದಾಗ ಶಾಸಕರ ಹೇಳಿದ ಕೇಳಿ ಒಂದ್ ಸೆಕೆಂಡ್, ನಿಮ್ಮೆಲ್ಲ ಪ್ರಶ್ನೆ ಅರ್ಥ ಆಯ್ತು. ಇದು ನಿಜವಾಗಿ ಜೆನ್ಯೂನ್ ಕೇಸ್. ಈ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇದೆ, ನಮ್ಮ ಕ್ಷೇತ್ರದಲ್ಲಿ ಕೂಡ ಉಂಟು. ಇದು 2003 ಮೂಲಭೂತ ಸೌಕರ್ಯ ಸೀಮಿತ ಆದಲ್ಲ, ಇದು ಸಮತಟ್ಟು ಮಾಡಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಯಾಕೆ ಗುಡ್ಡಗಾಡು ಪ್ರದೇಶದಲ್ಲಿ ಸಮತಟ್ಟು ಮಾಡಲಿಕ್ಕೆ ಬೇಕಾಗಿ ಇವತ್ತು 3,000 ಗ್ರಾಮೀಣ ಮಟ್ಟದಲ್ಲಿ 2,000 ನಗರ ಒಂದು ಮನೆಗೆ ಸಮತಟ್ಟು ಮಾಡಲಿಕ್ಕೆ ಕೊಡುವಂಥ ಅನುದಾನ, ಮೂಲಭೂತ ಸೌಕರ್ಯ ಅಂತ ಅಲ್ಲ. ನಾವು ಈಗ ನಮ್ಮಲ್ಲಿ ಸಮಸ್ಯೆ, ನಾವೆಂತ ನಮಗೆ ಸಮತಟ್ಟು ಮಾಡಲಿಕ್ಕೆ ಕೂಡ ಈ 3,000 ಸಾಕಾಗುವುದಿಲ್ಲ.
ಆವಾಗ ನಾವು ಸ್ವಲ್ಪ ಗ್ರಾಮ ಪಂಚಾಯತ್ ದುಡ್ಡು ಸ್ವಲ್ಪ ಶಾಸಕ ದುಡ್ಡು ಹಾಕಿ ಸಮತಟ್ಟು ಮಾಡಿದ್ದೇವೆ. ಇನ್ನು ಮೂಲಭೂತ ಸಂಬಂಧಪಟ್ಟ ಹಾಗೆ ಅದು RDPR ವ್ಯಾಪ್ತಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಬರೋದಾದ್ರೆ RDPR ಗ್ರಾಂಟ್ ತಗೊಂಡು ಅವರು ರಸ್ತೆ ಮಾಡಬೇಕು. ನಗರದಲ್ಲಿ ಬರುವುದಾದ್ರೆ ನಮ್ಮ ನಗರೋತ್ಥಾನದಲ್ಲಿ ಬೇರೆ ಬೇರೆ ರಸ್ತೆ ಡೆವಲಪ್ಮೆಂಟ್ ಮಾಡಿ ಹೋಗ್ಬೇಕು. ನೀವೀಗ ಕೇಳುದು ಏನಂತ ಹೇಳಿದ್ರೆ ಇಡೀ ಲೇಔಟ್ ತರ ಮಾಡ್ಲಿಕ್ಕೆ ಎಂಟೈರ್ ಕೇಳಿದ್ರೆ ಅಲ್ಲ, ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ, ನಿಮ್ಮ ನಗರ ಆಶ್ರಯ ಸಮಿತಿಯ ಜವಾಬ್ದಾರಿನಲ್ಲಿ ಬರ್ತದೆ. ಜವಾಬ್ದಾರಿ ಯಾವುದು ಪ್ರಾಕ್ಟಿಕಲ್ ನೀವು ಅರ್ಥ ಮಾಡಿಕೊಳ್ಬೇಕಂತ ಕೊಡ್ಬೇಕಾಗಿಲ್ಲ ಅಧ್ಯಕ್ಷೆ, ಹಂತ ಹಂತವಾಗಿ ಅವ್ರು ಕೊಡ್ಲಿ. ಈಗ ನೀವು ಲೇಔಟ್ ಕೇಳ್ತೀರ, ಅದು ಲೇಔಟ್ ಅಲ್ಲಲ್ಲ, ಲೇಔಟ್ ಹೊಸದಾಗಿ ಮನೆ ಇಲ್ಲದವ್ರಿಗೆ ಮನೆ ಕೊಡುದು. ಅಧ್ಯಕ್ಷೆ, ವೈಜ್ಞಾನಿಕವಾಗಿ ಯೋಚನೆ ಮಾಡ್ಲಿ. ಈಗ ನಾವು ಕೋರ್ಟ್ಗೆ ನಾವು ನಿಜವಾಗ್ಲೂ ಆ ಭೂಮಿನ ಆಶ್ರಯ ಇದು ಸಮಿತಿಯಿಂದ ಕಳ್ಕೋಬೇಕಾಗತ್ತೆ. ಈಗ ನನ್ನ ವಾದ ಇಷ್ಟೇ, ಕೋರ್ಟ್ ಮುಂದೆ ಅವರು ನಾನಾ ರೂಪಗಳನ್ನ ತೆಗೆದುಕೊಂಡು ಭೂಮಾಲೀಕರು ಹೋಗ್ತಾ ಇದ್ದಾರೆ. ಈಗ ಬಡವರಿಗೆ ನಾವು ಸೈಟ್ ಹಂಚೋದಕ್ಕೆ ಕೊನೆಗೆ 7-8 ಬಾರಿ ಹೋಗಿ 40 ವರ್ಷ ವ್ಯಾಜ್ಯ ಮುಗ್ದಿರ್ತಕ್ಕಂಥ ವ್ಯಾಜ್ಯವನ್ನ ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸಿರ್ಬೇಕಾದ್ರೆ ನ್ಯಾಯಾಲಯವು ಬಡವರ ಪರವಾಗಿ ಆದೇಶ ಮಾಡಿರೋದ್ರಿಂದ ತುರ್ತಾಗಿ ಮಾನವೀಯತೆ ದೃಷ್ಟಿಯಿಂದ ಇದಕ್ಕೆ ಹೆಚ್ಚುವರಿಯಾಗಿ ಪರಿಗಣಿಸಬೇಕು ಅನ್ನೋದನ್ನ ಸಚಿವರು ಮನವಿ. ಅಧ್ಯಕ್ಷರೇ, ತಾವೇ ಹೇಳಿದ ಹಾಗೆ ಅದು ಸೈಟು ಕೊನೆಗೆ ಬಾಡಿ ಲೋಕಲ್ ಬಾಡಿಯಲ್ಲೇ ಅವರು ಸೈಟು ಬೆನಿಫಿಷರೀಸನ್ನು ಸೆಲೆಕ್ಷನ್ ಮಾಡಿ ಶಾಸಕರ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಆಗುವಂತಹದ್ದು. ಹ್ಯಾಂಡ್ ಓವರ್ ಮಾಡೋದು ನಾವು ಹ್ಯಾಂಡ್ ಓವರ್ ಮಾಡಿಬಿಡ್ತೇವೆ ಲೋಕಲ್ ಬಾಡಿಗೆ. ಸೊ ಹಾಗಾಗಿ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ವಿಷಯದಲ್ಲಿ ನಮ್ದು ತಕರಾರಿಲ್ಲ. ಇದು ಲೋಕಲ್ ತಾವೇ ಹೇಳಿದ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತಹದ್ದು ಲೋಕಲ್ ಬಾಡಿದು ರೆಸ್ಪಾನ್ಸಿಬಿಲಿಟಿ. ಮೊದಲಿಂದ ನಡೆದು ಬಂದಿರೋದು ಅದೇ ಪದ್ಧತಿಯಲ್ಲೇ. ನಾವು ಗ್ರಾಮೀಣ ಭಾಗದಲ್ಲಿದ್ದಾಗ ಲೋಕಲ್ ಬಾಡಿಯಿಂದ ದುಡ್ಡು ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೇವೆ. ಆ ರೂಟಲ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು ಅಂತ ಅಷ್ಟೇ ಹೇಳ್ತಾ ಇದ್ದೇನೆ. ಇದರಲ್ಲಿ ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಈ ಪಾಲಿಸಿ ಪ್ರಕಾರ ಇಷ್ಟೇ ಎಲಿಜಿಬಲ್ ಇರೋದು ಅಂತ ಸಮಸ್ಯೆ ಪರಿಹಾರ ಮಾಡಬೇಕು. ಅದಕ್ಕೆ ಸರ್ಕಾರ ಅವ್ರ ಪರವಾಗಿ ಇದ್ದೇವೆ, ನಾವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾರ್ಗ ಯಾವುದು ಅಂತ ಹೇಳಿದ್ರೆ ಲೋಕಲ್ ಬಾಡಿ ಕಡೆಯಿಂದ ಮಾಡಿಸೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅಧ್ಯಕ್ಷೆ, ಇದನ್ನ ತಾವು ನನ್ನ ನೆರವು ಕಾರಣ ಯಾಕೆಂದ್ರೆ ಈಗ ನಾವು ತುರ್ತಾಗಿ ಇದನ್ನ ಮಾಡಲಿಲ್ಲ ಅಂತಾರೆ ನ್ಯಾಯಾಲಯ ಜಮೀನ ಪೂರ್ತಿ ಭೂ ಮಾಲೀಕರ ಪರವಾಗಿ ಕೊಡುವಂತ ಸಾಧ್ಯತೆ ಇದೆ. ನಾವು ಇದನ್ನ ಬಹಳಷ್ಟು ಇದು ತುರ್ತಾಗಿ ಇದನ್ನ ಬಡಾವಣೆ ಮಾಡಿ ನಾವು ಹಂಚ್ತೇವೆ ಅನ್ನೋಂಥದ್ದನ್ನ ಸರ್ಕಾರ ಒಪ್ಕೊಂಡು ಆ ಜಾಗನ ಇವತ್ತು ಉಳಿಸ್ಕೊಂಡಿರ್ತಕ್ಕಂಥದ್ದು. ಈಗ ಆ ಮಾತಿಗೆ ನಾವು ಭದ್ರಾಗ್ಲಿಲ್ಲ ಅಂತಂದ್ರೆ ಇಲಾಖೆ ಇವಾಗ ಉತ್ತರ ಕೊಡ್ಬೋದು, ಆದ್ರೆ ಆ ಭೂಮಿ ಹೋದ್ಮೇಲೆ ನಾನು ಪ್ರಶ್ನೆನೇ ಕೇಳಕ್ಕಾಗಲ್ಲ. ಅದನ್ನೇ ಬಡವರಿಗೆ ಸೈಟ್ ಕೊಡ್ಲಿಕ್ಕೆ ಹಂತ ಹಂತವಾಗಾದ್ರು ಈ ವರ್ಷ ಚರಂಡಿ ಮಾಡ್ಲಿ, ಮುಂದಿನ ವರ್ಷ ಒಳಚರಂಡಿ ಮಾಡ್ಲಿ, ಅದ್ರ ಮುಂದಿನ ವರ್ಷ ಕುಡಿಯೋ ನೀರು ಕೊಡ್ಲಿ, ಅದ್ರ ಮುಂದಿನ ವರ್ಷ ರಸ್ತೆ ಮಾಡ್ಕೊಡ್ಲಿ, ಹಂತ ಹಂತವಾಗಿ ಮಾಡೋದಕ್ಕೆ ಒಪ್ಕೊಳ್ಳಿ ಸಚಿವರೇ, ಅಧ್ಯಕ್ಷರೇ. ಅಧ್ಯಕ್ಷರೇ, ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಅದೇ ಹೇಳ್ತಾ ಇದ್ದೇನೆ. ನಾವು ಮುಂದಕ್ಕೆ ಹೋಗ್ತಾ ಇಲ್ಲ, ಮಾಡಬೇಕು ಅನ್ನೋದ್ರಲ್ಲಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಒಂದ್ ಕೆಲಸ ಮಾಡ್ತೇನೆ, ಹೌಸಿಂಗ್ ಮಿನಿಸ್ಟ್ರು ನಾಳೆ ಬರ್ತಾರೆ, ಮಹಾರಾಷ್ಟ್ರದಲ್ಲಿ CM ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇವ್ರಿಗೂ ಹೌಸಿಂಗ್ ಸೆಕ್ರೆಟರಿ ಅವ್ರಿಗೂ ನಾನು ಒಂದು ಮೀಟಿಂಗ್ ಅರೇಂಜ್ ಮಾಡಿ ನಾಳೆ ಆದಷ್ಟು ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮಹೇಶ್ ತೆಂಗಿನಕಾಯಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 10 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಕಾಯ್ದಿರಿಸ್ತೇನೆ. ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, 2019ರಲ್ಲಿ 10/12/2019ಕ್ಕೆ ಚಾಲಕರಂತೇಳಿ 2500, ಹಿಂಬಾಕಿ ಅಂತೇಳಿ ಚಾಲಕರದ 55 ಮತ್ತು ಹಿಂಬಾಕಿ ಅಂತೇಳಿ ಚಾಲಕ ಕಮ್ ನಿರ್ವಾಹಕ 259, ಒಟ್ಟು 2814 ಪೋಸ್ಟ್ಗಳನ್ನು 2019ರಲ್ಲಿ ಕರೆದ್ರು. ಆದರೆ ಇವತ್ತು ಕೇವಲ 1000 ಪೋಸ್ಟ್ಗಳನ್ನು ಮಾತ್ರ ಡ್ರೈವರ್ ಪೋಸ್ಟ್ಗಳನ್ನು ತುಂಬಿಕೊಳ್ಳುವಂಥದ್ದಾಗಿದೆ. ಇನ್ನೂ 1814 ಪೋಸ್ಟ್ಗಳನ್ನು ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಯಾಕಂದರೆ ಕಳೆದ 6 ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದ ಆದಮೇಲೆ ಕೂಡ 2800 ತೊಗೊಂಡು ಬದಲಿ ಕೇವಲ 1000 ಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಉಳಿದಿರ್ತಕ್ಕಂಥ 1800 ಜನರಿಗೆ ಏನು ಅನ್ನೋಂಥದ್ದನ್ನು ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಬೇಕನ್ನೋಂಥ ವಿನಂತಿ ಮಾಡ್ತೇನೆ. ಸಭಾಧ್ಯಕ್ಷರೇ, ಇದು 2019ರಲ್ಲಿ ಸಭಾಧ್ಯಕ್ಷರೇ 2500 ಡ್ರೈವರ್ಸು, 55 ಬ್ಯಾಕ್ಲಾಗ್ ಡ್ರೈವರ್ಸು, ಡ್ರೈವರ್ ಕಮ್ ಕಂಡಕ್ಟರ್ಸು 259, 2814 ಜನಕ್ಕೆ ಅವಾಗ ನೋಟಿಫಿಕೇಶನ್ ಮಾಡೋದು ಸಭಾಧ್ಯಕ್ಷರೇ. ಆಮೇಲೆ 20ರಲ್ಲಿ ಕೋವಿಡ್ ಬಂತು, ಅದಾದಮೇಲೆ DPR ಎಲ್ಲ ಇಲಾಖೆಯಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ
ಆದೇಶ ಮಾಡಿದ್ರು. ಅದಾದಮೇಲೆ 21, 22ರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು. ಮತ್ತು ಪರ್ಮಿಷನ್ ಅವಾಗ ಆಗಲಿಲ್ಲ ಸಭಾಧ್ಯಕ್ಷರೇ, ಈ ಕೋವಿಡ್ ಅದು ಇದರಿಂದ ಆಗಿಲ್ಲ ಅನಿಸುತ್ತೆ. ಮತ್ತು 24ರಲ್ಲಿ ಸರ್ಕಾರ 1000 ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ 741, ಇನ್ಕ್ಲೂಡಿಂಗ್ ಬ್ಯಾಕ್ಲಾಗು, ಡ್ರೈವರ್ಸು 741, ಡ್ರೈವರ್ ಕಮ್ ಕಂಡಕ್ಟರ್ಸು 259 ಬ್ಯಾಕ್ಲಾಗು, ಇಷ್ಟಕ್ಕೆ ಅನುಮತಿ ಸಿಗುತ್ತೆ. ಆಮೇಲೆ 24ರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ, ಇಲ್ಲ ವೆರಿಫಿಕೇಷನ್, ಯಾಕಂದರೆ 19ರಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ರು ಅವರು, ವೆರಿಫಿಕೇಷನ್ ಆಗುತ್ತೆ. ಆಮೇಲೆ ಡ್ರೈವಿಂಗ್ ಟೆಸ್ಟು ಮೇ 25ರಲ್ಲಾಗುತ್ತೆ, ಮತ್ತು 1000 ಜನ ರಿಕ್ರೂಟ್ಮೆಂಟ್ ಆಗುತ್ತೆ. ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದ್ನಲ್ಲ ನಾನಾಗಲೇ, ಇದು 741 ಪ್ಲಸ್ 259 ಆಗುತ್ತೆ. ಈಗೇನಾಗಿದೆ, ಅಲ್ಲಿ ಭಾಳ ಜನಕ್ಕೆ ಪಾಪ ಏಜ್ ಆಗೋಗಿದೆ. 19ರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ 6 ವರ್ಷ ಆಯಿತು, ಅವ್ರಿಗೆ ಏಜು ಭಾಳ ಜನಕ್ಕೆ ಆಗಿರುತ್ತೆ. ಅವರು ಕೂಡ ನಾನು ಹುಬ್ಳಿಗೆ ಬಂದಾಗ ಭಾಳ 400-500 ಜನ ಬಂದು ಮೀಟ್ ಮಾಡಿದ್ರು. ಮತ್ತು ಈಗ ಒಂದು ರೆಸೊಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ನವರು ಕಳಿಸಿದ್ರು ಸಭಾಧ್ಯಕ್ಷರೇ. ಫಸ್ಟು ಏಜ್ ರಿಲ್ಯಾಕ್ಸೇಷನ್ ಬರೆದ್ರು, ಆಮೇಲೆ 1000 ಡ್ರೈವರ್ಸು 1000 ಕಂಡಕ್ಟರ್ಸ್ ಬೇಕು ಅಂತ NW ಬೋರ್ಡು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ನಾನು ಅವ್ರಿಗೆ ಸಹಾಯ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲೂ ಇದೆ, ಯಾಕಂದರೆ ಭಾಳಷ್ಟು ಜನಕ್ಕೆ ಪಾಪ ಏಜು ಇದಾಗಿರುತ್ತೆ. ಆಗಲೇ ಸುಮಾರು ಅದ ಥರ 6 ವರ್ಷ ಆಗೋಗಿರುತ್ತೆ. ಅದಕ್ಕೆ ನಾನು HK ಪಾಟೀಲರು, ಲಾ ಮಿನಿಸ್ಟ್ರಿ ಇಬ್ಬರು ಒಂದು ಮೀಟಿಂಗ್ ಮಾಡಿದ್ದೀವಿ. ಮತ್ತು ಈಗ ಮತ್ತೆ ನಾವು 1000 ಜನ ಕಂಡಕ್ಟರ್ಸು 1000 ಜನ ಡ್ರೈವರ್ಸ್ ಬೇಕು ಅಂತ ಅಲ್ಲಿಂದ ನಮಗೆ ರಿಕ್ವೆಷನ್ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ, ಲಾ ಡಿಪಾರ್ಟ್ಮೆಂಟು, DPR, FD ಇವರೆಲ್ಲರ ಜೊತೆ ಮಾತಾಡಿ ಅವರು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದೇನೋ ಅಧಿಕಾರಿಗಳು ಕೆಲವೊಂದು ಕಡೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋಂಥದ್ದು ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ಒಂದು ಕಡೆ ಅದರ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ 2020 ದಿನಾಂಕ 6/7/2020 ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡೋದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ ಅಂತ ಹೇಳ್ತಾರೆ. ಅದೇ ಇನ್ನೊಂದು ಕಡೆ ಇವತ್ತು NWKSRTC ಹೊರತುಪಡಿಸಿ ಉಳಿದಂಥ KKRTCಗೆ 2020ಕ್ಕೆ 2500 ಹುದ್ದೆಗಳನ್ನು ಕರೀತಾರೆ. ಅವನು ಅಷ್ಟೂ ಫುಲ್ ಮಾಡೋಂಥದ್ದು ಅದಾಗತ್ತೆ. BMTCಗೆ 2022ರಲ್ಲಿ 1619 ಹುದ್ದೆಗಳನ್ನು ಕರೀತಾರೆ, ಅವನು ಫುಲ್ ಮಾಡ್ತಾರೆ. KSRTCಗೆ 2020-21ರಾಗ 3745 ಹುದ್ದೆಗಳನ್ನು ಕರೀತಾರೆ, ಅವನು ಫುಲ್ ಮಾಡ್ತಾರೆ. ಯಾಕಿದು ವಿಶೇಷವಾಗಿ ನಮ್ಮ ಹುಬ್ಳಿಗೆ NWKSRTCಗೆ ಯಾಕೆ ಮಲ್ತಾಯಿ ಧೋರಣೆಯನ್ನು ಸರ್ಕಾರದ ಕಡೆಯಿಂದ ಆಗ್ತೈತೆ ಅನ್ನೋದು ಸ್ಪಷ್ಟೀಕರಣ ಬೇಕಾಗತ್ತೆ. ಯಾಕಂದ್ರೆ ನೋಡಿ, ಮಾನ್ಯ ಸಚಿವರು ಹೇಳಿದಾರ, ಬಸ್ಸಿನಲ್ಲಿ 8000 ಬಸ್ ಇದೆ, ಸಹಜವು ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ. BMTCನಲ್ಲಿ 7000 ಬಸ್ಸುಗಳಿದೆ, ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ. ಅಲ್ಲಿರ್ತಕ್ಕಂಥದ್ದು 4000 ಬಸ್ಸು. ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕನೂ ಅಷ್ಟೇ 4500 ಇರಬೇಕು. ಅದರಿಂದ ಹುದ್ದೆ ಕಮ್ಮಿ ಅಷ್ಟೇ, ತಾರತಮ್ಯ ಏನೇ ಇಲ್ಲ. KKRTCದು 2500 ಕರೆದ್ರಿ, ಅದು ಫುಲ್ ಆಗಿದೆ. ಆಮೇಲೆ BMTCದು 1619 ಅದು ಫುಲ್ ಆಗಿದೆ. ಆದರೆ NWKSRTCದು 2814 ಕರೆದಿತ್ತು, ಕೇವಲ 1000 ತೊಗೊಂಡಿರಿ. ಬಟ್ ಈಗಾಗಲೇ ಅವರು ಎಕ್ಸಾಮ್ ಕೊಟ್ಟು ಪೂರ್ತಿ ಮುಗಿಸ್ಕೊಂಡು ಅವರು ನಮಗೆ ಜಾಬ್ ಬರ್ತೈತಿ ಅಂತಂದೇಳಿ ನೀವು ರಿಸಲ್ಟ್ ಡಿಕ್ಲೇರ್ ಮಾಡಿದ್ಮ್ಯಾಗ ಅವ್ರ ಕ್ಲಿಯರಿಟಿ ಇತ್ತು. ಬಟ್ ಆದ್ರೆ ಈಗ ಕೇವಲ 1000 ಹುದ್ದೆ ತೊಗೊಂಡ್ರಿ. ಈ ಉಳಿದಿರ್ತಕ್ಕಂಥ ಪಾಸ್ ಆದವ್ರದ್ದು ಏನು ಹಾಗಾದ್ರೆ? ನೀವು ಹೇಳ್ದಂಗೆ ವಯೋಮಿತಿ ಒಳಗೂ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಈಗ ವಾಯುವ್ಯ ಕರ್ನಾಟಕಕ್ಕೆ 2000 ಅಂದರೆ 2024ರಲ್ಲಿ ನಮ್ಮ ಸರ್ಕಾರ ಬಂದಮೇಲೆ 2000ಕ್ಕೆ ಅನುಮತಿ ಕೊಟ್ಟರು. ಆಮೇಲೆ KSRTC ಕ್ಲಿಯರ್ ಆಗೋಯ್ತು, 2000ನೇ ಅಲ್ಲೂ ಕೊಟ್ಟಿರೋದು. BMTC 2500 ಅದು ಕ್ಲಿಯರ್ ಆಯಿತು. ಇದು 1600 ಚಿಲ್ಲರೆ ಕಲ್ಯಾಣ ಕರ್ನಾಟಕ ಎಲ್ಲ ರಿಕ್ರೂಟ್ಮೆಂಟ್ ಆಯಿತು. ಈಗ 1000 ಆಗಿದೆ, ಇನ್ನೂ 1000, ಅದ್ರ ಜೊತೆ ಇನ್ನೂ 1000 ತಗೊಳ್ತೀವಿ. ಕಂಡಕ್ಟರ್ಸು ಅಡಿಷ್ನಲ್ ಬೇಕು ಅಂತೇಳಿ ಕಂಡಕ್ಟರ್ಸ್ 1000, ಡ್ರೈವರ್ಸ್ 1000 ಮತ್ತೆ ಬೇಕು ಅಂತ ಕೇಳಿದ್ದಾರೆ. ಈಗ 1000 ಆಗಿದೆ, ಅಂದರೆ ನಿಮ್ಮ ಲೆಕ್ಕದ ಪ್ರಕಾರ 3000 ಆಗುತ್ತೆ. ಎಲ್ಲರಿಗಿಂತಲೂ ಜಾಸ್ತಿ ಇದೆ ಆಗುತ್ತೆ. ಅದಕ್ಕೆ ಟೈಮ್ ಫ್ರೇಮ್ ಐತನ ಕೊಟ್ಟಿದ್ದಾರೆ. ಬೇಕಲ್ಲ ಈಗ ಯಾವಾಗ ಆಗುತ್ತೆ? 19ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ನನಗೂ ಮನಸ್ಸಲ್ಲಿದೆ. ಅದರಿಂದ ಆದಷ್ಟು ಬೇಗ ಇದನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಈಗ ಇನ್ನು ಪ್ರೋಸೆಸ್ಸಲ್ಲಿದೆ, ಪ್ರೋಸೆಸ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ DPR, FD ಹತ್ರ ಚರ್ಚೆ ಮಾಡಿ, ಲಾ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ. ಮಾನ್ಯ ಅಧ್ಯಕ್ಷರೇ,
ಈಗೇನು ಎಕ್ಸಾಮ್ ಪಾಸ್ ಆಗಿದಾರಲ್ಲ ಅವ್ರಿಗೆ ನೀವು ಇವಾಗ ಪ್ರಯಾರಿಟಿ ಕೊಡ್ತಿರೋ ಇಲ್ಲ, ಅದನ್ನ ಒಂದ್ಸಲ ಸ್ಪಷ್ಟೀಕರಣ ಮಾಡ್ರಿ ಏನಂತಂದೇಳಿ. ಯಾಕಂದ್ರೆ ಈಗ ಎಕ್ಸಾಮ್ ಪಾಸ್ ಆಗಿ ಎಲ್ಲ ಮುಗಿಸಿದಾರ, ಆಲ್ಮೋಸ್ಟ್ ಅವ್ರು ಎಲ್ಲರಿಗೂ ಬರಬೇಕಾಗಿತ್ತು, ಈಗ ಜಾಬ್ ಸಿಗಬೇಕಾಗಿತ್ತು. ಅದನ್ನ ನೀವು ಕೇವಲ 1,000 ಭರ್ತಿಯನ್ನು ಮಾಡುವಂಥದ್ದಾಗೈತಿ. ನೀವೊಂದು ಸ್ಪಷ್ಟೀಕರಣ ಕೊಡ್ರಿ. ಈಗೇನು ಉಳಿದವ್ರು ಅದಾರ, ಈಗ ಪಾಸ್ ಆದಾರ, ಅವ್ನ ಅದ್ರಾಗ ತೊಗೊಂತಿರೋ ಅಥವಾ ರೀ ಎಕ್ಸಾಮ್ ಮಾಡಿ ತೊಗೊಂತಿರೋ, ಅದನ್ನೊಂದು ಸ್ಪಷ್ಟೀಕರಣ ಕೊಡಿ. ಈಗ ಪ್ರೋಸೆಸ್ ಇನ್ನೂ ಮುಗಿದಿಲ್ಲ. ಪ್ರೋಸೆಸ್ ಇನ್ನೂ ಮುಗಿದೇ ಇರೋದ್ರಿಂದ ಇನ್ನೂ 1,000 ಜನ ಡ್ರೈವರ್ಸ್ಗೆ ಅವಕಾಶ ಇದೆ. ಮತ್ತು 1,000 ಹುದ್ದೆ ಬೇಕು ಅಂತ ನಮಗೆ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ. ಅದರಿಂದ ನಾನು ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ಅವರ ಅಭ್ಯರ್ಥಿಗಳು ಕೂಡ ಬಂದಿದ್ದರು, ಅವತ್ತು ಅವರು ಬಂದಿದ್ದರು. ಅದರಿಂದ ನಾನು ಕೂಡ ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೇ ಇದೆ. ಅದರಿಂದ ಪಾಸಿಟಿವ್ ಆಗೇ ಮಾಡ್ತೀವಿ ಚಪಾತಿ. ಸ್ಪೆಸಿಫಿಕ್ ಆಗಿ ಕೇಳ್ತಾ ಇರೋದು ಮಹೇಶ್ ತಂಗಿ ಪಾಸ್ ಆಗಿದಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಅವ್ರು ವಿನಂತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೂ ಅಂತ ಹೇಳ್ಬಿಟ್ರೆ ಮುಗಿದೋಗ್ತೈತೆ. ಬೆಲ್ಲದವ್ರೆ ಅವ್ರಿಗೆ ಪ್ರೋಸೆಸ್ ಕನ್ಫರ್ಮೇಶನ್ ಮಾಡಲ್ಲ ನೋಡಿ, ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಪ್ರೋಸೆಸ್ ಕಂಪ್ಲೀಟ್ ಆಗಲಿ, ಪ್ರೋಸೆಸ್ ಅಲ್ಲಿ ಇದೆ, ನಾವು ಕನ್ಸಿಡರ್ ಮಾಡ್ತೇವೆ ಅಂತ ಅಗತ್ಯ ಬಂದ ಹೇಳಿದ್ದಾರೆ. ಅದ ಹುಡುಗರನ್ನ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ಬಿಡ್ಲಿ. ಈ ಲಿಸ್ಟ್ ನಲ್ಲಿ ಇರೋರಿಗೇನೆ ಇನ್ನೂ 1,000 ಜನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತಾನೆ. ಈ ಲಿಸ್ಟ್ ನಲ್ಲಿ ಇರೋರಿಗೇನೆ ಯಾರು ಡ್ರೈವಿಂಗ್ ಟೆಸ್ಟ್ ಆಗಿ ಪಾಸ್ ಆಗಿರ್ತಾರಲ್ಲ ಅವ್ರಿಗೇನೆ ಮಾಡೋದಕ್ಕೆ. ಪ್ರಕಾಶ್ ಕೋಲಿವಾಡ್. ಸನ್ಮಾನ್ಯ ಅಧ್ಯಕ್ಷರೇ, ಚಿಕ್ಕೆ ಗುರುತಿನ ಪ್ರಶ್ನೆ 156 ಸನ್ಮಾನ್ಯ ವಸತಿ ಸಚಿವರಿಂದ ಉತ್ತರವನ್ನು ಬಯಸ್ತಾ ಇದ್ದೀನಿ. 6 ಜನ ನೆಕ್ಸ್ಟ್ ಕೊಡ್ತೇನೆ. ರವಿ, ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಡ್ತೀವಿ. ಉತ್ತರವನ್ನ ಒದಗಿಸಿದರೆ ಅಧ್ಯಕ್ಷರೇ, ನಾನು ಶಾಸಕನಾಗಿ 2 ವರ್ಷ ಮುಗಿದು ಈಗ 3ನೇ ವರ್ಷಕ್ಕೆ ಕಾಲಿಟ್ಟರು ಕೂಡ ನನಗೆ ಇಲ್ಲಿವರೆಗೂ ಒಂದೂ ಕೂಡ ಯಾವುದೇ ಬಸವ ವಸತಿ ಇರ್ಬೋದು, BR ಅಂಬೇಡ್ಕರ್ ನಿವಾಸ ಇರ್ಬೋದು, ಯಾವ ಒಂದು ಕೂಡ ನನಗೆ ಬರದೇ ಇರೋದು ಒಂದು. ಎರಡನೇದು ನನ್ನ ರಣಮಂದಿರ ಕ್ಷೇತ್ರಕ್ಕೆ. ಇನ್ನೊಂದು, ಇದು ಬಹಳ ಅವೈಜ್ಞಾನಿಕವಾಗಿ ನಾವು 1.2 ಲಕ್ಷಗಳನ್ನು 1,20,000 ನಾವು ಏನೋ ಮನೆಗಳಿಗೆ ಬಡವರಿಗೆ ಕೊಡ್ತಾ ಇದ್ದೀವಿ. ಇದು ಬಹಳ ಅವೈಜ್ಞಾನಿಕವಾಗಿದೆ, ಯಾವುದಕ್ಕೂ ಸಾಲೋದಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರದ ಗಣನೆಗೆ ತರಲು ಬಯಸ್ತೇನೆ ಅಧ್ಯಕ್ಷರೇ. 2015ರಲ್ಲಿ ಇದ್ದಂಥ 1.2 ಲಕ್ಷದ ಏನು ನಾವು ಕೊಡ್ತಾ ಇದ್ವಿ, ಈಗ 10 ವರ್ಷ ಆದರೂ ಕೂಡ ಇದೇ ಪ್ರೈಸನ್ನು ನಾವು ಕೊಡ್ತಾ ಇರೋದ್ರಿಂದ ಬಹಳ ಅವೈಜ್ಞಾನಿಕವಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸ್ಟೀಲು 10 ವರ್ಷದಿಂದ 41,000. ಪ್ರಶ್ನೆ ಕೇಳೋದು ನಂದಿತ್ತು ಸೀರಿಯಲ್ ಪ್ರಕಾರ, ಜಂಪ್ ಹೆಂಗಾಯ್ತು ಅಂತ ಗೊತ್ತಾಗಿಲ್ಲ. ನನ್ನ ಯಾಕೆ ಕೈ ಬಿಟ್ರಿ ಅಧ್ಯಕ್ಷರೇ? ಪ್ರಶ್ನೆ ಕೇಳೋದು ನಿಮಗೆ ಕೊಡ್ತೀರಿ, ಅವ್ರದ್ದಾದ್ಮೇಲೆ ನಿಮಗೆ ಜಂಪ್ ಆಗಿದೆ ಹೆಂಗೆ ಆಯ್ತು ಹೇಳ್ರಿ ಸರ್. ಈಗ 10 ವರ್ಷದಿಂದ ಏನು ಸ್ಟೀಲ್ ರೇಟು 41,000 ಪರ್ ಟನ್ ಇತ್ತು, ಈಗ 65,000 ಪರ್ ಟನ್ ಇದೆ. ಸಿಮೆಂಟ್ ರೇಟ್ ಕೂಡ ಆವಾಗ 10 ವರ್ಷದಿಂದ ಏನಿತ್ತು, ಈಗೇನಿದೆ. ಇವೆಲ್ಲ ಅವೈಜ್ಞಾನಿಕವಾಗಿ ನಾವು ಯಾವುದೇ 1,20,000 ತಗೊಳಕ್ಕೆ ಯಾವ ಬಡವರು ಕೂಡ ಒಪ್ತಾ ಇಲ್ಲ ಅಧ್ಯಕ್ಷರೇ. ಅವರು ಈ ಫ್ಲಡ್ಡಲ್ಲಿ ಏನು 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು, ಅದೇ ಬೇಕು ಅಂತ ಯಾವ ಹಳ್ಳಿಲಕ್ಕೂ ಹೋದರೂ ಕೂಡ ಅದನ್ನೇ ಹೇಳ್ತಿರೋದ್ರಿಂದ, ಮತ್ತು ಸ್ಲಮ್ ಬೋರ್ಡಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ 7.2 ಲ್ಯಾಕ್ಸ್ 7,20,000 ಕೊಡ್ತಿರೋದ್ರಿಂದ ಇದು ಬಹಳ ಅವೈಜ್ಞಾನಿಕವಾಗಿದೆ. ಇದನ್ನು ಸರ್ಕಾರ ಪರಿಗಣಿಸಬೇಕು. ಜೊತೆಗೆ ಏನು 200 ಮನೆ ಕೊಡೋ ಬದಲು 100 ಮನೆ ಕೊಡ್ರಿ. 1,20,000 ಕೊಡೋ ಬದಲು 2,40,000 ಆದರೂ ಕೊಡ್ಬೋದು. ಆದ್ರಿಂದ ಮನೆ ಕಡಿಮೆ ಕೊಟ್ಟರು ಅಮೌಂಟನ್ನು ಜಾಸ್ತಿ ಮಾಡಬೇಕು ಅಂತ ಎಲ್ಲ ಜನರ ಬೇಡಿಕೆ ಇದೆ ಅಧ್ಯಕ್ಷರೇ. ಅದಕ್ಕೆ ಉತ್ತರವನ್ನು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಶಾಸಕರು ಪ್ರಶ್ನೆ ಕೇಳ್ತಾನೆ ಕೆಮ್ತಾ ಇದ್ದಾರೆ. ಜನಗಳ ಕಲ್ಯಾಣದ ಬಗ್ಗೆ ಯೋಚನೆ ಮಾಡೋರು, ಅವರ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕು. ನೀವು ಪಕ್ಕದಲ್ಲಿರೋರು ಸ್ವಲ್ಪ ಹೇಳ್ಬೇಕು, ನೀವು ಹೇಳ್ಬೇಕು ರುದ್ರಪ್ಪಣ್ಣ ಅವರು ಅವರಿಗೆ ಸ್ವಲ್ಪ ಅಲ್ಲೇ ಇಷ್ಟು ಮಾತಾಡುವಾಗ್ಲೇ ಕೆಮ್ತಾರೆ ಅಂದ್ರೆ. ಸರ್, ತಮ್ಮ ಸಲಹೆಯನ್ನ ನಾನು ಬಹಳ ಸಕಾರಾತ್ಮಕವಾಗಿ ತಗೋತೀನಿ ಸನ್ಮಾನ್ಯ ಮಂತ್ರಿಗಳೇ. ನಾನಾಗಲೇ ಅದು ನೀವು ಹೇಳಿದ್ದನ್ನೆಲ್ಲ ಆಗಲೇ ಕೇಳಿ ಅದನ್ನ ಅನುಷ್ಠಾನಗೊಳಿಸಿದ್ದೀನಿ. 6 ತಿಂಗಳಾಯ್ತು ಅಧ್ಯಕ್ಷರೇ, ಯಾವುದೂ ಇಲ್ಲ. ಬಹಳ ಬೇಕಾದ ಸ್ನೇಹಿತರು, ಅದಕ್ಕಾಗಿ ಜಿಗಿಯೋದು ಅಗಿಯೋದು ಎಲ್ಲ ಕಮ್ಮಿ ಮಾಡಿ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. 6 ತಿಂಗಳು ಏನದು. ಮಾನ್ಯ ಅಧ್ಯಕ್ಷರೇ, ಈಗ ಸದಸ್ಯರು ಕೇಳ್ತಾ ಇರೋ ಪ್ರಶ್ನೆ ಬಹಳ ಸರಿ ಇದೆ. ಎಲ್ಲಾ ದರಗಳು ಕಾಲದಿಂದ ಕಾಲಕ್ಕೆ ಹೆಚ್ಚಳ ಆಗಿದೆ. ಅದಕ್ಕೆ ತಕ್ಕ ಹಾಗೆ
ಜನಗಳಿಗೆ ಸಿಗುವಂತಹ ಸಹಾಯಧನನೂ ಕೂಡ ಹೆಚ್ಚಳ ಆಗಬೇಕು ಅನ್ನುವಂಥದ್ದು. ಬಹುಶಃ ನನಗೆ ತಿಳಿದಾಗೆ ಇವು ದರ ನಿಗದಿ ಆಗಿದ್ದು 13-14ನೇ ಸಾಲಿನಲ್ಲಿ ಅಂತ ಕಾಣುತ್ತೆ. ಅದಾದ ನಂತರ ಬಹುಶಃ ಪರಿಷ್ಕರಣೆ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳು ಕೂಡ ಇದನ್ನೇ ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ನಾವು ಮೆಮೊರಾಂಡಮ್ಮು ಸಲ್ಲಿಸಿದ್ದೇವೆ. ಮತ್ತು ಮುಖ್ಯಮಂತ್ರಿಗಳು ಪತ್ರವನ್ನು ಕೂಡ ಬರೆದಿದ್ದಾರೆ. ಕೇಂದ್ರ ನಾವು ಇದು ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಇದು ಪರಿಷ್ಕರಣೆ ಆಗಬೇಕು ಅನ್ನೋದು ನಮ್ಮದು ಒತ್ತಾಯ. ಏನಾಗಿದೆ, ಇವೆಲ್ಲ ಸೆಂಟರ್ ಶೇರು ಸ್ಟೇಟ್ ಶೇರು ಎರಡೂ ಕೂಡಿದೆ. ಸೆಂಟ್ರಲ್ಲು ಸ್ಟೇಟ್ ಶೇರ್ ಎರಡೂ ಕೂಡಿದೆ. ಹಾಗಾಗಿ ಸೆಂಟ್ರಲ್ ಶೇರು ರಿವೈಸ್ ಆಗಬೇಕು, ಸ್ಟೇಟ್ ಶೇರನ್ನು ರಿವೈಸ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಪರವಾಗಿ ಬಜೆಟ್ ಮೀಟಿಂಗ್ಗೆ ನಾನೇ ಹೋಗಿದ್ದೆ. ಈಗ ಬಜೆಟಲ್ಲಿ ನಾವು ಏನು ರಾಜ್ಯದಿಂದ ಸೆಂಟರ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೇವೆ, ಅದರಲ್ಲಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ಹಿಂದೆ UPA ಸರ್ಕಾರದಲ್ಲಿ ನಿಗದಿ ಆಗಿದ್ದಂಥ ರೇಟ್ ಇದು, ಆನಂತರ ರಿವಿಷನ್ನೇ ಆಗಿಲ್ಲ. ಸೊ 10-11 ವರ್ಷದಿಂದ ಒಂದೇ ದರ ಮುಂದುವರೆದಿದೆ. ಸೊ ರಿವೈಸ್ ಮಾಡಬೇಕು ಅಂತ ನಾನು ಕೇಳಿದ್ದೇವೆ. ಮಾನ್ಯ ಕೇಂದ್ರದ ಹಣಕಾಸು ಸಚಿವರು ಕೂಡ ಹೌದು ಇದು ಪರಿಷ್ಕರಣೆ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಆದರೆ ಇನ್ನೂ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿಲ್ಲ. ಹಾಗಾಗಿ ನಾವು ಇದು ನಮಗೂ ಕೂಡ ಪರಿಶೀಲನೆಯಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೆಂಟ್ರಲ್ ಶೇರು ಸ್ಟೇಟ್ ಶೇರು ಎರಡೂ ರಿವೈಸ್ ಆದರೆ ಅವಾಗ ಸ್ವಲ್ಪ ರೀಸನಬಲ್ ಆಗುತ್ತೆ. ಇಲ್ಲ ಅಂದರೆ ಶೇರಿಂಗ್ ಪ್ಯಾಟರ್ನು ಚೇಂಜ್ ಆಗುತ್ತೆ. ಇದರಿಂದ ಎಲ್ಲ ಯೋಜನೆಯಲ್ಲಿ ಹೆಸರಿಗೆ ಮಾತ್ರ PMAY ಆದರೆ ವಾಸ್ತವದಲ್ಲಿ ಎಲ್ಲ ಬರೀ ಕರ್ನಾಟಕ ಯೋಜನೆ ಆಗುವಂತಹದ್ದು ಸುಮಾರು ಯೋಜನೆಗಳಲ್ಲಿ ಆಗ್ಬಿಟ್ಟಿದೆ. ಆದರೆ ಇದರಲ್ಲಿ ಇವರು ಮಾನ್ಯ ಶಾಸಕರು ಹೇಳಿದ ಮಾತನ್ನೇ ಅವ್ರಿಗೆ ಹೇಳಿದೆ, ನೀವು ನಮಗೆ ಟಾರ್ಗೆಟ್ ಕಡಿಮೆ ಮಾಡಿ, ಆದರೆ ಪರ್ ಯೂನಿಟ್ ಕಾಸ್ಟನ್ನು ಹೆಚ್ಚಿಗೆ ಮಾಡಿ ಕಾಲಕ್ಕೆ ತಕ್ಕ ಹಾಗೆ ಅಂತ. ಇದು ನಮ್ಮದು ಕೂಡ ಮಾನ್ಯ ಶಾಸಕರು ಏನು ವಾದ ಮಾಡಿದ್ದಾರೆ ಅದೇ ವಾದ ನಮ್ಮ ಮುಂದೆನೂ ಕೂಡ ಇದೆ. ಅವರಿಗೂ ನಾವು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿದ್ದೇವೆ. ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ 2 ಮೀಟಿಂಗ್ ನಾನು ಅಟೆಂಡ್ ಮಾಡಿದಾಗ 2 ಬಾರಿ ಅವರು ಹೌದು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಮಾಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ. ಅವ್ರ ಜೊತೆಗೆ ನಾವು ಕೂಡ ಮಾಡ್ತೇವೆ. ಒಟ್ಟಾರೆ ಅವರ ವಿಷಯ ನಾವು ಪಾಸಿಟಿವ್ ಆಗಿದ್ದೇವೆ. ಸಭಾಧ್ಯಕ್ಷ ಜಾನೇಂದ್ರ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಿದ್ದ ವಿಚಾರ. ನೋಡಿ, ಇದೆಲ್ಲ ಪ್ರಶ್ನೋತ್ತರ, ಇದೆಲ್ಲರಿಗೂ ಗೊತ್ತಿರುವ ವಿಚಾರ. 1,20,000 ಕಡಿಮೆ ಇದೆ, ಜಾಸ್ತಿ ಆಗ್ಬೇಕಂತ ಹೇಳಿ ಇದೆಲ್ಲ ಪಾಲಿಸಿ ಮ್ಯಾಟರ್. ಈಗ ಏನಿದೆ ಅದನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಿ, ಅಲ್ಲ ಅದನ್ನ ಚರ್ಚೆ ಮಾಡಿ ಏನ್ ಪ್ರಯೋಜನ? ನಮ್ಗೆ ಕೂಡ ಗೊತ್ತಾಯ್ತು, ಜಾಸ್ತಿ ಆಗ್ಲೇಬೇಕು ಅದನ್ನ ಹೇಳಿದ್ದಾರೆ. ಕೇಂದ್ರದಲ್ಲಿ 2 ಸಲ ಮಾತಾಡಿದ್ದಾರೆ ಅಂತ ಹೇಳಿಕೊಂಡು ಆ ಮಾಡೋ ಸಂದರ್ಭದಲ್ಲಿ ಆಗ್ತದೆ. ಈಗ ಏನು ಅನುದಾನ ಇದೆ ಅದನ್ನ ತಕೊಂಡು ಹೋಗಿ ಬಡವರಿಗೆ ಕೊಟ್ಟು ಮನೆ ಕಟ್ಟಿಸಿ, ಅದು ಜಾಸ್ತಿ ಬರುವಾಗ ಜಾಸ್ತಿ ಸಿಕ್ಕಿದವರಿಗೆ ಸಿಗ್ತದೆ. ಈಗ ಶಾಸಕರು ಏನ್ ಹೇಳಿದ್ರು, ಸ್ಲಮ್ ಬೋರ್ಡ್ ದಿಂದ 7,20,000 ಕೊಡ್ತಾ ಇದ್ದೀರಿ, ಈ ಗ್ರಾಮೀಣ ಮನೆಗಳಿಗೆ ಕಡಿಮೆ ಕೊಡ್ತಾ ಇದ್ದೀರಿ. ಅದೇ ರೀತಿ ಸ್ಲಮ್ ಬೋರ್ಡ್ ದಿಂದ 7,20,000 ಕೊಡ್ತಾ ಇದ್ದೀರಿ, ಅದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಿಂದ ಅಷ್ಟು ಕೊಡ್ತಾ ಇಲ್ಲ. ಯಾಕೆ ತಾರತಮ್ಯ? ಅದನ್ನ ತಾರತಮ್ಯ ನಿಲ್ಲಿಸಿ ಎಲ್ಲಾ ಬಡವರಿಗೂ ಸಮರವಾಗಿ ಟ್ರೀಟ್ ಮಾಡ್ರಿ. ಎಲ್ಲಾರ್ಗು 7,20,000 ಎಲ್ಲಾರ್ಗು ಇದು ಎಲ್ಲಾರು ಇದು ಸ್ಪಂದಿಸುವಂತ ವಿಚಾರ. ನೀವು ಕೂಡ ಅಧ್ಯಕ್ಷರು, ನಿಮಗೂ ಕೂಡ ಇದು ಹೂ ಅನ್ನುವಂತ ವಿಚಾರ. ಕೃಷ್ಣನ್ ಕೂಡ ಹೂ ಅಂತಾರ. ಡಿಸಿಷನ್ ತಗೊಂಡ್ಬಿಟ್ರಿ ಅಷ್ಟ. ಓಕೆ, ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಅವರು ಸಲಹೆ ಪರಿಷ್ಕರಣೆ ಆಗ್ಬೇಕು ಅನ್ನುವಂಥದ್ದು ನಾವು ನಮ್ಮ ಅರವಿಂದ್ ಅವರು ನಮ್ಮ ಸ್ನೇಹಿತರು, ಡೆಲ್ಲಿಯಲ್ಲಿ ಬಹಳ ಇನ್ಫ್ಲೂಯೆನ್ಸ್ ಇರುವಂತ ನಾಯಕರು, ಸ್ವಲ್ಪ ಅವರಿಗೂ ಹೇಳಿ ಇದನ್ನ ಮನವರಿಕೆ ಮಾಡಿಸಿ ನಾವು ನೀವೆಲ್ಲ ಸೇರಿ ಪರಿಷ್ಕರಣೆ ಆಗಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 365 ಮಾನ್ಯ ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ನಾನು ಶಿವಮೊಗ್ಗ ಜಿಲ್ಲೆಯ ಬಗರ್ಕುಂ ಅರ್ಜಿಗಳಲ್ಲಿ ಫಾರ್ಮ್ ನಂಬರ್ 50 ಮತ್ತು 53 ಅರ್ಜಿಗಳು ಇತ್ಯರ್ಥ ಆಗದೇನೆ ಎಷ್ಟು ಉಳಿದಿದ್ದಾವೆ, ಯಾವ ಕಾರಣಕ್ಕಾಗಿ ಉಳಿದಿದ್ದಾವೆ ಅನ್ನುವಂಥದ್ದನ್ನ ಕೇಳಿದ್ದೀನಿ. ನನಗೆ ಆಶ್ಚರ್ಯ ಅಧ್ಯಕ್ಷರೇ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ಹೊಸನಗರ ಬಿಟ್ಟರೆ ಮತ್ತೆಲ್ಲ ತಾಲೂಕಿನಲ್ಲಿ ಫಾರ್ಮ್ ನಂಬರ್ 53 ಕ್ಲಿಯರ್ ಆಗಿದೆ ಅಂತೇಳಿ ಹೇಳಿ ಮಾನ್ಯ ಸಚಿವರು ನನಗೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ಇಲ್ಲೆಲ್ಲ ಹೊಸನಗರ ಶಾಸಕರು ಅಲ್ಲ ಸಾಗರ ಶಾಸಕರು ಇದ್ರು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನನ್ನ ಸಾಗರದಲ್ಲೂ ಇದೆ,
ಹೊಸನಗರದಲ್ಲೂ ಬಾಕಿ ಇದ್ದಾವೆ 53. ನನ್ನ ತೀರ್ಥಹಳ್ಳಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿನ್ನೆ ಎಲ್ಲ ಮೊನ್ನೆ ನಾನು ಬಗರ್ಕುಂ ಕಮಿಟಿಯ ಸಭೆಯನ್ನು ಮುಗಿಸಿ ಇಲ್ಲಿ ಬರ್ತಾ ಇದ್ದೀನಿ. ವೆರಿ ಗುಡ್. ನನಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಯಾವುದೂ ಬಾಕಿ ಇರುವುದಿಲ್ಲ ಅಂತ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಇವರಿಗೆ ತಪ್ಪು ಮಾಹಿತಿ ಕೊಡ್ತಾರೆ, ಇವರು ಸದನದಲ್ಲಿ ನನಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನನ್ನ ತೀರ್ಥಹಳ್ಳಿ ತಾಲೂಕಿನಲ್ಲಿ, ಹೊಸನಗರ ತಾಲೂಕಿನಲ್ಲಿ ಫಾರಂ ನಂಬರ್ 53 ಇನ್ನೂ ಕೂಡ ಬಾಕಿ ಇದ್ದಾವೆ. ಅಧ್ಯಕ್ಷರೇ, ನನಗೆ ನಮ್ಮ ತಹಸೀಲ್ದಾರ್ ಹೇಳ್ತಾರೆ, ಡಿಸಿಗೆ ಗೊತ್ತಿದೆ, ಶಿವಮೊಗ್ಗ ಡಿಸಿಗೆ 53 ಅರ್ಜಿಗಳು ಕ್ಲಿಯರ್ ಆಗಿದ್ದಾವೆ ಅಂತ ಹಿಂದೆ ಯಾರೋ ತಹಸೀಲ್ದಾರು ಒಂದು ವರದಿ ಕೊಟ್ಬಿಟ್ಟಿದ್ದಾರೆ, ತಪ್ಪಾಗಿ ವರದಿ ಕೊಟ್ಟಿದ್ದಾರೆ. ಅದನ್ನು ಸರಿ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅರ್ಜಿ ಇದಾವಲ್ಲೇ, ನಿನ್ನೆ ಎಲ್ಲ ಮೊನ್ನೆ ನಾನು ಕೂತ್ಕೊಂಡು ಅರ್ಜಿ ಎಲ್ಲ ತರಿಸಿ ರಿಜಿಸ್ಟರ್ ತರಿಸಿ ನೋಡಿದ್ದೀನಿ. ಹೀಗೆ ಮಾಡಿದ್ರೆ ಬಡವ ಬಗರ್ಕುಂ ಸಾಗುವಳಿದಾರರ ಗತಿ ಏನಾಗುತ್ತೆ? ಆಗೋದೇ ನಮ್ಮಲ್ಲಿ ಕಮ್ಮಿ. ಡೀಮ್ಡ್ ಫಾರೆಸ್ಟ್ ಇದೆ, ಮೈನರ್ ಫಾರೆಸ್ಟ್ ಇದೆ, ನಿಮ್ಮ ಹುಲಿ ಯೋಜನೆ ಇದೆ, ಎಲ್ಲದೂ ಇದೆ. ಯಾವುದೋ ಕೆಲವು ನಾವು ಕೊಡ್ಬೋದು, ಒಂದು 50-100 ಅರ್ಜಿ ಇತ್ಯರ್ಥ ಮಾಡ್ಬೋದು. ಅದಕ್ಕೂ ಕೂಡ ಹೀಗಾಗ್ತಾ ಇದೆ. ನಾನು 2 ವರ್ಷ ಆಯಿತು ಈ ಸಾರಿ ಗೆದ್ದು. 2 ವರ್ಷದಲ್ಲಿ ನಿನ್ನೆ 9 ಅರ್ಜಿ ಇತ್ಯರ್ಥ ಮಾಡಿದ್ದೀನಿ ಸರ್. ಬರ್ತಾ ಇಲ್ಲ ಅರ್ಜಿಗಳು. ಫಾರೆಸ್ಟಿಗೆ ಹೋದಲ್ಲಿ ಒಪಿನಿಯನಿಗೆ ಹೋದರೆ ಅಲ್ಲಿ ವರ್ಷಗಟ್ಟಲೆ ಇರ್ತದೆ. RI ಕಳಿಸೋದಿಲ್ಲ, VA ಇಟ್ಕೊಂಡಿರ್ತಾನೆ. ಇವ್ರ ಹತ್ರ ಇನ್ನು ಯಾರ್ಯಾರ ಹತ್ರ ಇವ್ರ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಇನ್ನೂ ಕೂಡ 50 ಮತ್ತು 53 ಅರ್ಜಿಗಳು ಇದ್ದಾವೆ. ಇದನ್ನು ಇತ್ಯರ್ಥ ಮಾಡಲಿಕ್ಕೆ ನೀವು ನಿರ್ದೇಶನ ಕೊಡಬೇಕು. ಮತ್ತು ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಇವರು GF ಫೆನ್ಸಿಂಗ್ ಅಂತ ಹೇಳ್ತಾರೆ, ಆನ್ಲೈನ್ ಎಲ್ಲದು ಅಂತ ಹೇಳ್ತಾರೆ, ಬಹಳ ಒಳ್ಳೇದು. ಪ್ರಶ್ನೆ ಉತ್ತರ ಕೊಡಿ. ಆದರೆ ಹೇಳ್ತೀನಿ, ಆದರೆ ನಮ್ಮಲ್ಲಿ ಎಲ್ಲ ಕಡೆ ನೆಟ್ವರ್ಕ್ ಸಿಗೋದಿಲ್ಲ, ಆನ್ಲೈನ್ನಲ್ಲಿ ಫೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಏನು ಅಂತ ಕ್ಲಾರಿಫಿಕೇಶನ್ ನಿಮ್ಮ ಇಲಾಖೆ ಕಡೆಯಿಂದ ಕೊಡ್ತಾ ಇಲ್ಲ ನಿಮ್ಮ ಹಿರಿಯ ಅಧಿಕಾರಿಗಳು. ಆಫ್ಲೈನ್ ನಲ್ಲಿ ಮಾಡ್ಲಿಕ್ಕೆ ಅಧಿಕಾರ ಕೊಡ್ಬೇಕಲ್ಲ ಅವರಿಗೆ, ಆನ್ಲೈನ್ ನಲ್ಲಿ ಸಿಗ್ತಾ ಇಲ್ಲ ಇವತ್ತು ನೆಟ್ವರ್ಕ್. ಆಯ್ತು, ಪ್ರಶ್ನೆ ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಗೌರವಾನ್ವಿತರು 2 ವಿಷಯ ಹೇಳಿದ್ದಾರೆ. ಒಂದು, ಅರ್ಜಿಗಳು ವಿಲೆ ಆಗಿಲ್ಲ, ಇನ್ನು ಬಾಕಿ ಇದಾವೆ ಅಂತ. ಇದು ಎಲ್ಲ ಹೋದ ಸರ್ಕಾರದ ಅವಧಿಯಲ್ಲೇ ವಿಲೆ ಆಗಿದೆ. ನಾವು ಈಗ ಬಂದ ನಂತರ 57 ವಿಲೆಗೆ ಕೈ ಹಾಕಿದ್ದೇವೆ. 50, 53 ಎಲ್ಲ ಹೋದ ಸರ್ಕಾರದ ಅವಧಿಯಲ್ಲಿ ಆಗ್ಲೂ ಅವರು ಶಾಸಕರಿದ್ರು, ಸಚಿವರು ಇದ್ರು, ಆ ಸಂದರ್ಭದಲ್ಲಿ ವಿಲೆ ಆಗಿರುವಂತಹದ್ದು. ಆದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಅದು ವಿಲೆ ಆಗಿಲ್ಲ ಅಂತೇಳಿ. ನಾನು ಇನ್ನೊಮ್ಮೆ ನನಗೆ ಬಂದಿರೋ ವರದಿ ಪ್ರಕಾರ ಅದೆಲ್ಲ ವಿಲೆ ಆಗಿದೆ ಅಂತ ಇನ್ನೊಮ್ಮೆ ಚೆಕ್ ಮಾಡಿಸ್ತೇನೆ. ಚೆಕ್ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಅದ್ರ ಮೇಲೆ ಏನು ಡೈರೆಕ್ಷನ್ ಕೊಡಬೇಕು ನಾನು ರಿಪೋರ್ಟ್ ಮೇಲೆ ನೋಡ್ತೇನೆ. ಎರಡನೇದು ಅಧ್ಯಕ್ಷರೇ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬೇರೆ ಯಾವ ಥರ ಮಾಡಬೇಕು ಅಂತ ನಾವು ಸೊಲ್ಯೂಷನ್ ಕೊಟ್ಟಿದ್ದೇವೆ. ನಿಮ್ಮ ಸ್ಟಾಫ್ ಜೊತೆ ನಾನು ಮಾತಾಡ್ತೇನೆ. ಅಂದರೆ ನಾನು ಅವ್ರಿಗೆ ಡೈರೆಕ್ಟಾಗಿ VC ಮಾಡಿಸಿ ಆಫ್ಲೈನು ಅಂದರೆ ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಕೊಡ್ತೇವೆ, ಅದಕ್ಕೆ ಸೊಲ್ಯೂಷನ್ನು ಕೊಡ್ತೇವೆ. ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ. ಹಾಗಂತೇಳಿ ಆಫ್ಲೈನ್ ಮೋಡ್ ಮಾಡ್ಲಿಕ್ಕೆ ಹೋದರೆ ಈಗ ಬಾಗೇಪಲ್ಲಿದು ಹೇಳಿದ್ನಲ್ಲ, ಅಕ್ರಮಗಳ ಸರಮಾಲೆ, ಮತ್ತೆ ಅದಕ್ಕೆ ನಾನು ದಾರಿ ಮಾಡಿಕೊಡ್ಬೇಕಾಗತ್ತೆ. ಅದು ಕಷ್ಟ ಸಾಧ್ಯ ಅಧ್ಯಕ್ಷರೇ. ಆದರೆ ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡಿಕೊಡ್ಬೇಕು, ಯಾರದೇ ಪ್ರಾಬ್ಲಮ್ ಇದ್ರು ಅವರಿಗೆ ನಾವು ಡೀಟೇಲ್ ಆಗಿ ವರ್ಕ್ ಫ್ಲೋ ಹೇಗೆ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು, ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ. ಪ್ರಾಬ್ಲಮ್ನ ಹಾಗೆ ಬಿಡೋದಿಲ್ಲ, ಬಟ್ ಸೊಲ್ಯೂಷನ್ ಏನು ಅನ್ನೋದು ನಾವು ಕೊಡ್ತೇವೆ. ಅಧ್ಯಕ್ಷರೇ, ಮಾನ್ಯ ಸಚಿವರಿಗೆ ಹೇಳ್ತಾ ಇದ್ದೀನಿ, ಈ ಫಾರಂ ನಂಬರ್ 50, 53 ನಮ್ಮ ಕಾಲದಲ್ಲಿ ಬಾಕಿ ಇತ್ತು ಅಂತ ನಮ್ಗೆ ಗೊತ್ತಿದೆ. ನಮ್ಮ ಸರ್ಕಾರದಲ್ಲಿ ಇದ್ದಾಗ ಅಷ್ಟು ಕೂಡ ಆಗ್ತಾ ಇಲ್ಲ. ನಿಮ್ಮಲ್ಲಿ ಸರ್ವೇಯರ್ ಇಲ್ಲ, ಬೇರೆ ಬೇರೆ ವರದಿಗಳು ಬರೋದಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಆದರೆ ಇದು ಬಾಕಿ ಇದ್ದಾಗ ಬಾಕಿ ಇಲ್ಲ ಅಂತ ಹೇಳಿ ಅವರು ಅಧಿಕಾರಿಗಳು ಉತ್ತರ ಕೊಟ್ಟರೆ ಮುಗಿದೋಯ್ತು ಅವ್ರದ್ದು. ಯಾರೊಬ್ಬ ಬಡವನ ಮನೆ ಹಾಳಾಗುತ್ತೆ, ಅವನ ಇಡೀ ಜೀವನ. ಮತ್ತೊಂದು ಸಾರಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅವನಿಗೆ. ಇದನ್ನು ಅವಕಾಶ ಮಾಡಿಕೊಡ್ಬೇಕು ನೀವು. ಯಾಕಂದ್ರೆ ನಿಮ್ಮ ರಿಜಿಸ್ಟರ್ನಲ್ಲಿದೆ, ನೀವು ಯಾವ ತಾರೀಕಿಗೆ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ, ಆ ರಿಜಿಸ್ಟ್ರಿ ಇಟ್ಟಿದ್ದಾರೆ, ಆ ರಿಜಿಸ್ಟ್ರಿ ತಹಸೀಲ್ದಾರ್ ಸಿಗ್ನೇಚರ್ ಮಾಡಿದ್ದಾರೆ. ಯಾವುದು ಕೂಡ ಬೋಗಸ್ ಆಗ್ಲಿಕ್ಕೆ ನೀವೆಲ್ಲ ನಾನು ಕೂಡ ಒಪ್ಪೋದಿಲ್ಲ. ಅದನ್ನ ಹಂಗೆ ಬೋಗಸ್ ಆಗ್ಲಿಕ್ಕೆ ಆಗಲ್ಲ. ನಾವು ಅದರಿಂದ ಯಾರು ಪ್ರಾಮಾಣಿಕವಾಗಿ ಇದನ್ನೆಲ್ಲ ಆಗ್ತಾ ಇದೆ ಅವ್ರಿಗೆ ಅವಕಾಶ ಕೊಡ್ಬೇಕಾಗ್ತದೆ, ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕಾಗುತ್ತೆ. ನಾವು ಒಂದ್ಸರಿ ತಪ್ಪು ಮಾಡಿಬಿಡ್ತೀವಿ, 53 ಅರ್ಜಿ ವಿಲೆ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಡ್ತೀವಿ, ಈಗ ಹೆಂಗ್ ಮಾಡೋದು ಅಂತ ಹೇಳ್ತಾರೆ. ಪ್ರಶ್ನೆ ಏನೀಗ, ಏನು ಪ್ರಶ್ನೆ ಏನಿದೆ ಅವರಿಗೆ ಅರ್ಥ ಆಗಂಗ್ ನಾನು ಹೇಳ್ಬೇಕಲ್ಲ ಸರ್.
ಬಹಳ ಸೂಕ್ಷ್ಮ ಇದ್ದಾರೆ. ಪ್ರಶ್ನೆ ಕರೆಕ್ಟ್ಗೆ ಉತ್ತರ ಅವ್ರಿಗೆ ಏನೇನಾಗಿದೆ ಅಂತ ಹೇಳಿ ನಮ್ಮ ಹಳ್ಳಿನಲ್ಲಿ ಬಹಳ ದುರಂತಗಳಾಗ್ತದೆ. ಉತ್ತರ ಕೊಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಹಳ ಕಷ್ಟ. ರೆವಿನ್ಯೂ ಮಿನಿಸ್ಟರ್ ಫೈನ್ ಓದ್ತಾರೆ. ನಾನು ಇನ್ನೊಮ್ಮೆ ಚೆಕ್ 50-53 ಅನ್ನ ಎಂಟರ್ ಮಾಡ್ಲಿಕ್ಕೆ ನಾವು 3 ಬಾರಿ ಟೈಮ್ ಕೊಟ್ಟು ಅವರು ಎಂಟರ್ ಮಾಡಿದ್ದಾರೆ. ಎಂಟರ್ ಆಗಿರೋದು ವಿಲೆ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಏನಾದ್ರೂ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಇನ್ನೊಂದು ಬಾರಿ ಚೆಕ್ ಅಧ್ಯಕ್ಷರೇ ಅಜಯ್ ಸಿಂಗ್ ನೆಕ್ಸ್ಟ್ ಅಲ್ಲ ಎಲ್ಲರಿಗೂ ಆ ಸಮಸ್ಯೆ ಇದೆ. ಇವ್ರೊಬ್ಬರದ ಕಂದಾಯ ಮಂತ್ರಿಗಳಿಗೆ ನಾನು ಮನವಿ ಮಾಡೋದಿಷ್ಟೇ, 53-50 ವಿಲೆ ಮಾಡಿರ್ತಕ್ಕಂಥದ್ದು ಮಾಡ್ಬೇಕಾದವ್ರು ಯಾರು ಅಂದ್ರೆ ಆ ಕ್ಷೇತ್ರದ ಶಾಸಕರು ಅಧ್ಯಕ್ಷ ಆಗಿರ್ತಾರೆ, ಅವ್ರು ಮಾಡ್ಬೇಕು. ಅವ್ರು ಮಾಡಿಲ್ಲ, ಅಧಿಕಾರಿಗಳ ಮುಖಾಂತರ ಹಿಂದಿನ ಸರ್ಕಾರ ಇರ್ಬೋದು ಇದಿರ್ಬೋದು ಮಾಡಿದ್ದಾರೆ. ಅದನ್ನ ಮತ್ತೆ ಪರಿಶೀಲಿಸಿ ಇಡೀ ರಾಜ್ಯಕ್ಕೆ ವ್ಯಾಪ್ತಿ ಮಾಡಂತ ಕೊಡ್ಬೇಕು. ಸಭಾಧ್ಯಕ್ಷರ ಇದು ಹೊಸ ಕೇಸ್ ಅಲ್ಲ, ಡಿಸಿಗೆ ಪವರ್ ಕೊಟ್ಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ 6,000 ಅರ್ಜಿ ರೈಟಿಂಗ್ ಅಲ್ಲಿ ಕೊಡಿ ಮಂತ್ರಿಗೆ, ನೀವು ರೈಟಿಂಗ್ ಅಲ್ಲಿ ಕೊಡಿ ಊರ್ಜಿತ ಅಂತ ಹೇಳಿ. ಪ್ರಶ್ನೆ ಸಂಖ್ಯೆ 114 ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳ ಬಯಸ್ತೇನೆ. ಮಾನ್ಯ ಅಧ್ಯಕ್ಷ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನರ್ಬೋಳಿ ಚಾಮ್ನೂರ್ ಬ್ರಿಡ್ಜು ಇದು ನಮ್ಮ ಕ್ಷೇತ್ರದಲ್ಲಿ ಬಹಳ ಒಂದು ಮಹತ್ವವಾದ ಒಂದು ಬ್ರಿಡ್ಜ್ ಆಗಿದೆ. ಇದರ ಒಂದು ಅಡಿಗಲ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗ 12 ಜನವರಿ 2018ರಲ್ಲಿ, ಸುಮಾರು 6-7 ವರ್ಷ ಆಗಿದೆ. ಈಗಾಗಲೇ ಸುಮಾರು 75% ಕೆಲಸ ಕಂಪ್ಲೀಟ್ ಆಗಿದೆ. ಆದರೆ ಕೇವಲ ಇನ್ನ ಒಂದು 3 ಪಿಲ್ಲರ್ಸ್ ಮಾಡಿಬಿಟ್ರೆ ಅದು ಕೆಲಸವನ್ನು ಆಗ್ತದೆ. ಮಾನ್ಯ ನಾನು ಸಚಿವರ ಹತ್ರ ಮೊನ್ನೆ 18 ಜೂನ್ಗೆ ನಾನು ಅವ್ರ ಹತ್ರ ಹೋಗಿದ್ದೆ. ಕೆಲವು ಶಾಸಕರು ನಾವೆಲ್ಲ ಪ್ರಶ್ನೆ ಕೇಳಿ ಓದೋದು ಬಂದದೆಲ್ಲ ಹೇಳ್ತಾ ಇದ್ದೀನಿ ಸರ್. ಏನು ಪ್ರಶ್ನೆಗೆ ಡೈರೆಕ್ಟ್ ಬನ್ನಿ ಸರ್. ಕೇಳಿದ್ದೀನಿ ಉತ್ತರ ಕೊಟ್ಟಿದ್ದಾರೆ ಅವರು. ಓಕೆ. ಏನಾಗಿದೆ ಅಂದ್ರೆ ನಾವು ಮೊನ್ನೆ ಅವ್ರ ಹತ್ರ ಹೋಗಿದ್ವಿ. ಅವ್ರಿಗೆ ನಮ್ಮ ಕಲಬುರಗಿಗೆ ಮತ್ತೆ ಜೇವರ್ಗಿ ಮತಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡಿದ್ದೀವಿ. ಇಲ್ಲಿ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗ್ಬೇಕಂದ್ರೆ ಸುಮಾರು ಒಂದು 48 ಕೋಟಿ ಬೇಕಾಗಿತ್ತು. ಈಗ ಕೆಲಸ ಆಗಿದ್ದು ಸುಮಾರು 32 ಕೋಟಿ ವೆಚ್ಚದಲ್ಲಿ ಕೆಲಸ ಆಗಿದೆ. 14 ಕೋಟಿ ಉಳಿದಿದೆ. ಆದರೆ ಈಗ ಇವತ್ತು ಪ್ರೆಸೆಂಟ್ DSR ಅಲ್ಲಿ ಒಂದು ಕಂಪ್ಲೀಟ್ ಆಗ್ಬೇಕಂದ್ರೆ ಕನಿಷ್ಠ ಒಂದು 36-37 ಕೋಟಿ ಆಗ್ತದೆ. ಮಾನ್ಯ ಸಚಿವರು ಅವ್ರ ಹತ್ರ ನಾವು ಹೋಗಿದಾಗ ನಮ್ಮ ಕ್ಷೇತ್ರದ ಮುಖ್ಯಸ್ಥರು ಮತ್ತು ನರ್ಬೋಳಿ ಗ್ರಾಮದ ಎಲ್ಲ ಮುಖಂಡರು ಎಲ್ಲರೂ ನಾವು ಸೇರಿ ಅವ್ರ ಹತ್ರ ಹೋದಾಗ ಅವರು ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಈ ಒಂದು ಅಧಿವೇಶನ ನಂತರ ಅವ್ರಿಗೆ ಒಂದು ಆಹ್ವಾನ ಮಾಡ್ತೀವಿ. ಅವ್ರು ಬಂದು ಆ ಒಂದು ವೀಕ್ಷಣೆ ಮಾಡಿ ಕೇವಲ ನರ್ಬೋಳಿ ಚಾಮ್ನೂರ್ ಅಷ್ಟೇ ಅಲ್ಲ, ಹೊನ್ನಾಳ್ ತಿನ್ನೂರ್ ಬ್ರಿಡ್ಜ್ ಕೂಡ ಇದೆ. ಇದೆರಡೂ ಕೂಡ ಅದಕ್ಕೆ ಅನುದಾನ ನೀಡಬೇಕು ಮತ್ತೆ ಕೆಲಸ ಮುಗಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ ಶಾಸಕರ ಚರ್ಚೆ ಮಾಡಿದ್ದೀವಿ. ಇದು ಅರ್ಧ ಆಗಿದೆ. ಇನ್ನೂ 30-40 ಕೆಲಸ ಆಗಬೇಕಾಗಿದೆ. ಈಗಾಗಲೇ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಅದಕ್ಕೆ ಬ್ಯಾಲೆನ್ಸ್ ದುಡ್ಡನ್ನು ಯಾವ್ದಾದ್ರು ಯೋಜನೆಯಲ್ಲಿ ಹಾಕಿ ನಾನು ಮುಗಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ. ಮುನಿರಾಜ್. ಇರ್ತಕ್ಕಂಥ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಈ ಒಂದು 2 ಬ್ರಿಡ್ಜ್ ಏನಿದೆ ಬಹಳ ದಿನಗಳಿಂದ ಹಂಗೆ ಇದೆ ಸರ್, ಕೆಲಸ ಆಗ್ತಾ ಇಲ್ಲ. ಅದು ಮಾಡಿಸ್ಕೊಳ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಮತ್ತೊಮ್ಮೆ ಮಾಡ್ತೀನಿ. ಅಧ್ಯಕ್ಷ, ಪ್ರಶ್ನೆ ಸಂಖ್ಯೆ 57 ಮಾನ್ಯ ಕಂದಾಯ ಸಚಿವರನ್ನ ಕೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇಲ್ಲೇನಾಗಿದೆ, ಚಿಕ್ಕಬಾಣ ಅವರ ಸರ್ವೆ ನಂಬರ್ಲಿ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಯಾವ್ದಾವ್ದಕ್ಕೆ ಮಂಜೂರಾಗಿದೆ ಅಂತ ಕೇಳಿದೆ. 24 ಎಕರೆ 37 ಗುಂಟೆ ಇದೆ. ಅದರಲ್ಲಿ 18 ಎಕರೆ ರಕ್ಷಣಾ ಇಲಾಖೆಗೆ ಮಂಜೂರಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. 1 ಎಕರೆ 37 ಗುಂಟೆ ಉದ್ಯಾನವನಕ್ಕೆ, ಸರ್ಕಾರಿ ಪಾಠಶಾಲೆಗೆ ಅಂತೇಳಿ 4 ಎಕರೆ ರಿಸರ್ವ್ ಇದೆ, ಅಲ್ಲಿ 1 ಗುಂಟೆ ಕೂಡ ಇಲ್ಲ. ಇನ್ನೊಂದು ಸ್ಮಶಾನಕ್ಕೆ ಅಂತೇಳಿ 1 ಎಕರೆ ಅಂತ ನಿಗದಿಪಡಿಸಿದ್ದಾರೆ ಪಾಣಿಯಲ್ಲಿ, ಅಲ್ಲಿ 1 ಗುಂಟೆ ಕೂಡ ಸ್ಮಶಾನಕ್ಕೂ ಇಲ್ಲ, ಮತ್ತು ನಮ್ಮ ಸರ್ಕಾರಿ ಪಾಠಶಾಲೆಗೂ ಇಲ್ಲ. ಒಂದಷ್ಟು ಜನ ಒತ್ತುವರಿ ಮಾಡಿದ್ದಾರೆ, ಅದನ್ನು ತೆರವುಗೊಳಿಸಿದ್ರಿ 8 ಗುಂಟೆ ಅಂತ ಹೇಳ್ತಾರೆ. ಮತ್ತೆ ಇವರು ಈ ಕಡೆ ಬಂದ ಮೇಲೆ, ಅವ್ರ ಕಂದಾಯ ಅಧಿಕಾರಿಗಳು ಬಂದ ಮೇಲೆ ಹಾಕ್ಕೊತಾ ಇದ್ದಾರೆ.
ಮೊನ್ನೆ ಹೋದ ಸಾರಿ ಒಂದು ಪ್ರಶ್ನೆ ಕೇಳಿದಾಗ ಈಗಿನ ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಬಂದು ಒಂದಷ್ಟು ತೆರವುಗೊಳಿಸಿ ಒಂದು ಪುರಸಭೆಗೆ ಇದನ್ನ ಅಕ್ವೈರ್ ಮಾಡ್ಕೊಳ್ಳಿ ಅಂದರು. ಆ ಕಟ್ಟಡ ಇದೆ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಕಟ್ಟಡ, ಅದನ್ನು ಬಿಟ್ಕೊಡಕ್ಕೆ ತಯಾರಿ ಅದರ ಕಡಿದವರು, ಅದರ ಪುರಸಭೆಯವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದರಲ್ಲಿ ಈಗ ಇನ್ನೂ 8 ಎಕರೆ ಇದೆ. ಇದನ್ನು ಸರಿಯಾಗಿ ಅಳತೆ ಮಾಡಿಸಿ 4 ಎಕರೆ ಸ್ಮಶಾನ ಬೇಡ, ಕಲ್ಲು ಗುಡ್ಡೆ ಅಂತ ನೀವೇ ಹೇಳಿದ್ದೀರಾ. ಅದರಲ್ಲಿ 2 ಎಕರೆ 16 ಕುಂಟೆ ವಿಸ್ತೀರ್ಣ ಕಲ್ಲು ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂಥ ಪ್ರದೇಶ ಅಂತ. ಬೆಟ್ಟ ಗುಡ್ಡ ಇಲ್ಲ, ಸ್ವಲ್ಪ ಹಿಲ್ ಸ್ಟೇಷನ್ ಥರ ಸ್ವಲ್ಪ ಎತ್ತರವಾಗಿದೆ, ನರ್ಜು ಮಣ್ಣು. ನಮಗೆ ಅವಶ್ಯಕತೆ ಇದೆ ಅಲ್ಲಿ. ಒಂದು ಕಾಲೇಜ್ ಕಟ್ಟಕ್ಕೆ ಜಾಗ ಇಲ್ಲ, ಒಂದು ಹೈಸ್ಕೂಲ್ ಕಟ್ಟಕ್ಕೆ ಜಾಗ ಇಲ್ಲ, ಒಂದು ಇಂದಿರಾ ಕ್ಯಾಂಟೀನ್ ಕಟ್ಟಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಈ ಸರ್ವೆ ನಂಬರ್ನ ಪೂರ್ತಿ ಅಳತೆ ಮಾಡಿಸಿ ಈ 4 ಎಕರೆ 1 ಎಕರೆ ಎಲ್ಲಿದೆ ಅಂತ ಹುಡುಕೊಟ್ಟು ಬೇರೆ ಯಾವುದಕ್ಕಾದರೂ ರಿಸರ್ವ್ ಮಾಡಿಕೊಡಿ, ನಾನು ನಿಮಗೆ ಪತ್ರ ಕೊಡ್ತೀನಿ. ಈ ಅಧಿಕಾರಿಗಳು, ನಾನು ಉತ್ತರ ತಾಲೂಕು ತಹಸೀಲ್ದಾರ್ಗೆ ಹಿಂದೆ, ಈಗ ಯಾರೋ ಹೊಸಬ್ರು ಬಂದಿದ್ದಾರೆ, ಹಿಂದೆ ಒಂದು 50 ಪತ್ರ ಬರೆದಿದ್ದೀನಿ. ಒಂದು ದಿವಸ ಮನುಷ್ಯ ಸ್ಪಾಟ್ಗೆ ಬರಲಿಲ್ಲ. ಆ ತಹಸೀಲ್ದಾರರು ಚೇಂಬರ್ ಬಿಟ್ಟು ಈಚೆನೇ ಬರಲಿಲ್ಲ. ಅದೇನು ಅಂತ ಅರ್ಥ ಆಗಲಿಲ್ಲ. ಸರ್ಕಾರಿ ಆಸ್ತಿನ ಉಳಿಸ್ಕೊಳಕ್ಕೆ ನಾವು ಗೋಗರಿತೀವಿ, 16 ಪತ್ರ ಬರೆದಿದ್ದೀವಿ. ಹಿಂದಿನ ಜಿಲ್ಲಾಧಿಕಾರಿಗಳಿಗೂ ಬರೆದಿದ್ದೆ. ಈಗಿರ್ತಕ್ಕಂಥವ್ರು ಬಂದಿದ್ದರು. ದಯಮಾಡಿ ಈ ಜಾಗ ಬಹಳ ಬೆಳೆ ಬಾಳ್ತಕ್ಕಂಥದ್ದು. ನಿಮ್ಮ ಉತ್ತರದಲ್ಲಿ ಹೇಳಿದ್ದೀರಾ 10 ಕುಂಟೆಗೆ 7,57,29,000 ರೂಪಾಯಿ ಆಗ್ತದೆ ಇವತ್ತಿನ ಮಾರ್ಕೆಟ್ ಬೆಲೆ. ಎಷ್ಟಕ್ಕೆ? 10 ಕುಂಟೆಗೆ. ಇಲ್ಲಿ ಇರ್ತಕ್ಕಂಥ 8 ಎಕರೆ ಎಷ್ಟು ಕೋಟಿ ಆಯ್ತು? ಎಕರೆ 30 ಕೋಟಿ ಆಯ್ತು. 8 ಎಕರೆ ಅಂದ್ರೆ 240 ಕೋಟಿ ರೂಪಾಯಿ ಆಯ್ತು. ಗೈಡೆನ್ಸ್ ವ್ಯಾಲ್ಯೂನೇ 10 ಕುಂಟೆಗೆ ಗೈಡೆನ್ಸ್ ವ್ಯಾಲ್ಯೂ 7 ಲಕ್ಷ ಚಿಲ್ಲರೆ. 8 ಎಕರೆ ಜಾಗ ಇರ್ಬೇಕಲ್ಲಿ. ರಕ್ಷಣಾ ಇಲಾಖೆಗೆ ಹೋಗಿ ಯಾವತ್ತು ಅಳಿಸ್ತೀರಾ, ಯಾವತ್ತು ಆ ಜಾಗನ ಗುರುತಿಸ್ಕೊಳ್ತೀರಾ, ಯಾವತ್ತು ಅದನ್ನ BBMPಗೆ ಹಸ್ತಾಂತರ ಮಾಡ್ತೀರಾ ಅಂತ ಹೇಳ್ಬೇಕು ಮಾನ್ಯ ಸಚಿವರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಒಂದೆರಡು ಬಾರಿ ಈ ವಿಷಯದಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ ಈಗಾಗಲೇ. ಹೋದ ಬಾರಿನೂ ಈ ಪ್ರಶ್ನೆ ಎತ್ತಿದ್ರು. ಅದಾದಮೇಲೆ ನಾನು DC ಅವರಿಗೆ ಸ್ಪಾಟಿಗೆ ನಾನೇ ಕಳಿಸಿದ್ದೆ. ಹೋಗಿ ಸ್ವಲ್ಪ ವಶಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ನಾನು ಈಗಲೂ ಕೂಡ ಇವರು ಕೊಟ್ಟಿರೋದು, ಯಾಕಂದರೆ ಶಾಲೆಗೆ 4 ಎಕರೆ ಅಂತ ನಮ್ಮ ಉತ್ತರದಲ್ಲಿ ಹೇಳುತ್ತೆ, ಮಾನ್ಯ ಶಾಸಕರು ಹೇಳುವಾಗೆ ಅದು ಪೇಪರಲ್ಲಿದೆ, ಅಲ್ಲಿ ಪೊಸಿಷನಲ್ಲಿ ಇಲ್ಲ ಅಂತ. ಸೊ ಈ ಪಾಯಿಂಟನ್ನು ನಾನು ಲಾಸ್ಟ್ ಟೈಮು ಅವರು ನನಗೆ ಹೇಳಿದ್ದಾರೆ. ಅದನ್ನೇ ನಾನು DC ಅವ್ರಿಗೂ ಹೇಳಿದ್ದೆ, ಇವತ್ತು DC ಅವ್ರಿಗೂ ಬರಲಿಕ್ಕೆ ಹೇಳಿದೆ. ಬಟ್ ಅವರೊಂದು ಆರ್ಬಿಟ್ರೇಷನ್ ಕೇಸಲ್ಲಿ ಕೂತಿದ್ದಾರೆ. ಅವ್ರ ಪರವಾಗಿ ಇಲ್ಲಿ ADC ಅವ್ರಿಗೂ ಕರೆಸಿದ್ದೇನೆ, ಯಾಕಂದರೆ ಈ ಇಶ್ಯೂ ಬರುತ್ತೆ ಅಂತ ನನಗೂ ಕೂಡ ಅವರು ಲಾಸ್ಟ್ ಟೈಮ್ ಹೇಳಿದ್ದು ಜ್ಞಾಪಕ ಇದ್ದಿದ್ದರಿಂದ ಅವ್ರು ಕರೆಸಿದ್ದೇನೆ. ಈಗ ಡೀಟೇಲಾಗಿ ಅವ್ರು ಹೇಳ್ದಂಗೆ ವಿತಿನ್ 15 ಡೇಸು ಇದನ್ನು ಕೂಡ ಅವ್ರು ಏನು ಹೇಳಿದ್ದಾರೆ, ಪೊಸೆಷನಲ್ಲಿ ಆ್ಯಕ್ಚುಲಿ ಇಷ್ಟು ಜಾಗ ಇಲ್ಲ ಪೇಪರಲ್ಲಿರುವಷ್ಟು ಅಂತ ಹೇಳಿದ್ದಾರೆ. ಅದನ್ನಿನ್ನೊಂದು ಈ ವಾರ ಅಥವಾ ಮುಂದಿನ ವಾರದಲ್ಲೇ ನಾನು ಫೀಲ್ಡ್ ಪೂರ್ತಿ ಸರ್ವೆ ಮಾಡಿಸುವಂಥ ಕೆಲಸ ಮಾಡ್ತೇನೆ. ಯಾರಾದರೂ ಅದರಲ್ಲಿ ಬೇರೆ ಅತಿಕ್ರಮಣ ಮಾಡಿಕೊಂಡು, ಈಗ ಏನಾಗಿದೆ ಅಧ್ಯಕ್ಷರೇ, ಬೆಂಗಳೂರಲ್ಲಿ ಎಲ್ಲ ಅತಿಕ್ರಮಣ ಮಾಡಿದವರು ಯಾವುದೋ ಒಂದು ಬೋಗಸ್ ದಾಖಲೆ ಇಟ್ಕೊಂಡು ಬಂದು ಕೂತಿರ್ತಾರೆ. ಅವರು ನಾವು ತೆರವು ಮಾಡೋಕ್ಕೆ ಹೋಗಿದ ಕೂಡಲೇ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತೊಗೊಂಡು ಬರ್ತಾರೆ. ಸೊ ಆ ಥರ ಆದಾಗ ಸ್ವಲ್ಪ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಡೈರೆಕ್ಟ್ಲಿ ಅದನ್ನು ಪೊಸಿಷನ್ಗೆ ತಗೊಳ್ತೇವೆ. ಸೇಲ್ ಡೀಡ್ ಕೊಟ್ಟು ಖಾತಾ ಮಾಡಿಸ್ಕೊಂಡಿದ್ದೀರಿ ಅಂತ ಹೇಳ್ತೀರಾ. ಈ ಸರ್ಕಾರಿ ಜಮೀನನ್ನ BBMP ಅವ್ರು ಯಾಕೆ ಖಾತೆ ಮಾಡ್ತಾರೆ? ಆ ಸರ್ವೆ ನಂಬರ್ನಲ್ಲಿ ಇದ್ರೆ ಖಾತೆ ಮಾಡೋಕ್ಕೆ ಅವಕಾಶ ಇಲ್ಲ. ಅವ್ರು 94C ಹಾಕೊಂಡಿಲ್ಲ, ಅವ್ರಿಗೇನು ಸರ್ಕಾರ ಹಕ್ಕುಪತ್ರ ಕೊಟ್ಟಿಲ್ಲ. ತೆರವುಗೊಳಿಸಿ ಅಥವಾ ಅದಕ್ಕೇನು ಬೇಕೋ ಕಾನೂನುಬದ್ಧವಾಗಿ ನೀವೇನು ಬೇಕಾದ್ರೂ ಮಾಡಿ, ಉಳಿದಿರೋ ಜಾಗನ ದಯಮಾಡಿ ಉಳಿಸ್ಕೊಡಿ ಅಂತ ನನ್ನ ವಿನಂತಿ. ಓಕೆ. ಅವರಿಗೆ ಖಾತಾ ಕೊಡೋದು ಅಕ್ರಮ. ಆದರೆ ಇಂಥವು ಸಾವಿರಾರು ಸೈಟ್, ನಾನು ಸಮಜಾಯಿಷಿ ಮಾಡ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ಸಾವಿರಾರು ಸೈಟ್ಗಳಿಗೆ ಖಾತಾ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು 2 ಎಕರೆ ಇರುತ್ತೆ, ಅದರ ಹೆಸರಿನಲ್ಲಿ 8 ಎಕರೆಗೆ ಖಾತಾ ಕೊಡ್ತಾರೆ. ಇದು ಎಲ್ಲಿ ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ ಈ ಥರ ಖಾತಾಗಳು ಕೊಟ್ಟಿರೋದು. ಈಗ ಅದನ್ನು ನಾನು ಮೊನ್ನೆ ಒಂದೇ ಕಡೆ ನಿಮ್ಮೂರಲ್ಲಿ 23 ಎಕರೆ ಒಬ್ಬರು ಒತ್ತುವರಿ ಮಾಡಿದ್ದಾರೆ. ಅದನ್ನು ಎವಿಕ್ಷನ್ಗೆ ಹಾಕಿದರೆ ಸಂಡೇ ಎಮರ್ಜೆನ್ಸಿ ಹಿಯರಿಂಗ್ ಮಾಡ್ತಾರೆ, ಕೋರ್ಟ್ನಲ್ಲಿ ಸ್ಟೇ ಕೊಡ್ತಾರೆ. ಸೊ ಈ ರೀತಿಯಾಗಿ ಇದೆ. ಬಟ್ ಎನಿವೆ, ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಧ್ಯಕ್ಷರೇ. ಅಲ್ಲಮ್ಮ ಪ್ರಭು ಪಾಟೀಲ್ ಮಾಡ್ತಾ ಇದ್ದೀರಾ.
ತಾವು ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ, ಅನೇಕ ಕಚೇರಿಗಳಿಗೆ ಹೋಗಿದ್ದೀರಾ, ನೋಡಿದ್ದೀನಿ. ಆದರೆ ಯಾರ ಮೇಲಾದ್ರೂ ಒಂದಷ್ಟು ಕ್ರಿಮಿನಲ್ ಕೇಸ್ಗಳಾಗಿ ಇಲ್ಲ ಡಿಸ್ಮಿಸ್ ಮಾಡಿ. ಸರಿ, ಒಂದು ಕರೆಕ್ಟಾಗಿ ಯಾರಿಗಾದ್ರೂ 4 ಜನಕ್ಕೆ ಹಿಂದೆ ನಾವು ಹುಡುಗರಲ್ಲಿ DC ಬಾಲಸುಬ್ರಹ್ಮಣ್ಯಂ ಅಂತಿದ್ರು, ಇಡೀ ಜಿಲ್ಲೆ ನಡುತ್ತಾ ಇತ್ತು ಅವ್ರನ್ನ ಕಂಡ್ರೆ. ಆಯ್ತು ಮನ್ರಾಜ್, ಇಡೀ ಜಿಲ್ಲೆ ನಡುತ್ತಾ ಇತ್ತು. ಆ ರೀತಿ ಒಂದು ಕಠಿಣವಾದಂತ ಕ್ರಮನ ಈ ಭ್ರಷ್ಟಾಧಿಕಾರಿಗಳ ಮೇಲೆ ತಗೊಬೇಕು ಅಂತ ನನ್ನ ಒತ್ತಾಯ. ನೀವು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ರೆ ಇಲ್ಲ ಕೆಲಸದಿಂದ ತೆಗೆದ್ರೆ ಏನಾದ್ರು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಭಯ ಬೀಳ್ತಾರೆ. ಇದವ್ರು ಯಾರು ಭಯ ಬೀಳ್ತಾರೆ? ಯಾರು ಭಯ ಬೀಳ್ತಾರೆ? ಕ್ರಿಮಿನಲ್ ಕೇಸ್ ಮೊನ್ನೆ FIR ಹಾಕಿದ್ರೆ ಅದಕ್ಕೂ ಒಂದು ಎಮರ್ಜೆನ್ಸಿ ಹಿಯರಿಂಗ್ ಮಾಡಿ ಡೋಂಟ್ ಪ್ರೆಸಿಪಿಟೇಟ್ ದ ಮ್ಯಾಟರ್ ಅಂತ ಆರ್ಡರ್ ಕೊಡ್ತಾರೆ. ಸರ್ಕಾರಿ ವಕೀಲರು ಅಷ್ಟು ಚೆನ್ನಾಗಿದ್ದಾರೆ ಅಂತ ಅರ್ಥ ಆಯ್ತು. ಇಲ್ಲ ಸರ್ಕಾರಿ ವಕೀಲರು ನಮ್ದು ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕಲ್ಲ. ಹಿರಿಯ ಅಧಿಕಾರಿ ಮೇಲೆ FIR ಮಾಡಿದೀವಿ. ಆಗ್ಬೇಕು. ಮಂತ್ರಿಗಳಾಯ್ತು. ಆಲಂಪುರ ಪಾಟೀಲ್ ಮೈಕ್ ಆನ್ ಮಾಡಿ. ರಾಮಲಿಂಗ ರೆಡ್ಡಿ, ಸಾರಿ ಶ್ರೀನಿವಾಸ್ ಸೀಟಲ್ಲಿ ಕೂತ್ಕೊಂಬರಲ್ಲಿ. ಸರ್, 52ನ ಚುಕ್ಕೆ ಗುರುತಿನ ಪ್ರಶ್ನೆ 52ನ ತಮಗೆ ಕೇಳ್ತಾ ಇದ್ದೀನಿ. ಉತ್ತರವನ್ನು ಒದಗಿಸಲಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು 3ನೇ ಸಲ ನಾನು ಕೇಳೋದು. ಬೆಳಗಾವಿನಲ್ಲಿ ಆಯಿತು, ಹೋದ ಸಲ ಅಧಿವೇಶನದಲ್ಲಿ ಆಯಿತು, ಪಾಪ ಉತ್ತರ ಕೊಟ್ಟಿದ್ದಾರೆ ಅವರು. ನನ್ನ ಮೂಲ ಸಮಸ್ಯೆ ಏನಿದೆ ಅಂದರೆ, ಕಲಬುರಗಿ ಜಿಲ್ಲೆ ಬಹಳಷ್ಟು ಬೆಳೀತಾ ಇದೆ. ಅಲ್ಲಿ 5 ಯೂನಿವರ್ಸಿಟಿಗಳು, ಸೆಂಟ್ರಲ್ ಯೂನಿವರ್ಸಿಟಿ, ಹೈಕೋರ್ಟು, ವಿಮಾನ ನಿಲ್ದಾಣ, ಹೀಗಾಗಿ ಜನದಟ್ಟಣೆ ಬಹಳ ಆಗಿದೆ. ಜನರಿಗೆ ಪ್ರಶ್ನೆಗೆ ಬನ್ನಿ, ಏನಾಗ್ಬೇಕು ಹೇಳಿ. ಈಗ ಅದೇ ಪಾಯಿಂಟ್ಗೆ ಬರ್ತೀನಿ, ಹೇಳಬೇಕಲ್ರಿ ಒಮ್ಮೆ ನೇರವಾಗಿ. ಬಸ್ ಸ್ಟ್ಯಾಂಡ್ಗಳು 4 ದಿಕ್ಕಿಗೆ 4 ಬಸ್ ಸ್ಟ್ಯಾಂಡ್ ಹಾಕ್ಬೇಕು. ಅವರು ಸ್ಥಳಾವಕಾಶ ಒದಗಿಸಿಲ್ಲ, ಆಗೋದಿಲ್ಲ ಅಂತಾರೆ. ಸ್ಥಳಾವಕಾಶ ಯಾರು ಒದಗಿಸಬೇಕು? ಅಲ್ಲಿ 3 ಸಂಬಂಧಪಟ್ಟಂತ, ಒಂದು ಶಿಕ್ಷಣ ಸಚಿವರಿಗೆ, ಯೂನಿವರ್ಸಿಟಿ ಒಂದು ಸೆಟಲೈಟ್ ಬಸ್ ಸ್ಟ್ಯಾಂಡ್ 4 ದಿಕ್ಕಿಗೆ ಕಟ್ಟಿದ್ರೆ ನಮ್ಮಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ. ಇದರಿಂದ ಸುಮಾರು 1894 ಬಸ್ಗಳು ಡೈಲಿ ಬಂದು ಹೋಗ್ತಾವೆ ಅಧ್ಯಕ್ಷರೇ. ಅದು ನಟ್ಟು ನಡಬರ್ಕಿದೆ ನಮ್ಮ ಬಸ್ ಸ್ಟ್ಯಾಂಡು ಪರಿಸ್ಥಿತಿ. ಯಾರು ತಿರುಗಿ ಈ ಕಲಬುರಗಿ, ಕಲ್ಕತ್ತಾ ಅವರು ಸ್ಥಳ ಕೊಟ್ಟರೆ ನಿರ್ಮಾಣ ಮಾಡಿ ಕೊಡ್ತಾರೆ ಹೇಳಿದ್ದಾರೆ. ಸಚಿವರ ಗಮನಕ್ಕೆ ತಂದ ಮ್ಯಾಗೆ ಅವರು ಜಿಲ್ಲಾಧಿಕಾರಿಗಳು ಹೋಗಿ ಬಂದಿದ್ದಾರೆ. ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಬರೆದು ಕಳಿಸಿದ್ದಾರೆ. 4 ಕಡೆ 1 ಎಕರೆ ಜಮೀನಿದೆ. ಎಲ್ಲಿ ಯೂನಿವರ್ಸಿಟಿಯಲ್ಲಿ 1 ಎಕರೆ ಜಮೀನಿದೆ, ಬೀಜ ನಿಗಮದ ಅಗ್ರಿಕಲ್ಚರ್ 1 ಎಕರೆ ಇದೆ, ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದ ರೋಡಿಗೆ 1 ಎಕರೆ ಜಮೀನಿದೆ, ಇನ್ನೊಂದು ವೆಟರ್ನಲ್ಲಿ KMF ನಲ್ಲಿ 1 ಎಕರೆ ಜಮೀನಿದೆ. 4 ಕಡೆ 4 ಎಕರೆ ಜಮೀನು ಕೊಟ್ರೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಕಡಿಮೆ ಆಗ್ತದೆ. ಆಗಬೇಕಿದು ಯಾರು ಕೊಡ್ಬೇಕು? ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರು ಮಾಡ್ಬೇಕ್ರಿ? ಅದಕ್ಕೆ 3ನೇ ಸಲ ನಾನು ಹೋಗ್ತಾ ಇದ್ದು, ಯಾರು ತಿರುಗಾಡಕ್ಕೆ ಆಗೋದಿಲ್ಲ ಅಲ್ಲಿ. ಆಯ್ತು, ಉಸ್ತುವಾರಿ ಮತ್ತೆ ಜೊತೆಗೆ ಮೀಟಿಂಗ್ ಎಲ್ಲ ಇಲಾಖೆ ನಾನು ಹೇಳಿದೀನಿ. ನಾನು ಮಂತ್ರಿ ಇವತ್ತು ಕೂಡ ಭೇಟಿಯಾಗಿ ಹೇಳಿದೀನಿ. ದಯಮಾಡಿ ತಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿದೀನಿ, ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದೀನಿ, ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಲ್ಯಾಂಡ್ ತಗೊಂಡು ಇದೇನಪ್ಪ ಅಂದ್ರೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ರೆಡಿಯಾರ. ಅಗ್ರಿಗೆ ನಮ್ಮ ಸಾರಿಗೆ ಸಚಿವರು ಯಾವತ್ತೂ ಹೇಳ್ತಾರೆ, ಪಾಪ ಶಶಿಕಲಾ ಜೊಲ್ಲೆ ಅವಕಾಶ ಕೊಟ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ನೀವು 3ನೇ ಸಲ, ಇನ್ನು 4ನೇ ಸಲ ಮಾತ್ರ ತಾವು ಮುಂದೆ ಕುಂದಿರ್ತೀನಿ. ಶಶಿಕಲಾ ಜೊಲ್ಲೆ ಆಗೋದಿಲ್ಲ ನಮಗೆ, ಅಲ್ಲಿ ಕಲಬುರಗಿ ಜನ ಬಿಡೋದಿಲ್ಲ ಅಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 69ಅನ್ನ ಲೋಕೋಪಯೋಗಿ ಸಚಿವರಲ್ಲಿ ಕೇಳಬಯಸ್ತೇನೆ. ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ಶಾಸಕರಾಗಿ 2 ವರ್ಷ ಆದರೂ ಕೂಡ ಇದು ಒಂದು ಪ್ರಶ್ನೆನ ನಾನು ಮೇಲಿಂದ ಮೇಲೆ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ಈ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಉತ್ತರ ಸಚಿವರಿಂದ ಬರ್ತಾ ಇದೆ. ಆದರೆ ಇದು ನಿಪ್ಪಾಣಿ ಕ್ಷೇತ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದರೆ ಫಸ್ಟ್ ನಮ್ಮ ನಿಪ್ಪಾಣಿ ಬ್ರಿಡ್ಜ್ಗಳು ಎಲ್ಲನೂ ಕೂಡ ಮುಳುಗಡೆ ಆಗ್ತವೆ ಅಧ್ಯಕ್ಷೆ. ಹಾಗಾಗಿ ಕಾರದ್ಗ ಮತ್ತು ಭೋಜ ಅಂತಕ್ಕಂಥ 2 ದೊಡ್ಡ ಊರುಗಳು, ಅಲ್ಲಿ 10 ಊರುಗಳು 2 ಸೈಡ್ಗೆ ಇರುವಂಥ ಸಂದರ್ಭದಲ್ಲಿ ಆ ಒಂದು ಹಳೆ ಬ್ರಿಡ್ಜ್ ಕೊಲಾಪ್ಸ್ ಆಗುವಂಥ ಸ್ಥಿತಿಯಲ್ಲಿದ್ದಾಗ ಇವತ್ತು 2019ರಲ್ಲಿ ಒಂದು 15 ಕೋಟಿ ಖರ್ಚು ಮಾಡಿ ಅಲ್ಲಿ ಬ್ರಿಡ್ಜನ್ನು ಹೈಟ್ ಮಾಡಿ ಈಗ ಕಟ್ಟಿದ್ದೀವಿ ಅಧ್ಯಕ್ಷೆ. ಆದರೆ ಆ 2 ಬದಿಗಳಲ್ಲಿ ಅಪ್ರೋಚ್ ರೋಡ್ಗಳನ್ನು ಮಣ್ಣಿನ ಮುರುಮ್ ಹಾಕಿ ಆ ಅಪ್ರೋಚ್ ರೋಡ್ಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಫ್ಲಡ್ ಬಂದಾಗ ಅಲ್ಲಿ ಬ್ಯಾಕ್ ವಾಟರ್ ಎಲ್ಲಾನು ಕೂಡ ಊರಲ್ಲಿ ಹೋಗುವಂಥ ಸಂದರ್ಭ ಮತ್ತು ರೈತರ ಹೊಲಗಳಲ್ಲಿ ಹೋಗುವಂಥ ಸಂದರ್ಭ ಇದ್ದಾಗ ರೈತರೆಲ್ಲರೂ ಬಂದು ಸ್ಟ್ರೈಕ್ ಮಾಡಿದಾಗ ನಾನೇ ಸ್ವತಃ ಅಲ್ಲಿ ಹೋಗಿ ನೋಡಿದಾಗ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಅಧ್ಯಕ್ಷರೇ. ಆ ಮುರುಮ್ ಅಪ್ರೋಚ್ ರೋಡ್ ಇದ್ದರೆ ಇಲ್ಲಿ ಹಾನಿ ಆಗ್ತದೆ ಅಂಥೇಳಿ ಅಲ್ಲಿ
ಕಾಲಮ್ಗಳನ್ನು ಹಾಕಿ ವೆಂಟ್ಸ್ಗಳನ್ನು ಅಳವಡಿಸಿದ್ರೆ ನೀರು ಫ್ಲೋ ಆಗ್ತದೆ ಅಂತಕ್ಕಂಥ ಒಂದು ಸಭೆಯನ್ನು ಮಾಡಿ ಆ ಪ್ರಪೋಸಲನ್ನು ಕಳಿಸಿ 2 ವರ್ಷ ಆಯ್ತು ಅಧ್ಯಕ್ಷೆ. ಹಾಗಾಗಿ ಆನೆ ಪಾರಾಯ್ತು ಬಾಲ ಉಳ್ಕೋತು ಅನ್ನುವಂಥ ಪರಿಸ್ಥಿತಿ ಇವತ್ತು ನಂದಾಗಿದೆ ಅಧ್ಯಕ್ಷೆ. ಹಾಗಾಗಿ ತಮ್ಮ ಮೂಲಕ ಸಚಿವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಈ ಒಂದು ಗಾಂಭೀರ್ಯವನ್ನು ಅವ್ರು ತಿಳ್ಕೋಬೇಕು ಮತ್ತು ಆ ಒಂದು ಅಪ್ರೋಚ್ ರೋಡ್ಗಳನ್ನು ಬಹಳಷ್ಟು ಬೇಗ ಮಾಡಬೇಕು ಅಂತೇಳಿ. ಯಾಕಂದರೆ ಇದು ಹಳೆ ಬ್ರಿಡ್ಜ್ ಕೂಡ ಕೊಲ್ಯಾಪ್ಸ್ ಆಗ್ತಾ ಇದೆ ಅಧ್ಯಕ್ಷೆ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನರಿಗೆ ಓಡಾಡೋದು ಕೂಡ ಕಷ್ಟ ಆಗ್ತದೆ. ಹಾಗಾಗಿ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ, ಎಷ್ಟು ದಿವಸದ ಒಳಗಡೆ ಇದನ್ನ ಕ್ಲಿಯರ್ ಮಾಡ್ತೀರಾ ಮತ್ತು ಎಷ್ಟು ನನ್ಗೊಂದು ಡೆಡ್ಲೈನ್ ಕೊಟ್ರೆ ಅಷ್ಟರಲ್ಲಿ ಈ ಕಾಮಗಾರಿಗಳನ್ನ ಪೂರ್ತಿ ಮಾಡಿದ್ರೆ ನಮ್ಮ ಜನತೆಗೆ ಬಹಳಷ್ಟು ಒಳ್ಳೇದಾಗ್ತದೆ ಅಧ್ಯಕ್ಷೆ. ಅದಕ್ಕೆ ಉತ್ತರ ಸಚಿವರು ಕೊಡಬೇಕು ಅಂತ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬ್ರಿಡ್ಜ್ ಅಂತ ಕಂಪ್ಲೀಟ್ ಆಗಿದೆ ಸೇತುವೆ. ಈಗ ಅಪ್ರೋಚ್ ರೋಡ್ ಮಾತ್ರ ಸಮಸ್ಯೆ ಇದೆ. ಮಳೆಗಾಲ ನಂತರ ಇಮಿಡಿಯೇಟ್ ನಾವು ಮಾಡಿಕೊಡ್ತೀವಿ, ಮಳೆಗಾಲ ಮುಗಿದ ತಕ್ಷಣ. ಸಮೃದ್ಧಿ ಮಂಜುನಾಥ್. ಅಧ್ಯಕ್ಷೆ, ಚುಕ್ಕೆ ಗುರುತಿನ ಸಂಖ್ಯೆ 439 ಕೇಳಿಕ್ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷೆ, ನಾನು ಉತ್ತರ ಒದಿಸಿದೆ. ಉತ್ತರ ಯಾವ ರೀತಿ ಒದಿಸಿದ್ರೆ, ಮುಂಬರುವ ಆಯವ್ಯಯವನ್ನು ನೋಡಿ ಪರಿಶೀಲನೆ ಮಾಡಲಾಗುವುದು ಅಂತ ಒಂದು ತಾತ್ಸಾರ ಮನೋಭಾವದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ವಸತಿ ಸಚಿವರು. ನಾನು ಮುಳಬಾಗಿಲು ತಾಲೂಕು ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಅಭ್ಯರ್ಥಿ ಶಾಸಕನಾಗಿದ್ದು, ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗದ ಒಂದು ಕ್ಷೇತ್ರ ಆಗಿದ್ದು ಗೊತ್ತಿದೆ ಅಲ್ಲ. ಅಲ್ಲಲ್ಲ, ನಾನು ಅವ್ರಿಗೆ ವಿವರಿಸ್ತೀನಿ ಏನಂತ ನಮ್ಮ ಅದು ಪ್ರಶ್ನೆ ಕೇಳಿ. ಸಮೀಕ್ಷೆ ಪ್ರಕಾರ ಸುಮಾರು 10,600 ಮನೆ ಗುಡಿಸಲು ಮನೆ ಇರೋದ್ರಿಂದ ನನಗೆ ಮನೆ ಬೇಕಂತ ಪ್ರತಿ ಸಾರಿ ಕೂಡ ನಾನು ಅವ್ರನ್ನ ಕೇಳ್ಕೊಂಡಿದ್ದೆ. ಪ್ರತಿ ಸಾರಿ ಕೂಡ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಸಾಕಷ್ಟು ಶಾಸಕರ ಗೋಳು ಕೂಡ ಅದೇ ಆಗಿದೆ, ವಸ್ತಿ ಇಲ್ಲ. ಕೊಡ್ತಕ್ಕಂಥ ಉದ್ದೇಶ ಸರ್ಕಾರಕ್ಕೆ ಇದೆಯೋ ಇಲ್ಲೋ ಅಂತ ಈ ಸದ್ನ ಉತ್ತರ ಕೊಟ್ಟು ನಾನು ಅದನ್ನ ತಗೊಂಡಾಗ ಜನಕ್ಕೆ ಕೇಳ್ತೀನಿ ಅದು. ಓಕೆ ಅಧ್ಯಕ್ಷರೇ, ಹೊಸದಾಗಿ ಗ್ರಾಮ ಪಂಚಾಯಿತಿ ವಾರು ಮನೆಗಳನ್ನು ಕೊಡಬೇಕು ಅನ್ನೋ ಬೇಡಿಕೆ ಇದೆ. ಮಾನ್ಯ ಶಾಸಕರದು ಅವ್ರದ್ದು ಇದೆ, ಎಲ್ಲರದು ಕೂಡ ಇದೆ. ಹಿಂದೆ ಏನಾಗಿದೆ, ಹೋದ ಸರ್ಕಾರ ಅವರು ಒಂದು 12 ಲಕ್ಷ ಸ್ಯಾಂಕ್ಷನ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಅದು ಕ್ಯಾರಿ ಓವರ್ ಆಗ್ತಾ ಇದೆ. ಸೊ ಅದರಲ್ಲಿ ಸ್ವಲ್ಪ ಇಂಪ್ಲಿಮೆಂಟೇಷನ್ ಪ್ರೋಗ್ರೆಸ್ ಆದ್ದು ನೋಡಿಕೊಂಡು ಆ ನಂತರ ಹೊಸದಾಗಿ ಕೊಡೋಣ ಅನ್ನುವಂಥ ವಿಚಾರ ಇದೆ. ಅದು ಅವ್ರಿಗೂ ಕೂಡ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಏತನ್ಮಧ್ಯ ಇನ್ನೂ ಒಂದು ಸ್ವಲ್ಪ ಈ ವರ್ಷ ಮನೆ ಕೊಡಲೇಬೇಕು ಅಂತ ವಸತಿ ಇಲಾಖೆ ಮತ್ತು ಹಣಕಾಸು ಇಲಾಖೆ ಮಧ್ಯ ಚರ್ಚೆ ನಡೆದಿದೆ. ಇನ್ನೂ ತೀರ್ಮಾನ ಆಗಿಲ್ಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಸದ್ಯದಲ್ಲೇ ಮಾಡಬೇಕು ಅನ್ನುವಂಥ ಘಟ್ಟದಲ್ಲಿ ಇದ್ದೇವೆ. ಕೊಡುವಂತಹದ್ದು ಬಂದಾಗ ಖಂಡಿತವಾಗಿ ಅವ್ರದ್ದು ಕೂಡ ಪರಿಗಣಿಸ್ತೇವೆ ಮಾನ್ಯ ಅಧ್ಯಕ್ಷರೇ. ಅವರ ಬೇಡಿಕೆನ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಎಲ್ಲರದು ಇದೆ, ಡಿಮ್ಯಾಂಡ್ ಎಲ್ಲರದು ಕೂಡ ಇದೆ. ಹೋದ ಬಾರಿ 12 ಲಕ್ಷ ಬಿಟ್ಟು ಹೋಗಿದ್ದಾರೆ. ಅದು ಕ್ಯಾರಿ ಓವರ್ ಆಗಿದ್ದರಿಂದ ಈಗ ಹೆವಿ ಬರ್ಡನ್ನು ಅದನ್ನ ಇತ್ಯರ್ಥ ಮಾಡ್ತಾ ಇದ್ದೇವೆ. ಅವ್ರದ್ದು ಕೂಡ ನೆಕ್ಸ್ಟ್ CM ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಆದಾಗ ಇವ್ರದ್ದು ಕನ್ಸಿಡರ್ ಮಾಡ್ತೇವೆ ಅಧ್ಯಕ್ಷರೇ. ಅಧ್ಯಕ್ಷ, ಇದು ಗೋಡೆ ಮೇಲೆ ಸುಣ್ಣ ಇಡ್ತಕ್ಕಂಥ ಒಂದು ಪ್ರಶ್ನೆ ಉತ್ತರ ಆಗಿದೆ. ನಾನು ಕೇಳ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಮೀಸಲು ಕ್ಷೇತ್ರಕ್ಕೆ ವಿಶೇಷವಾಗಿ ಗಮನ ಕೊಟ್ಟು ಸುಮಾರು 10,600 ಮನೆಗಳು ಗುಡಿಸಲು ಮನೆಗಳಿದ್ದಾವೆ. ನಾನು ಪ್ರತಿ ವರ್ಷ ಕೂಡ ತಮ್ಮನ್ನು ಬೇಡ್ತಾ ಇದ್ದೀನಿ, ನಮ್ಮ ವಸತಿ ಸಚಿವರನ್ನ, ನಾನು ಕೊಡ್ತೀನಿ ಅಂತ ಹೇಳ್ತಿದ್ವಿ. ನಾನು ಒಂದೇ ಹೇಳೋದು, ವಿಶೇಷವಾಗಿ ಗಡಿನಾಡಿರ್ತಕ್ಕಂಥ ಭಾಗಗಳಿಗೆ ತಾವು ಗಮನ ಕೊಟ್ಟು, ಮುಖ್ಯಮಂತ್ರಿ ಗಮನ ಕೊಟ್ಟು ದಯವಿಟ್ಟು ಇದಕ್ಕೆ ಆದ್ಯತೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಇಟ್ಟು ನಾನು ಕೇಳ್ತಾ ಇದ್ದೀನಿ. ಶಾಸಕರ ಒತ್ತಾಯವನ್ನು ಗಮನದಲ್ಲಿ ಇಟ್ಕೊಳ್ತೇವೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 410 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾನೆ. ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರು. ಮಾನ್ಯ ಅಧ್ಯಕ್ಷೆ, ಉತ್ತರವನ್ನು ಗೌರವ ಸಚಿವರು ನೀಡಿದ್ದಾರೆ. ಇದರಲ್ಲಿ 2024-25ನೇ ಸಾಲಿನಲ್ಲಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಸಾಕಷ್ಟು ರೈತರಿಗೆ ಆ ಒಂದು ವರ್ಷ ಸುರಿದಂಥ ಭಾರಿ ಮಳೆಯಿಂದ ಸಾಕಷ್ಟು ನಷ್ಟ ಆಗಿರೋಂಥದ್ದು ಬೆಳೆ ಹಾನಿಯ ಮೂಲಕ. ಇಲ್ಲಿವರೆಗೂ ಸುಮಾರು ಆ ವರ್ಷ ಸುಮಾರು 222 ರೈತರು ಬೆನಿಫಿಷರೀಸ್, ಅವರಲ್ಲಿ ಕೇವಲ 82 ಬೆನಿಫಿಷರೀಸ್ಗೆ ಮಾತ್ರ ಇಲ್ಲಿ ತನಕ ಕಾಂಪನ್ಸೇಷನ್ ತಲುಪಿರೋಂಥದ್ದು. ಇನ್ನು ಉಳಿಕೆ 140 ಬೆನಿಫಿಷರೀಸ್ಗೆ ಈ ಒಂದು ಕ್ರಾಪ್ ಲಾಸ್ ಕಾಂಪನ್ಸೇಷನ್ನು ಅವ್ರಿಗೆ ತಲುಪಿರೋದಿಲ್ಲ. ಈ ಉತ್ತರದಲ್ಲಿ ಗೌರವ ಸಚಿವರು ನಮಗೆ ತಿಳಿಸಿದ್ದಾರೆ,
140 ಬೆನಿಫಿಷರಿ ಏನಿದ್ದಾರೆ ಕ್ರಾಪ್ ಕಲೆಕ್ಷನ್ ಮಾಡ್ಯೂಲ್ನಲ್ಲಿ ನಿಗದಿತ ಸಮಯದಲ್ಲಿ ಅವರು ನಮ್ಮದು ಮಾಡಿಲ್ಲ, ಆದ ಕಾರಣ ಅವರಿಗೆ ಕಾಂಪನ್ಸೇಷನ್ ದೊರಕಿಲ್ಲ ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಗೌರವಿತ ಸಚಿವರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಇರುವಂತಹ ಬೆನಿಫಿಷರೀಸ್ ಸುಮಾರು 222, ಅದರಲ್ಲಿ 50%ಗಿಂತ ಹೆಚ್ಚು ರೈತರಿಗೆ ಕಾಂಪನ್ಸೇಷನ್ ದೊರಕಿಲ್ಲ. ಅದರಿಂದ ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ, ತುಂಬ ನೋವಿನಲ್ಲಿದ್ದಾರೆ. ದಯಮಾಡಿ ಕಂದಾಯ ಸಚಿವರು ಇದನ್ನು ಪರಿಗಣಿಸಿ ಅವ್ರಿಗೆ ಅನುಕೂಲವನ್ನು ಮಾಡ್ಕೊಳ್ಬೇಕು ಅಂತ ಈ ವರ್ಷದಲ್ಲಿ ನಾನು ಅವ್ರಿಗೆ ವಿನಂತಿಯನ್ನು ನಾನು ಮಾಡ್ತೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಆ ಡೇಟ್ಗೆ ಅವ್ರದ್ದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದು ಟೆಕ್ನಿಕಲ್ ಕಾರಣದಿಂದ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಅದನ್ನ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ, ಅದನ್ನು ಕೊಡಿಸ್ಕೊಡ್ತೇವೆ ಅಧ್ಯಕ್ಷರೇ. ಓಕೆ. ಕರಮ್ಮ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 97 ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರನ್ನು ಕೇಳಬಯಸಿದ್ದೆ. ಓಕೆ ಸಚಿವರೇ, ಉತ್ತರ ಉತ್ತರ ಕೊಡಲಿ. ಸೀನಿಯರ್ ಲೀಡರ್. ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಿಕೊಡಲಾಗಿದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ 2022-23ನೇ ಸಾಲಿನಿಂದ 2020-24-25ನೇ ಸಾಲಿನವರೆಗೆ ಕೇಂದ್ರ ಸರ್ಕಾರದ PMA ಮನೆ ಗ್ರಾಮೀಣ ಯೋಜನೆಯಡಿಯನ್ನು ಒಳಗೊಂಡಂತೆ ವಿವಿಧ ಗ್ರಾಮೀಣ ವಸತಿ ಯೋಜನೆಗಳ ಅಡಿಯಲ್ಲಿ 11,135 ಮನೆಗಳ ಗುರಿ ಹಂಚಿಕೆ ಮಾಡಲಾಗಿದೆ ಸಭಾಧ್ಯಕ್ಷರೇ. ಈ ಪೈಕಿ ಕೇವಲ 3,849 ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಸಭಾಧ್ಯಕ್ಷರೇ. ಆದರೆ ಇನ್ನೂ 7,286 ಜನಕ್ಕೆ ಮನೆ ಕೊಟ್ಟಿಲ್ಲ. ಅವರು ಕೂಡ ಭಾಳ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಶೀಘ್ರವಾಗಿ ಮನೆ ಕೊಡೋಂಥದ್ದು ಯಾವಾಗ ಅನ್ನೋಂಥದ್ದು ಸರ್ಕಾರ ಒಂದು ಮಾಹಿತಿ ಕೊಡಬೇಕು ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ನಮ್ಮದು SC/ST ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ 1 ಲಕ್ಷದವರೆಗೆ ನಾವು ವಾಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 161 ಮನೆ ಮಾತ್ರ 2 ವರ್ಷದಲ್ಲಿ ಕೊಟ್ಟಿದ್ದು. ಹೆಚ್ಚು ಮನೆಗಳು ಕೊಡಬೇಕನ್ನೋಂಥದ್ದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಅಧ್ಯಕ್ಷರೇ, ರಾಜ್ಯ ವಸತಿ ಒಂದು ಮನೆಗಳನ್ನು ಕೆಲವರು ಜನಪ್ರತಿನಿಧಿಗಳ ಒಂದು ಕೋರಿಕೆಗೆ ಅನುಸಾರವಾಗಿ ನಮ್ಮ ದೇವದುರ್ಗ ಕ್ಷೇತ್ರಕ್ಕೆ ಮನೆ ಕೊಟ್ಟಿವೆ ಅನ್ನೋಂಥದ್ದು ಮಾನ್ಯ ಸಚಿವರು ಮಾಹಿತಿ ಕೊಟ್ಟಾರ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ಜನಪ್ರತಿನಿಧಿಗಳು ಯಾರು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೂಡ ಒಂದು ಲೆಟ್ರ್ ಕೊಟ್ಟಿದ್ದೆ. ಈಗ ಜನಪ್ರತಿನಿಧಿಗಳ ಇದರಲ್ಲಿ 2-3 ಪಂಚಾಯತಿಗೆ ಕೆಲವೊಂದು ಮನೆಗಳು ಕೊಟ್ಟಾರ, ಆದರೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತೇಳಿ ಅಲ್ಲಿ ಜನ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಬಡವರಿಗೆ ಮನೆ ಮುಟ್ಟಿಲ್ಲ. ಹಂಗಾಗಿ ಅದು ಯಾರ ಜನಪ್ರತಿನಿಧಿಗಳೇನು, ನಾವು ಶಾಸಕರಾಗಿವಿ, ನಮಗೂ ಕೂಡ ಒಂದು ಸಣ್ಣ ಮಾಹಿತಿ ಇಲ್ಲ ಮಾನ್ಯ ಅಧ್ಯಕ್ಷರೇ. ಇನ್ನೊಂದು ರಾಮದುರ್ಗ ಪಂಚಾಯತಿಗೆ ಕೂಡ ನಾನು ಒಂದು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೆ. ಆದರೆ ಅಲ್ಲಿ ಮನೆಗಳು ಮಂಜೂರಾಗಿ ಇವತ್ತಿಗೂ ಅನುಷ್ಠಾನ ಆಗಿಲ್ಲ. ಇದು ಏನು ಕಾರಣ ಅನ್ನೋಂಥದ್ದು ನನಗೂ ಕೂಡ ಭಾಳ ಒಂದು ಗೊಂದಲ ಆದ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, 1 ನಿಮಿಷ. ಬಸವ ಮತ್ತು ಅಂಬೇಡ್ಕರ್ ಯೋಜನೆ ಅಡಿಯಲ್ಲಿ ಸಹಾಯಧನ ಭಾಳ ಕಡಿಮೆ ಸಹಾಯಧನ ಆಗ್ತದೆ, ಅಷ್ಟರಲ್ಲಿ ಆಗೋದಿಲ್ಲ. ಆದಷ್ಟು ಬೇಗ ಒಂದು ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಸಭಾಧ್ಯಕ್ಷರೇ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಮಾತ್ರ ಬಿಡುಗಡೆ ಆಗಿದೆ. ರಾಜ್ಯ ಸರ್ಕಾರದ ಪಾಲು 55,000 ಒಂದು ಸಹಾಯಧನ ಇನ್ನೂ ಬಿಡುಗಡೆ ಆಗಿಲ್ಲ. ಅದು ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋಂಥದ್ದು ಸದನದ ಗಮನಕ್ಕೆ ತರಬೇಕು. ನನಗೂ ಕೂಡ ಒಂದು ಮಾಹಿತಿ ಬೇಕು ಸಭಾಧ್ಯಕ್ಷರೇ. ಪ್ರಸ್ತುತ ಸರ್ಕಾರ ಹಲವು ಯೋಜನೆಗಳ ಅಡಿಯಲ್ಲಿ ಮನೆಗಳು ಬಡವರಿಗೆ ಮನೆಗಳು ನಿರ್ಮಿಸಿಕೊಟ್ರು ಕೂಡ 1,20,000 ಮನೆ ವೆಚ್ಚ ಆಗ್ತದ. ಆದರೆ ಹೆಚ್ಚಿನ ಒಂದು ಯಾಕಂದ್ರೆ ಈಗ 2005-6ರಿಂದ ಅವಾಗ ನಾವು ಕೂಡ ಅಧ್ಯಕ್ಷರಿದ್ವಿ, ಅಲ್ಲಿಂದ ಇಲ್ಲಿವರೆಗೆ ಅದೇ ಆದ ಸ್ವಲ್ಪ 5 ಲಕ್ಷ ಅಥವಾ ಜಾಸ್ತಿ ಮನೆ ಒಂದು ಅನುದಾನವನ್ನು ಕೊಡಬೇಕನ್ನೋಂಥದ್ದು ಸರ್ಕಾರದ ಗಮನಕ್ಕೆ ತರೋದು. PMGY ಮನೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ. 7.5 ಲಕ್ಷ ಮನೆ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಆದರೆ ಪಂಚಾಯತಿಯಿಂದ ಅಪ್ಲೋಡ್ ಆಗಬೇಕು. ಇದರಲ್ಲಿ 72,000 ಸೆಂಟ್ರಲ್ ಗೌರ್ಮೆಂಟು, 48,000 ಸ್ಟೇಟ್ ಗೌರ್ಮೆಂಟು, ಇನ್ನು ಪಂಚಾಯತಿಯಿಂದ NMR ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ.
ಆದರೆ ಇಲ್ಲಿ ಅವರೊಂದು ಸರ್ವೆ ಮಾಡಿಸಿದ್ದಾರೆ ಆಲ್ ಓವರ್ ದಿ ಇದು ಪಂಚಾಯತಿ ವಾರ್ ಸರ್ವೆ ಮಾಡಿ ಆ ಸರ್ವೆ ಮಾಡಿಸಿರೋ ಪಟ್ಟಿನಲ್ಲಿರೋರಿಗೆ ಮಾತ್ರ ಮನೆಗಳನ್ನ ಅಪ್ಲೋಡ್ ಆಗುತ್ತೆ. ಇನ್ನ ಬಾಕಿಯಲ್ಲೂ ಗುಡಿಸ್ಲಲ್ಲಿದ್ರು ಇಲ್ಲ, ಅವನಿಗೆ ವಸತಿ ರಹಿತ ಅಂದ್ರೂ ಇಲ್ಲ. ಇದನ್ನ ಏನಾದ್ರೂ ಮಾಡಿ ರೀಸರ್ವೆ ಮಾಡದೇ ಇದ್ರೆ ಒಂದು ತಾಲೂಕಿಗೆ 1200 ಮನೆ ಕೊಟ್ಟಿದ್ದಾರೆ, ಆದ್ರೆ ಅಪ್ಲೋಡ್ ಆಗ್ತಾ ಇಲ್ಲ. ಆ ಮನೆ ಸರಿಯಾದ ಫಲಾನುಭವಿ ಸಿಗ್ತಾ ಇಲ್ಲ. ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಲೋಚನೆ ಮಾಡಿ ಈ ಸ್ಕೀಮನ್ನ ತಂದ್ರೆ ನಿಜವಾಗ್ಲೂ ಎಲ್ಲ ವಸತಿ ರೈತರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಮನೆ ಕಟ್ಟಿಕೊಡ್ಬೋದು. ಆದ್ರಿಂದ ಇಲ್ಲಿ ನಾವು ಮಾಡಂಗಿಲ್ಲ, ಇಲ್ಲ ಅವರು ಮಾಡಂಗಿಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ. ಈಗ ಹೌಸಿಂಗ್ ಫಾರ್ ಆಲ್ ಅಂತ ಕೊಟ್ರು. ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಆಗ್ಬೇಕ್ರಿ, ಹೇಳ್ತೀರಿ. ಅವತ್ತು ಹೌಸಿಂಗ್ ಮಿನಿಸ್ಟ್ರಿ ಇಲ್ಲ, ನಾಳೆ ಬರ್ತಾರೆ ಕೂತ್ಕೊಂಡು ಮಾತಾಡಿ. ಇವತ್ತು ಮಂತ್ರಿ ಇಲ್ಲ ಇಲ್ಲಿ, ಅವ್ರು ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಅಧಿಕಾರಿಗಳಿದಾರಲ್ಲ ಕೇಳಿ. ಯಾಕೆ ನಾಳೆ ಮಂತ್ರಿ ಬರ್ತಾರೆ ಮಾತಾಡ್ಲಿಕ್ಕೆ ಆಗುದಿಲ್ಲ? ಮನೆ ಕೊಟ್ಟಿದ್ದಾರೆ, ಆಯ್ತು. ಮಂತ್ರಿ ಹೌಸಿಂಗ್ ಮಿನಿಸ್ಟರ್ ನಾಳೆ ಬರ್ತಾರೆ, ಕೂತ್ಕೊಂಡು ಮಾತಾಡಿ. 1 ಲಕ್ಷ ಕೊಡುತ್ತೆ, 1.5 ಲಕ್ಷ ರಾಜ್ಯ ಸರ್ಕಾರ ಕೊಡುತ್ತೆ, ಫಲಾನುಭವಿ ಕೊಡಿ ಅಂತ ಹೇಳ್ತಾರೆ. ಫಲಾನುಭವಿ ದುಡ್ಡು ಕೊಡಲ್ಲ, ಎಲ್ಲ ಲಿಂಟ್ಲ್ ಲೆವೆಲ್ ಬಂದು ಮನೆ ಎಲ್ಲ ನಿಂತು ಸಮಸ್ಯೆ ಕಂಡುಹಿಡಿತೀರೋ ಇಲ್ವೋ? ಏನಾರ ಮಾಡಿ ಕಂಡುಹಿಡಿಯಿರಿ. ಕೇಂದ್ರ ರಾಜ್ಯ ಎರಡರ ಮಧ್ಯದಲ್ಲಿ 1000 ವರ್ಷ ಏರ್ಪಾಡು ಮಾಡಿ. ಸುಮ್ನೆ ಕೂತ್ಕೊಂಡು ಇಲ್ಲಿ ಸಂಧಿ MLA ಗಳು ಎಲ್ಲರ ಕೈಲೂ ಬಯಸ್ಕೊಂಡು ಮಂತ್ರಿ ಬರ್ತಾರೆ, ಮಾತಾಡಿ ಕೂತ್ಕೊಂಡು. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ದೇವದುರ್ಗ ಕ್ಷೇತ್ರದ ಸದಸ್ಯರು ಏನೆಲ್ಲ ವಿಷಯ ಕೇಳಿದ್ದಾರೆ, ಬಹುಶಃ 99% ಎಲ್ಲ ನಮ್ಮ ಮಂಜುನಾಥ್ ಅವ್ರು ಕೇಳಿದ್ದು, ಪ್ರಕಾಶ್ ಕೋಳಿವಾಡ್ರು ಕೇಳಿದ್ದು ರಿಪಿಟೇಷನ್ನೇ ಆಗಿದೆ. ಅವರು ನಮಗೆ ಹೆಚ್ಚಿನ ಮನೆ ಕೊಡಬೇಕು ಅಂತ ಕೇಳಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಈಗ ಆಲ್ರೆಡಿ ಹಿಂದಿನ ಸರ್ಕಾರದಲ್ಲಿ 12 ಲಕ್ಷ ಕ್ಯಾರಿ ಓವರ್ ಆಗಿ ಒಟ್ಟು ಈಗ ಆನ್ಗೋಯಿಂಗ್ ಮನೆಗಳು ರಾಜ್ಯದಲ್ಲಿ 14,49,000 ಮನೆಗಳು ಆನ್ಗೋಯಿಂಗ್ ಇದೆ. ಇವುಗಳದ್ದು ಪೆಂಡಿಂಗ್ ಬಿಲ್ಸೇ 9,000 ಕೋಟಿ ಇದೆ. ಹಿಂದೆ ಹೆವಿ ಇದು ನಮಗೆ ಹಿಂದೆ ಸ್ಯಾಂಕ್ಷನ್ ಮಾಡಿ ಅದನ್ನು ನಮಗೆ ಅದು ಈಗ ಇಂಪ್ಲಿಮೆಂಟ್ ಮಾಡುವಂತಹ ಅದು ಕಮಿಟ್ಮೆಂಟು, ಸರ್ಕಾರದ ಕಮಿಟ್ಮೆಂಟು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಆದರೆ ಲಾಸ್ಟಲ್ಲಿ ಅವರು 2-3 ಲಕ್ಷ ಒಂದೊಂದು ವರ್ಷದಲ್ಲಿ ಕೊಟ್ಟು ಹೆವಿ ಕಮಿಟ್ಮೆಂಟು ಕ್ರಿಯೇಟ್ ಮಾಡಿದ್ರಿಂದ ಈಗ 1-2 ವರ್ಷ ನಾವು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಮನೆಗಳನ್ನು ಹೊಸದಾಗಿ ಹಂಚಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ನಿಜ. ಆದರೂ ಕೂಡ ಇದನ್ನು ಒಂದು ತಾಬದಿಗೆ ತಂದು ಆನ್ಗೋಯಿಂಗ್ ಮನೆಗಳಿಗೆ ಏನು 9,000 ಕೋಟಿಗಿಂತ ಹೆಚ್ಚು ಪೇಮೆಂಟ್ ಇದೆ, ಅದನ್ನು ಸ್ವಲ್ಪ ಮಾಡಿ ಆ ನಂತರ ಹೊಸದಾಗಿ ಕೊಡೋದ್ರ ಕಡೆಗೆ ಖಂಡಿತ ಸರ್ಕಾರ ಭಾಳ ಆಸಕ್ತವಾಗಿದೆ. ಎರಡನೇದು, ಅವರು PMAY ಮಾನ್ಯ ಅರಸೀಕೆರೆ ಶಾಸಕರು ಏನು ಹೇಳಿದ್ರು, PMAY ಸೀನಿಯಾರಿಟಿ ಲಾಕ್ ಆಗಿಬಿಟ್ಟಿದೆ. ಅದನ್ನ ಮಧ್ಯ ಈಗ ಒಬ್ಬರಿಗೆ ಅಲಾಟ್ ಆಗಿದ್ದು ಅವರು ಕಟ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲ, ಆದರೆ ಅದನ್ನ ಮುಂದಿನವ್ರಿಗೆ ಹೋಗೋದಿಲ್ಲ. ಆ ಥರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬ್ಲಾಕ್ ಆಗಿದೆ PMAY ಸಿಸ್ಟಮಲ್ಲಿ. ಅದು ಸಾಲ್ವ್ ಆದರೆ ಅವಾಗ PMAನಲ್ಲಿ ನಾವು ಹೆಚ್ಚಿಗೆ ಗುರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವ್ರಿಗೆ ಅಲಾಟ್ ಆಗಿದ್ದು ಅವ್ರು ಕಟ್ಕೊಳ್ಳಿಲ್ಲ ಅಂತೇಳಿ ಬೇರೆಯವ್ರಿಗೂ ಅದು ಸಿಗ್ತಾ ಇಲ್ಲ. ಇದನ್ನು ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದನ್ನು ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಈ ರೀತಿ ಯಾರಿಗಾದ್ರೂ ಆಸಕ್ತಿ ಇಲ್ಲ, ಪ್ರಗತಿ ಆಗಲಿಲ್ಲ ಅಂದರೆ ಆ ಟಾರ್ಗೆಟನ್ನು ನೆಕ್ಸ್ಟ್ ಯಾರು ಆಸಕ್ತರಿದ್ದಾರೆ ಅವರಿಗೆ ನಾವು ವರ್ಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆವಾಗ PMAYನಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅಧ್ಯಕ್ಷರೇ. ಆದರೆ ಕೇಂದ್ರ ಸರ್ಕಾರ ಒಪ್ಪಬೇಕು, ಒಪ್ಪಿದ್ರೆ ನಾವು ಅವಾಗ ಹೆಚ್ಚಿಗೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಧ್ಯಕ್ಷರೇ. ಇನ್ನು ಅವರು ಯೂನಿಟ್ ಕಾಸ್ಟ್ ಬಗ್ಗೆನೂ ಹೇಳಿದ್ದಾರೆ, ನಾನು ಆಗಲೇ ಉತ್ತರ ಹೇಳಿದ್ದೇನೆ. ಹೌದು, ರಿವಿಷನ್ ಆಗಬೇಕು. ಆದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಅವರು ರಿವೈಸ್ ಮಾಡಿದ್ರೆ ನಾವು ಜೊತೆಗೆ ರಿವೈಸ್ ಮಾಡ್ತೇವೆ ಅಧ್ಯಕ್ಷರೇ. ಸವದಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷರೇ. ಈಗ ಮಾನ್ಯ ಸಚಿವರು ಗಮನಿಸಿದ್ರೆ ಇಲ್ಲ, ನಾನು ಕೇಳಿದ್ದು ನೇರವಾಗಿ ಮನೆಗಳು ಇಲ್ಲಿಂದ ಮನೆಗಳು ತಗೊಂಡೋಗಿ ಅಲ್ಲಿ 1-2 ಪಂಚಾಯತಿಗೆಲ್ಲ ಮನೆಗಳು ಕೊಡ್ತಿದ್ದಾರೆ.
ಆದರೆ ಅದು ನಮಗಂತೂ ಗೊತ್ತೇ ಇಲ್ಲ. ಆದರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ. ಅಧ್ಯಕ್ಷರೇ, ಯಾಕಂತಂದ್ರೆ ಇಲ್ಲಿ ಏನಾದರೂ ಮನೆಗಳು ಕೊಟ್ರೆ ಇಡೀ ನಮ್ಮಲ್ಲಿ 33 ಪಂಚಾಯತಿಗಳು ಅದಾವ. ಎಲ್ಲ ಬಡವರಿರೋಂಥ ಒಂದು ಪಂಚಾಯತಿಗಳದಾವ. ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರಲಿ, ಯಾರೇ ಕೊಟ್ಟಿರಲಿ, ಅವು ಪ್ರತಿ ಪಂಚಾಯತಿಗೆ ಹಂಚಿಕೆ ಮಾಡಬೇಕು. ಮತ್ತು ಗ್ರಾಮ ಸಭೆ ಮುಖಾಂತರ ಅಲ್ಲಿ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮ ಸಭೆ ಮಾಡಿ ಆ ಮುಖಾಂತರ ಮನೆ ಕೊಡ್ರಿ ಅನ್ನೋಂಥದ್ದು ಕೇಳ್ತೀನಿ. ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಅಲ್ಲಿ ದುಡ್ಡಿಗೆಲ್ಲ ಮಾರಾಟ ಆಗ್ತದವ. ಸಭಾಧ್ಯಕ್ಷರೇ, ದಯಮಾಡಿ ನಾನು ಇದು ಸತ್ಯದ ಮಾತು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದ್ಸಲ ತಾವು ಪರಿಶೀಲಿಸಬೇಕಂತೇಳಿ ಮನವಿ ಮಾಡ್ತೀನಿ. ರಿಪೋರ್ಟ್ ತಗೊಂಡು ರಿಪೋರ್ಟ್ ಜೊತೆಗೆ ಉತ್ತರವನ್ನ ಕೊಡ್ತೇನೆ ಅಧ್ಯಕ್ಷರೇ. ಓಕೆ, ಕೂಡ ಅಲ್ಲ, ನೀವು ಕೇಳಬೇಕು, ಕೇಳಿಲ್ಲ ಅವ್ರು ಉತ್ತರ ನಾಳೆ ಮಂತ್ರಿ ಬರ್ತಾರೆ ಮಾತಾಡೋ. ಮಂತ್ರಿ ಇವತ್ತು ಮಂತ್ರಿ ಇಲ್ಲಲ್ಲ, ನಾಳೆ ಮಂತ್ರಿ ಮಾತಾಡುವ. ಪುಡಾರಿಗಳು ತಗೊಂಡೋಗ್ಬಿಟ್ಟು ಮನೆ ಹಂಚಿದ್ರೆ ಯಾವ ಲೆಕ್ಕ ಇದು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು ಆರೋಪ ಮಾತಾಡ್ತಾನೆ. ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಸರಿ ಮಾಡಿಸುವ. ನಾವು ಮಂತ್ರಿ ಬರ್ಲಿ, ನಾಳೆ ಮಂತ್ರಿ ಬರ್ಲಿ. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 420 ಮಾನ್ಯ ಸಂಗೋಪನಾ ಮತ್ತು ರೇಷ್ಮೆ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉತ್ತರ ಒದಗಿಸಿದ್ದೇನೆ ಅಧ್ಯಕ್ಷ. ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಈಗಾಗಲೇ ಹಣಕಾಸಿನ ಇಲಾಖೆಯವರಿಗೂ ಕೂಡ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಲಿಕ್ಕೆ ಆದೇಶ ಕೂಡ ಮಾಡಿದ್ದಾರೆ. ಇವರು ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕಳಿಸಿಕೊಂಡು ಬೇಗನೆ ಅದನ್ನು ಹಣ ತರಿಸ್ಕೊಂಡು ಟೆಂಡರ್ ಕರೆದು ಅದನ್ನು ಕಾರ್ಯ ಪ್ರಾರಂಭ ಮಾಡಬೇಕು. ನಂಬರ್ 1. ನಂಬರ್ 2, ಅಧ್ಯಕ್ಷರೇ, ವೆಟರ್ನರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವ ಮುಂದೆ ಕೇಂದ್ರ ಸರ್ಕಾರ ನಮಗೆ ಒಪ್ಪಿಗೆ ಕೊಡುವಾಗ ಒಂದು ಕರಾರುವತ್ತಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಏನು ಸೆಕೆಂಡ್ ಪೇಜ್ನಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದೇನಿದೆಯೋ ಅಡ್ಮಿಷನ್ ಆದಾಗ ಅವಾಗ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಭರ್ತಿ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ. ಹಣಕಾಸಿನ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ಅವತ್ತೊಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ. 6 ತಿಂಗಳ ಒಳಗಾಗಿ ಇದನ್ನು ನಾವು ರಿಕ್ರೂಟ್ಮೆಂಟ್ ಪೂರ್ಣ ಮಾಡ್ತೀವಿ ಅಂತೇಳಿ. ಆ ಪೂರ್ಣ ಮಾಡ್ತಕ್ಕಂಥದ್ದು ವಿಳಂಬ ಆಗಿದೆ. ಅದನ್ನ ತಕ್ಷಣ ಹಣಕಾಸಿನ ಇಲಾಖೆಯವ್ರ ಜೊತೆಗೆ ಮಾತನಾಡಿಕೊಂಡು ಅದನ್ನು ರಿಕ್ರೂಟ್ಮೆಂಟ್ ಫೈನಲ್ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ನಾನು ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರ, ಮಾನ್ಯ ಸದಸ್ಯ ಏನು ಕೇಳಿದ್ದಾರೆ, ಸೆಕೆಂಡ್ ಫೇಸ್ ವರ್ಕ್ ಏನೇನಾಗಬೇಕಾಗಿದೆ ಅದೆಲ್ಲ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಹಣಕಾಸು ಇಲಾಖೆಯವರು ಹಣ ಬಿಡುಗಡೆ ಮಾಡಿದ ತಕ್ಷಣ ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮತ್ತು ಈಗ ಮೊದಲನೇ ವರ್ಷದ ಆಗಿದೆ. ಈಗ 2ನೇ ವರ್ಷ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಲ್ಲ. ಆದರೆ 3ನೇ ವರ್ಷ ವಿದ್ಯಾರ್ಥಿಗಳಿಗೆ ನಾವೆಲ್ಲ ವ್ಯವಸ್ಥೆಗಳು ಮಾಡಬೇಕಾಗುತ್ತೆ. ಅದನ್ನು ತಕ್ಷಣದಲ್ಲೇ ಪ್ರಾರಂಭ ಮಾಡ್ತೀವಿ ಅದನ್ನೆಲ್ಲ. ಮತ್ತು ಈ ನಮ್ಮ ಅದನ್ನ ಇರ್ತಕ್ಕಂಥ ಅಲ್ಲಿ ಎಂಪ್ಲಾಯೀಸ್ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾವು ಆರ್ಥಿಕ ಇಲಾಖೆಯವ್ರಿಗೆ ಮಾತಾಡಿದ್ದೀವಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನಮ್ಮ ಈ ರಿಸರ್ವೇಷನ್ದೇನೋ ಗಲಾಟೆ ನಡೀತಾ ಇದೆಯಲ್ಲ, ಅದಾದ ತಕ್ಷಣ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದಾದ ತಕ್ಷಣ ಫಿಲಪ್ ಮಾಡ್ತಾ ಇದ್ದಾರೆ. ಓಕೆ, ಸಿಮೆಂಟ್ ಮಂಜು. ಸಭಾಧ್ಯಕ್ಷೆ, ಪ್ರಶ್ನೆ ಸಂಖ್ಯೆ 336 ಸನ್ಮಾನ್ಯ ವಸತಿ ಮತ್ತು ವಕ್ಫ್ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಕೇಳಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷೆ, ನಾನು 2023 ಮತ್ತು 24ರಲ್ಲಿ ಮತ್ತು 24-25ನೇ ಸಾಲಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ರಹಿತರಿಗೆ ಎಷ್ಟು ಮನೆಗಳು ಮಂಜೂರಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ 9 ಉಪ ಪ್ರಶ್ನೆಗಳನ್ನ ಕೇಳಿದ್ದೀನಿ. ಆದರೆ 22-23ರಲ್ಲಿ ನಾನು ಹೊಸದಾಗಿ ಶಾಸಕನಾದಂಥ ದಿನಗಳಲ್ಲಿ 1,500 ಮನೆನ ನನ್ನ ಇದಕ್ಕೆ ಹಂಚಿಕೆ ಆಗಿತ್ತು ಹಿಂದಿನ ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ. ಆದರೆ ಅದ ನಂತರದಲ್ಲಿ ಸರ್ಕಾರ ಇದು ಮನೆನ ವಾಪಸ್ ತಗೊಂಡಿದ್ದಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಲವಾರು ಬಾರಿ ಕೂಡ ಸಚಿವರಿಗೆ ಬಂದು ಮನವಿನ ಮಾಡಿದ್ದೀನಿ. ಏಕೆ ಅಂತ ಹೇಳಿದರೆ, ಈಗ ನಾವು ಶಾಸಕರಾಗಿ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು ಸಭಾಧ್ಯಕ್ಷೆ, ಯಾವುದೇ ಮನೆಗಳನ್ನು ಕೂಡ ಕೊಡ್ಲಿಕ್ಕಾಗಿಲ್ಲ ನಮ್ಮಲ್ಲಿ. ಅಲ್ಲ, ಹೇಳ್ತೀನಿ ಒಂದು ನಿಮಿಷ. ನನ್ನ ಕ್ಷೇತ್ರ ಸಮಸ್ಯೆ, ಈಗ 2 ತಾಲೂಕು 1 ಹೋಬಳಿ ಇದೆ, ಎಲ್ಲೂ ಕೂಡ ಒಂದು ಮನೆ ಕೊಡ್ಲಿಕ್ಕಾಗಿಲ್ಲ. ನಮ್ಮಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಮಳೆ ಬೀಳ್ತಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಮಳೆ ಬಿದ್ದು ತುಂಬ ಫ್ಲಡ್ಡಲ್ಲಿ ತುಂಬ ಮನೆಗಳು ಕೂಡ ಹಾಳಾಗೋಗಿದ್ದಾವೆ. ಯಾವುದರಲ್ಲೂ ಕೂಡ ಮನೆಗಳನ್ನ ಕೊಟ್ಟಿಲ್ಲ. ಇಲ್ಲಿ ಹೇಳ್ತಾರೆ ಸಭಾಧ್ಯಕ್ಷೆ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿ 2024-25 ಸಾಲಿನಲ್ಲಿ
7,02,731 ಮನೆಗಳನ್ನ ಗುರಿ ನೀಡಲಾಗಿರುತ್ತದೆ ಅಂತ ಹೇಳ್ತಾರೆ ಸಭಾಧ್ಯಕ್ಷ. ಕೇಂದ್ರ ಮತ್ತು ರಾಜ್ಯ ವಸತಿ ಯೋಜನೆ ಅಡಿಗಳಲ್ಲಿ 2,88,443 ಮನೆಗಳನ್ನ ಮಂಜೂರು ಮಾಡಲಾಗಿರುತ್ತದೆ ಅಂತ ಹೇಳ್ತದೆ ಕೆಳಗಂಡಂತೆ. ನಮ್ದು ಒಂದು ಮನೆನೂ ಕೂಡ ಕೊಟ್ಟಿಲ್ಲ. ಆಯ್ತು. ಮತ್ತೆ ಇವರು ಇನ್ನೊಂದು ಮುಂದುವರೆದು ಹೇಳ್ತಾರೆ, ನಮ್ಮ ಹಾಸನ ಜಿಲ್ಲೆಗೆ ಕಳೆದ 2 ವರ್ಷಗಳಲ್ಲಿ ಹಾಸನ ಜಿಲ್ಲೆ ವ್ಯಾಪ್ತಿಯಲ್ಲಿ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ಒಟ್ಟು 9,617 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಅಂತ ಹೇಳ್ತಾರೆ. ನಾನು ಕೂಡ ಅದೇ ಜಿಲ್ಲೆಯಲ್ಲಿ ಇರೋದು, ಒಂದು ಮನೆನೂ ಬಂದಿಲ್ಲ. ಎಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಲ್ವಲ್ಲ ಸಭಾಧ್ಯಕ್ಷ. ಒಂದೇ ಒಂದು ಮನೆನೂ ಕೂಡ ಕೊಟ್ಟಿಲ್ಲ. ಅದು ಮುಂದುವರೆದಂಗೆ ಹೇಳ್ತೀನಿ ಸಭಾಧ್ಯಕ್ಷ. ಅದೇ ರೀತಿಯಲ್ಲಿ ಆ ಕೊಳಚೆ ನಿರ್ಮೂಲನೆ ಇದರ ಅಡಿಯಲ್ಲಿ ನಮ್ಮ ಸಕಲೇಶ್ಪುರದಲ್ಲಿ ಈ ಪೌರ ಕಾರ್ಮಿಕರಿಗೆ ಒಂದು 75ರಿಂದ 100 ಮನೆನ ಮಾಡ್ತಾರೆ ಸಭಾಧ್ಯಕ್ಷ. 8-9 ವರ್ಷದಿಂದ ಇವತ್ತಂಕ ಪಾಪ ಅವರೊಂದು ಎಲ್ಲೋ ಟಾರ್ಪಲ್ ಕಟ್ಕೊಂಡು ವಾಸ ಮಾಡ್ತಾರೆ. ಆ ಮನೆ ಮುಕ್ಕಾಲು ಭಾಗ 90% ಕನ್ಸ್ಟ್ರಕ್ಷನ್ ಆಗಿದೆ. 10% ನಾನು 3-4 ಬಾರಿ ಸಚಿವರು ಮನವಿ ಮಾಡಿದ್ದೀನಿ. ಇನ್ನು 10% ಕಂಪ್ಲೀಟ್ ಮಾಡಿದ್ರೆ ಪಾಪ ಆ ಕಸ ಗುಡಿಸಿ ಇದು ಮಾಡ್ತಕ್ಕಂಥ ಪಾಪ ಪರಿಶಿಷ್ಟ ಒಂದು ನಿಮಿಷ ಹೇಳ್ತೀನಿ, ಪೌರ ಕಾರ್ಮಿಕರಿಗೆ ಮನೆ ಬಿಟ್ಕೊಡ್ಬೋದು. ಎಲ್ಲೋ ದೀಣೆ ಮೇಲೆ ಟಾರ್ಪಲ್ ಕಟ್ಕೊಂಡು ಜೀವನ ಮಾಡ್ತಾರೆ. ನಾನು ಹಲವಾರು ಬಾರಿ ಹೌದು ಕಂಪ್ಲೀಟ್ ಮಾಡಬೇಕು ಹೇಳ್ತೀನಿ ಸಭಾಧ್ಯಕ್ಷ. ಅದೇ ರೀತಿಯಲ್ಲಿ ಮತ್ತೆ ನೋಡಿ ಸಭಾಧ್ಯಕ್ಷೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಇನ್ನೂ ಕೂಡ 2-3 ಕೊಳಚೆ ಅಂದರೆ ಈ ಕೊಳಚೆ ಇದಕ್ಕೆ ಸಂಬಂಧಪಟ್ಟಂಗೆ ಏರಿಯಾಗಳಿದೆ. ಅಲ್ಲಿಗೂ ಸಮೇತ ಮನೆ ಮಂಜೂರಾತಿ ಕೇಳಿದರೆ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಅಂದರೆ ಯಾವುದೇ ಪ್ರಶ್ನೆಗೂ ಕೂಡ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಈ ರೀತಿ ಆದರೆ ನಾವು ಯಾವ ರೀತಿ ಪಾಪ ವಸತಿ ರೈತರು ನೋಡಿ, ಇನ್ನೊಂದು ಪ್ರಶ್ನೆ ಹೇಳಿದ್ದಾರೆ. ಸಕಲೇಶ್ಪುರ ನಗರದಲ್ಲಿ ವಸತಿ ರೈತರು ಒಂದು 500 ಜನ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸಕಲೇಶ್ಪುರ ನಗರದಲ್ಲೇ ವಸತಿ ರೈತರು ಕನಿಷ್ಠ ಅಂದ್ರೆ ಒಂದು 3,000ಕ್ಕಿಂತ ಮೇಲ್ಪಟ್ಟಿದ್ದಾರೆ ಆಕ್ಚುಲಿ. ಅದಕ್ಕೆ ಸರಿಯಾದ ಉತ್ತರವನ್ನ ಬಯಸ್ತೇನೆ. ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಮುಖ್ಯವಾಗಿ ಹೆಚ್ಚಿನ ಮನೆಗಳು ಕ್ಷೇತ್ರಕ್ಕೆ ಜನಗಳಿಗೆ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಮುಖ್ಯವಾದಂಥ ಬೇಡಿಕೆ. ಈಗ ಬೇರೆ ಮಾನ್ಯ ಶಾಸಕರುಗಳು ಕೂಡ ಅದೇ ಬೇಡಿಕೆಯನ್ನೇ ಇಟ್ಟಿದ್ದಾರೆ. ಇಲ್ಲಿವರೆಗೂ ಮಾತಾಡಿದಂಥವರು ಎಲ್ಲರೂ ಕೂಡ ಮಾನ್ಯ ಸಕಲೇಶ್ಪುರ ಶಾಸಕರದ್ದು ಅದೇ ಬೇಡಿಕೆ ಇದೆ. ಈಗ ಹೆಚ್ಚಿನ ಮನೆ ಬೇಡಿಕೆ ಇದೆ, ಅದರಲ್ಲಿ ನಾವು ಏನು ಇಲ್ಲ ಅಂತ ಹೇಳುವಂಥದ್ದಿಲ್ಲ. ನಿಜವಾಗಿ ಬೇಡಿಕೆ ಇದೆ, ಕೊಡಬೇಕು ಕೂಡ ಹೌದು, ಅದನ್ನು ನಾವು ಒಪ್ತೇವೆ. ಮತ್ತೆ ಸರ್ಕಾರ ಕೊಡುತ್ತೆ, ಅದರ ವಿಷಯದಲ್ಲಿ ಮತ್ತೊಂದು ಇಲ್ಲ. ನಾನು ಆಗಲೇ ಹೇಳಿದಾಗೆ ಹಿಂದೆ ಸರ್ಕಾರದಲ್ಲಿ 12 ಲಕ್ಷ ಬಿಟ್ಟು ಹೋಗಿದ್ರಿಂದ ಈಗ ಅದನ್ನ ಒಂದು 2 ವರ್ಷ ಪ್ರಯಾರಿಟಿಯನ್ನ ಸ್ವಲ್ಪ ಹಿಂದೆ ಬಾಕಿಯನ್ನ ತೀರಿಸೋದಕ್ಕೆ ಮಾಡಿ ಆಮೇಲೆ 2 ವರ್ಷ ಮಂಜೂರು ಮಾಡೋಣ ಅನ್ನೋ ವಿಚಾರ ಒಂದು ಬ್ರಾಡ್ ಥಿಂಕಿಂಗ್. ಇದೆಲ್ಲೂ ನಾವು ರೈಟಿಂಗ್ ಅಲ್ಲಿಲ್ಲ, ಇನ್ಫಾರ್ಮಲಿ ತಮ್ಮ ಜೊತೆಗೆ ಹಂಚ್ಕೊಳ್ಳೋದಾದ್ರೆ ಆ ರೀತಿಯ ಒಂದು ಅಲ್ಲ. ನಗುವಂತದಂದ್ರೆ ನಾವು ಹೇಳ್ಬೋದು, ಈಗ 12 ಲಕ್ಷ ನೀವು ಸ್ಯಾಂಕ್ಷನ್ ಮಾಡಿಬಿಟ್ಟು 1000 ಕೋಟಿ ಬಾಕಿ ಬಿಟ್ಟು ಹೋದ್ರೆ ಹೇಗೆ? ಲಾಸ್ಟ್ 2 years ಅಲ್ಲಿ ಇವರು ಲಕ್ಷಾಂತರ ಮನೆಗಳು, ಈಗ ಅದಕ್ಕೆ ಹೋಗೋದಿಲ್ಲ ನಾನು. ಈಗ ಅದು ಕಮಿಟ್ಮೆಂಟು, ಸರ್ಕಾರದ ಕಮಿಟ್ಮೆಂಟು, ಅದನ್ನ ಪೂರೈಸಬೇಕು. ಪೂರೈಸೋದಕ್ಕೂ ನಾವು ಬದ್ಧ ಇದ್ದೇವೆ. ಮುಂದುವರೆದು ಈಗ ಹಾಲಿ ಇರುವಂಥ ಬೇಡಿಕೆಗೆ ತಕ್ಕ ಹಾಗೆ ಅಷ್ಟು ಕೊಡೋಕ್ಕಾಗದೇ ಇದ್ರು ಒಂದು ಲೆವೆಲಲ್ಲಿ ಒಂದು ಲಿಮಿಟಲ್ಲಾದರೂ ನಾವು ಹೊಸ ಮನೆಗಳನ್ನು ಕೊಡಬೇಕಾಗತ್ತೆ. ಕೊಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಖಂಡಿತವಾಗಿ ಕೊಡ್ತೇವೆ. ಆನ್ಗೋಯಿಂಗ್ಗೆ ಪ್ರಯಾರಿಟಿ ಕೊಟ್ಟು ಅದು ಸ್ವಲ್ಪ ಕಂಟ್ರೋಲ್ ಬಂದ ಮೇಲೆ ಕೊಡ್ತೇವೆ. ಎರಡನೇ ತಾವು ಕೇಳಿದ್ದು ಸಕಲೇಶ್ಪುರ ಟೌನಲ್ಲಿ ಪೌರ ಕಾರ್ಮಿಕರಿಗೆ ಕಟ್ತಾ ಇರೋದು ತಮಗೆ ಗೊತ್ತಿದೆ. ಅದು ಹಿಂದೆ ಅವರು 50% ಏನೋ ಕಟ್ಟಬೇಕಾಗಿತ್ತು. ಈಗ ಮುಖ್ಯಮಂತ್ರಿಗಳು ಏನೋ ಭಾಳ ದೊಡ್ಡ ಮನ್ಸು ಮಾಡಿ ಅದನ್ನು ಬರೀ 1 ಲಕ್ಷ ಕಟ್ಟಿದರೆ ಸಾಕು, ಇಲ್ಲಾಂದರೆ ಅವರು ಬಹುಶಃ 3-4 ಲಕ್ಷ ಏನೋ ಕಟ್ಟಬೇಕಾಗಿತ್ತು. ಅದನ್ನು ಈಗ 1 ಲಕ್ಷ ಕಟ್ಟಲಿ ಸಾಕು ಅಂತ ಅದನ್ನೇ ಉಳಿದಿದ್ದನ್ನು ಸರ್ಕಾರನೇ ಕಟ್ಟೋದು ಅಂತ ಭಾಳ ಇದು ಆರ್ಥಿಕವಾದಂಥ ಹೊರೆಯನ್ನು ಸರ್ಕಾರ ಒತ್ಕೊಂಡಿದೆ. ಯಾಕೆ ಅಂದರೆ ನೀವು ಹೇಳಿದ ಕಾರಣಕ್ಕೆ, ಇದರಲ್ಲಿ ಸ್ಲಮ್ಮಲ್ಲಿ ತೀರಾ ಕಡು ಬಡವರು ಇರ್ತಾರೆ ಅನ್ನೋ ಕಾರಣಕ್ಕೆ. ಆಗಲೇ ಬೇರೆ ಸದಸ್ಯರು ಹೇಳಿದ್ರು ಅಲ್ಲಿ ಕೊಡ್ತಾ ಇದ್ದೀರಾ ಇಲ್ಲೂ ಕೊಡಿ ಅಂತೇಳಿ ಅಂತ. ಸ್ಲಮ್ಮಲ್ಲಿ ತಮಗೆ ಗೊತ್ತಿರೋ ಹಾಗೆ ನೀವೇ ಹೇಳ್ದಾಗೆ ಭಾಳ ಕಡು ಬಡವರು ಇರ್ತಾರೆ, ಅವರಿಗೆ ಸ್ವಲ್ಪ ವಿಶೇಷ ಆದ್ಯತೆಯನ್ನು ಕೊಟ್ಟು ಅವ್ರು ಕಟ್ಟಬೇಕಾಗಿದ್ದಂಥ ಹಣ 4 ಲಕ್ಷ ಇದ್ದಿದ್ದನ್ನು 1 ಲಕ್ಷಕ್ಕೆ ಇಳಿಸಿ ಬಾಕಿ ಸರ್ಕಾರನೇ ಕಟ್ಟುವಂಥದ್ದು ಮಾಡಿದ ಮೇಲೆ ಈಗ ಅದು ಕೂಡ ಪ್ರೋಗ್ರೆಸ್ ಆಗ್ತಾ ಇದೆ. ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ ಅಧ್ಯಕ್ಷರೇ. ಅದು ಕಂಪ್ಲೀಟ್ 90% ಕೆಲಸ ಆಗಿದೆ, ಸ್ವಲ್ಪ ಮಾಡಿ ಅಂತ ಖಂಡಿತವಾಗಿ ನಾವು ಅಧಿಕಾರಿಗಳಿಗೆ ಇವತ್ತೇ ನಾನು ಹೇಳ್ತೇನೆ. ಬ್ಯಾಲೆನ್ಸ್ ಏನು ವರ್ಕ್ ಇದೆ, ಕಮ್ಮಿ ಸ್ವಲ್ಪ ವರ್ಕ್ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳ್ತೇನೆ ಅಧ್ಯಕ್ಷರೇ. ಓಕೆ, ಒಂದೇ ನಿಮಿಷ ಕಂಪ್ಲೀಟ್ ಆಗಿಲ್ಲ. ಮಾನ್ಯ ಸಚಿವರು
ಸ್ವಲ್ಪ ಅಲ್ಲ, ನನ್ನ ಅಂದಾಜು ಒಂದು 5% ಮಾತ್ರ ವರ್ಕ್ ಪೆಂಡಿಂಗ್ ಇರ್ತಕ್ಕಂಥದ್ದು. ಎಲೆಕ್ಟ್ರಿಷಿಯನ್ ಆದ್ರೆ ಆಲ್ಮೋಸ್ಟ್ ಅಲ್ಲಿ ಮನೆನೇ ಬಿಟ್ಕೊಡ್ಬೋದು. ಇದನ್ನ ಬೇಗ ಕಂಪ್ಲೀಟ್ ಮಾಡಿಸ್ಕೊಡ್ಬೇಕು. 1 ಲಕ್ಷ ಅಲ್ಲ, ಒಂದೇ ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆನ್ಸರ್ ಕರೆಕ್ಟಾಗಿ ಹೇಳಿದ್ದಾರೆ, ಒಂದು ನಿಮಿಷ ನಾನೇ ಅಲ್ಲ, ಒಂದೇ ನಿಮಿಷ ಸಭಾಧ್ಯಕ್ಷೆ. ಮತ್ತೆ ಆ ಮನೆ ಆಲ್ರೆಡಿ 8 ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತದೆ. ಇನ್ನೊಂದು 3-4 ವರ್ಷ ಹೋದ್ರೆ ಅದು ಶಿಥಿಲ ಆಗಕ್ಕೆ ಶುರು ಆಗುತ್ತೆ. ಆದಷ್ಟು ಬೇಗ ಅದನ್ನೇ ಕಂಪ್ಲೀಟ್ ಮಾಡಿಕೊಡ್ಬೇಕು. ಮತ್ತೆ ಎರಡನೇದು ಸಭಾಧ್ಯಕ್ಷೆ, ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಸತಿ ಇಲಾಖೆಯಿಂದ ಮನೆ ಸಿಗ್ತಿರ್ತಕ್ಕಂಥದ್ದು ಕಷ್ಟ. ಸಕಲೇಶಪುರ ತಾಲೂಕು ಎಷ್ಟ್ಲೂರು ಪಂಚಾಯತಿ ಎಷ್ಟ್ಲೂರು ಹೋಬಳಿಯಲ್ಲಿ ಮನೆನ ಕೊಟ್ಟಿರ್ತಕ್ಕಂಥ ಇದೇ ಸರ್ಕಾರದಿಂದ ಮನೆ ಕೊಟ್ಟಿದ್ದಾರೆ, ಬಿಲ್ಲು ಕೂಡ ಮಾಡಿಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಆಗಿದ್ದಾರೆ. ಏಕಾಏಕಿ ಯಾವುದೇ ನೋಟಿಸ್ ಕೊಡದಲೆ ಎಷ್ಟ್ಲೂರಿನ RFO ಕೃಷ್ಣ ಅಂತಕ್ಕಂಥ ವ್ಯಕ್ತಿ ಒಂದು ಪರಿಶಿಷ್ಟ ಜಾತಿ ಸೋಬ್ರಾಜ್ ವೈಫ್ ಆಫ್ ಪ್ರಿಯಾ ಅಂತಕ್ಕಂಥ 2 ತಿಂಗಳು ಮಗು ಇರ್ತಕ್ಕಂಥ ಮನೆಯಿಂದ ಹೊರಗಡೆ ಕಳಿಸಿ JCB ತಗೊಂಡೋಗಿ ಮನೆ ಹೊಡೆದಾಕಿದ್ದಾರೆ. ಒಂದು ಮನೆನ ಹೊಡೆದಾಕ್ಬೇಕು ಅಂತೇಳಿ ಸರ್ಕಾರ ದುಡ್ಡಿಂದ ಮನೆ ಕಟ್ಟಿರ್ತಕ್ಕಂಥದ್ದು. ಒಂದು ಮನೆನ ಹೊಡೆದಾಕ್ಬೇಕು ಅಂದ್ರೆ ಕನಿಷ್ಠ 3 ನೋಟಿಸ್ ಕೊಡಬೇಕು, 1 ನೋಟಿಸ್ ಕೊಡಬೇಕು. ಅಲ್ಲ, ಒಂದು ನಿಮಿಷ, ಇದು ತುಂಬಾ ಇಂಪಾರ್ಟೆಂಟ್. ಮಂತ್ರಿ ಬರ್ತಾರೆ. ಅಲ್ಲ, ಒಂದು ನಿಮಿಷ ವಸತಿ ವಿಚಾರ ಮಾತಾಡ್ತದೆ, 1 ನಿಮಿಷ ಗಮನಕ್ಕೆ ತಂದ್ಬಿಡ್ತೀನಿ ಸಭಾಧ್ಯಕ್ಷೆ. ಏಕಾಏಕಿ ಮನೆ ಹೊಡೆದಾಕ ತುಂಬಾ ಇಂಪಾರ್ಟೆಂಟ್ ವಿಚಾರ. ಏಕಾಏಕಿ ಮನೆ ಹೊಡೆದಾಕ್ಯಾರೆ, ಸಾರ್ವಜನಿಕರು ದುಡ್ಡಲ್ಲಿ ಕೊಟ್ಟಿರ್ತಕ್ಕಂಥ ಮನೆನ ಏಕಾಏಕಿ ಹೊಡೆದಾಕಿರ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಹೊಡೆದಾಕ್ತಾರೆ? ಹೊಡೆದಾಕ್ಬೇಕಾದ್ರೆ ಅಟ್ಲೀಸ್ಟ್ ನೋಟಿಸ್ ಕೊಡಬೇಕು. ನಮಗೆ ಮಾಹಿತಿ ಇರ್ತಕ್ಕಂಥ ಪ್ರಕಾರದಲ್ಲಿ ಅದು ಗೋಮಾಳಕ್ಕೆ ಸೇರಿದಂತ ಜಾಗ. ಇವ್ರು ಏಕಾಏಕಿ ಹೋಗ್ಬಿಟ್ಟು ಮನೆ ಹೊಡೆದಾಕ್ತಾರೆ, ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂತರು. ಇವಾಗ ಬೀದಿಲಿದ್ದಾರೆ. ಇದಕ್ಕೆ ಯಾರು ಕಾರಣಕರ್ತರು? ಮತ್ತೆ ಮೊದಲೇ ಮನೆ ಇಲ್ಲ, ಇರ್ತಕ್ಕಂಥ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮನೆನ ಹೊಡೆದಾಕ್ತಾನೆ ಅಂದ್ಮೇಲೆ ಸೂಕ್ತ ಕ್ರಮ ತಗೋಬೇಕಲ್ಲ. ಆ ವಿಚಾರ ಈಗ ಸರ್ಕಾರ ಮಂತ್ರಿಗಳ ಗಮನಕ್ಕೆ ತಂದಿನಿ, ಆನ್ಸರ್ ಮಾಡಿ. ಅದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಶ್ಯೂ ಅಲ್ಲ ಅಧ್ಯಕ್ಷರೇ, ಆದ್ರೂ ಕೂಡ ಅವ್ರು ಹೇಳಿದ್ದಾರೆ. ನನಗೂ ಹೋದ್ವಾರ ಭೇಟಿ ಮಾಡಿ ಕೂಡ ನನ್ನ ಗಮನಕ್ಕೂ ತಂದಿದ್ದಾರೆ. ನಾನು DC ಇಂದ ಅದ್ರ ಬಗ್ಗೆ ಮಾತಾಡಿ ಹೇಗಾಯ್ತು, ನಾನು ಆಲ್ರೆಡಿ ಹೇಳಿದ್ದೇನೆ DC ಅವರಿಗೆ ಚೆಕ್ ಮಾಡಿ ಹೇಳಿ ಅಂತ. ಅದನ್ನ ಸ್ವಲ್ಪ ನಾನು ಫಾಲೋ ಅಪ್ ಮಾಡ್ತೇನೆ. ಹೆಂಗು ಈ ವಾರ ಹೋಗ್ತಾ ಇದ್ದೀನಿ, ಅಲ್ಲೇ ಚೆಕ್ ಮಾಡ್ತೀನಿ. ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಸೋಮವಾರ ದಿನಾಂಕ 11 ಆಗಸ್ಟ್ 1ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 148 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಸೆಕೆಂಡ್, ಒಂದು ಸಣ್ಣ ಪ್ರಕಟಣೆ. ಈಗ ಒಂದು ಪ್ರಕಟಣೆ. ದಿನಾಂಕ 11/8/2025 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಈ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ವಿಧೇಯಕಗಳನ್ನು ದಿನಾಂಕ 12/8/2025 ಹಾಗೂ ಮುಂದೆ ಸ್ವೀಕರಿಸುವ ವಿಧೇಯಕಗಳನ್ನು ಸಹ ನಂತರದ ದಿನಗಳಲ್ಲಿ ಮಂಡಿಸಿ ದಿನಾಂಕ 13/8/2025 ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮತ್ತು ಅವುಗಳ ಅಭಿವೃದ್ಧಿ ಕಾರ್ಯಕಲಾಪಕ್ಕೆ ಸಂಬಂಧಿಸಿದಂತೆ ವಿಶೇಷ ಚರ್ಚೆ ಒಂದು ದಿವಸದ ನಿಗದಿಪಡಿಸಲಾಗುವುದು. ಇದಕ್ಕೆ ಸದನ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ಎರಡನೇದು, ಎಲ್ಲ ಶಾಸಕರಿಗೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಏನಿದೆ ಬಾಲ್ಬುರಲ್ಲಿ, ನಾವು ಇವತ್ತು ಶಾಸಕರಿಗಾಗಿ ನಾವಿವತ್ತು ನಿರ್ಮಾಣ ಮಾಡಿದ್ದೇವೆ. ಅಲ್ಲಿ ಸಂಜೆ ಹೊತ್ತು ಇವತ್ತು ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಸಂಜೆ ಹೊತ್ತಿನ ಊಟದ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಆಯ್ತು, ಅದು ಬಹುಶಃ ಯಾವುದು ಅಲ್ಲ, ಅಲ್ಲಿ ಬೇಡ, ಅಲ್ಲಿ ಏನು ದುಡ್ಡು ಕೊಡಬೇಡಿ, ನಿಮ್ಮ ಬಿಲ್ ನಮ್ಗೆ ಕೊಡ್ತಾರೆ, ನಿಮ್ಮ ಸಂಬಳದ ನಾವು ಇಲ್ಲಿ ಕಟ್ ಮಾಡಿ ಅವ್ರಿಗೆ ಕೊಡ್ತೇವೆ. ಹೌದೌದು ಹೌದಾ. ಮತ್ತೆ ಅದು ಶಾಸಕರ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಶಾಸಕ ಜೊತೆಯಲ್ಲಿ ಅವರ ಅತಿಥಿಯಾಗಿ 4 ಸದಸ್ಯರಿಗೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಹೌದಾ, ಅಲ್ಲಲ್ಲ, ಊಟ ಮಾಡಿ ಬಿಲ್ ಕೊಡೋದವರಿಗೆ ಮಾತ್ರ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಅಲ್ಲಿ ಹೋಗಿ ಇವತ್ತು ನೋಡಿದ್ರೆ ಎಲ್ಲ ಕೂಡ ಗೊತ್ತಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಲುವಳಿ ಸೂಚನೆಯನ್ನು ಬೆಳಗ್ಗೆನೆ ತಮ್ಮ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀನಿ. RCB ಸಂಭ್ರಮಾಚರಣೆ ಹೆಸರಲ್ಲಿ ರಾಜ್ಯ ಸರ್ಕಾರ ಒಂದು ಸೆಕೆಂಡ್ ಇದು ಏನೋ ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಈ ವಿಷಯ ಈಗ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಮುಂದೆ ಇದೆ. ಸುರೇಶ್ ಕುಮಾರ್, ಆದ್ದರಿಂದ ಇಲ್ಲಿ ತಗೊಳಕ್ಕೆ ಬರೋದಿಲ್ಲ ಅಂತೇಳಿ ನಮ್ಮ ಪುಸ್ತಕದಲ್ಲೇ ಇದೆ. ಅದರಿಂದ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ದಿ ಮೋಷನ್ ಶೆಲ್ ನಾಟ್ ಡೀಲ್ ವಿತ್ ಎನಿ ಮ್ಯಾಟರ್ ವಿಚ್ ಇಸ್ ಅಂಡರ್ ಅಡ್ಜುಡಿಕೇಶನ್ ಬೈ ಅ ಕೋರ್ಟ್ ಆಫ್ ಲಾ ಹ್ಯಾವಿಂಗ್ ಜುರಿಸ್ಟಿಕ್ಷನ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ ಅಂತ ಇದೆ. ಅದನ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಇದನ್ನ ಅವರು ಹೇಳಿದ್ದಾರೆ, ನಮ್ಮಲ್ಲಿ ಮನವಿ ಏನು ಅವ್ರು ಹೇಳಿದ್ದಾರೆ, ಅಲ್ಲಿ ಇನ್ನೊಂದನ್ನ ಅವ್ರು ಮುಚ್ಚಿಡ್ತಾ ಇದ್ದಾರೆ.
ಕೋರ್ಟಿಗೆ ಪ್ರಭಾವ ಬೀರುವಂತದ್ದು ನಮ್ಮ ಹೇಳಿಕೆಗಳಿದೆಲ್ಲ ಅದು ಕೋರ್ಟಿನ ಮೇಲೆ ಪ್ರಭಾವ ಬೀರಬಾರ್ದು ಅಷ್ಟೇ. ಹಂಗೆ ಚರ್ಚೆ ಮಾಡಬಾರ್ದು ಅಂತಲ್ಲ, ಸಾವಿರಾರು ಚರ್ಚೆ ಆಗಿದೆ, ಪ್ರಭಾವ ಬೀರಬಾರ್ದು ಅಷ್ಟೇ. ಅವ್ರು ಹೇಳಿದ್ದಾರೆ ಅಷ್ಟೇ. ಯಾಕಂದರೆ ಅವ್ರದ್ದೇ ಫೇಲ್ಯೂರ್ಸ್ನ ನಾವು ಹೇಳಕ್ಕೆ ಹೊರಟಿರೋದು. ಅದಕ್ಕೋಸ್ಕರ ಇದು ನಾನೇನು ಸಂತೋಷದಿಂದ ಏನು ಹೇಳ್ತಾ ಇಲ್ಲ. ನಾನು ಒಬ್ಬ ಕ್ರಿಕೆಟ್ ಪ್ಲೇಯರು ಅಲ್ಲ, ಸಾರಿ, ನಾನು ಒಬ್ಬ ಅಲ್ಲ, ಒಂದೇ ನಿಮಿಷ ಇಲ್ಲ ಮೈಕ್ ನಾವು ನಿಯಮದಲ್ಲಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದನ್ನ ನಾನು ಹೇಳೋದು ನನ್ನ ಕರ್ತವ್ಯ. ಹೌದು, ತಾವು ಏನ್ ಜಡ್ಜ್ಮೆಂಟ್ ಕೊಡ್ತೀರಾ ಅದ್ರ ಈಗ ಆಯ್ತು, ಒಂದ್ ನಿಮಿಷ, ಅದೇ ನಿಯಮಾವಳಿ. ಈಗ ಅದೇ ನಿಯಮಾವಳಿ. ಒಂದ್ ಸೆಕೆಂಡ್ ಮಾತು ಕೇಳಿ. ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ, ಅದಿದು ನಿಲುವಳಿ ಸೂಚನೆ ಬರುವುದಿಲ್ಲ. ಅದು ಕೂಡ ಮಹತ್ವದ ಮತ್ತು ಅಗತ್ಯ ಚರ್ಚೆ ಅದಕ್ಕೆ ಬೇಕಾದ ಕಾರಣ 69 ಕನ್ವರ್ಟ್ ಮಾಡಿ ನಿಮಗೆ ಚರ್ಚೆ ಆಗಿದೆ ಕೊಟ್ಟದ್ರಲ್ಲಿ. ನೀವೇನೋ ಅಜ್ಜಿಗೆ ಹೋಗ್ಬಿಟ್ಟು ದೇವ್ರ ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಬೇಗ ವರ ಕೊಟ್ಬಿಟ್ರೆ ಹೆಂಗೆ? ಅಲ್ಲ ಈಗ ಕೊಡದಿದ್ರೆ ಕೊಡುದಿಲ್ಲ ಅಂತ ಹೇಳಿ ಕೊಟ್ರಿ ಅಂತ ಕೇಳಿದ್ರೆ 5 ನಿಮಿಷ ಏನು ಅಂತ ಚರ್ಚೆ ಮಾಡಿ. ಪರ್ಮಿಷನ್ ನೀವು ಹೇಳಿದ್ರಲ್ಲಿ ಇಲ್ಲಿ ನಾನೆಲ್ಲ ಹೇಳಿದ್ದೀನಿ, ಹೇಳಲೇ ಇಲ್ಲ. ಅಲ್ಲಲ್ಲ, ನಿಲುವಳಿ ಸೂಚನೆ ಕೊಟ್ಟಿದೆ, ಅವಾಗ ಖ್ಯಾತ ತೆಗೆದ್ಬಿಟ್ರೆ ಅವ್ರು ಹೇಳಲೇ ಇಲ್ಲ. ವಿಷಯ ಹೇಳಿದ್ರೆ 69 ಚರ್ಚೆ ಮಾಡಿ 69 5 ನಿಮಿಷ ಮಾತಾಡ್ತೀನಿ. ಅಲ್ಲ, ಸ್ಟಾರ್ಟ್ ಮಾಡಿ ಚರ್ಚೆ ಡೈರೆಕ್ಟ್. ಅಧ್ಯಕ್ಷರೇ, ಈಗ ಒಂದು ಇಂಪಾರ್ಟೆಂಟ್ ಒಂದು ಸೆಕೆಂಡ್ ಅಧ್ಯಕ್ಷರೇ, ಗಮನ ಸೆಳೆಯುವ ವಿಷಯ. ಇಷ್ಟು ಬೇಗ ಮ್ಯಾಚ್ ಮುಗಿಸಿದ್ರೆ ಹೆಂಗೆ ಸರ್ ನೀವು? ಒಂದು ನಿಮಿಷಪ್ಪ, ಗಮನ ಬರ್ತಾನಲ್ಲಿ ಗಮನಿಸಿದ ಸೂಚನೆಗೆ ಅಲ್ಲಿ ತಗೊಳ್ಳಿಲ್ಲ, ಗಮನಿಸಲಿ ಇವನು ತಗೊಳ್ಳಿಲ್ಲ ಬಿಟ್ರೆ ಅದು ಎಲ್ಲ ಮುಗಿದ್ಬಿಡುತ್ತೆ ಅಂತ ಪ್ರಶ್ನೆನೂ ಮುಗೀತು, ಇದು ಮುಗಿದ್ಬಿಡುತ್ತೆ. ಬರ್ತವೆ ಇಲ್ಲಿಗೆ ಗಮನಿಸಲು ಸೂಚನೆ ಅಲ್ವಾ? ಹೌದೌದು. ನೀವು ಈಗ ಬಂದ್ರ? ಇಲ್ಲೇ ಇದ್ದೀನಿ ಅಧ್ಯಕ್ಷ. ಇಲ್ಲಿ ಬರ್ತಾನಲ್ಲಿಗೆ. ಹೀಗೆ ಸಭೆ ಮುಂದಿಲ್ಲದ ಕಾಗದ ಪತ್ರಗಳನ್ನು ಮಂಡಿಸುವ ಸಚಿವರ ಪಟ್ಟಿ. ಈಗ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಈಗ ಬಂದಿದ್ದಾರೆ. ಕಾರ್ಯದರ್ಶಿ ಒಂದು ವರದಿ ಮಂಡಿಸಲಿ. ಗೆಜೆಟ್ ಹೋಗ್ಬಿಡ್ತು. ಆಯ್ತು, ಕಾರ್ಯದರ್ಶಿ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳ್ಬಿಡ್ಲಿ. ಐತೆ, ಅವರು ಸರ್ಕಾರ ನಡೆಸ್ತಾ ಇದ್ದಾರೆ, ನಮ್ದು ಗೊತ್ತೈತೆ ಎಲ್ಲ. ಆಯ್ತು, ಪ್ರತಿಪಕ್ಷ ನಾಯಕರೇ ಒಂದು ಕಾರ್ಯದರ್ಶಿ ವರದಿ ಮಂಡಿಸಿ. ಹೇಳಿಸ್ತೀರಾ ತಾನೆ? ಶಿವಕುಮಾರ್ ಅವರು ವಿಜಯದ ಏನೋ ಇದೆ ಹೇಳ್ಬೋದು, ಅವರೇ ಹೇಳ್ಬೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ಮಾನ್ಯ ರಾಷ್ಟ್ರಪತಿಯವರು ಹಾಗೂ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕಂತಹ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸಭೆಯ ಮುಂದಿಲಾಗದ ಕಾಗದ ಪತ್ರಗಳನ್ನು ಮಂಡಿಸುವ ಪಟ್ಟಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಉಪಮುಖ್ಯಮಂತ್ರಿ ಪರವಾಗಿ ಡಿ ಕೆ ಶಿವಕುಮಾರ್. ಕಾಗದ ಪತ್ರಗಳನ್ನು ಸಭೆ ಮುಂದೆ ಮಂಡಿಸುತ್ತೇನೆ. ಎಸ್ ಕೆ ಪಾಟೀಲ್ ಕಾನೂನು ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಸಚಿವರು. ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈ ಸಚಿವರು. ಎಂ ಬಿ ಪಾಟೀಲ್ರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೆ ಜೆ ಜಾರ್ಜ್ ಇಂಧನ ಸಚಿವರು. ಜಾರ್ಜ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು. ಗುಂಡೂರಾವ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಡಾಕ್ಟರ್ ಮಹದೇವಪ್ಪನವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸತೀಶ್ ಜಾರಕಿಹೊಳಿ ಅವರು. ಸಭಾಧ್ಯಕ್ಷರೇ, ನನ್ನ ಹೆಸರು ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶ್ರೀ ಪ್ರಿಯಾಂಕಾ ಖರ್ಗೆ ಗ್ರಾಮೀಣ ಸಚಿವರು. ಪ್ರಿಯಾಂಕಾ ಖರ್ಗೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು. ಜಮೀರ್ ಅಹಮದ್ ಖಾನ್ ರವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು. ಈಶ್ವರ್ ಖಂಡ್ರೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಎನ್ ಚಲುವಸ್ವಾಮಿ. ಚಲುವರಾಯಸ್ವಾಮಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಸಂತೋಷ್ ಲಾಡ್.
ಮಾನ್ಯ ಕಾರ್ಮಿಕ ಸಚಿವರು ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಸಚಿವರು. ಮಾನ್ಯ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಅಬಕಾರಿ ಸಚಿವರು. ಮಾನ್ಯ ತಿಮ್ಮಾಪುರ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು. ಮಾನ್ಯ ಸಭಾಧ್ಯಕ್ಷ, ನನ್ನ ಹೆಸರಿನಿಂದ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತೇನೆ. ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ. ಮಾನ್ಯ ಸಭಾಧ್ಯಕ್ಷ, ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರವನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೆ. ಮಾನ್ಯ ಸಹಕಾರ ಸಚಿವರು. ರಾಜಣ್ಣ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ನಗರ ಸಚಿವರು. ಮಾನ್ಯ ನಗರ ಸಚಿವರು. ಮಾನ್ಯ ಸಭಾಧ್ಯಕ್ಷ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಮಾನ್ಯ ಅಧ್ಯಕ್ಷರೇ, ಮಧು ಬಂಗಾರಪ್ಪನವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು. ಶ್ರೀ ಸುಧಾಕರ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಈಗ ಗಮನ ಸೆಳೆಯುವ ಸೂಚನೆ. ವಿಜಯಾನಂದ ಕ್ಯಾಶಪ್ಪನವರ್. ಕಾಶ್ಯಪ್ನವರ್ ಸರ್, ಕ್ಯಾಶಪ್ನವರಲ್ಲ. ಸಾರಿಗೆ ಸಚಿವರು. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ನಮ್ಮ ಮತಕ್ಷೇತ್ರದಲ್ಲಿ ಒಟ್ಟು 2 ಡಿಪೋಗಳು ಬರುತ್ತೆ. ಒಂದು ಹುನಗುಂದು ಮತ್ತು ಇಲ್ಕಲ್ ನಗರ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಬಸ್ಗಳ ವ್ಯವಸ್ಥೆ ಕೊರತೆ ಇದೆ. ನನ್ನಲ್ಲಿ ಸುಮಾರು 140 ಹಳ್ಳಿಗಳು ಬರ್ತವೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಅಲ್ಲಿ ಬಸ್ಗಳು ಸರಿಯಾಗಿಲ್ಲ, ಆಮೇಲೆ ಸಿಬ್ಬಂದಿಗಳ ಕೊರತೆ ಇಂತ್ರ ಅಲ್ಲಿ ಅನೇಕ ತೊಂದರೆಗಳಾಗ್ತಾ ಇದ್ದಾವೆ. ಅದಕ್ಕೆ ಮಾನ್ಯ ಸಾರಿಗೆ ಸಚಿವರ ಮತ್ತು ಮುಜರಾಯಿ ಸಚಿವರಿಗೆ ತಮ್ಮ ಮುಖಾಂತರ ಈ ಗಮನವನ್ನು ಸೆಳೆಯಬೇಕು. ಇಲ್ಕಲ್ ಘಟಕದಲ್ಲಿ 404 ಜನಕ್ಕೆ 22 ಜನ ಶಾರ್ಟೇಜ್ ಇದೆ. ಕುನಗುಂದಲ್ಲಿ 262 ಜನಕ್ಕೆ 17 ಜನ ಶಾರ್ಟೇಜ್ ಇದೆ. ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ರಿಕ್ರೂಟ್ಮೆಂಟ್ ಮಾಡಿದಾಗ 100% ಭರ್ತಿ ಮಾಡಿಸೋಣ. ಮತ್ತು 2 ವರ್ಷದಲ್ಲಿ 22 ಹೊಸ ಬಸ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ, ಮತ್ತು 21 ರಿಫರ್ಬಿಶ್ಮೆಂಟ್ ಮಾಡಿದಂಥ ಬಸ್ಗಳು ಕೊಟ್ಟಿದ್ವಿ. ಈಗ ಮತ್ತೆ ಈ ವರ್ಷ 700 ಬಸ್ ತಗೊಳ್ತೀವಿ ಸಭಾಧ್ಯಕ್ಷರೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ. ಈಗ 300ಕ್ಕೆ ಟೆಂಡರ್ ಕರೆದಾಗಿದೆ. ಆದರೆ ಬಂದ ತಕ್ಷಣ ಇವರಿಗೆ ಕೊಡ್ತೀವಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಸುಮಾರು 20 ವರ್ಷದ ಬಸ್ಗಳಿದ್ದಾವೆ. ಏನಾಗುತ್ತೆ, ನಮ್ಮ ಕಡೆ ಉತ್ತರ ಕರ್ನಾಟಕದ ಅಂದ ತಕ್ಷಣವೇ ಯಾಕೋ ಎಲ್ಲ ಹಳೆ ಬಸ್ಗಳನ್ನು ಒಯ್ದು ನಮ್ಮಲ್ಲಿ ಬಿಡ್ತಾರೆ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದು, ಈ ಖರೀದಿ ಮಾಡ್ತೀರಿ, ಖರೀದಿ ಮಾಡಿದ್ದು ಬರೀ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲೇ ಓಡಿಸ್ತಾರೆ. ಆದರೆ ಆ ಬಸ್ಗಳನ್ನು ನಮ್ಗೆ ಹೊಸ ಬಸ್ಗಳನ್ನು ಅವಕಾಶ ಮಾಡಿಕೊಟ್ರೆ ಅಲ್ಲಿ ನಮ್ಮ ಜನನೂ ಇದ್ದಾರೆ, ಅವರು ನಾವು ಮನುಷ್ಯರೇ, ಅವರು ಕೂಡ ಸುರಕ್ಷಿತ ಇರೋದಕ್ಕೆ ಸಾಧ್ಯ. ಯಾಕಂದರೆ ಅನೇಕ ಬಸ್ಗಳು ಏನಾಗ್ತವೆ ಮಾನ್ಯ ಅಧ್ಯಕ್ಷರೇ, ಎಷ್ಟೋ ಬಸ್ಗಳು ಇದ್ದಾವೆ, ಆದರೆ ಅವು ರಿಪೇರಿ ಯಾವುವು ಓಡಲ್ಲ. ಅಲ್ಲಿ ಸರಿಯಾಗಿ ನಮಗೆ ಸಂಚಾರ ಮಾಡೋಕ್ಕೆ ಆಗದೆ ಕಾರಣಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ, ಈ ಸಾರಿ ತೆಗೆದುಕೊಳ್ಳುತ್ತಾ ಬಸ್ಸಲ್ಲಿ ಏನು ಪಲ್ಲಕ್ಕಿ ಇರ್ಬೋದು ಮುಂತಾದ ಭಾಳ ಚೆನ್ನಾಗಿರೋ ಬಸ್ಗಳು ಬೆಂಗಳೂರಲ್ಲಿ ಅಷ್ಟೇ ಓಡ್ತಾವೆ. ಅಲ್ಲಿ ನಮ್ಮ ಜನನೂ ಕೇಳ್ತಾರೆ, ನಮಗಂತ ಬಸ್ ಆಗ್ತಾ ಅವಕಾಶ ಇಲ್ಲ ಅಂತೇಳಿ. ಅದಕ್ಕೆ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ, ಈ ಸಾರಿ ಬಂದಾಗಾದರೂ ನಮಗೆ ಪಲ್ಲಕ್ಕಿ ಮತ್ತು ಹೊಸ ಬಸ್ಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳೋಕ್ಕೆ ಇಚ್ಛೆ ಮಾಡ್ತೀನಿ. ಸಭಾಧ್ಯಕ್ಷರೇ, 4 ಕಾರ್ಪೊರೇಷನ್ನು ಕೂಡ ನಾವು ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಅವರಿಗೆಲ್ಲ ಇಂಡಿಪೆಂಡೆಂಟಾಗಿ ಬಸ್ ಪರ್ಚೇಸ್ ಮಾಡೋದು ಎಲ್ಲ ಪವರ್ಸು ಅವ್ರಿಗೆ ಕೊಟ್ಬಿಟ್ಟಿದ್ವಿ ಸಭಾಧ್ಯಕ್ಷರೇ. ಆಮೇಲೆ ನಾನಿದ್ದಾಗಲ್ಲ, ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗಲಿ ಈಗಾಗಲಿ ಹಳೆ ಬಸ್ನ ಆ ಭಾಗಕ್ಕೆ ನಾನು ಯಾವತ್ತೂ ಕೊಟ್ಟಿಲ್ಲ. ಮಧ್ಯಲ್ಲೆಲ್ಲ ಒಂದು 50 ಬಸ್ಸೋ 100 ಬಸ್ಸೋ ಮಧ್ಯದಲ್ಲಿ ಕೊಟ್ಟಿದ್ರಂತೆ ಅಷ್ಟೇ. ಅದರಿಂದ ಅದು ತಪ್ಪು ಕಲ್ಪನೆ ನಮ್ಮ ಮಾನ್ಯ ಸದಸ್ಯರದು. ಅದರಿಂದ ಆ ಥರದ್ದು ಹಳೆ ಬಸ್ ಯಾವುದು ಇಲ್ಲ, ತಾವು ಕೊಟ್ಟಿರಿ ಅಂತ ಹೇಳ್ತಾ ಇಲ್ಲ ಸರ್. ನಾನು 20 ವರ್ಷದ ಬಸ್ ನಮ್ಮಲ್ಲಿ ಅದಾವ ಅಂತ ಹೇಳಿ ನಾನು ನೀವು ಕೊಟ್ಟಿರಿ ಅಂತ ಹೇಳ್ತಾ ಇಲ್ಲ. ನೀವು ಕೊಟ್ಟಿದ್ದೀರಿ ಹೊಸ ಬಸ್ಗಳು, ಇನ್ನೂ ಸ್ವಲ್ಪ ದಯಮಾಡಿ ಚರ್ಚೆ ಬೇಡ. ವಿಷಯ ಗಮನ ಸೆಳೆದಿದ್ದೀರಿ ತಾವು. ಅವ್ರು ಉತ್ತರ ಕೊಟ್ಟಿದ್ದಾರೆ, ಹೊಸ ಬಸ್ ನಿಮ್ಮ ಕಡೆ ಬರ್ತಂತ ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಬರಲಿ. ದರ್ಶನ್ ಪುಟ್ಟಣ್ಣ, ಧನ್ಯವಾದಗಳು ಅಧ್ಯಕ್ಷ. ಇಲ್ಲ. ಹರೀಶ್ ಪುಂಜಾ ಇಲ್ಲ. ರವಿಕುಮಾರ್ ಗೌಡ ಇಲ್ಲ. UB ಬಣಕರ್
ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಗಮನವನ್ನು ಸೆಳೆಯುತ್ತಾ ಇದ್ದೇನೆ. ತ್ರಿಪದಿ ಕವಿ ಸರ್ವಜ್ಞನ ಹೆಸರಿನಲ್ಲಿ ಪ್ರಾಧಿಕಾರ ರಚನೆಯಾಗಿ ಸುಮಾರು 12 ವರ್ಷ ಕಳೆದಿದ್ದು, ಸದರಿ ಪ್ರಾಧಿಕಾರದಲ್ಲಿ ಸರ್ವಜ್ಞನ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಿಂದ 2024-25 ಸಾಲಿನ ಆಯವ್ಯಯದಲ್ಲಿ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಬಟ್ ಆ ಘೋಷಣೆ ಇನ್ನೂವರೆಗೂ ಅನುದಾನದ ರೂಪದಲ್ಲಿ ಹರಿದು ಬಂದಿಲ್ಲ. ಕಾರಣದ ಮಾನ್ಯ ಸಚಿವರಿಗೆ ಆ ಒಂದು ಸರ್ವಜ್ಞನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಲು ಅವರು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ UB ಬಣಕರ್ ಅವರು ಒಂದು ಪ್ರಾಧಿಕಾರದ ಬಗ್ಗೆ ಕೇಳಿದರೆ, ಪ್ರಾಧಿಕಾರ ಅದು ನನಗೆ ಬರೋದಿಲ್ಲ. ಪ್ರಾಧಿಕಾರ ಕಂದಾಯ ಇಲಾಖೆ ಮಂತ್ರಿಗಳಿಗೆ ಬರುವಂಥದ್ದು ಪ್ರಾಧಿಕಾರ. ಅದಕ್ಕೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ಆ ಸ್ಮಾರಕವನ್ನು ಅಭಿವೃದ್ಧಿ ಮಾಡಬೇಕಂತಂದು ಎಲ್ಲ ಚಿಂತನೆ ಮಾಡಿದ್ವಿ. ಅದರಿಂದ ಮಾಹಿತಿನೂ ತರಿಸಿದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ತರಿಸಿದ್ದೀವಿ. ಪ್ರಾಧಿಕಾರವನ್ನು ಬಿಟ್ಟು ಬೇರೆ ನಮ್ಮ ಇಲಾಖೆಯಿಂದ ಸರ್ವಜ್ಞನ ಆ ಒಂದು ಅಭಿವೃದ್ಧಿ ಮಾಡಬೇಕಂತ ಅದಕ್ಕೆ ಸಮಿತಿಯನ್ನು ಮಾಡಿದ್ದೀನಿ, ರಾಜ್ಯ ಮಟ್ಟದ ಸಮಿತಿ. ಅದ್ರಾಗ ನಾನು ಅಧ್ಯಕ್ಷರಿದ್ದೀವಿ. ಆ ಜಿಲ್ಲಾ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ರು ಉಪಾಧ್ಯಕ್ಷರಿದ್ದಾರೆ, UB ಬಣಕರ್ ಅವರು ಸದಸ್ಯರಿದ್ದಾರೆ. ಈಗ ಅದು ಆದಷ್ಟು ಬೇಗನೆ ಅಧಿವೇಶನ ಮುಗಿದ ತಕ್ಷಣ ಅದನ್ನು ಸಭೆ ಕರೆದು ಅವ್ರು ಏನು ಸಲಹೆ ಕೊಡ್ತಾರೆ. ಈಗಾಗಲೇ 1 ಕೋಟಿ ರೂಪಾಯಿ ನಾವು ದುಡ್ಡನ್ನು ಇಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ಅದನ್ನು ನೋಡ್ಕೊಂಡು ಇವರು ನಾನು ಏನೋ ಒಂದು ಸಮಿತಿ ಮಾಡ್ತೀವಿ, ಆ ಸಮಿತಿ ಒಳಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೋತೀವಿ. ಓಕೆ. ಮಾನ್ಯ ಸಚಿವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಆ ಬಜೆಟ್ನ ಅನುದಾನವನ್ನು ಮೂಡೋ ಸಲುವಾಗಿ ಅವ್ರು ಏನು ಸಮಿತಿಯನ್ನು ಮಾಡ್ಯಾರ, ಆ ಸಮಿತಿಯನ್ನು ನಾನು ಸಭೆ ಕರೆಯುವಂತ ಒತ್ತಾಯ ಮಾಡಕ್ಕೆ ಅದನ್ನೇ ಅವ್ರು ಹೇಳಿಬಿಟ್ಟಿದ್ದಾರೆ. ಸಮಿತಿ ಸಭೆ ಕರಿತ ಅಂತ ಪರಿಶೀಲನೆ ಮಾಡಕ್ಕೆ ಅಂದ್ರೆ ದಯವಿಟ್ಟು ಆ ಪರಿಶೀಲನೆ ಮುಂದಿನ ಸಭೆಯಲ್ಲಿ ಅದು ಅನುದಾನದ ರೂಪದಲ್ಲಿ ಕೊಡುವಂತ ದಿಕ್ಕಿನಲ್ಲಿ ಪರಿಶೀಲನೆ ಇಲ್ಲ. ಈಗಾಗಲೇ ಬಜೆಟ್ನೊಳಗೆ ಘೋಷಣೆ ಮಾಡಿದ್ವಿ ಮಾನ್ಯ ಸಭಾಧ್ಯಕ್ಷರೇ. 1 ಕೋಟಿ ರೂಪಾಯಿ ಬಜೆಟ್ನೊಳಗೆ ಘೋಷಣೆ ಆಗಿದೆ. ಆ ದುಡ್ಡನ್ನು ಬಿಡುಗಡೆ ಮಾಡ್ತೀವಿ. ಅವ್ರನ್ನ ಕರೆದು ಸಭೆ ಮಾಡಿ ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೇಕನ್ನೋದು ಅವ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮೀಟಿಂಗ್. ಧನ್ಯವಾದಗಳು. ಜನಾರ್ದನ್ ರೆಡ್ಡಿ ಅವರೇ ಕೊಡ್ತಾರೆ, ಲಾಸ್ಟ್ ಕೊಡ್ತಾರಂತ. ಶಾಂತನ್ ಗೌಡ DG ಉತ್ತರವನ್ನು ವಹಿಸಿದ್ದಾರೆ. ಅದು ಸಮರ್ಪಕವಿಲ್ಲ. ಅಲ್ಲಿ ಸಿಬ್ಬಂದಿನೇ ಭಾಳ ಕೊಡ್ತಿದೆ. ಓಕೆ. ಜೊತೆಗೆ ನಮ್ಮ ತಾಲೂಕು 2 ತಾಲೂಕಾಗಿಂದ ಅಕ್ಕಪಕ್ಕದಲ್ಲಿ ಎಲ್ಲ ಶಿವಮೊಗ್ಗ ಇರ್ಬೋದು, ರಟ್ಟಳ್ಳಿ ಇರ್ಬೋದು, ಈಗ ಹಿರೇಕೆರೂರು ಎಲ್ಲರೂ 10-20 ಕಿಲೋಮೀಟರ್ ಬಸ್ಗಳು ಭಾಳ ಅವಶ್ಯಕತೆ ಇದೆ. ಹೆಚ್ಚು ಬಸ್ಗಳು ಕೊಡಬೇಕು, ಸಿಬ್ಬಂದಿ ಕೊಟ್ಟು ಆದಷ್ಟು ಬೇಗ ನೀಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ. ಓಕೆ. ಸಭಾಧ್ಯಕ್ಷರೇ, ಬಸ್ಸಸ್ ಶಾರ್ಟೇಜು ಇವರು ಅದೇ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು 900 ಬಸ್ ಈ ವರ್ಷ ತಗೊಳ್ತೀವಿ ಸಭಾಧ್ಯಕ್ಷರೇ. 2000 ಬಸ್ಸಸ್ಗೆ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಫೈಲ್ ಪ್ರೋಸೆಸ್ ಆಗಿದೆ. ಬಂದ ತಕ್ಷಣ ಅವರಿಗೆ ಅವಶ್ಯಕತೆ ಇದ್ದಷ್ಟು ಕೊಡ್ತೀವಿ ಸಭಾಧ್ಯಕ್ಷ. ಹೋದ ವರ್ಷ ಬಸ್ ಕೊಟ್ವಿ, ಬಸ್ ಬರಲಿ. ಮತ್ತೆ ಈಗ ಮೊನ್ನೆ ಇದರಲ್ಲಿ ಬಜೆಟಲ್ಲಿ ಕೊಟ್ಟಿದ್ದಾರೆ 2000 ಬಸ್ಸು. ಈ ಸಲ ಬಂದ ಮೇಲೆ ಕೊಡ್ತೀವಿ. ಓಕೆ, ಧನ್ಯವಾದ. TMY ಪಾಟೀಲ್. ಮಾನ್ಯ ಅಧ್ಯಕ್ಷರೇ, ನನ್ನ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ 2 ರಾಷ್ಟ್ರೀಯ ಹೆದ್ದಾರಿಗಳು ಏನು 2 ರಾಷ್ಟ್ರೀಯ ಹೆದ್ದಾರಿಗಳು ಬಂದಿವೆ. ಅದರಲ್ಲಿ ಒಂದು 150E ಮತ್ತು ಇನ್ನೊಂದು 548B ಅಂಥೇಳಿ 2 ಹೆದ್ದಾರಿಗಳು ಇರೋದರಿಂದ ಅವು ಅದಕ್ಕೆ ಜೋಡಣೆ ಮಾಡಿದ್ರೆ ಇವತ್ತಿನ ದಿವಸದ ಆ ಬೆಳವಣಿಗೆ, ಯಾಕಂದರೆ ಅಲ್ಲಿ ದೇವಲಗಾಣಗಾಪುರ ಇದೆ, ಪಂಢರಪುರಕ್ಕೆ ಹೋಗೋದು ಜನರಿಗೆ ಅನುಕೂಲ ಆಗ್ತದೆ ಮತ್ತು ಸಾರಿಗೆ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗ್ತದೆ. ಮತ್ತು ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿ ಕೂಡಿಸಲಿಕ್ಕೆ 22 ಕಿಲೋಮೀಟರ್ ಅಷ್ಟೇ ಇದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಲೋಕೋಪಯೋಗಿ ಸಚಿವರು ಶಿಫಾರಸು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳಿದಕ್ಕಿಂತಲೂ ಹೆಚ್ಚಿಗೆ ಅವರು ಗಾಣಗಾಪುರದಿಂದ ದೇವಲ ಗಾಣಗಾಪುರದಿಂದ ಇವತ್ತು ಕಾರಜಗಿವರೆಗೆ 43 ಕಿಲೋಮೀಟರ್ ಸಲುವಾಗಿ ಅವರು ಪ್ರಪೋಸ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಆದಷ್ಟು ಬೇಗ ಈ ಜೋಡಣೆ ಕೆಲಸ
ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಪ್ರವಾಸಿಗರಿಗೆ ಅಂಥೇಳಿ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ತೇನೆ. ಸಭಾಪತಿಗಳ ಕೇಂದ್ರಕ್ಕೆ ನಾವು ಪತ್ರ ಬರೆದು ಆದಷ್ಟು ಬೇಗ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ವೆಂಕಟೇಶ್ವರ ರೆಡ್ಡಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಉಪಮುಖ್ಯಮಂತ್ರಿಗಳನ್ನ ಗಮನವನ್ನು ಸೆಳೆಯುತ್ತೇನೆ. ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಎತ್ತಿನೊಳೆ ವಿಚಾರದಲ್ಲಿ ಇದು ಬಹಳ ನಿಂತೋಗಿತ್ತು ಕೆಲಸ. ನಾನೀಗಾಗಲೇ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನೀರನ್ನ ಈಚೆ ತೆಗೆದುಕೊಂಡು ಬಂದಿದ್ದೀವಿ. ಅವ್ರ ನಾಯಕರು ನೀರೇ ಬರಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾವೆಲ್ಲ ಹೋಗಿ ಏನೇನೋ ಪ್ರಯತ್ನ ಮಾಡಿ ನೀರು ತಂದಿದ್ದೀವಿ. ಈ ನೆಕ್ಸ್ಟು ತುಮಕೂರವರೆಗೂ ನಮ್ಮ ಪರಮೇಶ್ವರ ಕ್ಷೇತ್ರದವರೆಗೂ ನೀರಿಗೆ ಬರಬೇಕಾಗಿದೆ. ಅಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಕೂಡ ನಾವು ಮಾಡಬೇಕಾಗಿದೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅದಕ್ಕೂ ಕೂಡ ಫಾರೆಸ್ಟ್ ಸ್ವಲ್ಪ ಕ್ಲಿಯರೆನ್ಸ್ ಇತ್ತು. ನಮ್ಮ ಹಾಸನ ಜಿಲ್ಲೆ ಶಿವಲಿಂಗೇಗೌಡರು, ಬೇರೆ ತುಮಕೂರು ಜಿಲ್ಲೆ ಜಮೀನು, ಹಾಸನ ಜಮೀನೆಲ್ಲ ಸೇರಿ ನಾವು ರೆವಿನ್ಯೂ ಇಂದ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅವರು ಪರ್ಮಿಷನ್ ಕಾಯ್ತಾ ಇದೀವಿ ಅಷ್ಟೇ. ಅದಾದ ತಕ್ಷಣ ಒಂದು 2 ತಿಂಗಳಲ್ಲೇ ಆ ಕೆಲಸನ ಮುಗಿಸ್ಬಿಡ್ತೀವಿ. ಮುಗಿಸಿ ತುಮಕೂರವರೆಗೂ ನೀರು ತರಂಗ್ ಮಾಡ್ತೀವಿ. ಈಗ ಹಿಂದೆ ಏನು ಇವ್ರಿಗೆ ಚಿಕ್ಕಬಳ್ಳಾಪುರದವ್ರಿಗೆ, ಕೋಲಾರವ್ರಿಗೆ ಕೆಲಸ ಮಾಡಬೇಕಾಗಿದೆ, ಅದು ಪೆಂಡಿಂಗ್ ಇತ್ತು ಕೆಲವು ಬೇಕಾದಷ್ಟು ಕನ್ಸ್ಟೆಂಟ್ಸ್ ಇಂದ. ಅದು ಕೂಡ ಪೈಪ್ ಹಾಕ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ಅವರು ಆನರಬಲ್ MLA ಅವರು ನನ್ನ 10 ಬಾರಿ ಬಂದು ಕೇಳಿದ್ದಾರೆ, ನಮ್ಮ ವೆಂಕಟೇಶ್ವರರೆಡ್ಡಿ ಅವರು. ನಾನು ಯಾವತ್ತಾರು ಒಂದಿನ ಹೋಗಿ ಅವರು KH ಮುನಿಯಪ್ಪನವರು, ನಮ್ಮ ಬೈರ್ತಿ ಸುರೇಶು ಅವರೆಲ್ಲ ಕೋಲಾರವರೆಲ್ಲ ಬಂದು ಕೇಳ್ಕೊಂಡಿದ್ದಾರೆ. ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ. ಈ ಒಂದು ಸ್ವಲ್ಪ ಈ ನಮ್ಮ ಪರಮೇಶ್ವರ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ. ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರು BJP ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು. ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತಗೋಬೇಕು, ಕೊರಟಗೆರೆ ತಾಲೂಕಲ್ಲಿ ತಗೋಬಾರ್ದು ಅಂತೇಳಿ. ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಸೋಕ್ಕಾಗಲ್ಲ, ನೀರು ಎಲ್ಲಿ ಇರಬೇಕು ಅಂತ. ಅದಕ್ಕೆ ಈಗ ಅಟ್ಲೀಸ್ಟ್ 5 TMC ನಿಲ್ಲಿಸೋವಂಥದ್ದಿತ್ತು. ಈಗ ಅಟ್ಲೀಸ್ಟ್ 3 TMC ಯಾರು ಬ್ಯಾಲೆನ್ಸಿಂಗ್ ಇರಬೇಕು ಅಂತೇಳಿ ಈಗ ನಾನು ಅವ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ. ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟಿಲಿ ಈ ಯೋಜನೆ ಇದೆ. ಅಲ್ಲ, ನಾನು ಒಂದೇ ರಿಕ್ವೆಸ್ಟು ಮಾನ್ಯ ಮಂತ್ರಿಗಳಿಗೆ. ಅಲ್ಲ, ಇವು ಮೂಲಭೂತವಾಗಿ ಇವಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೊಡ್ತೇವೆ ಅಂತೇಳಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿರೋದು. ಅದು 11 ವರ್ಷ ಆಯಿತು. ಇವಾಗ ಫಸ್ಟು ನಮಗೆ ಕೊಡಿ, ಬೇಕಾದ್ರೆ ನಾನೇನು ಇವ್ರಿಗೆ ಹಾಸನವ್ರಿಗೂ ಮತ್ತು ತುಮಕೂರಿನವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೆಕ್ಸ್ಟ್ ಫೇಸಲ್ಲಿ ಅವ್ರಿಗೆ ಕೊಡಿ, ಫಸ್ಟು ನಮಗೆ ಆದ್ಯತೆ ಕೊಡಿ. ಯಾಕಂದರೆ ಬಾರ್ಡರ್ ಲಾಸ್ಟ್ ಪಾಯಿಂಟ್ ನಮ್ಮದು, ಆಂಧ್ರ ಗಡಿ ಭಾಗದಲ್ಲಿರೋದು. ದಯಮಾಡಿ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳನ್ನ ನೀವು ಘೋಷಣೆ ಮಾಡ್ದಂಗೆ. ಪಾಪ ತುಮಕೂರು ಅವರು ಏನು ಕೇಳ್ತಾ ಇಲ್ಲ, ಅವ್ರಿಗೂ ಕೊಡ್ತಾ ಇಲ್ಲ ನೀರನ್ನ. ಫಸ್ಟ್ ಕುಡಿಯೋ ನೀರು ನಿಮ್ಮಿಂದನೇ ಶುರು ಮಾಡ್ತೀವಿ, ನಿಮ್ಮಿಂದನೇ ಕೊಡ್ತೀವಿ. ಅವರು ಹೇಳಿದ್ದಾರೆ ಫಸ್ಟ್ ಕುಡಿಯೋ ನೀರು ಕೊಡಿ ಆಮೇಲೆ ಅಂತೇಳಿ. ತುಮಕೂರು ಅವರು ಎಲ್ಲ ಒಪ್ಕೊಂಡಿದ್ದಾರೆ, ಏನು ಸಮಸ್ಯೆ ಏನಿಲ್ಲ. ಹಾಸನದು ಏನೋ ಸಮಸ್ಯೆ ಇಲ್ಲ. ಸೊ ಪ್ರಯಾರಿಟಿ ಚಿಕ್ಕಬಳ್ಳಾಪುರ, ಕೋಲಾರ ಫಸ್ಟ್ ನಮಗೆ. ಆಯ್ತಪ್ಪ, ಥ್ಯಾಂಕ್ ಯು. ಎಂ ಸತೀಶ್ ರೆಡ್ಡಿ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ಕಂದಾಯ ಸಚಿವರನ್ನ ಗಮನ ಸೆಳೆಯುವ ಪ್ರಶ್ನೆಯನ್ನ ಅವ್ರಿಗೆ ಉತ್ತರನೂ ಒದಗಿಸ್ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಇನ್ನೂ ಹೆಚ್ಚುವರಿ ಏನಾದರೂ ವಿಷಯ ಇದ್ರೆ ಪ್ರಸ್ತಾಪ ಮಾಡ್ಬೋದು ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಇಂದಿನ ಅಧಿವೇಶನದಲ್ಲೂ ಕೂಡ ನಾನು ಸನ್ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೆ. ಆಗ ಮತ್ತೆ ಒಂದು ಲೆಟರನ್ನು ಕೂಡ ಕೊಟ್ಟಿದ್ದೆ. ನನ್ನ ಕ್ಷೇತ್ರದಲ್ಲಿ ಬರುವಂಥ ಸರ್ವೆ ನಂಬರ್ 43, 44 ಹೊಂಗಸಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು 40 ಎಕರೆಗಿಂತ ಹೆಚ್ಚು ಜಮೀನಿದೆ. ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆ ಅವರು ತಮಗೆ ಮಂಜೂರಾಗಿರುವಂಥ ಜಾಗ ಏನು 1940ರಲ್ಲಿ ಮಂಜೂರಾಗಿರುವಂಥ ಜಾಗ ಮಾರಾಟ ಮಾಡಿಕೊಂಡು PTCL ಅಲ್ಲಿ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತೆ ಆ ಜಾಗವನ್ನು 2 ಬಾರಿ 3 ಬಾರಿ ಮಾರಾಟ ಮಾಡಿದ್ದಾರೆ. ಅದಾದ ನಂತರ 2011ರಲ್ಲಿ AC ಮುಂದೆ ಹೋಗ್ತಾರೆ ಅಧ್ಯಕ್ಷರೇ. AC ಅವರು ಅದಕ್ಕೆ ಹಿಂದೆ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅದನ್ನು ಮರೆಮಾಚಿಕೊಂಡು AC ಅವರು ಮತ್ತೊಂದು ಸಲ PTCL ಅವರ ಪರವಾಗಿ ಮಾಡ್ತಾರೆ. ಅಷ್ಟೊತ್ತಿಗೆ ಅದು ಸೈಟ್ಗಳಾಗಿ ಮನೆಗಳು ಕೂಡ ಆಗ್ಬಿಟ್ಟಿರುತ್ತೆ ಅಧ್ಯಕ್ಷರೇ. ಅದಾದ ನಂತರ ಅವರೆಲ್ಲರೂ ಕೂಡ DC ಕೋರ್ಟ್ಗೆ ಹೋಗ್ತಾರೆ. DC ಕೋರ್ಟಲ್ಲಿ AC ಆರ್ಡರ್ನ ಹೊಡೆದಾಕಿ ಏನು ಸುಮಾರು 43 ಜನಕ್ಕೆ ಅಲ್ಲಿ ನಿವೇಶನ ಆಗಿರುತ್ತೆ.
ಅವ್ರಿಗೆ ಅಂತ ಮತ್ತೊಮ್ಮೆ ಆರ್ಡರ್ ಮಾಡ್ತಾರೆ. ಅದ್ರ ವಿರುದ್ಧ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಅಧ್ಯಕ್ಷರೇ. ಅವರು ಹೈಕೋರ್ಟಲ್ಲೂ ಕೂಡ ಫಸ್ಟ್ ಬೆಂಚಲ್ಲಿ ಸೆಕೆಂಡ್ ಬೆಂಚಲ್ಲೂ ಕೂಡ AC ಆರ್ಡರ್ ವಿರುದ್ಧ ಆಗುತ್ತೆ. ಅಲ್ಲಿ ಯಾರು ಸೈಟುಗಳು ತೊಗೊಂಡು ಅವ್ರು ಹಣ ಕೊಟ್ಟು ತೊಗೊಂಡಿರ್ತಾರೆ ಅವ್ರ ಪರವಾಗಿ ಆಗುತ್ತೆ ಅಧ್ಯಕ್ಷರೇ. ಅದಾದ 3 ವರ್ಷ ಆದಮೇಲೆ ಅಧ್ಯಕ್ಷರೇ 2011ರಲ್ಲಿ ಮಾಡಿರುವಂಥ ಒಂದು ಆರ್ಡ್ರನ್ನು ಮುಚ್ಚಿ ಅಂದರೆ AC ಆರ್ಡರ್ ಮಾಡಿರ್ತಾರಲ್ಲ ಅದನ್ನು ತೋರಿಸ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಮೀಲಾಗಿ 2.5 ಎಕರೆಗೆ ಪಾಣಿ ಮತ್ತು ಹೊಸದಾಗಿ ಏನು ರೀಸರ್ವೆ ನಂಬರ್ ಮಾಡಿಕೊಂಡು 43ರಲ್ಲೂ ಇದೆ 44ರಲ್ಲೂ ಇದೆ. ಒಂದು ಹೊಸದಾಗಿ 118 ಅಂತ ಆಗಿದೆ, ಇನ್ನೊಂದು 123 ಸರ್ವೆ ನಂಬರ್ ಅಂತ ಆಗಿದೆ. ಒಟ್ಟು ಇದು 5 ಎಕರೆ ಅಧ್ಯಕ್ಷರೇ. ಇದನ್ನು ಅವರು ಮತ್ತೊಮ್ಮೆ ಆ ಜಾಗ ನಮಗೆ ಬರಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳ ಮೂಲಕ ಕಾಂಪೌಂಡ್ ಹಾಕ್ಕೊಳ್ಳಿಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅದನ್ನು ನಾವು ತಹಸೀಲ್ದಾರ್ ಅವ್ರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿ ತಡೆದು ಅದನ್ನು ಮತ್ತೆ ಒಡೆದಾಕ್ಸಿ ಮಾಡ್ತೀವಿ ಅಧ್ಯಕ್ಷರೇ. ಅದಾದಮೇಲೆ ಮೊನ್ನೆ ಕಳೆದ ವಾರದಲ್ಲಿ ಅಧ್ಯಕ್ಷರೇ ಅವ್ರು ಏನು ಮಾಡ್ತಾರೆ, ರಾತ್ರಿ ಹೋಗಿ ಏನು ಒಂದು ಸ್ಮಶಾನ ಜಾಗ ಇತ್ತು, ಅಂದರೆ ಅಲ್ಲಿ ಬಡವರೆಲ್ಲ ಮನೆಗಳು ಕಟ್ಕೊಂಡು ಏನು ಸ್ಮಶಾನ ಅಂತ ಏನು ದಾಖಲೆಗಳಲ್ಲಿ ಇಲ್ಲ, ಬಟ್ ಅಲ್ಲಿ ಉಣ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಫೋಟೋಗಳು ಕೂಡ ಇದೆ ಅಧ್ಯಕ್ಷರೇ, ಇಲ್ಲಿದೆ. ಅಂದರೆ ಸ್ಮಶಾನ ಗುಳಿ ಉಣಿರೋದು ಫೋಟೋ ಇದೆ, ಅದಾದಮೇಲೆ ಅದನ್ನು ಒಡೆದಾಕಿರೋಂಥ ಫೋಟೋನೂ ಇದೆ ಅಧ್ಯಕ್ಷರೇ. ಇದು ಕ್ಲೀನ್ ಮಾಡಿರೋಂಥ ಫೋಟೋ ಅದೇ ಜಾಗದಲ್ಲಿ. ಅಂದರೆ ಸ್ಮಶಾನಗಳು ಬಿಡ್ತಾ ಇಲ್ಲ ಅಧ್ಯಕ್ಷರೇ. ಅವ್ರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡರ್ಗಳು ಮಾಡಿದ್ರು ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು, ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು, ಇಷ್ಟು ಜನ ಸೇರಿ ಒಂದು ಮಾಜರ್ ಮಾಡ್ತಾರೆ ಅಧ್ಯಕ್ಷ. ಮೊನ್ನೆ ಅಂದರೆ ಇನ್ನೊಂದು 1.5 ತಿಂಗಳಿಂದ ಮಾಜರ್ ಮಾಡ್ತಾರೆ. ಮಾಡಿಬಿಟ್ಟು ಅವ್ರಿಗೆ ಜಾಗನ ಸ್ಮಶಾನ ಜಾಗ ಒಡೆದಾಕಿ ಮತ್ತು ನಾವು 94CCಯಲ್ಲಿ ಮತ್ತು ಬೇರೆಯವರು ಅಲ್ಲಿ ಜಾಗನೂ ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಧ್ಯಕ್ಷರೇ. ಅದನ್ನು ಕಂದಾಯ ಸಚಿವರಿಗೆ ಏನೇನಾಗಿದೆ ಕೋರ್ಟ್ ಆರ್ಡರ್ಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ, ಮತ್ತು ರೆವಿನ್ಯೂ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ನಿನ್ನೆ ಏನೋ ಅವರು ಒಂದು ತಡೆ ಆಜ್ಞೆ ಅಂತ ಮಾಡಿಟ್ಟಿದ್ದಾರೆ. ಆ ರೀತಿ ಆಗಬಾರ್ದು ಅಧ್ಯಕ್ಷರೇ. ಇದು ಒಂದ್ಸಲ ಅವ್ರಿಗೆ ಆಲ್ರೆಡಿ ಅವ್ರು ಮಾರಾಟ ಮಾಡಿದ್ಮೇಲೆ ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ ಮತ್ತೆ ಅವ್ರ ಜಮೀನಲ್ಲಿ ಬರುತ್ತೆ ಅಧ್ಯಕ್ಷರೇ. ಅದು ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ. ಆ ಸರ್ಕಾರಿ ಗೋಮಾಳ ಹಾಗೇ ಇರಬೇಕು, ಅಥವಾ ಅಲ್ಲಿ ಯಾರಿಗಾದ್ರೂ 94CC ಅಡಿಯಲ್ಲಿ ಸೈಟ್ ಕೊಡ್ಬೇಕಂದ್ರೆ ಸೈಟ್ ಕೊಡಬೇಕು. ಸರ್ಕಾರಿ ಜಮೀನನ್ನು ವಾಪಸ್ ಅದಕ್ಕೆ ಬೇಲಿ ಹಾಕಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡನ್ನು ಹಾಕಬೇಕಾಗಿದೆ ಅಧ್ಯಕ್ಷರೇ. ತಮ್ಮ ಮೂಲಕ ನಾನು ಸಚಿವರನ್ನ ಕೇಳ್ಕೊತೇನೆ. ಅಧ್ಯಕ್ಷರೇ, ಖಂಡಿತವಾಗಿ ಅವರು ಈಗ ಮಾತನಾಡುವಾಗ 2 ಸರ್ವೆ ನಂಬರ್ ಹೇಳಿದ್ದಾರೆ, 43, 44. ಬಟ್ ಪ್ರಶ್ನೆ ಕೇಳುವಾಗ ಬರೀ 43 ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನನಗೆ 43 ಅನ್ನೋದು ಮಾತ್ರ ಲಿಖಿತ ಉತ್ತರದಲ್ಲಿ ನನಗೆ ಬಂದಿದೆ. ಈಗ 44ದು ಅವ್ರೇನು ಹೇಳ್ತಾರೆ, 43ರಲ್ಲಿ ಒಮ್ಮೆ ಎಂಜಾಯ್ಮೆಂಟ್ ತಗೊಂಡಿದ್ದಾರೆ, ಅವ್ರಿಗೆ ಮಂಜೂರಾಗಿದ್ದ ಜಾಗವನ್ನು ಸಂಪೂರ್ಣ ಅವರು ಅನುಭವ ಪಡೆದುಕೊಂಡಿದ್ದಾರೆ. ಅದೇ ದಾಖಲೆ ಆಧಾರದ ಮೇಲೆ ಮತ್ತೆ ಪಕ್ಕದಲ್ಲಿ ಲಾಸ್ಟ್ ಟೈಮ್ ನಾವೊಂದು ಅಮೆಂಡ್ಮೆಂಟ್ ಮಾಡಿದ್ದೇವೆ. ಕೆಲವ್ರ ಮೇಲೆ ನಾನು FIRಗೂ ಕೂಡ ರೆಕಮೆಂಡ್ ಮಾಡಿದ್ದೇನೆ, ಕೆಲವ್ರ ಮೇಲೆ FIR ಮಾಡಿಸೂ ಇದ್ದೀವಿ. ಇವ್ರ ಮೇಲೆ FIRಗೆ ರೆಕಮೆಂಡ್ ಮಾಡಿದ್ದೆ, ಅದು FIR ಆಗಿಲ್ಲ. ಬಟ್ ಇವ್ರನ್ನ ಅಲ್ಲಿಂದ ಆ ಹುದ್ದೆಯಿಂದ ತೆಗೆದಿದ್ದೇವೆ ಈಗ. ಬಟ್ ಡಿಸಿಪ್ಲಿನರಿ ಎನ್ಕ್ವೈರಿ ಶುರು ಮಾಡಿದ್ದೇವೆ, ಬಿಟ್ಟಿಲ್ಲ. ಸೊ ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಿ ಈವನ್ ಕ್ವಾಸಾಯ್ ಜುಡಿಷಿಯಲ್ ಕೇಸಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಅವರು ಆರ್ಡರ್ ಪಾಸ್ ಮಾಡಿದ್ರೆ ಐ ಹ್ಯಾವ್ ಸ್ಟಿಲ್ ಇನಿಷಿಯೇಟೆಡ್ ಡಿಸಿಪ್ಲಿನರಿ ಎನ್ಕ್ವೈರಿ ಅಗೇನ್ಸ್ಟ್ ದೆಮ್. ಇಷ್ಟು ದಿನ ವಾದ ಏನಿತ್ತು, ಕ್ವಾಸಾಯ್ ಜುಡಿಷಿಯಲ್ ಪ್ರಾಸೆಸ್ ಅಲ್ಲಿ ಏನಾದರೂ ಆರ್ಡರ್ ಪಾಸ್ ಮಾಡಿದ್ರೆ ನಿಮಗೆ ತಪ್ಪಾಗಿದ್ರೆ ಅದರ ವಿರುದ್ಧ ನೀವು ಮೇಲ್ಮನವಿ ಸಲ್ಲಿಸ್ಕೊಳ್ಳಿ. ನಿಮಗೆ ಮೇಲ್ಮನವಿ ಅವಕಾಶ ಇರೋವಾಗ ಇದು ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಾ? ಐ ಹ್ಯಾವ್ ಪಾಸ್ಡ್ ಇಟ್ ಇನ್ ಮೈ ಜಡ್ಜ್ಮೆಂಟ್ ಅಂಡ್ ಮೈ ವಿಸ್ಡಮ್, ಯು ಕ್ಯಾನ್ ಕ್ವೆಶ್ಚನ್ ಇಟ್ ಅಂತ ವಾದಗಳಿತ್ತು. ಆ ವಾದಗಳನ್ನೆಲ್ಲ ನಾನೀಗ ಅದಕ್ಕೆ ಕೆಲವರು ಒಳ್ಳೆ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಎಲ್ಲರ ಬಗ್ಗೆ ನಾವು ಒಂದೇ ಮಾತಲ್ಲಿ ಮಾತಾಡೋದು ಬೇಡ. ಆದರೆ ಇಂಥವರು ಒಂದಷ್ಟು ಜನ ಮಾಡುವ ಅನಾಹುತಗಳಿಂದ ಎಲ್ಲ ವ್ಯವಸ್ಥೆಗೆ ಕೆಟ್ಟ ಹೆಸರು. ಸೊ ಅಂಥವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೂ ಕೂಡ ಮುಂದಾಗಿದ್ದೇವೆ ಅಧ್ಯಕ್ಷರೇ. ಎನಿವೆ ಇವ್ರು ಹೇಳಿದ ಬ್ಯಾಕ್ಗ್ರೌಂಡ್ಗೆ ಈ ಇನ್ಫಾರ್ಮೇಶನ್ ಹೇಳಿದೆ, ಇಂಥದ್ದಲ್ಲ ಒಂದಲ್ಲ ಇವರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೇನೆ, ಇದು ಹೇಳೋದು ದೌರ್ಭಾಗ್ಯ ಅಂತಾದರೂ ತಿಳ್ಕೊಳ್ಳಿ ಅಥವಾ ಏನಂತಾದರೂ ತಿಳ್ಕೊಳ್ಳಿ. ಈ AC ಅವರು ಮಾಡಿರೋ ಆರ್ಡರ್ಗಳು ಒಂದೊಂದು ನೋಡ್ಬಿಟ್ರೆ ಆಘಾತ ಆಗುತ್ತೆ. ಆ ರೀತಿ 1 ನಿಮಿಷ ಕಂಪ್ಲೀಟ್ ಮಾಡ್ತೇನೆ. ಹಾಗಾಗಿ ಆದ್ರೆ ಹಂಗಂತೇಳಿ ನಾನು ಯಾವುದು ಬಿಟ್ಟಿಲ್ಲ ಅಧ್ಯಕ್ಷರೇ.
ಎಲ್ಲಾನು ನಾನು ನನ್ನ ಗಮನಕ್ಕೆ ಯಾವ್ದ್ಯಾವ್ದು ಬಂದಿದೆ ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ. ಆ ಜಮೀನುಗಳನ್ನ ವಾಪಸ್ ತಗೊಳ್ಳೋಕ್ಕೆ ಏನ್ ಬೇಕು DC ಹತ್ರ RC ಹತ್ರ ಸರ್ಕಾರದಿಂದನೇ ಅಪೀಲ್ ಹಾಕ್ಸಿ ಆಗಿರೋ ಅನಾಹುತವನ್ನ ಅದನ್ನ ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ. ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತಗೊಂಡಿದ್ದೇನೆ. ಇವ್ರು ಹೇಳಿರೋದು ಏನಿದೆ ಬಂಡೆಪಾಳ್ಯ 43, 44 DC ಅವರಿಂದ ನಾನು ಒಂದು ವಾರದಿಂದ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ. ಮತ್ತು ಈ ಜಮೀನನ್ನ ಭದ್ರ ಮಾಡ್ಲಿಕ್ಕೆ ಏನ್ ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ತಗೊಳ್ತೇವೆ. ಅಧ್ಯಕ್ಷರೇ, ಲಾಸ್ಟ್ ಸ್ವಲ್ಪ ಇದು ತುಂಬಾ ಜಿನಿಯಾನಿಟಿ ಇದೆ ಅಲ್ಲ, ತುಂಬಾ ಜಿನಿಯಾನಿಟಿ ಇದೆ. ಮತ್ತೆ ಈ ಮನೆಯಲ್ಲಿ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಅದು ಬೆಂಗಳೂರಲ್ಲಿರುವಂತ ಯಾರು ಲ್ಯಾಂಡ್ ಗ್ರಾಬರ್ಸ್ ಇದ್ದಾರೆ ಅವ್ರಿಗೆ ಅಧಿಕಾರಿಗಳು ಆ ರೀತಿ ಮಾಡಿದಾಗ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಆ ರೀತಿ ನಾವೇನಾದ್ರೂ ಅವರಿಗೆ ಸ್ವಲ್ಪ ಲೂಸ್ ಬಿಟ್ರೆ ಅಧ್ಯಕ್ಷರೇ ನಾಳೆ ಬೆಳಗ್ಗೆ ಏನು ಅನಾಹುತಗಳಾಗ್ಬೋದು ಅಂತ ನಮಗೆಲ್ಲ ಕೂಡ ಗೊತ್ತಿದೆ. ಆದ್ರಿಂದ ಇದು ತುಂಬಾ ಜಿನಿಯಾನಿಟಿ ಇದೆ ಕೇಸು. ಈ ಕೇಸಲ್ಲಿ ಸರಿಯಾಗಿ ಪಾಠವನ್ನ ಕಲಿಸ್ಬೇಕು ಅಧ್ಯಕ್ಷರೇ ಅವರಿಗೆ. ಅವ್ರು ಏನ್ ಹೇಳಿದಾರೆ ಈಗ 12-15 ದಿನದಲ್ಲಿ DC ಅವರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೊಡಬೇಕು, ಮತ್ತೆ ಅಲ್ಲಿ ಸ್ಮಶಾನ ಇತ್ತ ಇಲ್ವಾ ನೋಡ್ಬೇಕು, ಮತ್ತೆ ಅವನು ಮಂಜೂರು ಮಾಡಿಕೊಂಡು ಮಾರಾಟ ಮಾಡಿರುವಂತ ಜಮೀನುಗಳನ್ನ 2ನೇ ಬಾರಿ 3ನೇ ಬಾರಿ ಬೇರೆ ಕಡೆ ಹೋಗಿ ಪೋಡಿ ಮಾಡಿಸ್ಕೊಂತಾನೆ ಅದನ್ನ ಮಾಡ್ಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರ ಆ ಜಾಗದಲ್ಲಿ ಇರ್ಬೇಕಾ ಅಧ್ಯಕ್ಷರೇ? ಜಿನಿಯನ್ ಕೇಸ್ ಇದೆ ಅಧ್ಯಕ್ಷರೇ. ಇದು ಹೈಕೋರ್ಟ್ ಆದ್ಮೇಲೆನೂ ಕೂಡ ಅದನ್ನ ಮುಚ್ಚಿಟ್ಟು ಮಾಡಿರುವಂತದ್ದು ಸರ್. ಇದು ಬೇರೆ ಏನಾದ್ರೂ ಆಗಿದ್ರೆ ನಾವು ಆ ರೀತಿ ಹಂಗೆ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಈಗ ಅವ್ರು ತನಿಖೆ ಮಾಡಿ ಆಕ್ಷನ್ ತಗೊಂಡು ಅಧ್ಯಕ್ಷರೇ ಮಾಡ್ಲಿ. ಅವ್ರು ಯಾರಿದ್ದಾರೆ ಒಂದು 10-15 ದಿನದ ಒಳಗಡೆನೆ DC ಅವರು ಭೇಟಿ ಮಾಡಿ ಅದಕ್ಕೆ ಕ್ರಮವನ್ನ ತೆಗೆದುಕೋಬೇಕು ಅಧ್ಯಕ್ಷರೇ. ಶರಣ್ ನಾಡಗೌಡ ಪಾಟೀಲ್, ಅಪ್ಪಾಜಿ ನಾಡಗೌಡರು. ಅಧ್ಯಕ್ಷ ಒಂದು ನಿಮಿಷ ಮಾತಾಡ್ಬಿಡ್ಲ. ಎಲ್ಲ ನನ್ನ ಕರೆದ್ರು ಶರಣಗೌಡ ಪಾಟೀಲ್ ಅದಲ್ಲ ಅಪ್ಪಾಜಿ ಉದ್ದೇಶ ಹೆಸರು. ಅಧ್ಯಕ್ಷರೇ, ಇಲ್ಲಿಲ್ಲ, ಅದು ಸರಿ ಕೇಳ್ತಾ ಇಲ್ಲ ಅವ್ರು ಕೇಳಿದ್ದು. ಅಧ್ಯಕ್ಷರೇ, ಸನ್ಮಾನ್ಯ ನೀರಾವರಿ ಮಂತ್ರಿಗೆ ನಿಯಮ 73 ಅಡಿಯಲ್ಲಿ ಪೀರಾಪುರ್ ಬೂದಾಳಿ ಏತ ನೀರಾವರಿ ಬಗ್ಗೆ ಪ್ರಶ್ನೆ ಗಮನವನ್ನು ಸೆಳೆಯಲಿಕ್ಕೆ ತಮ್ಮ ಮುಖಾಂತರ ಇಚ್ಛಿಸ್ತೇನೆ. ಅಧ್ಯಕ್ಷರೇ, ನಾಡಗೌಡರು ಕೇಳಿದಂಥ ಈ ಬೂದಿಯಾಳು ಪೀರಾಪುರ ಏತ ನೀರಾವರಿ ಕಾಮಗಾರಿ ಈಗಾಗಲೇ 90% ಮುಗಿದಿದೆ. ಇನ್ನು ಸ್ವಲ್ಪ ಉಳಿದಿದೆ. ಅದನ್ನ ಮೊದಲನೇ ಹಂತದ ಈ ಯೋಜನೆ ಸಂಬಂಧಿಸಿದಂತೆ ಹೆಡ್ ವರ್ಕು, ರೈಸಿಂಗ್ ಮೇನು ಮತ್ತು ಡೆಲಿವರಿ ಚೇಂಬರ್ ಇವೆಲ್ಲ ಕೂಡ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಮೃತ ಕಂಪನಿ ಮತ್ತು ಅವ್ರು ಯಾರು ಜಾಯಿಂಟ್ ವೆಂಚರಲ್ಲಿ ಕೊಟ್ಟು 523 ಕೋಟಿ ರೂಪಾಯಿ ಖರ್ಚು ಮಾಡಿ 24 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ. ಇನ್ನು ಸ್ವಲ್ಪ ಕೆಲಸ ಉಳಿದಿದೆ. ಅದನ್ನು ನಾನು ಅವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ಏನು ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಸೆಕೆಂಡ್ ಫೇಸ್ದು ಪೈಪ್ಲೈನ್ ವಿತರಣೆ, ಕಾಲುವೆ ಜಾಲ ನಿರ್ಮಾಣ ಕಾರ್ಯಕ್ರಮ ಬಗ್ಗೆ, ಆಮೇಲೆ ಹೊಲ ಗಾಲುವೆ ನಿರ್ಮಾಣ ಅದರ ಬಗ್ಗೆ ಅವರು ಕೇಳಿದ್ದಾರೆ. ಒಟ್ಟು 20,243 ಹೆಕ್ಟೇರ್ ಅಚ್ಚುಕಟ್ಟು ಕ್ಷೇತ್ರಕ್ಕೆ ಹೊಲಗಾವೆ ನಿರ್ಮಾಣ ಕಾಮಗಾರಿಯ ವಿವರವನ್ನು ಈಗಾಗಲೇ ನಾವು DPR ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಿ. 1.75 ಕೋಟಿ ರೂಪಾಯಿ ಅದಕ್ಕೆ DPRಗೆ ಖರ್ಚಿಗೋಸ್ಕರ ಕೊಟ್ಟು ಕರೆಯಲಾಗಿದೆ. ಮೊನ್ನೆ ತಾನೇ 6ನೇ ತಾರೀಕು 6/8/25 ಕರೆಯಲಾಗಿದೆ. ಅದಾದ ತಕ್ಷಣ ಮುಂದಕ್ಕೆ ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ DPR ಬಂದ ತಕ್ಷಣ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಸಮರ್ಪಕವಾಗಿ ಮಂತ್ರಿಯವರು ಕೊಟ್ಟಿದ್ದಾರೆ. ಆದರೆ ಬೂದಾಳ್ ಪೀರಾಪುರ್ ಏತ ನೀರಾವರಿ ಒಂದು ಪ್ರತಿಷ್ಠಿತ ಏತ ನೀರಾವರಿ. ಇದು ಸುಮಾರು ಬೆಲ್ಗಾಂ ಸೆಷನ್ನಲ್ಲಿ ಪ್ರಾರಂಭ ಮಾಡಿದಂಥದ್ದು ನಾವು ಅದರ ಬಗ್ಗೆ. ಅದಕ್ಕಿಂತ ಮುಂಚೆ ಸುಮಾರು 35-36 ವರ್ಷದ ಹಿಂದೆ ನೀಲಕಂಠರಾಯ ಗೌಡ್ರು ಅಂತ ಇದ್ರು, ಅವ್ರು ಪ್ರಾರಂಭ ಮಾಡಿದಂಥ ಹೋರಾಟ. ಕೊನೆಗೆ ನಮ್ಮ ಸರ್ಕಾರ ಬಂತು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದನ್ನು ಕೈಗೆತ್ಕೊಂಡಿವಿ ಕೊನೆ ಪಕ್ಷದಲ್ಲಿ. ನಾನು ಇಷ್ಟೇ ಕೇಳೋದು, ಲ್ಯಾಂಡ್ ಎಕ್ವಿಜೇಷನ್ ತುಂಬ ತೊಂದರೆ ಆಗ್ತಾ ಇದೆ. ಯಾವುದೇ ಒಂದು ಪ್ರಾಜೆಕ್ಟ್ ಡಿಲೇ ಆಗಬೇಕಾದ್ರೆ ಲ್ಯಾಂಡ್ ಎಕ್ವಿಜೇಷನ್ ಇವತ್ತು ಬಹಳ ನಮಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. 10 ವರ್ಷ 15 ವರ್ಷ ಆದರೂ ಕೂಡ ಇವತ್ತು ಕೂಡ
ನೋಟಿಫೈ ಮಾಡಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಕೂಡ ಆಗಿಲ್ಲ. ಇಲ್ಲಿ ವಿಳಂಬ ಆಗ್ತಾ ಇದೆ. ಆಮೇಲೆ ನಿಮ್ಮ ಹೊಲಗಾಲುವಿಗೆ ನೀವು DPR ಮಾಡಿಸ್ತಾ ಇದ್ದೀರಿ, ದಯವಿಟ್ಟು ಇಮಿಡಿಯೇಟ್ ಆಗಿ ಅವನು ನೋಟಿಫೈ ಮಾಡಿ ರೈತರಿಗೆ ಹಣ ಸಿಗುವಂಗೂ ಮಾಡಬೇಕು. ಅಂದ್ರೆ ಮಾತ್ರ ಪ್ರೋಗ್ರೆಸ್ ಬೇಗನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಬೇಕು ಮಂತ್ರಿಗಳು. ಮತ್ತು ಇದೇ ವರ್ಷ ಬರುವಂಥ ವರ್ಷದಲ್ಲಿ ಅದನ್ನು ಕಮೆನ್ಸ್ ಮಾಡಬೇಕು. ಅಟ್ಲೀಸ್ಟ್ ನೀರಾದರೂ ಹರಿಸ್ಬೇಕು, ಟ್ರಯಲ್ ರನ್ ಆದರೂ ಮಾಡಬೇಕು ಅಂತ ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ. ಅಧ್ಯಕ್ಷ, ಅವರೇನು ಗಮನ ಸೆಳೆದಿದ್ದಾರೆ ಅದು ಬಹಳ ವಿಚಾರ ಇದೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಈ ಲ್ಯಾಂಡ್ ಅಕ್ವಿಷನ್ ವಿಚಾರನೇ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ. ನಾನು ಅದ್ರ ಬಗ್ಗೆ ಕೆಲವೆಲ್ಲ ನಮ್ಮ ಲಾಯರ್ಗಳು, ರೈತರು ಎಲ್ಲ ಸೇರಿಕೊಂಡು ಸುಮಾರು ಸಾವಿರಾರು ಕೇಸು ಈ ರೀತಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಮೊನ್ನೆ ತಾನೇ ಅದ್ರ ಬಗ್ಗೆ ಒಂದು ಡಿಟೇಲ್ ಎನ್ಕ್ವೈರಿ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ನೋಡ್ತೀನಿ. ಅದನ್ನು ಈಗ ನಾನು ಹೇಳೋಕ್ಕಾಗಲ್ಲ. ಆ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಇದನ್ನು ಎಷ್ಟು ಜಮೀನು ಬೇಕಾಗ್ತದೆ, ಯಾವ ಸ್ಟೇಜಲ್ಲಿ ಇದೆ ಅಂತೇಳಿ ನಾನು ಮತ್ತೆ ಬೇರೆ ರಿಪ್ಲೈ ನಾನು ಕೊಡ್ತೀನಿ. ಒಟ್ಟಾರೆ ಅದು ಸರಿ ಆದಮೇಲೆ ನಾವು ಈ ಕೆಲಸನ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ DPR ಕರೆದಿದ್ದೀವಿ, ಎಷ್ಟು ಜಮೀನು ಬೇಕಾಗ್ತದೆ, ಏನು ಎತ್ತ ಅಂತೇಳಿ. ಆಮೇಲೆ ನಾವು ಕೊಟ್ಟ ತಕ್ಷಣ ಕೊನೆಗೆ ಮೀಟ್ರ್ ಶುರು ಆಗೋಯ್ತದೆ ಕೆಲಸ ಮಾಡಿದ ತಕ್ಷಣ ರೈತರುಗಳಿಗೆ. ಅದೊಂದು ಸಮಸ್ಯೆ ಇದೆ. ಬಟ್ ಅವರ ಕಳಕಳೆನ ಅರ್ಥ ಮಾಡ್ಕೊಂಡಿದ್ದೀನಿ. ಇದಕ್ಕೇನಾದ್ರು ಒಂದು ಸೂಕ್ತ ಕ್ರಮ ಕೈಗೊಳ್ತೀನಿ. ಓಕೆ. ಅಶೋಕ್ ಕುಮಾರ್ ರಾಯ್. ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಉಂಟಾಗಿರುವುದರಿಂದ ಈ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆಯುತ್ತೇನೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಬಹಳ ಸವಿಸ್ತಾರವಾಗಿ ನೀವು ಹೇಳ್ತೀರಾ? ಹೇಳಿ ಸರ್, ಎಲ್ಲ ಹೇಳ್ಬಿಡಿ. ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀವಿ. ಈ ಕೆಂಪು ಕಲ್ಲು ಲ್ಯಾಟ್ರೈಟ್ ಖನಿಜ Al2O3 ಖನಿಜಾಂಶದ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಮುಖ್ಯ ಖನಿಜ ಮತ್ತು ಉಪಖನಿಜಗಳಾಗಿ ವರ್ಗೀಕೃತಗೊಳ್ಳುತ್ತದೆ. KMCR ನಿಯಮಗಳು 1994 ಅನ್ವಯ ಉಪಖನಿಜಗಳ ಗಣಿ ಗುತ್ತಿಗೆ ಲೈಸೆನ್ಸ್ ಕಾರ್ಯಾದೇಶ ಅಲ್ಲ, ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಆ ಉತ್ತರದಲ್ಲಿ ಯಾವುದೇ ವಿಚಾರಗಳಿಲ್ಲ. ಈಗ ಮಂತ್ರಿಗಳಿದ್ರೆ ಏನಾದ್ರೂ ಪ್ರಯೋಜನ ಆಗ್ತಿತ್ತು. ಅಧ್ಯಕ್ಷರೇ, ಇಲ್ಲ ನೀವು ಈ ಉತ್ತರ ನೋಡಿದಿರಿ. ಈಗ ನಾನು ಓದಿದ್ದೀನಿ, ಅದನ್ನೇ ಅವರು ಓದ್ತಾ ಇದ್ದಾರಲ್ಲ ಅಧ್ಯಕ್ಷರೇ. ನಾನು ನಮ್ಮ ವಿಚಾರವನ್ನು ನಿಮ್ಮ ನಿರ್ಣಯ ನಾನು ತಮಗೆ ಹೇಳ್ತೀನಿ ಅಧ್ಯಕ್ಷರೇ. ನನಗೆ ಬಂದಿದೆ. ನಾವು ಈ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ಸೂಚನೆ ಕೊಟ್ಟಿದ್ದೀರಿ. ಈ ಉತ್ತರ ಅಲ್ಲದೆ ನಾಳೆ ಅಂತಿಮವಾಗಿ ನಿರ್ಣಯ ಮಾಡೋದರ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಕರೆಸಿ ನಿರ್ಣಯ ಮಾಡಲಾಗ್ತದೆ. ಆದ್ದರಿಂದ ಈ ಉತ್ತರದ ಮುಂದಿನ ಭಾಗವಾಗಿ ನಾಳೆ ಆ ನಿರ್ಣಯ ಮಾಡೋದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಮಾಡ್ತೀವಿ. ಅಧ್ಯಕ್ಷರೇ, ನಾನು ಕೇಳ್ತೀನಿ ಅಧ್ಯಕ್ಷರೇ. ಒಂದ್ ನಿಮಿಷ ಕೂತ್ಕೊಳ್ಳಿ, ಆಮೇಲೆ ನೀವು ಕೇಳಿ. ಈಗ ಪ್ರಶ್ನೆ ಮಾತಾಡಿ, ಇಲ್ಲಿಗೆ ಮಾತಾಡಿ. ಹೌದು ಹೌದೌದು ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ನೋಡಿ, ಈ ಹಿಂದೆ ಇಷ್ಟು ವರ್ಷದಿಂದ ಈ ಕೆಂಪು ಕಲ್ಲಿನ ಬಿಸ್ನೆಸ್ಸು ಮತ್ತೆ ಈ ಮರಳು ಇದು ಸರಿಯಾಗಿ ನಡೀತಾ ಇತ್ತು. ಈ ಕೆಂಪು ಕಲ್ಲು ಎಲ್ಲಿ ತೆಗಿತಾರೆ ಅಂತ ಹೇಳಿದ್ರೆ ನಾವು ಬಂಗಾರ ಏನು ತೆಗೆಯುವುದಲ್ಲ ಸಭಾಧ್ಯಕ್ಷರು. ನಿಮಗೆ ಗೊತ್ತಿದೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕನೂ ಇದು ನಡೀತಾ ಇದೆ. ಇದನ್ನು ಈಗ ಬಂದು ಅದಕ್ಕೆ ಒಂದು ದೊಡ್ಡ ರೂಪುರೇಖೆಯನ್ನು ಕೊಟ್ಟು ಅದನ್ನು ಇದು ಮಾಡಿ, ಯಾರು ಕೆಂಪು ಕಲ್ಲು ತಗೊಂಡು ಹೋದ್ರೆ ಅವನನ್ನು ಹಿಡಿಯುವಂಥದ್ದು, ಅದರ ಮೇಲೆ ಕೇಸ್ ಹಾಕುವಂಥದ್ದು. ಮೊದಲು ಏನಾಗ್ತಿತ್ತು ಸಭಾಧ್ಯಕ್ಷರೇ, 3AA ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ. ನಾವು ಕೇರಳಕ್ಕೆ ನಮ್ಮ ಪಕ್ಕ ಇರುವಂತಹ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಭಾಗದಲ್ಲಿ ಒಂದೇ ಒಂದು ಲೈಸೆನ್ಸ್ ಇಷ್ಟೊಳಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸುಮಾರು 9 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ನಮ್ಮಲ್ಲೆಲ್ಲ ಜಾಯಿಂಟ್ RTC ಇರ್ತದೆ, ಸಪರೇಟ್ RTC ಬೇಕು. ಅದಕ್ಕೆ ಬೇರೆ ಬೇರೆ ಕಾನೂನುಗಳನ್ನು ಈ ಮೊದಲು NITKಯಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ರು ಸಭಾಧ್ಯಕ್ಷರೇ. ಈಗ ಅದನ್ನು ಬ್ಯಾಂಗ್ಳೂರಿಗೆ ತಂದು ಬ್ಯಾಂಗ್ಳೂರು ನಿರ್ದೇಶಕರ ಕಚೇರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ಮಾನದಂಡವನ್ನು ಹಾಕಿದ್ದಾರೆ. ಅದಕ್ಕೆ 1 ಟನ್ನಿಗೆ 256 ರೂಪಾಯಿ ರಾಯಲ್ಟಿಯನ್ನು ಹಾಕ್ತಾರೆ ಸಭಾಧ್ಯಕ್ಷರೇ ಕಲ್ಲಿಗೆ. ಇದೇ ಕೇರಳದಲ್ಲಿ ನಮ್ಮ ಪಕ್ಕದ ಭಾಗದಲ್ಲಿ ಇದಕ್ಕೆ ಇರುವುದು 76 ರೂಪಾಯಿ ರಾಯಲ್ಟಿ ಇದೆ ಸಭಾಧ್ಯಕ್ಷರೇ. ಆನಂತರ ಇನ್ನೊಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ 3AA. ಇದರಲ್ಲಿ ಬಾಸ್ಕೈಟ್ ಅಂದ್ರೆ ಈ ಮಣ್ಣು ಸಿಮೆಂಟ್ ಮಾಡುವವರಿಗೆ ಕಳಿಸುವಂಥದ್ದು. ಅದಕ್ಕೂ ಇದನ್ನು ಹೋಲಿಕೆ ಮಾಡಿ ಅದಕ್ಕೆ ಹಾಕುವಂತ ತೆರಿಗೆಯನ್ನು ಇದರ ಮೇಲೆ ಹಾಕ್ತಾರೆ ಸಭಾಧ್ಯಕ್ಷರೇ.
ಇವತ್ತು ಎಷ್ಟೋ ಜನ ನಿರ್ಗತಿಕರಾಗಿದ್ದಾರೆ. ಇದನ್ನೆಲ್ಲ ಸಡಿಲಿಕೆ ಮಾಡಿ RTC ಮತ್ತೆ ಇಲ್ಲಿಗೆ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು. ಎಷ್ಟೋ ಜನ ಇವತ್ತು ಗಾರೆ ಕೆಲಸ ಮಾಡುವವರು ನಿರ್ಗತಿಕರಾಗಿದ್ದಾರೆ. ಒಂದು ಕಡೆಯಿಂದ ಪೊಲೀಸಿನವರ ಕಾಟ, ಒಂದು ಕಡೆಯಿಂದ ನಮ್ಮ ಗಣಿ ವಿಜ್ಞಾನ ಈ ಇಲಾಖೆಯವರ ಕಾಟ. ಇದು ಬರೀ ನಮ್ಮ ಭಾಗದಲ್ಲಿ ಮಾತ್ರ ಈ ಕಲ್ಲಿನ ವ್ಯಾಪಾರ ನಡೆಯುವುದು. ಅದೊಂದು 4-5 ತಿಂಗಳು ವ್ಯಾಪಾರ ಮಾಡ್ತಾರೆ ಸಭಾಧ್ಯಕ್ಷರೇ. ಅದಕ್ಕೆ ಇಷ್ಟೊಂದು ಕಠಿಣ ಕಾನೂನುಗಳನ್ನು ತಂದು ಆಯ್ತು, ಕಾನೂನುಗಳನ್ನ ತರಲಿ, ನಮಗೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಬೇಡ, ಆದ್ರೂ ಸಡಿಲಿಕೆ ಮಾಡಬೇಕಲ್ಲ. ಇದನ್ನೆಲ್ಲ ಮಾಡಿದ್ರೆ ಏನಾಗ್ತದೆ? ಈಗ ಒಂದು 4-5 ತಿಂಗಳಿಂದ ಯಾರು ಕೂಡ ಯಾರಿಗೂ ನಮ್ಮ ಏನು ಗಾರೆ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ. ಕಾನೂನು ಮಾಡ್ತೇವೆ ನಾಡಿದ್ದು ಮಾಡ್ತೇವೆ. 3 ತಿಂಗಳಿಂದ ಕೆಲವು ಸಭೆಗಳು ನಡೆಯಿತು ಸಭಾಧ್ಯಕ್ಷರೇ. ಇದಕ್ಕೇನು ಕಾನೂನು ಮಾಡಲಿಕ್ಕೆ ಇದನ್ನು ದೊಡ್ಡ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಸಭಾಧ್ಯಕ್ಷರೇ. ಇದನ್ನು ಯಾರು ವಿರೋಧ ಮಾಡುವಂಥದ್ದಿಲ್ಲ. ನಾನು ಮಾನ್ಯ ಮಂತ್ರಿಗಳು ಇರಬೇಕಿತ್ತು ಸರ್, ಅವರಿಂದ ನಾನು ಉತ್ತರವನ್ನು ಬಯಸ್ತಾ ಇದ್ದೆ. ಆದರೆ ಬೇರೆ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಸಭಾಧ್ಯಕ್ಷ ನಿಮ್ಮ ಮುಂದೆ ಹೇಳುವಂಥದ್ದು, ನಿಮಗೂ ಇದರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ದಯಮಾಡಿ ಇದನ್ನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷರೇ. ಇವತ್ತು ನಾಳೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಕಳೆದ 4-5 ತಿಂಗಳಿನಿಂದ ಕೆಂಪು ಕಲ್ಲಿಗೆ ಬೇಕಾದಂತ ಸಮಸ್ಯೆಗಳನ್ನ ಸರ್ಕಾರ ಉದ್ಭವ ಮಾಡಿದರ ಪರಿಣಾಮವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ. ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದ್ರೆ, ಕೆಂಪು ಕಲ್ಲುಗಳನ್ನ ತೆಗೆದು ಸಾಗಾಟ ಮಾಡೋರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತ ಹೇಳೋದನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ 100 ಲಾರಿಗಳು ಇವತ್ತು ಎಲ್ಲ ತಾಲೂಕುಗಳು ನಿಂತಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು 2 ಜಿಲ್ಲೆನಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಆದ್ರೆ ಫಲಪ್ರದಾರ ಆಗ್ಲಿಲ್ಲ. ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನ್ ಹೇಳಿದ್ರು ಅಂತಂದ್ರೆ, ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನ ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದ್ರೆ ಏನೋ ಸಮಸ್ಯೆ ಇಲ್ಲ. ನಮ್ಮ ಜಿಲ್ಲೆನಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಎಲ್ಲಿ ತನಕ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ಕೆಂಪು ಕಲ್ಲಲ್ಲಿ ಯಾಕೆ ಮನೆ ಕಟ್ತೀರಿ, ಅಲೋಬ್ರಿಕ್ಸ್ ಅಲ್ಲಿ ಮನೆ ಕಟ್ಟಿ ಅನ್ನೋಷ್ಟರ ಮಟ್ಟಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ, ನೀವು 3A ಮುಖಾಂತರ ಲೀಸನ್ ಏನ್ ಕೊಡ್ತೀರಿ ಸ್ವಲ್ಪ ಸರಳೀಕೃತ ಮಾಡಿ. ನಿಮ್ಮ ಈ ಸರಳೀಕೃತ ಮಾಡದಲ್ಲೇ ಇರೋ ಪರಿಣಾಮವಾಗಿ ಯಾರೂ ಕೆಂಪು ಕಲ್ಲು ತೆಗಿಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮರಳಿನ ಕುರಿತಂದ್ರೂ ಅಷ್ಟೇ, CRZ ನಾನ್ CRZ ನಲ್ಲೂ ಕೂಡ ಸರಳೀಕೃತ ಮಾಡಿ ನಮ್ಮ ಜಿಲ್ಲೆಗೆ ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆಗೆ ತಕ್ಕಂತೆ ಎರಡನ್ನು ಪೂರೈಸಿದ್ರೆ ನಮ್ದೇನೂ ಸಮಸ್ಯೆ ಇಲ್ಲ. ಈ ಕುರಿತಂತೆ ಸಾರ್ವಜನಿಕ ಹೋರಾಟಗಳು, ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ. ಈ ಕೆಂಪು ಕಲ್ಲು ಮರಳು ಸಿಗದಲ್ಲೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸದಲ್ಲಿರುವಂತ ಪರಿಣಾಮ ಆಗಿದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಇದರಿಂದ. ನಾನು ಹಾಗಾಗಿ ಮಾನ್ಯ ಸಚಿವರ ಹತ್ರ ಹೇಳೋದೇನಂದ್ರೆ, ಬಹಳ ವಿಚಿತ್ರ ಅಂದ್ರೆ ಮಾನ್ಯ ಅಧ್ಯಕ್ಷೆ, ನಾನು ಸುದೀರ್ಘ ಬಳಸ್ಲಿಕ್ಕೆ ಹೋಗಲ್ಲ. ಕೆಂಪು ಕಲ್ಲು ಮರಳು ನೋಡ್ಬೇಕಾಗಿರುವಂತದ್ದು ಗಣಿ ಇಲಾಖೆ, ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಶುರುವಾಗ್ಬಿಟ್ಟಿದೆ. ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳಕಾಕರನ್ನ ಹಿಡಿಯೋದು ಬಿಟ್ಬಿಡಿ, ಕೆಂಪು ಕಲ್ಲು ಎಲ್ಲಿ ಹೋಗ್ತದೆ ಅಂತೇಳಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಗಣಿ ಇಲಾಖೆಗೆ ಆಸಕ್ತಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ಹೆಚ್ಚು ಆಸಕ್ತಿ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಯಾವ ಇಲಾಖೆ ಹೆಂಗೆ ನಡೆಸಬೇಕು ಅನ್ನೋ ಯೋಚನೆ ಮಾಡಿ ದಯಮಾಡಿ ಇದರಿಂದ ಮುಕ್ತಿ ಕೊಡಿ. ಮಾನ್ಯ ಗೃಹ ಸಚಿವರು ಇಲ್ಲಿದ್ದೀರಿ, ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಬೇರೆ ಕೆಲಸ ಮಾಡಿ, ಕೆಂಪು ಕಲ್ಲು ಹಿಡಿಯೋದಕ್ಕೆ ಕೆಲಸ ಮಾಡಬೇಡಿ ಅಂತೇಳಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ಆದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದನ್ನ ಬಿಟ್ಟು ಕೆಂಪು ಕಲ್ಲು ಹಿಡ್ಕೊಂಡು ಒಂದೊಂದು ಸ್ಟೇಷನ್ ನಲ್ಲಿ 10-20 ಲಾರಿಗಳು ನಿಂತಿದೆ. ಇದು ಪರಿಸ್ಥಿತಿ ನಿಮ್ಗೂ ಗೊತ್ತಿದೆ, ನಿಮಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ. ಬೇರೆದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರಿ, ಇದನ್ನ ಹೇಳಕ್ ಆಗ್ತಿಲ್ಲ ನಿಮಗೆ. ಹಾಗಾಗಿ ಸರ್ ಅವರು ಪ್ರಯತ್ನ ಮಾಡಿ ನಾಳೆ ಮೀಟಿಂಗ್ ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ, ಈಗ ಈ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿದ್ರು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಾನು ಅದನ್ನೇ ಹೇಳಿದೆ, ಪ್ರಯತ್ನ ಮಾಡಿದ್ದಾರೆ. ಪರಿಹಾರ ನಿಮಗೆ ಸೂಚಿಸ್ತೇನೆ, ಅಶೋಕ್ ರೈ ಅವರಿಗೆ ಸೂಚಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗಿನ ತಮ್ಮ ನೇತೃತ್ವದೊಳಗಿನ ಈ 2 ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಆ ಸಂದರ್ಭದಲ್ಲಿ ಎಲ್ಲ ಬಗೆಹರಿತದೆ ಅಂತೇಳಿ ನಾನು ಆಶಯ ಭಾವನೆಯನ್ನು ವ್ಯಕ್ತ ಮಾಡ್ತೀನಿ. ಬೇಗ ಮುಗಿದ್ಮೇಲೆ ಅಟ್ಲೀಸ್ಟ್ ಈಗ ನನಗೆ ಸಾಮತೆ ಇದೆ, ಅಶೋಕ್ ರೈ ಏನು ಹೇಳಿದ್ದಾರೆ ಕೆಲವು ಅಂಶಗಳು ಸಾಮತೆ ಇದೆ. ಹಲವಾರು ಮೀಟಿಂಗ್ ಗಳನ್ನು ಮಾಡಿದಿರಿ ನೀವು. ನಾಳೆ ಅಟ್ಲೀಸ್ಟ್ ನಾಳೆ ಅದಕ್ಕೆ ಒಂದು ಫೈನಲ್ ಪೊಲೀಸ್ ಸ್ಟಾಪ್ ಕೊಡಿ ಅಂತ ನಮ್ಮ ರಿಕ್ವೆಸ್ಟ್ ಅಷ್ಟೇ. ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು
ಎಲ್ಲೆಲ್ಲೋ ಜಿಲ್ಲೆಯಲ್ಲಿರುವವರಿಗೆ ನಮ್ಮ ಜಿಲ್ಲೆಯ ವಸ್ತು ಸಂಸ್ಥೆಗಳು ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲದಂಥ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದರೆ ಅಲ್ಲಿ ಆಗುವಂಥ ಅನಾಹುತಗಳು ಏನು ಅಂತ ಕೇಳಿಕೊಂಡ್ರೆ ಅದನ್ನು ಫಸ್ಟಿಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು. ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ಸರಿ ಒಂದು 2-4 ಮೀಟಿಂಗ್ ಮಾಡಿದ್ರಿ, ಅದರಲ್ಲಿ ಕೂಡ ನಮ್ಮದು ದುಃಖ ಇದೆ. ಅಧ್ಯಕ್ಷ, ನೀವು ಸಭೆ ಮಾಡಿದ್ರೆ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ಕೊಂಡು ನೀವು ಸಭೆ ಮಾಡಿದ್ರಲ್ಲಿ ನಮ್ಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ, ತೊಂದರೆ ಇಲ್ಲ, ನಾಳೆ ಕರೆದಿದ್ದೀರಿ. ಆದ್ರೆ ಒಂದು ದಿವಸದಲ್ಲಿ ಆಗುವಂತ ಸಮಸ್ಯೆಗಳು ಅಲ್ಲ. ಈ ಕಾನೂನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಏನು, ಅಲ್ಲಿ ಕಲ್ಲು ತೆಗೆಯುವಂತ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ, ಅದು ಎಷ್ಟು ಇದೆ, ಅದಕ್ಕೆ ರಾಜೇಶ್ ನಾಯ್ಕರಿಗೆ ಒಳ್ಳೆ ಗೊತ್ತಿದೆ. ಆದರೆ ನಾನು ಹೇಳುವಂಥದ್ದು ಏನು ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು. ಕಾನೂನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕದ್ಕೊಂಡು ದೊಡ್ಡ ರೀತಿಯ ಒಂದು ಅವಸ್ಥೆ ಆಗುತ್ತಿದೆ. ಈಗ ಎಲ್ಲಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರೆಡೈ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂತ ಎಲ್ಲ ಕನ್ಸ್ಟ್ರಕ್ಷನ್, ಸಿಮೆಂಟ್ನ ಸೇಲ್, ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ. ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದ್ದಾರೆ. ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣಕರ್ತರು ಅಂತ ಹೇಳುವಂತ ರೀತಿಯ ಪರಿಸ್ಥಿತಿ ಬಂದೊಳಗಿದೆ. ಅದಕ್ಕಾಗಿ ನಾಳೆ ಇದನ್ನ ಬಗೆಹರಿಸುವಂತ ದೃಷ್ಟಿಯಲ್ಲಿ ಆಗುತ್ತೋ ಇಲ್ಲ, ಇಡೀ ಮೈನ್ಸ್ ಇಲಾಖೆ ಅಧಿಕಾರಿಗಳನ್ನ ನೀವು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲ ವಾಸ್ತವಾಂಶ ತಿಳ್ಕೊಂಡು ಸಭೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ನಂದೊಂದು ಇದೇ ನಾನು ಹೇಳುದು, ಬಡವರಿಗೆ ತುಂಬಾ ಕಷ್ಟ ಆಗಿದೆ. ಇವತ್ತು 6 ತಿಂಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಳೆ, ನಿರಂತರ ಮಳೆ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಆ ಮಳೆಯಲ್ಲಿ ಅವರು ಬದುಕಬೇಕಿದ್ರೆ 6 ತಿಂಗಳು ಮಳೆ, ನಿಮಗೆ 2-3 ತಿಂಗಳು 1-2 ದಿನ ಮಳೆ ಬಂದರೂ ಇಲ್ಲಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಬೆಂಗಳೂರು ಸಿಟಿ. ಅಂತ ಮಳೆ ಬರುವಾಗ ನಮಗೆ ಕಲ್ಲು ಮತ್ತು ಹೊಯ್ಗೆ ಅವಶ್ಯಕತೆ ಇರುವ ಆ ಬಿಲ್ಡಿಂಗ್ ಅನ್ನು ಕಲ್ಲಿನಲ್ಲೇ ಕಟ್ಟಬೇಕು ನಾವು, ಮನೆ ಕಟ್ಟುದಾದ್ರೂ ಯಾವುದಾದ್ರೂ. ಅದಕ್ಕೋಸ್ಕರ ಈ ರೀತಿಯ ಕಾನೂನನ್ನು ಸ್ವಲ್ಪ ಸಡಿಲೀಕರಿಸಿ, ಈಗಾಗಲೇ ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಜವಾಬ್ದಾರಿ ಇದೆ ಅದನ್ನು ಮಾತ್ರ ಮಾಡಲಿ. ನಮ್ಮಲ್ಲಿ ಒಂದಷ್ಟು ಕಳ್ಳರು ಇದ್ದಾರೆ, ಅವರನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ, ಮನೆ ದರೋಡೆ ಮಾಡಿದ್ದಾರೆ, ಚಿನ್ನ ಕದ್ದುಕೊಂಡು ಹೋಗಿದ್ದಾರೆ, ಮತ್ತೆ ಬಸ್ಸಿನಲ್ಲಿ ಏನೋ ಪಿಕ್ ಪಾಕೆಟ್ ಮಾಡಿದ್ದಾರೆ. ಅಂತ ಕಳ್ಳರನ್ನು ಹಿಡ್ಲಿಕ್ಕೆ ಪೊಲೀಸರಿಗೆ ಆಗ್ಲೇ ಇಲ್ಲ. ಇದೇನು ಸಾರ್ವಜನಿಕರವಾಗಿ ತಕೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಳ್ಳು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ನಿಲ್ಲಿಸಿ ಅವನಿಗೆ ದರೋಡೆ ಮಾಡ್ತಿದ್ದ, ಅದು ನಿಲ್ಬೇಕು ಸರ್. ಅಲ್ಲ, ನಾನು ಹೇಳುದು ನೋಡಿ, ಈಗಾಗಲೇ ಒಂದು ಕಲ್ಲಿನ ಲೋಡ್ ಮಾಡಿಕೊಂಡು ಬಂದಿದ್ದಾನೆ, ಅವನ ಕಲ್ಲಿನ ಲಾರಿಯನ್ನು ಕಳ್ಳು ಸಮೇತ ನಿಲ್ಲಿಸಿದ್ದಾರೆ. ಇನ್ನು ಅವನಿಗೆ ಆ ಲಾರಿ ಹಾಳಾಗಿ ಹೋಗ್ತದೆ, ಇನ್ನು ಅವನು ಎಷ್ಟು ನಷ್ಟ ಆಗ್ತದೆ, ಅವನ ಹೆಂಡತಿ ಮಕ್ಕಳನ್ನು ಸಾಕಬೇಡವಾ? ಅದಕ್ಕೋಸ್ಕರ ಇದೊಂದು ಕಾನೂನು ನಾಳೆನೆ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಅಧ್ಯಕ್ಷರೇ, ಬೇರೆ ವಿಷಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೇ ಜಿಲ್ಲೆ ಅಲ್ಲ, ನಮ್ಮ ಜಿಲ್ಲೆನೂ ಅದಕ್ಕೆ ಕರಾವಳಿ. ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಸಿಕೊಳ್ಳಿ. ಮಾನ್ಯ ಸಚಿವರು ಮರ್ತಂಗೆ ಕಾಣಿಸ್ತಾ ಇದೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ. ಸಚಿವರು ಉತ್ತರ ಕೊಡ್ಲಿ, ಯಾಕಂದ್ರೆ ಅವ್ರು ಮಾತಾಡ್ಲಿಕ್ಕೆ ಉಂಟಲ್ಲ. ಸಭಾಧ್ಯಕ್ಷರೇ, ಬನ್ನಿ ಮೀಟಿಂಗ್. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಇರ್ಬೋದು, ಆದ್ರೆ ತುಂಬಾ ಮೀಟಿಂಗ್ಗಳಾಗಿದೆ. ಇದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಆದ್ವಿ, ಪುನಃ ನಿಮ್ಮ ಸೆಕ್ರೆಟರಿ ಅವರನ್ನ ಮೀಟ್ ಆಗಿದ್ದೇವೆ. ಈಗ ನಾಳೆ ಸಹ ಮೀಟಿಂಗ್ ಆಗ್ತದೆ. ಮೀಟಿಂಗ್ ಆದ ನಂತರ ನಾವು ಆಕ್ಟಲ್ಲಿ ಏನು ಬದಲಾವಣೆ ಮಾಡುದಾ ಅಥವಾ ಕೇರಳ ಮಾದರಿಯಲ್ಲಿ ಮಾಡುದಾ, ಏನಾದರೂ ಒಂದು ಸಾಲಿಡ್ ಡಿಸಿಷನ್ ತೆಗೆದೇ ಇದ್ರೆ, ಯಾಕಂತ ಹೇಳಿದ್ರೆ ಎಕಾನಮಿ ICU ಅಲ್ಲಿ ಕೂತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಎಕಾನಮಿ ಇಂಟರ್ ಕನೆಕ್ಟೆಡ್. ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಇದು ಖಾಲಿ ಕೂಲಿ ಕಾರ್ಮಿಕರು ಮಾತ್ರ ಅಲ್ಲ, ರಿಕ್ಷಾ ಡ್ರೈವರ್ಸು, ಟೆಂಪೋ ಡ್ರೈವರ್ಸು, ಇಟ್ಸ್ ಟೋಟಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ. ಮೀಟಿಂಗ್ ತುಂಬಾ ಆಗಿದೆ ಅಧ್ಯಕ್ಷರೇ, ಎಷ್ಟುವರೆಗೆ ಆಗಿದೆ, ಮರಳಿದು ಆಗಿದೆ, ಇದ್ರದ್ದು ಆಗಿದೆ. ನಥಿಂಗ್ ಈಸ್ ಕಮಿಂಗ್ ಔಟ್ ಆಫ್ ಇಟ್, ಏನು ಬರ್ತಾ ಇಲ್ಲ. ನಾಳೆ ಸಹ ಪುನಃ ಅಧಿಕಾರಿಗಳು ಅದನ್ನ ಪುನಃ NGT ಅಲ್ಲಿ ಸಮಸ್ಯೆ ಇದೆ, ಇದು ಆಕ್ಟ್ ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನೀವು ಆಕ್ಟ್ ಬದಲಾವಣೆ ಮಾಡುವಂತ ಯೋಚನೆ ಮಾಡದಿದ್ರೆ ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಭಾಧ್ಯಕ್ಷರೇ, ಫಾರೆಸ್ಟ್ ಇಲಾಖೆ ಅನ್ನೋದು ಕರ್ಕೊಳ್ಳೋದು ಒಳ್ಳೇದು. ಉಡುಪಿಯಲ್ಲಿ ನಿನ್ನೆ ಆದದ್ದು ಇವತ್ತು ದಕ್ಷಿಣ ಕನ್ನಡದಲ್ಲಿ, ನಾಳೆ ಉತ್ತರ ಕನ್ನಡದಲ್ಲಿ ಆಗ್ತದೆ. ನಮ್ಮಲ್ಲಿ ಇದೆಲ್ಲ ಆಗಿ ಮೈನ್ಸ್ನವ್ರು ಸಹ ಕೊಡುವಾಗ ಲೈಸೆನ್ಸ್ ಫಾರೆಸ್ಟ್ನವ್ರು ಬಂದು ಆಮೇಲೆ ನಿಲ್ಲಿಸಿದ್ದು ಇದೆ. ಒಟ್ಟಿಗೆ ಸೇರಿಸಿ ಅದನ್ನು ಸಾಲ್ವ್ ಮಾಡೋದು ಒಳ್ಳೇದು. RC ಮೀಟಿಂಗ್ ಸಹಿತ ಆಗ್ತಾ ಇಲ್ಲ. ಇದು ಸಮಸ್ಯೆ ನಿಜವಾಗಿ ಸಚಿವರೇ ಪ್ರಾಕ್ಟಿಕಲ್ ಆಗಿ ಇರುವಂಥ ಒಂದು ಸಮಸ್ಯೆ. ವಿಶೇಷ ದಕ್ಷಿಣ ಕನ್ನಡ ಜಿಲ್ಲೆ ಜಾಸ್ತಿ, ಉಡುಪಿಯಲ್ಲಿ ಒಂದು ಭಾಗ ಮಾತ್ರ. ಯಾಕೆಂದರೆ ಎಲ್ಲ ಕಡೆ ಇದು ಕೆಂಪು ಕಲ್ಲದಲ್ಲಿ. ಯಾಕಂತ ಹೇಳಿದರೆ ನಮಗೆ ದಕ್ಷಿಣ ಕನ್ನಡ ಕೆಂಪು ಕಲ್ಲು ಇದು ಕಮರ್ಷಿಯಲ್ ಅಲ್ಲ. ಪ್ರತಿಯೊಂದು ಮನೆಯವರು ಕೂಡ ಎಷ್ಟೇ ಬಡವನು ಮತ್ತು ಎಷ್ಟೇ ಶ್ರೀಮಂತನು ಮನೆ ಕಟ್ಟುವುದು ಕೆಂಪು ಕಲ್ಲಲ್ಲದೆ ಹಾಲೋ ಬ್ಲಾಕ್ಸಲ್ಲಿ ಕಟ್ಟುವುದಿಲ್ಲ. ಯಾಕೆ ನಾವು ಸಮುದ್ರ ಬದಿಯಲ್ಲಿದ್ದೇವೆ. ಯಾರಾದೊಬ್ಬ ಫ್ಲ್ಯಾಟ್ ಕೆಂಪು ಕಲ್ಲಿ ಕಟ್ಟ ಫ್ಲ್ಯಾಟನ್ನು ತಗೊಳ್ಲಿಕ್ಕೂ ಕೂಡ ಯಾರು ಹೋಗುವುದಿಲ್ಲ. ಎಲ್ಲ ಸ್ಟ್ರಕ್ಚರ್ ಬಿಲ್ಡಿಂಗು ಒಳಗಡೆ ಪಾರ್ಟಿಷನ್ ಮಾತ್ರ ಇಂಟರ್ಲಾಕ್ ಸರ್ ನಮ್ಮ
ಬ್ಲಾಕ್ಸಲ್ಲಿ ಕಟ್ತಾರೆ. ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದ್ರೆ ಹ್ಯುಮಿಡಿಟಿ ಮತ್ತು ಮಳೆ ಗಾಳಿಗೆ ಅದಕ್ಕೆ ತಡಿಬೇಕಾದ್ರೆ ಅದೊಂದು ಅಗತ್ಯತೆ ಒಂದು ವಿಚಾರ. ಅಲ್ಲಿ ಇವತ್ತು ನಿಲ್ಲಿಸೋ ವಿಚಾರ ಏನು, ಅಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ ಇವತ್ತೆಲ್ಲ ಒಮ್ಮೆಲೆ ಕೂಡ ಒಮ್ಮೆಲೆ ಸ್ಟಾಕ್ ಆಗಿ ಲೈಸೆನ್ಸ್ ತಗೊಳ್ಳಿಕ್ಕೆ ಈಸಿ ಮಾಡಿದರೆ ಎಲ್ಲ ಕೂಡ ಲೈಸೆನ್ಸ್ ತಗೊಳ್ತಾರೆ. ನಾವು ಈ ಲೈಸೆನ್ಸ್ ತಗೊಳ್ಳಿಕ್ಕೆ ಕಷ್ಟದ ಪರಿಸ್ಥಿತಿ ಮಾಡಿದರೆ ಲೈಸೆನ್ಸ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಇದನ್ನು ದುರ್ಬಿನ್ ಹಿಡ್ಕೊಂಡು ನೋಡ್ಲಿಕ್ಕೆ ಕೂಡ ಜನರಿಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ಬಹುಶಃ ನಾಳೆ ಮೀಟಿಂಗ್ ಕರೆದಿದ್ದಾರೆ, ನಾವು ಕೂಡ ಮಾತಾಡ್ತೇವೆ. ಸರ್ಕಾರ ಕೂಡ ಇವತ್ತು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಗೊಂಡು ಸರಳೀಕರಣಗೊಳಿಸಿ ಮತ್ತು ಸ್ವಂತ ಮನೆಯಿಂದ ತಗೊಳ್ಳಿಕ್ಕಿರುವಂಥದ್ದು ಸರ್ಕಾರಿ ಜಾಗದಲ್ಲಿದ್ದರೆ ಅದಕ್ಕೆ ನಿಯಮ ಮಾಡಿ, ನನ್ನ ಜಾಗದಲ್ಲಿ ನಾನು ಕೆಂಪು ಕಲ್ಲು ತೆಗೆದು ಕೊಡೋದಾದ್ರೆ ಇದಕ್ಕೆ 100 ಕಾನೂನುಗಳನ್ನು ಹಾಕಿ ನಾವು ಲೀಗಲ್ ಮಾಡಲಿಕ್ಕೂ ಆಗದ ಪರಿಸ್ಥಿತಿ ಅಲ್ಲಿ ಆಟೋಮೆಟಿಕ್ ಇಲ್ಲೀಗಲ್ ಆಗ್ತದೆ. ಅದಕ್ಕೆ ಒಂದು ಸರ್ಕಾರ ಸ್ಪಷ್ಟ ತೀರ್ಮಾನಕ್ಕೆ ಬರಲಿ. ನಿಮ್ಮ ಸುಧಾರಿತನೊಳಗನೆ ನಾಳೆ ಸಭೆ ಮಾಡ್ತೀವಿ. ಈಗ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಬಂತು, ಉತ್ತರ ಕನ್ನಡ ಜಿಲ್ಲೆಯನ್ನು ಸಹಿತ ನೀವು ಸೇರಿಸಿಕೊಳ್ರಿ ಅಂತ ಹೇಳಿ ಆಗ ಜಿಲ್ಲೆಯವ್ರನ್ನೂ ಸಹಿತ ಕರೆಯೋದಕ್ಕೆ ಸಂಬಂಧಿಸಿದವರಿಗೆ ಸೂಚನೆ ಕೊಡ್ತಾ ಇದ್ದೀನಿ. ಈ 3 ಜಿಲ್ಲೆಯವ್ರನ್ನ ಕರ್ಕೊಂಡು ತಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಸೇರಿ ನಾಳೆ ಏನೊಂದು ಅಂತಿಮವಾಗಿರ್ತಕ್ಕಂಥ ಒಂದು ಸರ್ವಾನುಮತದ ನಿರ್ಣಯ ಮಾಡ್ಕೋತೀರಿ, ಅದ್ರ ಮೇಲೆ ಸರ್ಕಾರ ಹೆಜ್ಜೆ ಇಡ್ತದೆ. ಜನಾರ್ದನ್ ರೆಡ್ಡಿ ಸಭಾಧ್ಯಕ್ಷರೇ, ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಅದು ಹೊರತುಪಡಿಸಬೇಕು. ಸಭಾಧ್ಯಕ್ಷರೇ, ಪೊಲೀಸ್ ಇಲಾಖೆ ಅದಕ್ಕೆ ಹತ್ತಿರ ಬರಬಾರ್ದು. ಒಂದೇ ಇಲಾಖೆ ಇರಲಿ, ಭೂವಿಜ್ಞಾನ ಇಲಾಖೆ ಅದರಲ್ಲೇ ಬರಲಿ. ಒಂದು ಕಡೆ ಪೊಲೀಸ್ ಹಿಡಿಯುವುದು, ಒಂದು ಕಡೆ VA ಹಿಡಿಯುವುದು. ಹೊಸ ಕೇಸಿಗೆ ಕೂತ್ಕೊಳ್ಳಿ. ಈಗ ಜನಾರ್ದನ್ ರೆಡ್ಡಿ. ಸಭಾಧ್ಯಕ್ಷರೇ, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರೇಬೆಣಕಲ್ ಗ್ರಾಮದ ಮೌರ್ಯರ್ ಗುಡ್ಡ ಒಂದು ಪ್ರವಾಸೋದ್ಯಮ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಮೌರ್ಯರ ಕಾಲದಿಂದ ಕೂಡ ಒಂದು ಐತಿಹಾಸಿಕ ಸ್ಥಳ ಅದು ಮತ್ತು ಬೌದ್ಧ ಧರ್ಮದ ಒಂದು ಪ್ರಸಾರ ಆಗಿರ್ಬೋದು. ಚಕ್ರವರ್ತಿ ಅಶೋಕರ ಒಂದು ಶಿಲಾಶಾಸನಗಳು ಒಳಗೊಂಡಿರುವಂಥ ಒಂದು ಆ ಪ್ರದೇಶದ ಬಗ್ಗೆ ಇತ್ತೀಚೆಗೆ ಮಂತ್ರಿಗಳಲ್ಲಿಗೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಬಂದಿರಬೇಕು. ಜೂನ್ ತಿಂಗಳಲ್ಲಿ HK ಪಾಟೀಲ್ರು ಅಲ್ಲಿಗೆ ಮಾಧ್ಯಮದವರು ಮತ್ತು ಎಲ್ಲ ಲೋಕಲ್ ಬಾಡಿ ಅವರೆಲ್ಲರೂ ಕರೆದು ಮೀಟಿಂಗ್ ಮಾಡಿದರು. ಬಟ್ ಅದರ ಅಭಿವೃದ್ಧಿ ಕುರಿತು ಅವರು ಏನು ಉತ್ತರವನ್ನು ಕಳಿಸಿದ್ದಾರೆ ರೈಟಿಂಗಲ್ಲಿ, ಜಸ್ಟ್ ಅಂದರೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇದೆ. ಬಟ್ ನಿರ್ದಿಷ್ಟವಾಗಿ ಯಾವ ಮಟ್ಟಕ್ಕೆ ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು, ಯಾಕೆಂದರೆ ಇಡೀ ಇವತ್ತು ತಾತ್ಕಾಲಿಕವಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಅದು ಸೇರ್ಪಡೆ ಆಗಿದೆ. ಅದನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕನ್ನೋ ಯೋಜನೆಗಳು ಅವ್ರ ಮುಂದೆ ಏನಿದೆ ಅನ್ನೋದನ್ನು ಅವರು ತಿಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅತ್ಯಂತ ಮಹತ್ವದ ಹಾಗೂ ಕರ್ನಾಟಕ ಹೆಮ್ಮೆ ಪಡ್ತಕ್ಕಂಥ ಸ್ಥಳದ ಬಗ್ಗೆ, ಅದರ ಅಭಿವೃದ್ಧಿ ಬಗ್ಗೆ ಹಾಗೂ ಸರ್ಕಾರ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಬಹುಶಃ ಹಿರೇಬೆಣಕಲ್ ಇದು ಐತಿಹಾಸಿಕ ಸ್ಥಳ ಅಲ್ಲ, ಇದು ಪ್ರಾಗೈತಿಹಾಸಿಕ ನೆಲೆ. ಕ್ರಿಸ್ತ ಪೂರ್ವ 2800ರಿಂದ ಕ್ರಿಸ್ತ 2200 ಕಾಲಕ್ಕೆ ಸೇರುವ ಅಂದಾಜು 400 ಅಧಿಕ ಬೃಹತ್ ಶಿಲಾಯುಗದ ಕಾಲದ ಆದಿಮಾನವನ ಶಿಲಾ ಸಮಾಧಿಗಳಿವೆ ಇಲ್ಲಿ. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಮೇಲೆ ಹೋಗೋದಕ್ಕೆ ಆಗಲಿಲ್ಲ, ಭಾಳ ಎತ್ತರಕ್ಕೆ ಹೋಗಬೇಕಾಗಿತ್ತು. ಅವತ್ತು ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ. ನಾನು ಆ ಮಾಹಿತಿಯನ್ನು ಸ್ವಲ್ಪ ವಿವರವಾಗಿ ಈ ಸದನಕ್ಕೆ ಹಂಚಿಕೆ ಮಾಡ್ಕೋಬೇಕಂತೀನಿ. ಸುಮಾರು 3000 ವರ್ಷಗಳಿಂದಲೂ ಅಚಲವಾಗಿ ನಿಂತಿರುವುದು ಅಂದಿನ ವಾಸ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಬಂಡೆಗಳನ್ನು ಆಯತಾಕಾರದಲ್ಲಿ ಕತ್ತರಿಸಿ ಅವುಗಳನ್ನು ಒಂದಕ್ಕೊಂದು ಆಸರೆಯಾಗಿ ನಿಲ್ಲಿಸಿ ಕಿಂಡಿ ಸಹಿತ ಶಿಲಾಕೋಣೆಗಳ ಡಾಲ್ಮೆನ್, ಕಿಂಡಿ ರಹಿತ ಮತ್ತು ಪೆಟ್ಟಿಗೆ ಆಕಾರದ ಸಮಾಧಿಗಳು, ಸ್ವಸ್ತಿಕ್ ತಲವಿನ್ಯಾಸದ ಸಮಾಧಿಗಳು, ಜೋಡಿ ಶವ ಸಮಾಧಿಗಳು, ಒಂದು ಬದಿ ತೆರೆದ ಶವಪೆಟ್ಟಿಗೆಗಳು, ವೃತ್ತಾಕಾರದ ಶವಪೆಟ್ಟಿಗೆಗಳು ಮುಂತಾದ ರೀತಿಯ ಸಮಾಧಿಗಳು ಇಲ್ಲಿವೆ. ಎರಡೂ ಸಮಾಧಿಗಳ ಮುಂದೆ ಬೃಹದಾಕಾರದ ಕಲ್ಲು ಗೊಂಬೆಗಳಿವೆ.
ಇವುಗಳನ್ನು ನವಶಿಲಾಯುಗ ಮತ್ತು ಕಬ್ಬಿಣ ಯುಗದ ನಡುವಿನ ಪರಿವರ್ತನೆ ಕಾಲದ್ವೆಂದು ಅಂದಾಜು ಮಾಡಲಾಗಿದೆ. ಈ ತಾಣವಿರುವ ಗುಡ್ಡದ ನಿರ್ದಿಷ್ಟ ಹೆಸರು ಮಯೂರ್ಯರ ಗುಡ್ಡವೆಂದು ಕರೆಯಲಾಗುತ್ತದೆ. ಆ ಹೆಸರಿಂದ ಅದು ಪ್ರಸಿದ್ಧಿಯಾಗಿದೆ. ಹಿರೇಬೆಣಕಲ್ನಲ್ಲಿ ಸಮಾಧಿಗಳ ಸುತ್ತಮುತ್ತಲಿನ ಗವಿ ಕಲ್ಲಾಸರೆಗಳಲ್ಲಿ ಶಿಲಾಯುಗದ ವರ್ಣಚಿತ್ರಗಳಿವೆ. ಅವುಗಳಲ್ಲಿ ಅಶ್ವ ಸವಾರರ, ಎತ್ತು, ಜಿಂಕೆ, ಮನುಷ್ಯ, ಸಮೂಹ ನೃತ್ಯ, ಬೇಟೆ ಮುಂತಾದ ಚಿತ್ರಗಳಿವೆ. ಇಲ್ಲಿಯ ಎರಡನೇ ಕಲ್ಲಾಸರೆಯಲ್ಲಿ ಬಾಲ ಉದ್ದವಿರುವ ಹೆಬ್ಬಾವಿನ ಚಿತ್ರಗಳು ದೇಶದ ಬಂಡೆ ಚಿತ್ರಗಳಲ್ಲಿಯೇ ಬೃಹತ್ ಪ್ರಮಾಣದ್ದಾಗಿದೆ. ಹೀಗೆ ಹಿರೇಬೆಣಕಲ್ ದೇಶ ವಿದೇಶದ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರನ್ನು ಆಕರ್ಷಿಸುತ್ತಿದೆ. ಈ ಪ್ರಾಗೈತಿಹಾಸಿಕ ನೆಲೆಯು ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕವಾಗಿದೆ. ASIಗೆ ಇದು ಸಂಬಂಧ ಬರ್ತದೆ. ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಅಧೀನದಲ್ಲಿರುವ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಕಾರ್ಯವ್ಯಾಪ್ತಿಗೆ ಒಳಪಡುತ್ತದೆ. ಈ ನೆಲೆಗಳ ಸಂರಕ್ಷಣೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಸ್ಮಾರಕಗಳ ದರ್ಶನ ಮತ್ತು ಅವುಗಳ ಸಂರಕ್ಷಣೆಗಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ದಿನಾಂಕ 17/6/2025 ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಸ್ಥಳಕ್ಕೆ ನಾನು ಭೇಟಿ ನೀಡಿ ಸ್ಥಳೀಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ಮಾಧ್ಯಮ ಪ್ರತಿನಿಧಿಗಳು, ಇತಿಹಾಸ ಆಸಕ್ತರೊಡನೆ ನಡೆಸಿರ್ತಕ್ಕಂಥ ಸಂವಾದದ ಸಂದರ್ಭದಲ್ಲಿ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು ಸಂರಕ್ಷಿಸಿ ಮೂಲಭೂತ ಸೌಕರ್ಯಗಳೊಂದಿಗೆ ಬಹುಮುಖ್ಯ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ವಿಶ್ವ ಪರಂಪರೆ ಸಮಿತಿಯ ಅನುಮೋದನೆ ಅನ್ವಯ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯನ್ನು 13/8/2021 ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ. ಸರ್ಕಾರದ ಆದೇಶ TOR 122 ದಿನಾಂಕ 21/1/2025 ಅನ್ವಯ ಹಿರೇಬೆಣಕಲ್ ಪ್ರಾಗೈತಿಹಾಸ ನೆಲೆಯ ತಾಣವನ್ನು ವಿಶ್ವ ಪರಂಪರೆಯ ತಾಣಗಳ ಅಂತಿಮ ಪಟ್ಟಿಗೆ ಸೇರ್ಪಡೆಗೊಳಿಸಲು ಡೋಸಿಯರನ್ನು ಮತ್ತು ಸೈಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ಇಂಟ್ಯಾಕ್ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಬ್ಯಾಂಗ್ಳೂರು ಇವರ ಮೂಲಕ ಅಂದಾಜು 52 ಲಕ್ಷಗಳ ವೆಚ್ಚದಲ್ಲಿ ಕೈಗೊಳ್ಳಲು ಈಗಾಗಲೇ ನಾವು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ ಅಧಿನಿಯಮ ಕಲಮು 4 4G ರಡಿ ವಿನಾಯಿತಿಯನ್ನು ನೀಡಲಾಗಿದೆ. ಈ ಆದೇಶದನ್ವಯ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಇವರಿಗೆ 11/2/2025 ಕಾರ್ಯಾದೇಶವನ್ನು ನೀಡಿದ್ದೇವೆ ಹಾಗೂ ದಿನಾಂಕ 16/2/2025 ಉಭಯತ್ರಯರು ಒಡಂಬಡಿಕೆ ಸಹಿ ಮಾಡಲಾಗಿದೆ. ಈ ಕಾರ್ಯ ಸದ್ಯ ಪ್ರಗತಿಯಲ್ಲಿದೆ. ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯ ಕುರಿತು ಸ್ಥಳೀಯರು ಸಹಕಾರದೊಂದಿಗೆ ಹೆಚ್ಚಿನ ಸಂಶೋಧನೆ ಮತ್ತು ಅಧ್ಯಯನ ಮಾಡಲು ತಜ್ಞರನ್ನು ಒಳಗೊಂಡ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ನೆಲೆಯ ಸಂಶೋಧನಾ ಸಮಿತಿಯನ್ನು ರಚಿಸುವ ಕುರಿತು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಹಿರೇಬೆಣಕಲ್ನಲ್ಲಿ ಸಮಾಧಿಗಳು ಮತ್ತು ಸಮಾಧಿಗಳ ಸುತ್ತಮುತ್ತಲಿನ ಗವಿ ಕಲ್ಲಾಸರೆಗಳಲ್ಲಿ ಶಿಲಾಯುಗದ ವರ್ಣಚಿತ್ರಗಳು ದೇಶದ ಬಂಡೆ ಚಿತ್ರಗಳಲ್ಲಿಯೇ ಬೃಹತ್ ಪ್ರಮಾಣವಾಗಿದ್ದು, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಅನುಮತಿಯನ್ನು ಪಡೆದು ಪ್ರಖ್ಯಾತ ಛಾಯಾಚಿತ್ರಗಾರರಿಂದ ಛಾಯಾಚಿತ್ರವನ್ನು ಸೆರೆ ಹಿಡಿಯಲಾಗಿದೆ. ಈ ಛಾಯಾಚಿತ್ರದ ಪ್ರದರ್ಶನವನ್ನು ಇದೇ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸೌಧದ ಕಟ್ಟಡದಲ್ಲಿ ಏರ್ಪಡಿಸಲಾಗುವ ಎಕ್ಸಿಬಿಷನ್, ತಮ್ಮ ಅನುಮತಿಯಿಂದ ಏರ್ಪಾಡು ಮಾಡ್ತಕ್ಕಂಥ ಎಕ್ಸಿಬಿಷನನ್ನು
ಕೈಗೊಳ್ತಾ ಇದ್ದೀವಿ. 2024-25ನೇ ಸಾಲಿನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯಿಂದ ಹಿರೇಬೆಣಕಲ್ ಐತಿಹಾಸಿಕ ಪ್ರವಾಸಿ ತಾಣವನ್ನು ಸಂಪರ್ಕಿಸುವ ಮಾರ್ಗಗಳಲ್ಲಿ ಹೋರ್ಡಿಂಗ್, ಸೈನೇಜ್ ಮತ್ತು ಮಾಹಿತಿ ಫಲಕಗಳನ್ನು ಪ್ರವಾಸಿಗರ ಅನುಕೂಲಕ್ಕಾಗಿ ಅಳವಡಿಸಲಾಗಿದೆ. ಮೌರ್ಯರ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ನಿರಾಕ್ಷೇಪಣೆ ಪತ್ರ ಪಡೆದು ಇಲಾಖೆಯ ಆಯವ್ಯಯದಲ್ಲಿಯೂ ನೂತನ ಕಾಮಗಾರಿ ಕೈಗೊಳ್ಳಲು ಒದಗಿಸಿರುವ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅದರ ಜೊತೆಗೆ ಅಧ್ಯಕ್ಷರೇ, ತಮಗೂ ಆಶ್ಚರ್ಯ ಆಗ್ಬೋದು, ಮೊನ್ನೆ CC ಪಾಟೀಲರು ನಾವು ಲಕ್ಕುಂಡಿಗೂ ಹೋದಾಗ ನಮಗೆ ಅದು ಭಾಳ ದೊಡ್ಡ ಆಶ್ಚರ್ಯ ಅನ್ನಿಸ್ತಿತ್ತು. ಇಲ್ಲಿ ಆ ಗುಡ್ಡದ ಕೆಲವು ಮೋರೆಗಳಲ್ಲಿ ಆ ಕಲ್ಲಿನ ಏನು ನೆರಳು ಭಾಗ ಇರ್ತೈತಿ, ಅಲ್ಲೇ ಸುಮಾರು 4,000 to 5,000 ವರ್ಷಗಳ ಹಿಂದಿನ ವರ್ಣಚಿತ್ರಗಳು, ಬಣ್ಣದ ಚಿತ್ರಗಳು ಲಭ್ಯ ಇವೆ. ಅವು ಇಷ್ಟು ವರ್ಷ ಹೆಂಗೆ ಉಳಿದಾವು, ಅವು ಯಾವ ರೀತಿಯಾಗಿರ್ತಕ್ಕಂಥ ಬಣ್ಣವನ್ನು, ಆ ಮಟೀರಿಯಲನ್ನು ಅವರು ಆ ಚಿತ್ರ ತೆಗೆಯೋದಕ್ಕೆ, ಆರ್ಟ್ ಮಾಡೋದಕ್ಕೆ ಬಳಸಿದ್ದಾರು. ಇವೇ ಆಶ್ಚರ್ಯ. ಆದ್ದರಿಂದ ಅಲ್ಲಿರ್ತಕ್ಕಂಥ ಚಿತ್ರಗಳನ್ನು ನಾವು ಪ್ರದರ್ಶನ ಮಾಡೋದ್ರ ಮೂಲಕ ಬಹಳಷ್ಟು ನಮ್ಮ ಶಾಸಕರುಗಳು ಸಹಿತ ಆ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಬಹುಶಃ ಕರ್ನಾಟಕ ಅಲ್ಲ, ದೇಶದಲ್ಲಿ ಅತ್ಯಂತ ಮಹತ್ವದ ಸ್ಥಳ ಹಿರೇಬೆಣಕಲ್ ಆಗ್ತಾ ಇದೆ. ಇದು ಈಗ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಯಲ್ಲಿದೆ. ಇದನ್ನು ಅಂತಿಮಗೊಳಿಸೋದಕ್ಕೆ ಏನೇನು ಬೇಕು, ಒಂದು ಕಡೆ ಅಲ್ಲಿ ನಾವು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯವನ್ನು ಸೃಷ್ಟಿ ಮಾಡಬೇಕು, ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. ಇನ್ನೊಂದು ಕಡೆ ಟೆಕ್ನಿಕಲಿ ಡೋಸೇಜ್ ತಯಾರು ಮಾಡಿ ಅದನ್ನು ನಾವು ಅರ್ಪಣೆ ಮಾಡಬೇಕು, ಅದರ ಮೇಲೆ ಲಾಬಿಯಿಂಗ್ ಮಾಡಬೇಕು. ಇವೆಲ್ಲ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಇದರ ಮಹತ್ವದ ಬಗ್ಗೆ ಹೆಚ್ಚು ಮನವರಿಕೆ ಮಾಡಿಕೊಡ್ಬೇಕು. ಇವೆಲ್ಲವುಗಳನ್ನು ಸಹಿತ ನಮ್ಮ ಇಲಾಖೆ ಈಗ ಕೈಗೆತ್ತಿಕೊಂಡಿದೆ. ಬಹುಬೇಗ ಇದನ್ನು ವಿಶ್ವ ಪರಂಪರೆಯ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡೋದಕ್ಕೆ ಏನೆಲ್ಲ ಕ್ರಮ ಬೇಕು ಕ್ರಮ ತೆಗೆದುಕೋತೀವಿ. ಮೂಲಭೂತ ಸೌಲಭ್ಯಗಳನ್ನು ಸಹಿತ ಸೃಷ್ಟಿ ಮಾಡೋದಕ್ಕೆ ನಾವು ಅಗತ್ಯ ಕ್ರಮವನ್ನು ಇಡ್ತಾ ಇದ್ದೀವಿ. ಓಕೆ, ಭಾಳ ವಿವರವಾಗಿ ಅವರು ತುಂಬ ಅದ್ಭುತವಾಗಿ HK ಪಾಟೀಲ್ ಕೂಡ ಹೇಳಿದ್ದಾರೆ. ಬಟ್ ನನ್ನ ವಿಚಾರ ಒಂದೇನಂತಂದರೆ, ನಾವು ಕಾರ್ಯರೂಪಕ್ಕೆ ತಗೊಂಡು ಬರೋದಕ್ಕೆ ತಕ್ಷಣ ಇವಾಗ ತಾವು ಈ ಅಧಿವೇಶನದಲ್ಲೇ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ಅದನ್ನು ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಪ್ರದರ್ಶನಕ್ಕೆ ಚಿತ್ರಗಳನ್ನೆಲ್ಲ ಕೂಡ ತಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರೆ ಭಾಳ ಖುಷಿ ಆಯಿತು ನನಗೆ. ಯಾಕೆಂದರೆ ತಾವು ಬೆಟ್ಟ ಹತ್ತಲಿಕ್ಕೆ ತಮ್ಗೆ ಕಷ್ಟ ಆಗಿರ್ಬೋದು, ಬಟ್ ನಾವು ಹೆಲಿಕಾಪ್ಟರ್ ಮೂಲಕ ಆದರೂ ಕೂಡ ಒಂದು ವಿಸಿಟ್ ಮಾಡೋದ್ರ ಮೂಲಕ ಅಧ್ಯಕ್ಷರೇ ನಾವು ಅಲ್ಲಿಗೆ ಹೋಗ್ಬಿಟ್ರೆ ಅದೊಂದು ಪ್ರಪಂಚ. ಅಂದರೆ 3,000 ವರ್ಷಗಳ ಹಿಂದೆ ಯಾವ ರೀತಿ ಎಷ್ಟೊಂದು ಸಮುದ್ರವಾಗಿ ಅವರು ಇರಲಿಕ್ಕೆ ವ್ಯವಸ್ಥೆಗಳಾಗಿರ್ಬೋದು, ಪೇಂಟಿಂಗು, ಆರ್ಟು ಮತ್ತು ಸಮಾಧಿಗಳಾಗಿರ್ಬೋದು, ಮತ್ತು ಆ ಸುತ್ತಮುತ್ತಲ ಪ್ರದೇಶ ಹೇಗಿರುತ್ತೆ ಅಂತಂದರೆ ಒಂದು ನಾವು ಹೋಗಿ ಸ್ವರ್ಗದಲ್ಲಿ ಕೂತಿದ್ದೀವಿ ಅನ್ನುವಂಥ ಒಂದು ವಾತಾವರಣ, ಮತ್ತು ಪರಿಸರ ಒಂದು ಪ್ರವಾಸೋದ್ಯಮ ಮತ್ತು ಟ್ರೆಕ್ಕಿಂಗ್ಗೆ ಎಲ್ಲದಕ್ಕೂ ಅವಕಾಶ ಇರುವಂಥದ್ದು. ಹಾಗಾಗಿ ಸನ್ಮಾನ್ಯ ಸಚಿವರು ಗಂಭೀರವಾಗಿ ಇದನ್ನು ನಾವು ಕೇವಲ ಮಾತುಗಳಲ್ಲಿ ಮಾತ್ರ ಅಲ್ಲ, ಕಾರ್ಯರೂಪಕ್ಕೆ ಅದಕ್ಕೊಂದು ಬಡ್ಜೆಟನ್ನು ತಾವು ಸ್ಯಾಂಕ್ಷನ್ ಮಾಡಿ ರಸ್ತೆ, ಆ ನಾಮಫಲಕಗಳು ಮತ್ತು ಸ್ವಲ್ಪ ಏರ್ಪೋರ್ಟ್ಗಳಲ್ಲಿ, ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಮತ್ತು ಅಟ್ಲೀಸ್ಟ್ ನಮ್ಮ ಇಡೀ ದೇಶದಲ್ಲಿರುವಂಥ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಈ ಮೌರ್ಯರ ಬೆಟ್ಟವನ್ನು ತಾವು ಪ್ರಚಾರ ಮಾಡೋದ್ರಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟು ಇಲ್ಲಿ ವಿಶೇಷವಾಗಿ ಅಶೋಕ್ ಚಕ್ರವರ್ತಿ ಶಿಲಾಶಾಸನಗಳು, ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಕೂಡ ಇದು ಬಹಳ ಒಂದು ದೊಡ್ಡ ಒಂದು ಪ್ರಚಾರ ಆಗುತ್ತೆ. ಇಡೀ ವಿಶ್ವದಿಂದನೇ ಪ್ರವಾಸಿಗರು ಇಲ್ಲಿ ಬರುವಂಥ ಒಂದು ಕೆಲಸ ಆಗುತ್ತೆ ಅಂತೇಳಿ ತಮ್ಮಲ್ಲಿ ತಾವು ತಕ್ಷಣ ಇದಕ್ಕೆ ಪೂರಕವಾಗಿ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಆಗಬೇಕು ಅನ್ನೋದೇ ನನ್ನ ಮನವಿ. ಸರಿ, ಈಗ ರವಿಕುಮಾರ್ ಆಗ ನೀವು ಇರಲಿಲ್ಲ, ಮತ್ತೆ ಕರಿವಾಗ ಎಲ್ಲಿದ್ರಿ? ಯಾಕೆ ನಾವೆಲ್ಲ ಶಾಸಕರಿಗೆ ನಾನು ಹೇಳಿದಿಷ್ಟೇ, ನಾವಿನ್ನು ಮುಂದಕ್ಕೆ ಕಾಲಿಂಗ್ ಅಟೆನ್ಷನ್ ಇರಲಿ, ಕ್ವಶನ್ ಅವರ್ ಇರಲಿ, ಫಸ್ಟ್ ಕರಿವಾಗ ಅವರಲ್ಲಿ ಇಲ್ಲದಿದ್ದರೆ ಮತ್ತೆ ಎರಡನೇ ಚಾನ್ಸ್ ಅಂತ ಬರೋದಿಲ್ಲ. ಇವತ್ತು ನೀವು ಲಾಸ್ಟ್ ಆದ ಕಾರಣ
ಇದನ್ನು ಹೇಳಿ. ಇನ್ನು ಮುಂದಕ್ಕೆ ಏನಾದ್ರು ನ್ಯಾಯಾಲಯದಿಂದ ನಿಮ್ಮ ಹೆಸರು ಕರೆಯುವಾಗ ಅಲ್ಲಿ ಇಲ್ಲದ ಅಲ್ಲಿ ಚಾ ಕುಡಿತಾ ಇದ್ದರೆ ಮತ್ತೆ ಸೆಕೆಂಡ್ ರೌಂಡ್ ನಮ್ಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲ ಸದಸ್ಯರು ಹೇಳಿದಿಷ್ಟು ನಿಮ್ಮ ಕರೆಯುವ ನೀವು ಅಲ್ಲಿ ಇರಬೇಕಾಗ್ತದೆ. ರವಿಕುಮಾರ್ ಗೌಡ. ಅಧ್ಯಕ್ಷ ಧನ್ಯವಾದಗಳು. ನಿಯಮ 73ರ ಅಡಿಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಗಮನ ಸೆಳೀತೀನಿ. ಮಂಡ್ಯ ಪ್ರವಾಸಿ ಮಂದಿರ 1963ರಲ್ಲಿ ನಿರ್ಮಾಣ ಆಗಿದೆ ಅಧ್ಯಕ್ಷರೇ. ಇದು ಭಾಳ ಹಳೆ ಕಟ್ಟಡ, ಭಾಳ ಸೋರ್ತಾ ಇದೆ. ಬೆಂಗಳೂರು ಮೈಸೂರು ಮಧ್ಯೆ ನಮ್ಮ ಮಂಡ್ಯ ನಗರ ಇರೋದ್ರಿಂದ ಅದೇ ಅಧ್ಯಕ್ಷರೇ, ನೀವೆಲ್ಲ ಹೋಗ್ಬೇಕಾದ್ರೆ ಮಂಡ್ಯ ನಗರದ ಮೂಲಕನೇ ಹೋಗುವಾಗ ನಮ್ಮ IBಗೆ ನಮ್ಮ ಪ್ರವಾಸಿ ಮಂದಿರಕ್ಕೆ ಬರ್ತೀರಿ. ಆದರೆ ಒಂದೇ ಒಂದು VIP ಕಟ್ಟಡ ಇದೆ. ಭಾಳ ವರ್ಷಗಳಿಂದ ಅದು ಶೀತಲದಲ್ಲಿದೆ. ಈಗ ಮೊನ್ನೆ ನಮ್ಮ ಯಾರೋ ಒಬ್ಬರು ಮೀಟಿಂಗ್ ಮಾಡ್ತಾಯಿದ್ರು, ನ್ಯಾಯಾಧೀಶರು ಬಂದಿದ್ದರು. ಆಗ ನಮ್ಮ ಸಚಿವರು ಬಂದಾಗ ಒಳಗೋಗೋಕ್ಕೆ ಜಾಗ ಇರಲಿಲ್ಲ. ಈ ರೀತಿ ಪರಿಸ್ಥಿತಿ ಇದೆ. ಮಂಡ್ಯಕ್ಕೆ ಒಂದು ಹೊಸ ಪ್ರವಾಸಿ ಮಂದಿರ ಬೇಕು. ಅದಕ್ಕೆ ದಯವಿಟ್ಟು ಬೇಗ ಅದಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿ ಕಟ್ಕೊಡ್ಬೇಕು ಅಂತೇಳಿ ನಾನು ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳ್ಕೊತೀನಿ. ಸನ್ಮಾನ್ಯ ಅಧ್ಯಕ್ಷ, ಹಳೆ IBಗೆ ನಾವು ರಿನೋವೇಷನ್ಗೆ ದುಡ್ಡು ಕೊಟ್ಟಿದ್ದೇವೆ, ಆಲ್ರೆಡಿ ಮಾಡ್ತಾ ಇದ್ವಿ. ಏನ ಹೊಸ ಬೇಡಿಕೆ ಕೂಡ ಈಗಾಗಲೇ ನಾವು ಕೊಡ್ತೀವಿ ಅಂತ ಒಪ್ಪಿದ್ದೀವಿ. ಈ ಬಜೆಟ್ನಲ್ಲಿ ಅದನ್ನ ಕೊಡ್ತೀವಿ. ಸರಿ. ಈಗ ಸಭೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಿಸಲಾಗುತ್ತದೆ.